ಅತ್ಯುತ್ತಮ ಪ್ರದರ್ಶನ ನೀಡುವಂಥ ಚೆಂಡೆಯ ತಂಡಕ್ಕೆ ವಂದನೆಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು ನಿರ್ದೇಶನದಲ್ಲಿ ನೃತ್ಯಾಂಜಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಉದ್ಘಾಟನೆಯನ್ನು ಮಾನ್ಯ ಉಪಾಯುಕ್ತರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಒಡೆಯುವ ಮೂಲಕವಾಗಿ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಚಾಲನೆಯನ್ನು ಮಾನ್ಯ ಸಹಾಯಕ ಆಯುಕ್ತರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸವಣ ಸೀತಾರಾಮರೈಗಳು, ಶ್ರೀ ಬಿ ಐತಪ್ಪ ನಾಯಕ್, ಶ್ರೀ ಬಿ ಆರ್ತಿ ಕಜೆ, ಶ್ರೀ ಮಹಾಲಿಂಗೇಶ್ವರ ರಾಜ್ ಜೊತೆ ಸೇರಿಕೊಳ್ಳಬೇಕಾಗಿ ಪಡಾರು ಮಹಾಬಲೇಶ್ವರ ಭಟ್ ತಹಶೀಲ್ದಾರ್ ಅವರು ಕೂಡ ಜೊತೆ ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಲವನದಲ್ಲಿ ತನ್ನದೇ ಆದ ವಿಶೇಷ ಸೇವೆ ಸಲ್ಲಿಸಿರುವಂಥ ದಿವಂಗತ ಭವಾನಿ ಶಂಕರ್ ಅವರ ಪುತ್ರರಾಗಿರುವಂಥ ವಿದ್ವಾನ್ ದೀಪಕ್ ಕುಮಾರ್ ಮತ್ತು ಯೋಜನೆಯಲ್ಲಿ ಇದೀಗ ನೃತ್ಯಾಂಜಲಿ ಕಾರ್ಯಕ್ರಮ. ಓಂ ಶ್ರೀ ಗುರುಭ್ಯೋ ನಮಃ. ಕನ್ನಡದ ಮೂರನೇ ಜ್ಞಾನಪೀಠ, ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ, ಕೋಟ ಶಿವರಾಮ ಕಾರಂತರ 122ನೇ ಜನ್ಮದಿನೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಆಶ್ರಯದಲ್ಲಿ ನಡೆಯುತ್ತಿರುವ ಹಿರಿಯ ಸಾಹಿತಿ ಡಾಕ್ಟರ್ ಕೆ ಶಿವರಾಮ ಕಾರಂತರ 122ನೇ ಜನ್ಮದಿನೋತ್ಸವ ಹಾಗೂ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ಮೊದಲ ಕಾರ್ಯಕ್ರಮವಾಗಿ ಇಂದು ನಡೆಯುತ್ತಿದೆ ನೃತ್ಯಾಂಜಲಿ. ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕನ್ನಡ ಗೀತೆಗಳ ಮೂಲಕ ಭಾಷಾ ಶ್ರೀಮಂತಿಕೆಗೆ ಶಾಸ್ತ್ರೀಯ ಹೊಳಹನ್ನು ನೀಡುವ ಹೊಸ ಶಕ್ತಿಯ ಆವಿರ್ಭಾವ ನೃತ್ಯಾಂಜಲಿ. ಸಾಹಿತ್ಯ ಕ್ಷೇತ್ರದ ಮೇರು ವ್ಯಕ್ತಿತ್ವಗಳಿಂದ ರಚಿಸಲ್ಪಟ್ಟ ಶ್ರೇಷ್ಠ ರಚನೆಗಳಿಗೆ ಶಾಸ್ತ್ರೀಯ ಸ್ಪರ್ಶವನ್ನು ನೀಡುವ ಮೂಲಕ ಜ್ಞಾನಪೀಠದ ನೆಲದಲ್ಲಿ ಕನ್ನಡದ ಕಂಪನ್ನು ಪಸರಿಸುವಂತಹ ಕಾರ್ಯ. ಸುಮಾರು 30 ವರ್ಷಗಳಿಂದ ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ಶಾಸ್ತ್ರೀಯ ಕಲೆಯ ಸಂಚಲನವನ್ನು ಸೃಷ್ಟಿಸಿ ದೇಶದಾಚೆಗೂ ದೇಸಿ ಸೊಗಡನ್ನು ಪಸರಿಸಿದ ಹಿರಿಮೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಗಿದೆ. ವಿದ್ವಾನ್ ಶ್ರೀ ಬಿ ದೀಪಕ್ ಕುಮಾರ್ ಮತ್ತು ವಿದುಷಿ ಶ್ರೀಮತಿ ಪ್ರೀತಿಕಲಾ ದೀಪಕ್ ಹಾಗೂ ವಿದ್ವಾನ್ ಶ್ರೀ ಬಿ ದೀಪಕ್ ಕುಮಾರ್ ಗಿರೀಶ್ ಕುಮಾರ್ ಇವರನ್ನೊಳಗೊಂಡಂತೆ ಪ್ರಬುದ್ಧ ಕಲಾವಿದರ ತಂಡದಿಂದ ಇಂದು ಪ್ರಸ್ತುತಪಡಿಸಲಿರುವಂತಹ ನೃತ್ಯಾಂಜಲಿಯ ಮೊದಲ ಪ್ರಸ್ತುತಿ ಪುಷ್ಪಾಂಜಲಿ.
ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ರಸ ಋಷಿಯ ಪ್ರಸಿದ್ಧವಾದ ಹಾಡಿಗೆ ಶಾಸ್ತ್ರೀಯ ಸ್ಪರ್ಶ ನೀಡಿ ಪುಷ್ಪಾಂಜಲಿ ಎನ್ನುವ ಆರಂಭಿಕ ನೃತ್ಯ ಪ್ರಸ್ತುತಿಯ ಮೂಲಕ ಸ್ವಾಗತ ಮಾಡುವ ಸನ್ನಿವೇಶದಲ್ಲಿ ಕಂಡುಬರುವಂತಹ ಧ್ವಜ ನಗಾರಿಗಳನ್ನು ಹಸ್ತದ ಮೂಲಕ ವ್ಯಕ್ತಪಡಿಸುತ್ತಾ ವೀರರಸ ಗಂಭೀರ ನಾಟರಾಗದ ಸಂಯೋಜನೆಯೊಂದಿಗೆ ನೃತ್ಯಾಂಜಲಿಗೆ ವೀಕ್ಷಕರಿಗಿದು ಪ್ರೀತಿಯ ಸ್ವಾಗತ. ನೃತ್ಯ ಭಾಗದ ಮೂಲಕ ಕಲಶ ಧ್ವಜದ ಸ್ವಾಗತ, ನಗಾರಿಯ ಶಬ್ದದ ಮೂಲಕ ವೀರರಸವನ್ನು ಸೃಷ್ಟಿ ಮೂಡಿಸಿದ ಹಾಡು. ಭರತನಾಟ್ಯ ಪ್ರದರ್ಶನದಲ್ಲಿ ಕಂಡುಬರುವ ಉತ್ಪ್ಲವನ ಹಾಗೂ ಚಾರಿಗಳ ಮೂಲಕ ವೇಗದ ಚಲನೆಗಳನ್ನು ವಿಶಿಷ್ಟವಾಗಿ ಸಂಯೋಜಿಸಿರುವವರು ನೃತ್ಯ ಗುರು ವಿದ್ವಾನ್ ಶ್ರೀ ದೀಪಕ್ ಕುಮಾರ್ ಇವರು. ಇದೀಗ ಬಾರಿಸು ಕನ್ನಡ ಡಿಂಡಿಮವಕ್ಕಾಗಿ ಗುರುಗಳ ತಂಡ. ಈ ಹಾಡನ್ನು ಹಾಡಿದವರು ಬೆಂಗಳೂರಿನ ಹಾಡುಗಾರರಾದ ಶ್ರೀ ರಮೇಶ್ ಚಡಗ ಇವರು. ನೃತ್ಯ ಸಂಯೋಜನೆಯನ್ನು ಮಾಡಿರುವವರು ಗುರುಗಳಾದ ವಿದ್ವಾನ್ ಶ್ರೀ ದೀಪಕ್ ಕುಮಾರ್ ಇವರು. ಧೀಮಿ ತಕ ದಿನ ತಾ ಕುಜೆ ಕುತಕ ಜೆ ಕುಜನ ಕುತಕ ತಕ ಜನು ತಕ ಧೀಮಿ ತಕ
ಬರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಕರನು ಬಡಿದೆಚ್ಚರಿಸು ಸತ್ತಂತಿಕರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ವರಿಸು ಕಚ್ಚಾಡುವರನು ಕೂಡಿಸಿ ವರಿಸು ಸತ್ತಂತಿಗರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ವರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣಿ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಗರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೈಸಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ರುಚಿ ಸಂತರ ಆದರ್ಶದಲ್ಲಿ ಶಿವೋದಯವಾಗಲಿ ಸರ್ವರಲಿ ಕವಿ ರುಚಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ 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 ಧನ್ಯವಾದಗಳು. ವಿದುಶ್ರೀ ಶ್ರೀಮತಿ ಪ್ರೀತಿಕರ ದೀಪಕ್, ವಿದ್ವಾನ್ ಶ್ರೀ ಬಿ ಗಿರೀಶ್ ಕುಮಾರ್, ವಿದುಶ್ರೀ ಅಪೂರ್ವ ಗೌರಿ ದೇವಸ್ಯ, ಅಕ್ಷತಾ, ಸೌಜನ್ಯ ಪಡ್ವೆಟ್ನಾಯ, ಅಪೇಕ್ಷಾ ಹಾಗೂ ವಿಭಾಶ್ರೀವರಿಗೆ. ಮುಂದಿನ ಪ್ರಸ್ತುತಿ ಈತಲಿಂಗ ದೇವಶಿವ. ಹೆಳವಣಕಟ್ಟೆ ಗಿರಿಯಮ್ಮ ಅವರು ಹರಿಹರರನ್ನು ಸ್ತುತಿಸುವ ಮೂಲಕ ಮನುಕುಲವನ್ನು ಎಚ್ಚರಿಸುವಂತಹ ರಚನೆ. 12ನೇ ಶತಮಾನದಿಂದ ಕರ್ನಾಟಕದಲ್ಲಿ ಆರಂಭವಾದ ಭಕ್ತಿ ಪಂಥ ಜನರ ಮನಸ್ಸಿನಲ್ಲಿ ಅಪಾರವಾದ ಪರಿಣಾಮವನ್ನು ಬೀರಿತು. ಅಂತೆಯೇ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಜನರ ನಿತ್ಯ ಜೀವನದಲ್ಲಿ ಕೂಡ ಹಾಸುಹೊಕ್ಕಾಗಿದೆ. ಜನಪದೀಯ ಶೈಲಿಯ ರಾಗ ಮೌಳಿ ರಾಗದ ಪ್ರಸ್ತುತಿ ಈತಲಿಂಗ ದೇವಶಿವ ಪ್ರಸ್ತುತಪಡಿಸಲಿದ್ದಾರೆ. ವಿಷ್ಣುಪ್ರಿಯ, ಭಾನವಿ ಕೃಷ್ಣ, ನಿಶಿ ಎನ್, ಲಾಸ್ಯ, ಅವನಿ, ವೈಭವಿ ಲಕ್ಷ್ಮಿ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಪುರಿ ತಂದನಾನ ಭಣ ತಂದನಾನ ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಣ ತಂದನಾನ ಪುರಿ ತಂದನಾನ ಭಣ ತಂದನಾನ. ಇತಲಿಂಗ ದೇವ ಶಿವ ಅತರಂಗ ಧಾಮ ವಿಷ್ಣು ಇತಲಿಂಗ ದೇವ ಶಿವ ಅತರಂಗ ಧಾಮ ವಿಷ್ಣು ಮಾತಾಡೋ ಮಂಕು ಮನುಜ ಅಹಂ
ಮಾತಾಡು ಮಂಕು ಮನುಜ. ಇತ್ತಲಿಂಗ ದೇವ ಶಿವ ಅತರಂಗ ಧಾಮ ವಿಷ್ಣು ಮಾತಾಡು ಮಂಕು ಮನುಜ. ಅಹಂಕಾರ ಬಿಟ್ಟು ಮಾತಾಡು ಮಂಕು ಮನುಜ. ಮನದ ಅಹಂಕಾರ ಬಿಟ್ಟು ಮಾತಾಡು ಮಂಕು ಮನುಜ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಳ ತಂದನಾನ ಹರಿ ತಂದನಾನ ಭಳ ತಂದನಾನ ಭಳ ತಂದನಾನ ಹರಿ ತಂದನಾನ. ವೇದಕ್ಕೆ ಸಿಲುಕನಿವ ವೇದ ನಾಲ್ಕು ತಂದನವ. ವೇದಕ್ಕೆ ಸಿಲುಕನಿವ ವೇದ ನಾಲ್ಕು ತಂದನವ. ಬೂದಿ ಮೈಯನು ಧರಿಸಿ ಹನೀತ ಇತ್ತ ಗಿರಿಯ ಪತ್ತನಾಥ ಹರಿ ರಂಗನಾಥ ಶ್ರೀ ಹರಿ ರಂಗನಾಥ ಶ್ರೀ ಹರಿ ರಂಗನಾಥ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಳ ತಂದನಾನ ಭಳ ತಂದನಾನ ಹರಿ ತಂದನಾನ ಶ್ರೀ ಹರಿ ತಂದನಾನ. ವ್ಯಾಧನಾಗಿ ಒಲಿದ ನಿವ ಮಾಧವ ಮಧುಸೂದನವ. ಮದನನ್ನ ಉರುಹಿದವ ನೀತ. ವ್ಯಾಧನಾಗಿ ಒಲಿದ ನಿವ ಮಾಧವ ಮಧುಸೂದನವ. ಮದನನ್ನ ಉರುಹಿದವ ನೀತ. ಮದನ ಪುತ್ರನ ಪಡೆದವನಾದನಾಥ. ಮದನ ಪುತ್ರನ ಪಡೆದವನಾದನಾಥ. ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನ ನಿವ. ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನ ನಿವ. ತುಂಗ ಹೆಳವನ ಕಟ್ಟಿ ಲಿಂಗನೀತ. ತುಂಗ ಹೆಳವನ ಕಟ್ಟಿ ರಂಗನಾಥ. ಗಾಂಗೆಯ ಪೊತ್ತನಿವ ಹಾಂಗೆ ಗರುಡ ಗಮನ ನಿವ. ತುಂಗ ಹೆಳವನ ಕಟ್ಟಿ ಲಿಂಗನೀತ. ತುಂಗ ಹೆಳವನ ಕಟ್ಟಿ ರಂಗನಾಥ ಹರಿ ರಂಗನಾಥ ಶ್ರೀ ಹರಿ ರಂಗನಾಥ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ. ತಂದನಾನ ಹರಿ ತಂದನಾನ ಪುರಿ ತಂದನಾನ ಭಳ ತಂದನಾನ ಭಳ ತಂದನಾನ ಓ 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 ಭಳ ತಂದನಾನ. ಧನ್ಯವಾದಗಳು. ಕನ್ನಡದ ರಚನೆಗಳಲ್ಲಿನ ಭಾಷಾ ಶ್ರೀಮಂತಿಕೆಯನ್ನು ಉಣಬಡಿಸುತ್ತಿರುವಂತಹ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರಿಗೆ ಆಂತರ್ಯದ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಸ್ತುತಿ ಭೈರವ ನಾರಿ. ಕನ್ನಡಿಗರು ಕನ್ನಡವನ್ನು ಉಳಿಸಬೇಕಿದ್ರೆ ಬಳಸಬೇಕು ಅನ್ನುವ ಒಂದೇ ಒಂದು ಕಾಳಜಿಯನ್ನು ನೆನಪಿಸ್ತಾ ಕನ್ನಡದ ಮೊದಲ ಜ್ಞಾನಪೀಠ, ನಾಡು ಕಂಡ ಕವಿಶ್ರೇಷ್ಠ, ವಿಶ್ವ ಮಾನವತೆಯ ಸಂದೇಶವನ್ನು ಜಗತ್ತಿಗೆ ಸಾರಿದ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ರಚನೆ ಭೈರವನಾರಿ. ಶುಭ ಪಂತುವರಾಳಿ ರಾಗದೊಂದಿಗೆ ಸಂಯೋಜಿಸಲ್ಪಟ್ಟಿರುವ ಶಾಸ್ತ್ರೀಯ ರಚನೆಯಾಗಿ ಗೋಚರಿಸುವ ಈ ಹಾಡು ಯುದ್ಧ ಭೂಮಿಯಲ್ಲಿರುವಂತಹ ರಾಕ್ಷಸರನ್ನು, ದಾನವರನ್ನು ಅಂದರೆ ದುಷ್ಟ ಶಕ್ತಿಗಳನ್ನು ಸಂಹರಿಸಲು ಪಾರ್ವತಿಯು ದುರ್ಗೆ ಕಾಳಿಯ ರೂಪ ತಾಳಿ ವೀರಾವೇಶದಿಂದ ನರ್ತಿಸಿದಳು ಎನ್ನುವ ಮಾರ್ಮಿಕ ರಚನೆ. ಅತ್ಯುತ್ತಮ ಧ್ವನಿ ನೀಡಿದವರು ಮಾನಸಿ ಪ್ರಧಾನ್ ಇವರು. ರೌದ್ರ ಮತ್ತು ವೀರರಸಗಳ ಸಮ್ಮಿಶ್ರದೊಂದಿಗೆ ಮೂಡಿದ ನೃತ್ಯ ಸಂಯೋಜನೆ ಭೈರವನಾರಿ. ಪ್ರಸ್ತುತಪಡಿಸಲಿದ್ದಾರೆ ವಿದುಷಿ ಶ್ರೀಮತ್ ಪ್ರೀತಿಕಲಾ ದೀಪಕ್, ವಿದುಷಿ ಅಪೂರ್ವ ಗೌರಿ, ಪ್ರಣಮ್ಯ, ಸ್ವಾತಿ ಹಾಗೂ ವಿಭಾಶ್ರೀ ಇವರು.
ದಂಡತ ಜಂ ತ ಜುಂಡುತ ಜಂ ತ ದಿಮ್ಮಿತ ಜಂ ತದ್ದಿಕ್ಕಿಣ್ಣತ್ತೊಂ 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 ತಜ್ಜಂ ತಜಂ ತರಿಗಿಡದೊಂ ತದ್ದಿಕ್ಕಿಣ್ಣತ್ತೊಂ ತತ್ತರ್ರಿತ ಜಂ ತ ದಂಡತ ಜಂ ತ ಜುಂಡುತ ಜಂ ತ ದಿಮ್ಮಿತ ಜಂ ತದ್ದಿಕ್ಕಿಣ್ಣತ್ತೊಂ 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 ತ ತರಿತ ಜಂ ತಕ್ಕ ತರಿತ ಜಂ ರಿತ ಜಂ ತಜಂ ತರಿಗಿಡದೊಂ ತ ತರಿತ ಜಂ ತಕ್ಕ ತರಿತ ಜಂ ರಿತ ಜಂ ತಜಂ ತರಿಗಿಡದೊಂ ತರಿತ ಜಂ ತಜಂ ತರಿತ ಜಂ ತಜಂ ತ ತರಿತ ಜಂ ತಕ್ಕ ತರಿತ ಜಂ ತ ತರಿತ ಜಂ ತಕ್ಕ ತರಿತ ಜಂ ತರಿತ ಜಂ ತಜಂ ತರಿತ ಜಂ ತಜಂ ಧಣತ ಜಂ ತಜಂ ಧಣತ ಜಂ ತಜಂ ತಜ್ಜುಣುತ ಜಂ ತಜಂ ಜುಣುತ ಜಂ ತಜಂ ತದ್ದಿಮಿತ ಜಂ ತಜಂ ದಿಮಿತ ಜಂ ತಜಂ ತತ್ತರಿತ ಜಂ ತಜಂ ತತ್ತಣತ ಜಂ ತಜಂ ತಜ್ಜುಣುತ ಜಂ ತಜಂ ತದ್ದಿಮಿತ ಜಂ ತಜಂ ತತ್ತರಿತ ತದ್ದಣತ ತಜ್ಜುಣುತ ತದ್ದಿಮಿತ ತತ್ತರಿತ ತದ್ದಣತ ತಜ್ಜುಣುತ ತದ್ದಿಮಿತ ತದಿಂ ತದಿಗಿಣ್ಣತಂ 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 ತದಿಗಿಣ್ಣ ಓಂಕಾರ ರೂಪಿಣಿ ಭೈರವಿ ತದಿಂ ತದಿಗಿಣ್ಣತಂ 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 ತದಿಗಿಣ್ಣ ಓಂಕಾರ ರೂಪಿಣಿ ಭೈರವಿ ತದಿಂ ತದಿಗಿಣ್ಣತಂ ತದಿಗಿಣ್ಣತಂ ಕೆಡದೆಗಡದಂ 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 ಕುಣಿಯುವಳಾರಿ ಭೈರವನಾರಿ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ಕಣ್ಣುಗಳಿಂದಂ ಕಿಡಿಗಳ ಕಾರಿ ದೆಸೆ ದೆಸೆ ದೆಸೆಗೆ ಜಡೆಯನು ಬೀರಿ ಕೆನ್ನಾಲಿಗೆ ರಕ್ತವ ಸೂರಿ ಹುಚ್ಚಳವೋಲುನ್ಮತ್ತತೆ ಮೀರಿ ಕಣ್ಣುಗಳಿಂದಂ ಕಿಡಿಗಳ ಕಾರಿ ದೆಸೆ ದೆಸೆ ದೆಸೆಗೆ ಜಡೆಯನು ಬೀರಿ ಕೆನ್ನಾಲಿಗೆ ರಕ್ತವ ಸೂರಿ ಹುಚ್ಚಳವೋಲುನ್ಮತ್ತತೆ ಮೀರಿ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ಕಂಠದೊಳಂಜಿಪನರ ಶಿರಮಾಲೆ ಕರದಲ್ಲಿ ರಂಜಿ ಪರೋಕ್ಷ ಜ್ವಾಲೆ ಏನಿದು ಕಾಳಿಯ ತಾಂಡವಲೀಲೆ ತೂಗುತ್ತಲಿದೆ ವಿಶ್ವದ ಉಯ್ಯಾಲೆ ಕಂಠದೊಳಂಜಿಪನರ ಶಿರಮಾಲೆ ಕರದಲ್ಲಿ ರಂಜಿ ಪರೋಕ್ಷ ಜ್ವಾಲೆ ಏನಿದು ಕಾಳಿಯ ತಾಂಡವಲೀಲೆ ತೂಗುತ್ತಲಿದೆ ವಿಶ್ವದ ಉಯ್ಯಾಲೆ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ನರ್ತನದಿಂ ನವಶಕ್ತಿಯು ಹೊಮ್ಮಿ ಸೃಷ್ಟಿಸ್ಥಿತಿ ಲಯ ಚಕ್ರಂ ಚಿಮ್ಮಿ ಜಡಚೇತನ ರೂಪುಗಳಾಗೊಡೆದು ತೋರ್ಪುದು ಸುಖ ದುಃಖಗಳನ್ನು ಹಡೆದು ನರ್ತನದಿಂ ನವಶಕ್ತಿಯು ಹೊಮ್ಮಿ ಸರಿ ಕರಿ ಸರಿ ಗರಿ ಸ ಕರಿ ಗರಿ ಸ ನಿದ ನಿದವ ಕರಿ ಗರಿ ಸ ಸರಿ ಗ ರೆ ಗ ಮ ಗ ಮ ತ ಸರಿ ಸರಿ ಗ ಮದ ಮದ ನಿ ಸರಿ ಸರಿ ಗ ಸರಿ ಗ ನಿ ಸರಿ ಗ ನಿ ಸ ಕರಿ ಗರಿ ಸ ನಿದ ನಿದವ ಕರಿ ಗರಿ ಸ ನರ್ತನದಿಂ ನವಶಕ್ತಿಯು ಹೊಮ್ಮಿ ಸೃಷ್ಟಿ ಸ್ಥಿತಿ ಲಯ ಚಕ್ರಂ ಚಿಮ್ಮಿ ಜಡಚೇತನ ರೂಪಗಳಾಗೊಡೆದು ತೋರ್ಪುದು ಸುಖ ದುಃಖಗಳನ್ನು ಹಡೆದು ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ
ರಾಕ್ಷಸ ವೃಂದವ ಮುರಿ ಮುರಿದೊಟ್ಟಿ ಶಾಮೆಯು ನಗ್ನ ಭಯಂಕರಿಯಾಗಿ ತಾಂಡವಗೈವಳು ಶಂಕರಿ ಕೂಗಿ ತಾಂಡವಗೈವಳು ಶಂಕರಿ ಕೂಗಿ ತಾಂಡವಗೈವಳು ಶಂಕರಿ ಶಂಕರಿ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ. ಕನ್ನಡದ ಹಾಡೊಂದನ್ನು ಇಷ್ಟೊಂದು ಶ್ರೀಮಂತವಾಗಿ ಪ್ರಸ್ತುತಪಡಿಸಬಹುದೆನ್ನುವಂತಹ ಸಾಧ್ಯತೆಯನ್ನು ಅನಾವರಣಗೊಳಿಸಿದಂತಹ ತಂಡಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಸ್ತುತಿ ಹೌದೇನೆ ಉಮಾ, ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಆಪ್ತವಾದ ರಚನೆ. ಏಕ ಅಭಿವ್ಯಕ್ತಿಯನ್ನು ಸಮೂಹ ಸಂಯೋಜನೆಯ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ದಯವಿಟ್ಟು ಇಲಾಖಾಧಿಕಾರಿಗಳು ನಾವು ಶಾಸಕರನ್ನು ಮತ್ತು ಪ್ರಶಸ್ತಿ ಪುರಸ್ಕೃತರನ್ನು ಸ್ವಾಗತ ಮಾಡಲಿಕ್ಕಿರುವ ಕಾರಣ ಉಳಿದವರೆಲ್ಲ ಇಲ್ಲಿ ಇರಬೇಕಂತ ಹೆಸರು ಹೇಳಿದ್ದಾರೆ. ಇಲಾಖಾಧಿಕಾರಿಗಳು ದಯವಿಟ್ಟು ಗೇಟ್ನ ಹತ್ತಿರಕ್ಕೆ ಹೋಗಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಹೆಸರು ಮಗಳಾದ ಪಾರ್ವತಿಯು ಶಿವನನ್ನು ಮದುವೆಯಾಗುತ್ತಿದ್ದಾಳೆ, ಬೈರಾಗಿಯನ್ನು ಆವರಿಸಿದ್ದಾಳೆ ಎನ್ನುವ ಸುದ್ದಿಯನ್ನು ತಿಳಿದ ತಾಯಿ ಮೈನಾವತಿಯು ಮಗಳಲ್ಲಿ ಶಿವನ ಬಗ್ಗೆ ನಿಂದನೆಗಳ ಮಾತಿನ ಮೂಲಕ ಪ್ರಶ್ನಿಸುವಂತಹ ಒಂದು ನಿಂದಾಸ್ತುತಿ. ಹೌದೇನೆ ಉಮಾ ಹೌದೇನೆ, ಜಗವೆನ್ನುವುದಿದು ನಿಜವೇನೆ, ಮಸಣದ ಬೂದಿಯ ಮೈಗೆ ಬಳಿದು ಶಿವ ಎಲ್ಲೆಲ್ಲೋ ತಿರುಗುವನಂತೆ, ಹೊಟ್ಟೆ ಬಟ್ಟೆಗೂ ಗತಿಯಿಲ್ಲದರುಳು ಊರಲು ತಿರಿದುಂಬುವನಂತೆ, ನೀನು ಕೂಡ ಬಂಗಾರದ ಮೈಯಿಗೆ ಆ ಬೂದಿಯನ್ನೇ ಬಳಿಯುವೆಯಂತೆ, ನಿನ್ನ ತಾಯಿ ನಾನಾಗಿಹ ತಪ್ಪಿಗೆ ಸಹಿಸಬೇಕೇ ಅವಮಾನವನು, ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಮನೆಯೊಳಿಲ್ಲ ಉಮೆ ಎನ್ನುವೆನು. ಡಾಕ್ಟರ್ GS ಶಿವರುದ್ರಪ್ಪ ಅವರ ಆಪ್ತವಾದ ರಚನೆ ಹೌದೇನೆ ಉಮಾ ಎನ್ನುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ. ಶುದ್ಧ ಧನ್ಯಾಸಿ ರಾಗ ಆದಿತಾಳದಲ್ಲಿರುವಂತಹ ಮಾನಸಿ ಪ್ರಸಾದ್ ಅವರ ದನಿ ನೀಡಿರುವಂತಹ ಹಾಡು. ವಿಷ್ಣುಪ್ರಿಯ, ಬಾನವಿ ಕೃಷ್ಣ, ನಿಶಿ, ಲಾಸ್ಯ, ಅವನಿ ಹಾಗೂ ವೈಭವಿ ಲಕ್ಷ್ಮಿ ಅವರಿಂದ ಪ್ರಸ್ತುತಿ.
ತಾಯಿ ನಾನಾಗಿಹ ತಪ್ಪಿಗೆ ಸಹಿಸಬೇಕೆ ಅವಮಾನವನ್ನು ನಿನ್ನ ತಾಯಿ ನಾನಾಗಿಹ ತಪ್ಪಿಗೆ ಸಹಿಸಬೇಕೆ ಅವಮಾನವನ್ನು ಆ ಆ ಆ ಆ ನಿನ್ನ ತಾಯಿ ನಾನಾಗಿಹ ತಪ್ಪಿಗೆ ಸಹಿಸಬೇಕೆ ಅವಮಾನವನ್ನು ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಮನೆಯೊಳಿಲ್ಲ ಉಮೆ ಮನೆಯೊಳಿಲ್ಲ ಉಮೆ ಎನ್ನುವೆನು ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಮನೆಯೊಳಿಲ್ಲ ಉಮೆ ಎನ್ನುವೆನು ಮನೆಯೊಳಿಲ್ಲ ಉಮೆ ಎನ್ನುವೆನು ಮನೆಯೊಳಿಲ್ಲ ಉಮೆ ಎನ್ನುವೆನು. ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ನಟನವಾಡಿದಳು ತರುಣಿ. ಡಿ ವಿ ಜಿಯವರ ವಿಶೇಷವಾದ ಶೃಂಗಾರ ಗೀತೆಗಳಲ್ಲಿ ಒಂದಾದ ಅಂತಃಪುರ ಗೀತೆಗಳು 59 ಗೀತೆಗಳ ಸಂಕಲನ. ಹೊಯ್ಸಳ ಶಿಲ್ಪದ ಶಿಲಾಬಾಲಿಕೆಯರನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ರಚಿಸಲ್ಪಟ್ಟಂತಹ ಕವನ ಸಂಕಲನ ಅಂತಃಪುರ ಗೀತೆಗಳು. ಇದರಿಂದ ಆಯ್ದಂತಹ ಒಂದು ನೃತ್ಯ ನಟನವಾಡಿದಳು ತರುಣಿ. ಶಿಲಾಬಾಲಿಕೆ ಕೊರವಂಜಿಯ ಕೈಯಲ್ಲಿ ಬಲಗೈಯಲ್ಲಿ ಡಮರು, ಎಡಗೈಯಲ್ಲಿ ಚಿಟಿಕೆ ತಾಳಗಳನ್ನು ಹಿಡಿದು ನರ್ತಿಸುವ ಮೂಲಕ ಚೆನ್ನಕೇಶವನೆದುರು ಪ್ರೇಮ ನಿವೇದನೆಗಾಗಿ ಹಂಬಲಿಸುತ್ತಾಳೆ. ಅವಳನ್ನು ವರ್ಣಿಸುವ ಪ್ರೇಮ ಸಂಗೀತ ನಟನವಾಡಿದಳು ತರುಣಿ ನಟನವಾಡಿದಳು. ಸ್ಮರಣಗುಟ್ಟ ಮನದೊಳಿಟ್ಟು ನಟನವಾಡಿದಳು. ಆಧುನಿಕ ಭಗವದ್ಗೀತೆ ಎನಿಸಿಕೊಂಡ ಕಗ್ಗದ ಕರ್ತೃ ಯಾವ ಕಾಲಕ್ಕೂ ಪ್ರಸ್ತುತವಾಗುವ ಡಿ ವಿ ಜಿಯವರ ಸಾಹಿತ್ಯದ ಸೊಗಸನ್ನು ನೃತ್ಯದೊಂದಿಗೆ ಸವಿಯುವ ಈ ಸಂದರ್ಭಕ್ಕಾಗಿ ಆಗಮಿಸಿರುವ ತಮ್ಮೆಲ್ಲರನ್ನ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಕನ್ನಡ ನಾಡಿನ ಶ್ರೀಮಂತ ಶಿಲ್ಪಕಲೆಗೆ ಶಿಲಾಬಾಲಿಕೆಯರ ಹೆಸರು ಕೊಟ್ಟು ಪಾತ್ರಗಳಾಗಿ ನಿರೂಪಿಸಿ ಕಾವ್ಯ ಕನ್ನಿಕೆಯರನ್ನು ಮಾತನಾಡಿಸಿದಂತಹ ಕೀರ್ತಿ ಕವಿ ಡಿ ವಿ ಜಿಯವರದು. ಅಭಿನಯ ಚತುರೆ ಕೊರವಂಜಿಯು ಡಮರು ಡಮರೆಣೆ ಚಿಟಿಕೆ ತಾಳ ಚಟ ಚಟವೆನೆ ಕುಲುಕಿ ಬಳುಕಿ ಬಳ್ಳಿಯೊಡನೆ ಒಲಿದು ನಲಿದು ಮಣಿವಲಲನೆ ನಟನವಾಡಿದಳ್ ತರುಣಿ ನಟನವಾಡಿದಳ್. ಪ್ರಸ್ತುತಪಡಿಸಲಿದ್ದಾರೆ ವಿದುಷಿ ಶ್ರೀಮತಿ ಪ್ರೀತಿಕಲಾ ದೀಪಕ್, ವಿದುಷಿ ಶ್ರೀಮತಿ ಸೌಜನ್ಯ ಪಡ್ವೆಟ್ನಾಯ, ವಿದುಷಿ ಅಪೂರ್ಯ ಗೌರಿ ದೇವಸ್ಯ, ಪ್ರಣಮ್ಯ, ಅಕ್ಷತಾ ಹಾಗೂ ವಿಭಾಶ್ರೀ ಇವರು. ಹಾಗೂ ಸ್ವಾತಿ ಎಂ ಇವರು. ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರ ಸಾಂಸ್ಕೃತಿಕ ಸೇವೆಯನ್ನು ನಾವೆಲ್ಲರೂ ಕಣ್ಣಾರೆ ಕಂಡವರು. ತಮ್ಮ ಮನೆ ಕಲಾಶ್ರಯದಲ್ಲಿ ವಿದ್ವಾನ್ ಶ್ರೀ ಬಿ ದೀಪಕ್ ಕುಮಾರ್ ಇವರು ನೃತ್ಯಾಂತರಂಗ ಎನ್ನುವ ಸರಣಿಯ ಮೂಲಕ ಸುಮಾರು 105ಕ್ಕಿಂತಲೂ ಹೆಚ್ಚು ನಾಡಿನ ಕಲಾವಿದರನ್ನು ವೇದಿಕೆಗೆ ತಂದವರು. ಈ ಮೂಲಕ ಆಪ್ತ ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವೆಲ್ಲರೂ ಇಲ್ಲಿ ನೋಡ್ತಾ ಇರುವ ಹಾಗೆ ವೇದಿಕೆ ಮೇಲೆ ಇದೆ, ನಾವೆಲ್ಲರೂ ಸ್ವಲ್ಪ ದೂರದಿಂದ ನಿಂತ್ಕೊಂಡು ಈ ಸವಿಯನ್ನು ಸವಿಸ್ತಿದ್ದೇವೆ. ನೀವು ಕಲಾಶ್ರಯದ ಮನೆಗೊಮ್ಮೆ ಭೇಟಿ ಕೊಡಬೇಕು. ಅಲ್ಲಿ ಒಂದು ಪೂರ್ತಿ ಮನೆಯ ಜಗಲಿ, ಮನೆಯ ಹಾಲ್, ನೆಲದಲ್ಲಿ ಈ ಮ್ಯಾಟ್ ಹಾಕಿ ನಾವೆಲ್ಲರೂ ಹತ್ತಿರ ಕೂತ್ಕೊಂಡು ಅತ್ಯಂತ ಹತ್ತಿರದಿಂದ ಕಲಾವಿದರನ್ನು ಸವಿಯುವಂಥದ್ದು. ಅದೊಂದು ಬಹಳಷ್ಟು ಪ್ರದರ್ಶನಗಳನ್ನು ನಾವೆಲ್ಲರೂ ಅರ್ತಿಕಜ ಸರ್ ಬಹಳಷ್ಟು ಸಂದರ್ಭಗಳಿಗೆ ಸಾಕ್ಷಿಯಾಗೋರು. ನಮ್ಮ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಪ್ರಸ್ತುತಿಗಳಿಗೆ ಕಲಾವಿದರನ್ನು ಕಾಣುವುದರ ಜೊತೆಗೆ ದೇವರ ದರ್ಶನವನ್ನು ಕೂಡ ನಾವು ಆ ಮೂಲಕ ಪಡೆಯುವಂತಹ, ಅಂದರೆ ಕಲಾವಿದರ ಆ ಪ್ರದರ್ಶನದ ಶ್ರೇಷ್ಠತೆಯನ್ನು ಬಹಳ ಹತ್ತಿರದಿಂದ ಸವಿಯುವಂತಹ ವಿಶೇಷವಾದ ಒಂದು ಪರಿಕಲ್ಪನೆ ನೃತ್ಯಾಂತರಂಗ ಎನ್ನುವಂಥದ್ದು. ತಮ್ಮ ಸಂಸ್ಥೆಯ ಕಲಾವಿದರಲ್ಲದೆ ನಾಡಿನ ಶ್ರೇಷ್ಠ ಕಲಾವಿದರನ್ನು ಪುತ್ತೂರಿನ ಜನತೆಯ ಜೊತೆಗೆ ಸಂಸ್ಥೆಯ ಮಕ್ಕಳಿಗೆ ಪರಿಚಯಿಸಬೇಕೆನ್ನುವಂತಹ ಮಹದಾಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ನಮ್ಮ ತಾಲೂಕಿನಾದ್ಯಂತ ಸುಮಾರು 8ಕ್ಕಿಂತಲೂ ಹೆಚ್ಚು ಶಾಖೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕವಾಗಿ ಪರಿಚಯಿಸ್ತಾ ಇದ್ದಾರೆ. ಕೇವಲ ಭರತನಾಟ್ಯವನ್ನು ಶಾಸ್ತ್ರ ಮೂಲಕ ಕಲಿತರೆ ಸಾಕಾಗುವುದಿಲ್ಲ. ಮಕ್ಕಳಿಗೆ ನಮ್ಮ ಸನಾತನ ಸಂಸ್ಕೃತಿಯ
ಸೊಗಡನ್ನು ಕೂಡ ಪರಿಚಯಿಸುವಂತಹ ಕೆಲಸ ಈ ಸಂಸ್ಥೆಯ ಮೂಲಕ ನಡೀತಾ ಇರುವಂಥದ್ದು. ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸುವ ರಾಯಭಾರಿಗಳನ್ನು ಸೃಷ್ಟಿ ಮಾಡಿಸುವಂತಹ ಕೆಲಸವನ್ನು ಕೂಡ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಮಾಡ್ತಾ ಇದೆ. ದಿವಂಗತ ಶ್ರೀ ಭವಾನಿ ಶಂಕರ್ ಅವರ ಮೂಲಕ ನಾಡಿನ ಜನತೆಗೆ ಶ್ರೇಷ್ಠ ಕಲಾವಿದರಾದ ವಿದ್ವಾನ್ ಬಿ ದೀಪಕ್ ಕುಮಾರ್ ಇವರನ್ನು ಪರಿಚಯಿಸಿ ಹೊರದೇಶಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದಂತಹ ಬಹಳಷ್ಟು ಮೇಲ್ಮಟ್ಟದ ಪ್ರಬುದ್ಧತೆಯನ್ನು ತೋರಿಸಿ ಪ್ರಸ್ತುತಿಯನ್ನು ನೀಡುತ್ತಿರುವಂತಹ ಸಂಸ್ಥೆ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ. ಇವತ್ತು ನಾವು ನೋಡಿರುವಂತಹ ಮತ್ತು ಮುಂದೆ ನೋಡಲಿರುವಂತಹ ಎಲ್ಲ ರಚನೆಗಳು ಕೂಡ ಕನ್ನಡ ಕವಿಗಳ ರಚನೆಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದಾರೆ. ನಾವು ತಿಳ್ಕೊಂಡಿರುವುದು ಭರತನಾಟ್ಯ ಅಂತ ಹೇಳಿದರೆ ಶಾಸ್ತ್ರೀಯವಾಗಿ ರಚಿಸಲ್ಪಟ್ಟಿರುವಂತಹ ಪ್ರದರ್ಶನಗಳು ಮಾತ್ರ ಅಂತ. ಬಹುಶಃ ಇಲ್ಲಿಯ ಈ ಪ್ರಬುದ್ಧ ಪ್ರಸ್ತುತಿಗಳನ್ನು ನೋಡಿದಾಗ ನಮಗೆ ಅನ್ನಿಸ್ತದೆ ಕನ್ನಡದ ಹಾಡುಗಳನ್ನು ಶಾಸ್ತ್ರಕ್ಕೆ ಒಳಪಡಿಸಿ ಇಷ್ಟೊಂದು ಪ್ರಬುದ್ಧವಾಗಿ ಪ್ರಸ್ತುತಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇದೀಗ ಪ್ರಸ್ತುತಿ DVಜಿಯವರ ಪ್ರಸಿದ್ಧವಾದ ಅಂತಃಪುರ ಗೀತೆಗಳಲ್ಲಿ ಆಯ್ದುಕೊಂಡಂತಹ ಕೊರವಂಜಿ ನೃತ್ಯ. ಕೊರವಂಜಿಯ ಮೂಲಕ ಶಿಲಾಬಾಲಿಕೆಯನ್ನು ನಿರೂಪಿಸುವಂತಹ ನಟನವಾಡಿದಳು ತರುಣಿ ನಟನವಾಡಿದಳು. ಕೊರವಂಜಿಯ ವೇಷದಿ ಬಂದೊಡದೆ ಕೊರವಂಜಿಯ ವೇಷದಿ ಬಂದೊಡದೆ ಶರದೈಂದವ ಹಾಸವ ಮುಚ್ಚಿಹೆಯೇ ಶರದೈಂದವ ಹಾಸವ ಮುಚ್ಚಿಹೆಯೇ ಕರದೊಳ್ಡಮರೇ ಚಿಡಿತಾಳಗಳೇ ಕರದೊಳ್ಡಮರೇ ಚಿಡಿತಾಳಗಳೇ ಸ್ಮರ ಕೀರ್ತನೆಗೀ ಕರಣಂ ಸರಿಯೇ ಸ್ಮರ ಕೀರ್ತನೆಗೀ ಕರಣಂ ಸರಿಯೇ.
ತಕ ತದ್ಧಿಂ ತರಕೆಡದಂ ತ ತತ್ರಿ ತಕ್ಕ ತ ಧಣ್ಣ ತಕ್ಕ ತ ಝುಣ್ಣು ತಕ್ಕ ತಡಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತಕ್ಕ ತರ್ರಿ ತಕ್ಕ ತಕ್ಕ ಧಣ್ಣ ತಕ್ಕ ತಕ್ಕ ಝುಣ್ಣು ತಕ್ಕ ತಡಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತ ತರ್ರಿ ತಕ್ಕ ತಡಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತಕ್ಕ ತರ್ರಿ ತಕ್ಕ ತಡಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತರ್ರಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ಝುಣ್ಣು ತಕ್ಕ ಧಿಮ್ಮಿ ತಕ್ಕ ಕಿಟ ತಕ್ಕ ಧಿರ್ಗಡ ಧಿರ್ಗಡ ದಿತ್ತ ಧಿರ್ಗಡ ದಿತ್ತ ಧಿರ್ಗಡ ಧಿಂಗಿಣ್ಣ ತುಂತ ಧಿರ್ಗಡ ಧಿರ್ಗಡ ದಿತ್ತ ಧಿರ್ಗಡ ದಿತ್ತ ಧಿರ್ಗಡ ಧಿಂಗಿಣ್ಣ ತುಂತ ಧಿಂಗಿಣ್ಣ ತುಂತ ಧಿರ್ಗಡ ಧಿರ್ಗಡ ದಿತ್ತ ಧಿರ್ಗಡ ದಿತ್ತ ಧಿರ್ಗಡ ಧಿತ ಧಿಂಗಿಣ್ಣ ತುಂತ ಕಥಿ ಧಿಂಗಿಣ್ಣ ತುಂಕಡ ಕಥಿ ಧಿಂಗಿಣ್ಣ ತುಂತ ಢಮರುಢಣ ರುಢಣ್ ಢಣರೆನೆ ಚಿಟಿಕೆ ತಾಳ ಚಟ ಚಟವೆನೆ ಢಮರುಢಣ ರುಢಣ್ ಢಣರೆನೆ ಚಿಟಿಕೆ ತಾಳ ಚಟ ಚಟವೆನೆ ಉಲುಕಿ ಬಳುಕಿ ಬಳ್ಳಿಯೊಡನೆ ಒಲಿದು ನಲಿದು ಕುಣಿದು ಲಲನೆ ನಟನವ ಹಾಡಿದಳು ಉಲುಕಿ ಬಳುಕಿ ಬಳ್ಳಿಯೊಡನೆ ಒಲಿದು ನಲಿದು ಕುಣಿದು ಲಲನೆ ನಟನವ ಹಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ಕಡು ಮುಖಾಭಿನಯಗಳಿಂದೆ ನಟನವಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ತ ಕಿಡ ತಕ ತಕ ತರಿ ತರಿ ಝುಣ್ಣು ತಕ ಧಿಂ ತಕ ಝುಣ್ಣು ತಕ ಧಿಂ ಝುಣ್ಣು ತಕ ಧಿಂ ತಕ ಧಿಂ ತ ತರಿ ಕಿಡ ಧಿಂ ತತ್ತ ತರಿ ಕಿಡ ತಕ ಧಿಂ ತತ್ತ ತ ತಕ ತರಿ ಕಿಡ ತಕ ಧಿಂ ತರಿ ಕಿಡ ತಕ ಧಿಂ ತದ್ಧಿಂ ತದಿಂಗಿಡ ತರಿ ಕಿಡ ತಕ ಧಿಂ ತದ್ಧಿಂ ತದಿಂಗಿಡ ತ ತದಿಂಗಿಡ ತ ತರಿಂಗಿಡ ತ ತರಿಂಗಿಡ ತ ಧಿಂಗಿಡ ತುಂ ತದ್ಧಿಂಗಿಡ ತುಂ ಕಿಡ ತಕ ತರಿ ಕಿಡ ತುಂ ಈಶತಾಂಡವದಲ್ಲಿ ಒಮ್ಮೆ ರಾಸರಭಸದಿಂದಲೊಮ್ಮೆ ಈಶತಾಂಡವದಲ್ಲಿ ಒಮ್ಮೆ ರಾಸರಭಸದಿಂದಲೊಮ್ಮೆ ಆಶೆ ನೋಟದಿಂದಲೊಮ್ಮೆ ಕೇಶವೇಷದಾಸಿವಳು ನಟನವಾಡಿದಳು ಆಶೆ ನೋಟದಿಂದಲೊಮ್ಮೆ ಕೇಶವೇಷದಾಸಿವಳು ನಟನವಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ಕಡು ಮುಖಾಭಿನಯಗಳಿಂದೆ ನಟನವಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ನಟನವಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ತರುಣಿ ನಟನವಾಡಿದಳು ಧನ್ಯವಾದಗಳು. ಕೊನೆಯ ಪ್ರಸ್ತುತಿ ರಸಋಷಿ ಕುವೆಂಪು ಅವರ ರಚನೆ ಜೈ ಭಾರತ ಜನನಿಯ ತನುಜಾತೆ. ಈ ಗೀತೆಯನ್ನು ಕರ್ನಾಟಕದ ನಾಡಗೀತೆಯನ್ನಾಗಿ ಕರ್ನಾಟಕ ಸರ್ಕಾರ ಘೋಷಿಸಿದೆ. ಕೆ.ವಿ. ಪುಟ್ಟಪ್ಪ ಅವರ ಈ ಪದ್ಯವನ್ನು 1924ರಲ್ಲಿ ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮದಡಿ ಬರೆದರು. 2004ರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವದ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಈ ಗೀತೆಯನ್ನು ಅಧಿಕೃತ ನಾಡಗೀತೆಯನ್ನಾಗಿ ಮಾಡಲು ನಿರ್ಧರಿಸಿತು.
ರಾಷ್ಟ್ರಕವಿ ಕುವೆಂಪು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ಕವನವು ಅವರ ಕೈಯಲ್ಲೇ ಮುಂದೆ ಸಣ್ಣಪುಟ್ಟ ಮಾರ್ಪಾಟುಗಳನ್ನು ಪಡೆಯಿತು. 2004 ಜನವರಿ 6ರಂದು ಕರ್ನಾಟಕ ಸರ್ಕಾರ ಅದನ್ನು ನಾಡಗೀತೆಯನ್ನಾಗಿ ಗೌರವಿಸಿ ಅದಕ್ಕೊಂದು ವಿಶೇಷ ಸ್ಥಾನವನ್ನು ನೀಡಿದೆ. ಇಲ್ಲಿ ಪ್ರಸ್ತುತಪಡಿಸಲಿರುವಂತಹ ಈ ನಾಡಗೀತೆಯನ್ನಾಗಿ ಘೋಷಿಸುವ ಮೊದಲೇ ನೃತ್ಯ ಸಂಯೋಜನೆಯನ್ನು ವಿದ್ವಾನ್ ಶ್ರೀ ಬಿ ದೀಪಕ್ ಕುಮಾರ್ ಇವರು ಮಾಡಿರ್ತಾರೆ. ಕರ್ನಾಟಕದ ಖ್ಯಾತ ಗಾಯಕರಾದ ಶ್ರೀ PB ಶ್ರೀನಿವಾಸ್ ಅವರ ಹಾಡಿನ ದಾಟಿಯಲ್ಲಿ ಇರುವಂತಹ ಹಾಡು ಕಲ್ಯಾಣಿ ರಾಗದಲ್ಲಿದೆ. ಆರಂಭದಲ್ಲಿ ನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ವರ್ಣಿಸುತ್ತಾ ನಾಡಿನ ಸಂಕೇತವಾದ ಧ್ವಜಕ್ಕೆ ನಮನಗಳನ್ನು ಸಲ್ಲಿಸಿ ಆ ಬಳಿಕ ನೃತ್ಯ ನಮನವನ್ನು ಸಲ್ಲಿಸುವ ಮೂಲಕ ಕನ್ನಡ ಮಾತೆಯನ್ನು ವಂದಿಸುವಂತಹ ವಿಶಿಷ್ಟವಾದ ಸುಂದರವಾದ ನೃತ್ಯ ಸಂಯೋಜನೆ ಪ್ರಸ್ತುತಪಡಿಸಲಿದ್ದಾರೆ ವಿದ್ವಾನ್ ಶ್ರೀ ಬಿ ದೀಪಕ್ ಕುಮಾರ್, ವಿದ್ವಾನ್ ಶ್ರೀ ಬಿ ಗಿರೀಶ್ ಕುಮಾರ್, ವಿದುಷಿ ಶ್ರೀಮತಿ ಪ್ರೀತಿಕಲಾ ದೀಪಕ್, ವಿದುಷಿ ಅಪೂರ್ವ ಗೌರಿ ದೇವಸ್ಯ, ವಿದುಷಿ ಸೌಜನ್ಯ ಪಡ್ವೆಟ್ನಾಯ, ಪ್ರಣಮ್ಯ ಹಾಗೂ ವಿಭಾಶ್ರೀ ಇವರು. ಆರು ಕನ್ನಡದ ಹಾಡುಗಳ ಮೂಲಕ ಕಾರಂತರ ಜನ್ಮದಿನದ ಈ ನೆನಪನ್ನು ಅವಿಸ್ಮರಣೀಯವಾಗಿಸಿದಂತಹ ಈ ಕ್ಷಣಗಳನ್ನು ಭಗವಂತ ನಮಗೆ ಒದಗಿಸಿದ್ದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಎಂದೆಂದಿಗೂ ಮರೆಯದ ಕಾರಂತಜ್ಜ ನಡೆದಾಡಿದ ಭೂಮಿಯನ್ನು ಸ್ಪರ್ಶ ಮಾಡುವಂತಹ ಭಾಗ್ಯವನ್ನು ಪಡೆದ ನಾವೆಲ್ಲರೂ ಕೂಡ ನಿಜಕ್ಕೂ ಪುಣ್ಯವಂತರು. ಹತ್ತಿರದಲ್ಲೇ ಪುತ್ತೂರಿನ ಬಾಲವನ ಇದ್ದರು. ಜ್ಞಾನಪೀಠವನ್ನು ನೋಡುವಂತಹ ಅವಕಾಶ ಇವತ್ತು ನಮಗೆ ಇದೆ. ಮಕ್ಕಳು ಹೇಗೆ ಬೆಳೀತಾರೆ ಅಂತ, ಯಾರ ಜೊತೆಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ, ಯಾರನ್ನು ನೋಡಬೇಕು ಅನ್ನೋದು ಮುಖ್ಯ ಆಗ್ತದೆ. ಮಕ್ಕಳನ್ನು ದೊಡ್ಡವರ ಬಳಿಗೆ ಕರೆದುಕೊಂಡು ಹೋಗುವ, ಇಲ್ಲಿ ನಮ್ಮ ಮುಂದೆ ಬಹಳಷ್ಟು ಹಿರಿಯರು ಬಹಳಷ್ಟು ಸಾಧಕರು ಕೂತಿದ್ದಾರೆ. ಇಲ್ಲಿ ಬಂದಿರುವಂತಹ ತಾಯಂದಿರಲ್ಲಿ ಒಂದು ಪ್ರೀತಿಯ ವಿನಂತಿ, ಕಾರ್ಯಕ್ರಮ ಮುಗಿದ ಬಳಿಕವಾದರೂ ಇಲ್ಲಿರುವಂತಹ ಅನೇಕ ಸಾಧಕ ಹಿರಿಯರನ್ನು ಮಾತನಾಡಿಸುವ ಒಂದು ಹೆಸರು ಹೇಳಿ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದರೆ ಈ ಕೊಂಡಿ ಮತ್ತೆ ಮುಂದುವರಿತದೆ ಅಂತ. ಇವತ್ತು ನಾವು ಕಾರಂತಜ್ಜನನ್ನು ಸ್ಮರಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಮ್ಮ ಹಿರಿಯರು ಅರ್ತಿಕಜ್ಜ ಸರ್ ಇರ್ಬೋದು, ಮಾಧವ ಭಟ್ ಸರ್ ಇರ್ಬೋದು, ತಾಳ್ತಜ್ಜ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ನೆಲದಿಂದ ಹುಟ್ಟಿ ಪುತ್ತೂರಿನ ಹೆಸರನ್ನು ಹತ್ತೂರಿಗೆ ಪಸರಿಸುತ್ತಾ ಶ್ರೇಷ್ಠವಾದ ಕನ್ನಡವನ್ನು ಮತ್ತಷ್ಟು ಪ್ರಬುದ್ಧವಾಗಿ ಕಟ್ಟಿಕೊಟ್ಟವರು. ಅವರ ಮಾತುಗಳನ್ನು ಕೇಳುವಂತಹ ಅವಕಾಶ ಎಲ್ಲಿಯಾದರೂ ಸಿಕ್ಕಿರ ದಯವಿಟ್ಟು ನಮ್ಮ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು, ಅವರ ಮನೆಗಾದರೂ ಒಮ್ಮೆ ಭೇಟಿ ಮಾಡಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ. ನೀವು ಗೋಪಡ್ಕರ್ ಅನ್ನುವ ಒಬ್ಬರು ಸರ್, ಗೋಪಡ್ಕರ್ ಸರ್ ಹೆಸರು ಕೇಳಿರ್ಬೋದು. ಅವರು ಬಹಳಷ್ಟು ಚಂದ ಹೇಳ್ತಾರೆ, ಮಕ್ಕಳು ಯಾರ ಜೊತೆಗಿದ್ರೆ ಒಳ್ಳೆಯದು ಅಂತ. ಮಕ್ಕಳು ಇಂತಹ ನೃತ್ಯ ಕಲೆಯನ್ನು ನೋಡಿದರೆ ಒಳ್ಳೆಯದು. ಮಕ್ಕಳು ಕನ್ನಡವನ್ನು ಸ್ಪಷ್ಟವಾಗಿ ಕಟ್ಟಿಕೊಡುವಂತಹ, ಕಣ್ಣಿಗೆ ನಮ್ಮ ಕಿವಿಗೆ ಉಣಬಡಿಸುವಂತಹ ಶ್ರೇಷ್ಠವಾದ ನಮ್ಮ ಪುತ್ತೂರಿನ ಹಿರಿಯರನ್ನು ನೋಡುವಂತಹ ಭಾಗ್ಯವನ್ನು ಒದಗಿಸುವ ಒಂದು ದಿನವನ್ನು ನಮ್ಮ ಮಕ್ಕಳಿಗೋಸ್ಕರ ಈ ನಮ್ಮ ಹಿರಿಯರ ಜೊತೆಗೆ ಸಂವಾದಿಸುವಂತಹ ಅವಕಾಶವನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಒಂದಷ್ಟು ಆದರ್ಶಗಳು ಸಿಗ್ತವೆ ಅಂತ. ಕೇವಲ ಭಾಷಣ, ಉಪದೇಶ, ಬೋಧನೆ, ಸಲಹೆಗಳಿಗಷ್ಟೇ ಸೀಮಿತವಾಗಿರುವಂತಹ ಭಾಷಣಗಳಿಗೆ ನಾವು ಹೋಗಿ ಬರುವುದಲ್ಲ, ಅವರನ್ನು ಮುಟ್ಟುವಂತಹ ಕೆಲಸವನ್ನು ನಮ್ಮ ಮಕ್ಕಳಿಗೆ ನಾವು ಮಾಡಬೇಕಾದ್ದು. ಬಹಳಷ್ಟು ಸಲ ನಾವು ಮಕ್ಕಳನ್ನು ದೂರ್ತೇವೆ, ಮಕ್ಕಳು ಸರಿ ಇಲ್ಲ ಅಂತ. ಮಕ್ಕಳೆಲ್ಲರೂ ಕೂಡ ಸರಿ ಇದ್ದಾರೆ, ಮಕ್ಕಳೆಲ್ಲರೂ ಕೂಡ ದೇವರ ಸಮಾನ. ಅವರು ಸರಿ ಇರಬೇಕಾದವರು. ನಾವು ಎಲ್ಲಿಗೆ ಕರ್ಕೊಂಡು ಹೋಗ್ತೇವೆ, ಯಾರ ಜೊತೆ ಇರ್ತೇವೆ, ಯಾರನ್ನು ಪರಿಚಯಿಸ್ತೇವೆ ಅನ್ನೋದರ ಮೂಲಕ ಮಕ್ಕಳು ಮತ್ತೆ ಇದೇ ವೇದಿಕೆಯ ಮೂಲಕ ನಮ್ಮ ಮಕ್ಕಳು ಮುಂದೆ ಇಲ್ಲಿ ಎದುರು ಸಾಲಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನು ಸೃಷ್ಟಿಸಬೇಕಾದವರು ಮಕ್ಕಳ ಪೋಷಕರಾದ ನಾವೆಲ್ಲರೂ ಕೂಡ. ಹಾಗಾಗಿ ಇಂತಹ ಒಂದು ಸುಂದರವಾದ ಅಪೂರ್ವವಾದ ವೇದಿಕೆಯನ್ನು ಏರುವಂತಹ ಕಲಾವಿದರು ಕೂಡ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು. ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಫಿಲಮ್ ಸ್ಟಾರ್ಗಳು ಬಂದರೆ ಅವರನ್ನು ಬಹಳ ಬೆರವುಗಣ್ಣಿಂದ ನೋಡ್ತೇವೆ, ಅವರು ಮುಟ್ಟಿದ್ರೆ ಬಹಳಷ್ಟು ನಾವು ಪುಳಕಗೊಳ್ತೇವೆ. ಅದಷ್ಟೇ ಅಲ್ಲ, ಅಲ್ಲಿಗಷ್ಟೆಲ್ಲ ಸೀಮಿತ ನಮ್ಮ ಅಭಿಮಾನ. ಇಲ್ಲಿ ಬರ್ನಿ ಒಮ್ಮೆ ಅಂತ ಕಾರಂತಜ್ಜನನ್ನು ಅಲ್ಲಿಗೆ ಹೋಗಿ ಪರಿಚಯಿಸುವ, ಜ್ಞಾನಪೀಠವನ್ನು ಮಕ್ಕಳಿಗೆ ಏನು ಅಂತ ಹೇಳಲಿಕ್ಕೆ ಅವಕಾಶ ಇವತ್ತು ಒಂದು ದಿನ ಇದೆ, ತೋರಿಸಲಿಕ್ಕೆ ಅವಕಾಶ ಇದೆ. ಮತ್ತೊಮ್ಮೆ ಕಾರಂತಜ್ಜನ ಜನ್ಮದಿನದ ಈ ಪುಣ್ಯ ದಿನದಂದು ಇಲ್ಲಿ ನೆರೆದಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ವಂದಿಸ್ತಾ ಕೊನೆಯ ಪ್ರಸ್ತುತಿ ನಾಡಗೀತೆಯೊಂದಿಗೆ
ನಮ್ಮ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಬಳಗದಿಂದ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಜಯ ಹೇ 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 ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಗ ದಿವ್ಯಾರಣ್ಯ ಶಂಕರರ ಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಗ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುನ್ನ ಪಂಪಲ ಕುಮಿಪತಿ ಜನ್ನ ಕಬ್ಬಿಗರುದಿಸಿದ ಮಂಗಳದ
ಧಾಮ ಕವಿ ಕೋಗಿಲೆಗಳ ಪುಣ್ಯಧಾಮ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಳಿದ ನಾಡೇ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಶರಾವತಿ ತುಂಗ ಕಾವೇರಿಯವರ ಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಗ ಕನ್ನಡ ತಾಯಿಯ ಮಕ್ಕಳ ಕೇಗ ಭಾರತ ಜನಯೇ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಂದೆಂದಿಗೂ ಅಭಿಮಾನ ಉಕ್ಕಿಸುವಂತಹ ಹಾಡನ್ನು ಇನ್ನಷ್ಟು ವೈಭವವಾಗಿ ಕಟ್ಟಿಕೊಟ್ಟಂತಹ ವಿದ್ವಾನ್ ಶ್ರೀ ದೀಪಕ್ ಕುಮಾರ್ ಮತ್ತು ಬಳಗಕ್ಕೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ನೃತ್ಯಾಂಜಲಿಯನ್ನು ಕಣ್ತುಂಬಿಕೊಂಡಂತಹ ಎಲ್ಲ ಮನಸ್ಸುಗಳಿಗೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪರವಾಗಿ ಆಂತರ್ಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಇಂದಿನ ಕಲಾವಿದರ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ವಿದುಷಿ ಶ್ರೀಮತಿ ಪ್ರೀತಿ ಕಲಾ, ನಮ್ಮ ಸಂಸ್ಥೆಯ ಸಂಗೀತ ನಿರ್ದೇಶಕಿ. ವಿದ್ವಾನ್ ಗಿರೀಶ್ ಕುಮಾರ್, ನಮ್ಮ ಸಂಸ್ಥೆಯ ಸಹಾಯಕ ನೃತ್ಯ ಶಿಕ್ಷಕರು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ವಿದುಷಿ ಶ್ರೀಮತಿ ಸೌಜನ್ಯ ಪಡ್ವೆಟ್ನಾಯ. ಮತ್ತೋರ್ವ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಅಪೂರ್ವ ಗೌರಿ ದೇವಸ್ಯ. ಈಕೆ ನಮ್ಮ ಕಾವು ಶಾಖೆಯ ನೃತ್ಯ ಶಿಕ್ಷಕಿಯಾಗಿರುತ್ತಾರೆ. ಕುಮಾರಿ ಪ್ರಣಮ್ಯ, ಕುಮಾರಿ ವಿಭಾಶ್ರೀ. ಅಲ್ಲದೆ ಮತ್ತೋರ್ವ ಹಿರಿಯ ವಿದ್ಯಾರ್ಥಿನಿ ಕಾವು ಶಾಖೆಯ ಸಹ ಶಿಕ್ಷಕಿ ಶ್ರೀಮತಿ ಅಕ್ಷತಾ ಕೆ. ನಮ್ಮ ಮತ್ತೋರ್ವ ಸಂಸ್ಥೆ ಶಿವಗಾಮಿ ನೃತ್ಯಾಲಯ ಬನ್ನೂರು, ಇದರ ನೃತ್ಯ ನಿರ್ದೇಶಕಿ ಕುಮಾರಿ ಸ್ವಾತಿ ಎನ್ ವಿ. ಅಲ್ಲದೆ ಮತ್ತೊಂದು ತಂಡದ ಪುಟಾಣಿ ಕಲಾವಿದರು ಕುಮಾರಿ ವಿಷ್ಣುಪ್ರಿಯ, ಕುಮಾರಿ ಭಾನವಿ ಕೃಷ್ಣ, ಕುಮಾರಿ ಲಾಸ್ಯ ಎನ್ ವಿ, ಕುಮಾರಿ ನಿಶಿ, ಅವನಿ ವೈ ಹಾಗೂ ವೈಭವಿ ಲಕ್ಷ್ಮಿ. ನಮ್ಮೊಂದಿಗೆ ಸಹಕಾರ ನೀಡಿದರು ನಮ್ಮ ಸಂಸ್ಥೆಯ ಸಂಚಾಲಕಿಯಾದಂತಹ ಶ್ರೀಮತಿ ಶಶಿಪ್ರಭಾ ಇವರು. ಮತ್ತೊಮ್ಮೆ ನಾನು ದೀಪಕ್ ಕುಮಾರ್ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಸದಾ ಸ್ಮರಿಸುತ್ತಾ ಈ ಒಂದು ಕಾರಂತರ ಪುಣ್ಯ ಸ್ಮರಣೆಯ ಸಮಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ, ನೃತ್ಯಕ್ಕೆ ಎಷ್ಟೊಂದು ಅದು ಹೊಂದಿಕೆ ಆಗುತ್ತದೆ, ಪ್ರಸ್ತುತಿ ಆಗುತ್ತದೆ ಎಂಬ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ.
ನಿಮ್ಮೆಲ್ಲರ ಆಶೀರ್ವಾದವನ್ನು ಸದಾ ನಿರೀಕ್ಷಿಸುತ್ತೇವೆ. ನಮಸ್ಕಾರ. ಎಲ್ಲರಿಗೂ ವಂದನೆಗಳು. ಈ ತನಕ ಈ ಬೆಳಗ್ಗಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು, ದೀಪಕ್ ಕುಮಾರ್ ಮತ್ತು ಬಳಗದವರಿಂದ. ಇವರ ತಂದೆಯವರು ಭವಾನಿ ಶಂಕರ್ ಅವರು ಈ ಬಾಲವನದಲ್ಲಿ ಭಾಳಷ್ಟು ಹಿಂದಿಂದ ಕೆಲಸಗಳನ್ನು ಮಾಡಿದವರು. ಅವರನ್ನು ಸ್ಮರಿಸ್ತಾ ಇವರಿಗೆ ಸ್ಮರಣಿಕೆಯನ್ನು ನಾವು ಸಭಾ ಕಾರ್ಯಕ್ರಮ ನಂತರ ಅವರ ಅನುಮತಿಯನ್ನು ಕೊಡ್ತೇವೆ. ದಯವಿಟ್ಟು ಎಲ್ಲ ಮಕ್ಕಳು ಇರಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. MLA ಅವರು ಬರ್ತಾ ಇದ್ದಾರೆ, ಇನ್ನು 10 ನಿಮಿಷದಲ್ಲಿ ಮುಟ್ತಾರೆ. ತಕ್ಷಣ ಕಾರ್ಯಕ್ರಮ ಆರಂಭ ಆಗ್ತದೆ. ರಾಗದಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ ಸೇರಬೇಕು ಗೀತೆಗೆ ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ. ಶೃಂಗಗಿರಿಗಳ
ತುದಿಯಲಿ ಎಲ್ಲೋ ಒಂದೆಡೆ ಲಯವಿದೆ. ತಲುಪಬಹುದು ಅಲ್ಲಿಗೊಮ್ಮೆ, ತಲುಪಬಹುದು ಅಲ್ಲಿಗೊಮ್ಮೆ. ನಿರತ ಇದ್ದರೆ ಸಾಧನೆ. ಹಾಯಬೇಕು ಕೊರಳಿಗೆ, ರಾಗದಲೆಗೆ ಭಾವ ಬೆಸುಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ಸಪ್ತ ಸಾಗರದಾಳದಲ್ಲಿದೆ ನಾದ ಬಿಂದುವಿನಾಲಯ. ಸಪ್ತ ಸಾಗರದಾಳದಲ್ಲಿದೆ ನಾದ ಬಿಂದುವಿನಾಲಯ. ಈಜಿ ತಲುಪುವರೆಷ್ಟು ಮಂದಿ, ಈಜಿ ತಲುಪುವರೆಷ್ಟು ಮಂದಿ, ಪಡೆಯಲದರ ಸಿದ್ಧಿಯ. ರಾಗದಲೆಗೆ ಭಾವ ಬೆಸುಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ಶೃಂಗಗಿರಿಗಳ ತುತ್ತ ತುದಿಯಲಿ ಎಲ್ಲೋ ಒಂದೆಡೆ ಲಯವಿದೆ. ಶೃಂಗಗಿರಿಗಳ ತುತ್ತ ತುದಿಯಲಿ ಎಲ್ಲೋ ಒಂದೆಡೆ ಲಯವಿದೆ. ತಲುಪಬಹುದು ಅಲ್ಲಿಗೊಮ್ಮೆ, ತಲುಪಬಹುದು ಅಲ್ಲಿಗೊಮ್ಮೆ. ನಿರತ ಇದ್ದರೆ ಸಾಧನೆ. ರಾಗದಲೆಗೆ ಭಾವ ಬೆಸುಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. ದೇಹಿಯನ್ನುವ ಭಾವ ಬೇಕು ನಾದರಾಣಿಯ ಅಡಿಯೊಳು. ದೇಹಿ ಎನ್ನುವ ಭಾವ ಬೇಕು ನಾದರಾಣಿಯ ಅಡಿಯೋಳು. ಎಂದೋ ಒಮ್ಮೆ ಕರುಣೆ ಬಂದು, ಎಂದೋ ಒಮ್ಮೆ ಕರುಣೆ ಬಂದು, ಇನಿತೆ ಇನಿತು ಕೊಡುವಳು. ರಾಗದಲೆಗೆ ಭಾವ ಬೆಸುಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ, ಸೇರಬೇಕು ಗೀತೆಗೆ. जी हाँ
ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ. ಅದರೊಳು ಕರಗಲಾರಿನೇ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು. ಸೇರ
ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ঝাড়ুগড়া উপর
ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಗರಸಭೆ ಸರ್. ಶಿವಶಂಕರ್. ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್. ನಗರಸಭೆ ಪೌರಾಯುಕ್ತರಾಗಿರುವಂಥ ಮಧು ಎಸ್ ಮನೋಹರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಹಾಗೂ ನಗರಸಭೆ ಪೌರಾಯುಕ್ತರಾಗಿರುವಂಥ ಮಧು ಎಸ್ ಮನೋಹರ್ ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಆರಂಭಿಸ್ತಾ ಇದ್ದೇವೆ. ಶಾಲಿನಿ ಶೆಟ್ಟಿ ಮತ್ತು ಬಳಗದವರಿಂದ ಪ್ರಾರ್ಥನೆ. ಶಾಲಿನಿ ಶೆಟ್ಟಿ ಮತ್ತು ಬಳಗದವರಿಂದ. ವೇದವಾಣಿ ಪುಣ್ಯ ಜನನಿ ನಮೋ ಮಾತೆ ಭಾರತಿ. ವೇದವಾಣಿ ಪುಣ್ಯ ಜನನಿ ನಮೋ ಮಾತೆ ಭಾರತಿ. ನಮೋ ಮಾತೆ ಭಾರತಿ. ಶಿಲ್ಪಶಾಸ್ತ್ರ ಕಲ್ಪಶಾಸ್ತ್ರ ಸಾಮಗಾನ ವಿನೋದಿನಿ. ಶಿಲ್ಪಶಾಸ್ತ್ರ ಕಲ್ಪಶಾಸ್ತ್ರ ಸಾಮಗಾನ ವಿನೋದಿನಿ. ಗಾಯತ್ರಿ ಮಂತ್ರಮೂರ್ತಿ ಗಾಯತ್ರಿ ಮಂತ್ರಮೂರ್ತಿ ದೇವತಾನೇ ರಂಜನಿ. ವೇದವಾಣಿ ಪುಣ್ಯ ಜನನಿ ನಮೋ ಮಾತೆ ಭಾರತಿ. ನಮೋ ಮಾತೆ ಭಾರತಿ. ವಾಗೀಶ್ವರಿ ಮಹಾತಾಯೆ ವಾಗೀಶ್ವರಿ ಮಹಾತಾಯೆ ಮಹಾಲಕ್ಷ್ಮೀ ಸರಸ್ವತಿ. ವೇದವಾಣಿ ಪುಣ್ಯ ಜನನಿ ನಮೋ ಮಾತೆ ಭಾರತಿ. ನಮೋ ಮಾತೆ ಭಾರತಿ. ನಮೋ ಮಾತೆ ಭಾರತಿ. ಮುಂದೆ ನಾಡಗೀತೆ ಶುಭಾರಾವ್ ಮತ್ತು ಬಳಗದವರಿಂದ. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ
ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಗಿರೀಶ್ ನಂದನ್, ಮಾನ್ಯ ಸಹಾಯಕ ಆಯುಕ್ತರು, ಸದಸ್ಯ ಕಾರ್ಯದರ್ಶಿ ಬಾಲವನ ಅಭಿವೃದ್ಧಿ ಸಮಿತಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯರಿಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಬಾಲವನ ಸಮಿತಿ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು ಇದರ ವತಿಯಿಂದ ನಡೆಯುವ ಕಡಲತಡಿಯ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೋಟ ಶಿವರಾಮ ಕಾರಂತರ 122ನೇ ಜನ್ಮದಿನೋತ್ಸವದ ಮತ್ತು ಶ್ರೀ ಕೋಟ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ದಿವಂಗತ ಕುರುಂಜಿ ವೆಂಕಟರಮಣಗೌಡ ಸುಳ್ಯ ಇವರ ಶಾಶ್ವತ ಕೊಡುಗೆಯಲ್ಲಿ ಬಾಲವನ ಪ್ರಶಸ್ತಿಯನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಸಾಧಿಸಿದ ಸಾಧಕರನ್ನು ಗುರುತಿಸಿ ಗೌರವಿಸುವ ಸಂಪ್ರದಾಯ ಬಾಲವನದ ಮೂಲಕ ಬೆಳೆದು ಬಂದಿದೆ. ಇದೊಂದು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿದ್ದು ಈಗಾಗಲೇ ಸಾಹಿತ್ಯ, ಯಕ್ಷಗಾನ, ಕಲೆ, ವಿಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಈ ಬಾಲವನದಲ್ಲಿ ಗುರುತಿಸಲಾಗಿದೆ. ಈ ವರ್ಷ ಈ ಪ್ರಶಸ್ತಿಯನ್ನು ಚಿತ್ರಕಲಾ ಕ್ಷೇತ್ರಕ್ಕೆ ನೀಡಲಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ವರ್ಣಚಿತ್ರ ಕಲಾವಿದ ಶ್ರೀ ಕೆ.ಚಂದ್ರನಾಥ ಆಚಾರ್ಯ ಇವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದೀಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ಮತ್ತು ಬಾಲವನ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಇರುವ ಪುತ್ತೂರಿನ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಇರುವರು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರಾದ ಸನ್ಮಾನ್ಯ ಶ್ರೀ ಕೆ ಚಂದ್ರನಾಥ ಆಚಾರ್ಯವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರನಾಥ ಆಚಾರ್ಯ ಅವರು ಕೂಡ ಬಂದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಸನ್ಮಾನಗಳಿರುವ ಕಾರಂತರ ಒಡನಾಡಿ ಹಾಗೂ ಹಿರಿಯ ಸಾಹಿತಿಗಳಾದ ಶ್ರೀ ಪಡಾರು ಮಹಾಬಲೇಶ್ವರ ಭಟ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಕಾರಂತ ಸ್ಮರಣೆ ನಡೆಸಿಕೊಂಡಿರುವ ಮುಂಬೈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮತ್ತು ಸನ್ಮಾನಗೊಳ್ಳುತ್ತಿರುವ ಪಡಾರು ಮಹಾಬಲೇಶ್ವರ ಭಟ್ ಅವರ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿರುವ ಬೆಟ್ಟಂಪಾಡಿ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಶ್ರೀ ಸವಣೂರು ಸೀತಾರಾಮ ರೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ವೇದಿಕೆ ಮೇಲಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಪುತ್ತೂರಿನ ತಹಶೀಲ್ದಾರರಾದ ಶ್ರೀ ಶಿವಶಂಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪುತ್ತೂರು ನಗರಸಭೆ ಆಯುಕ್ತರಾದ ಶ್ರೀ ಮಧು ಮನೋಹರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಪುತ್ತೂರು BAರಾದ ಶ್ರೀ ಲೋಕೇಶ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಪಡಾರ್ ಅವರು ಹೇಳಿದಲ್ಲ, ಓಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಕಲಾಭಿಮಾನಿಗಳೇ ಮತ್ತು ಪುತ್ತೂರಿನ ಎಲ್ಲ ನನ್ನ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದಿರುವ ಎಲ್ಲ ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮ ಭಾಗವಹಿಸುವ ಎಲ್ಲರಿಗೂ ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಸ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಆಗಮಿಸಿರುವ ಅತಿಥಿಗಳಿಗೆ ಗೌರವದ ಸ್ವಾಗತ. ಕಂಚಿನ ಹರಿವಾಣ, ವೀಳ್ಯ ಹಾಗೂ ಶಾಲು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಅಧ್ಯಕ್ಷಸ್ಥಾನ ವಹಿಸಲಿರುವಂಥ ನಮ್ಮ ಮಾನ್ಯ ಶಾಸಕರಿಗೆ ಶ್ರೀ ವಿಜಯ್ ಹಾರ್ವಿನವರು ವೇದಿಕೆ ಆಗಮಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಾಯಕ್ ಅವರು ಬಂದು ವೇದಿಕೆಗೆ ಗೌರವಿಸಿ ಕೇಳಿಕೊಳ್ತಾ ಇದ್ದೇನೆ. ಬಾಲವನ್ನ ಪ್ರಶಸ್ತಿ ಸ್ವೀಕರಿಸಲಿಕ್ಕಿರುವಂಥ ಶ್ರೀ ಚಂದ್ರನಾಚಾರ್ಯ ದಂಪತಿಗಳಿಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲ್ ಅವರು ಬಂದು ಗೌರವಿಸಿ ಕೇಳಿಕೊಳ್ತಾ ಇದ್ದಾರೆ. ಅಭಿನಂದನೆ ಮಾತನಾಡಲಿರುವಂಥ ಡಾಕ್ಟರ್ ವರದರ ಚಂದ್ರಗಿರಿ ಅವರಿಗೆ ಶ್ರೀ ಭಾಸ್ಕರ ಬಾರಿ ಅವರು ಬಂದು ಗೌರವಿಸಬೇಕು. ಕಾರಂತರ ಸ್ಮರಣೆ ಮಾಡಲಿಕ್ಕಿರುವ ಡಾಕ್ಟರ್ ತಾಳ್ತ ವಸಂತಕುಮಾರ್ ಅವರಿಗೆ ಡಾಕ್ಟರ್ ಮಾಧವ್ ಭಟ್ ಅವರು ಬಂದು ಗೌರವಿಸಬೇಕು. ಶ್ರೀ ಸವಣು ಸೀತಾರಾಮ ರೈ ಅವರಿಗೆ ಶ್ರೀ ನಾರಾಯಣ ರೈ ಕುಕ್ಕೊಳ್ಳಿ ಅವರು ಬಂದು ಗೌರವಿಸಬೇಕು. ಪಡಾರು ಶ್ರೀ ಮಹಾಬಲೇಶ್ ಭಟ್ ಮಂಚ್ ಅವರಿಗೆ ಶ್ರೀ ವಿ ಆರ್ಥಿಕ ಸೇವರು ಗೌರವಿಸಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅವರಿಗೆ ಶಿಕ್ಷಣ ಸಂಯೋಜಕರಾಗಿರುವಂಥ ಹರಿಪ್ರಸಾದ್ ಅವರು ಬಂದು ಗೌರವಿಸಬೇಕು. ಶ್ರೀ ತಹಶೀಲ್ದಾರ್ ಶಿವಶಂಕರ್ ಅವರಿಗೆ ಜಗನ್ನಾಥ ಅರಿಯಾಡಕ್ ಅವರು ಗೌರವಿಸಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಅವರಿಗೆ ಶ್ರೀಮತಿ ಆಶಾ ಬೆಳ್ಳಾರಿ ಅವರು ಬಂದು ಗೌರವಿಸಿ ಕೇಳಿಕೊಳ್ತಾರೆ. ನಗರಸಭೆ ಪೌರಾಯುಕ್ತರಾಗಿದ್ದರು ಮಧು ಎಸ್ ಮನೋಹರ್ ಅವರಿಗೆ ಶ್ರೀ ರಮೇಶ್ ಉಳೆ ಅವರು ಗೌರವಿಸಬೇಕು. ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯ ನಿರ್ದೇಶಕರಂತ ಶ್ರೀ ರಾಜೇಶ್ ಜಿ ಅವರಿಗೆ ಶ್ರೀಮತಿ ವಿದ್ಯಾ ಗೌರಿ ಅವರು ಗೌರವಿಸಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿಕ್ಕಿದೆ. ಮಾನ್ಯ ಶಾಸಕರಾಗಿರುವಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅತಿಥಿಗಳು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರಂತರು ಪುತ್ತೂರಿನ ಈ ಮಣ್ಣಿನಲ್ಲಿ 40 ವರ್ಷಗಳಷ್ಟು ಕಾಲ ತನ್ನ ಸಾಹಿತ್ಯ ಚಟುವಟಿಕೆ ನಡೆಸಿದವರು. ಆದುದರಿಂದಲೇ ಶಿವರಾಮ ಕಾರಂತ ಮತ್ತು ಪುತ್ತೂರಿನ ಈ ಬಾಲವನಕ್ಕೆ ಅವಿನಾಭಾವ ಸಂಬಂಧ. ಈ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಇದ್ದವರಿಗೆ ಪ್ರತಿ ವರ್ಷ ಬಾಲವನ ಪ್ರಶಸ್ತಿ ನೀಡಿ ಗೌರವಿಸುವಂಥದ್ದು ಸಂಪ್ರದಾಯ. ಇದೇ ಮಣ್ಣಿನಲ್ಲಿ ಆಡಿ ಬೆಳೆದ, ಆ ಬಳಿಕ ವಿಶ್ವದಾದ್ಯಂತ ಬೆಳೆದಿರುವಂಥ ಶ್ರೀ ಚಂದ್ರನಾಥ್ ಆಚಾರ್ಯವರಿಗೆ ಇವತ್ತಿನ ಬಾಲವನ ಪ್ರಶಸ್ತಿ ಮುಡಿಗೇರಿದೆ. ಇದೀಗ ಅಭಿನಂದನೆ ನೋಡಿ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರಿಂದ. ಇದೀಗ ಕಾರಂತ ಸ್ಮರಣೆ ಡಾಕ್ಟರ್ ತಾಳ್ತಜ್ಜೆ ವಸಂತಕುಮಾರ್ ಅವರಿಂದ. ಮುಂಬೈ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ತಾಳ್ತಜ್ಜೆ ವಸಂತಕುಮಾರ್ ಅವರಿಂದ ಕಾರಂತ ಸ್ಮರಣೆ. ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಜನಪ್ರಿಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಮತ್ತು ಸಭೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರೇ, ವಿದ್ವಾಂಸರೇ, ವಿದುಷಿಯರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ಪೂರ್ವಕವಾದ ಶುಭಾಶಯಗಳು. ಅಕ್ಟೋಬರ್ ತಿಂಗಳ 10ನೇ ದಿನಾಂಕ ಬಂತು ಅಂತಂದರೆ ಬಾಲವನಕ್ಕೆ ಒಂದು ಸಲ ಜೀವ ಕಳೆ ತುಂಬುತ್ತದೆ. ಅನಂತರದ ದಿನಗಳಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ಅಂಥ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಶಿವರಾಮ ಕಾರಂತರ ಸಾಧನೆಯ, ಶಿವರಾಮ ಕಾರಂತರ ಸಿದ್ಧಿಯ, ಶಿವರಾಮ ಕಾರಂತರ ಅನನ್ಯ ವ್ಯಕ್ತಿತ್ವದ, ಶಿವರಾಮ ಕಾರಂತರ ಒಟ್ಟು ಕೊಡುಗೆಯ ಬಗೆಗೆ ಸಮೀಕ್ಷೆಯ ರೀತಿಯಲ್ಲಿ ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಆದರೆ ಭಾಳ ಕಷ್ಟದ ಕೆಲಸ ಏನಂತಂದರೆ, ಕಾರಂತರಂದರೆ ಕಡಲು, ಕಾರಂತರಂದರೆ ಒಂದು ಸಮುದ್ರ, ಕಾರಂತರಂದರೆ ಉದ್ಘ ಪರ್ವತ, ಕಾರಂತರಂದರೆ ದೊಡ್ಡ ಒಂದು ಸರಿತ್ ಆ ಪ್ರವಾಹ ಇದ್ದ ಹಾಗೆ ಇದ್ದರೆ ಅವರನ್ನು, ಅವರ ಸಾಧನೆಯನ್ನು, ಅವರ ಒಟ್ಟು ಆ ಬಿಂಬವನ್ನು ಹಿಡಿದಿಡುವುದಿದೆಯಲ್ಲ, ಅದು ಕೂಡ ನಿಗದಿತವಾದ ಕಾಲಮಾನದ ಒಳಗಡೆ ಹಿಡಿದಿಡುವಂಥ ಒಂದು ಕೆಲಸ ಇದೆಯಲ್ಲ, ಅದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಇದರ ಸಂಪೂರ್ಣ ಅರಿವು ನನಗೆ ಇದೆ. ಕಾರಂತರ ದಿವ್ಯ ಚೈತನ್ಯ ಇಲ್ಲಿ ಸಂಚರಿಸ್ತಾ ಇದ್ದರೆ
ಈಗಾಗಲೇ ಅವರು ಗೊಣಗುಟ್ಟುವುದಕ್ಕೆ ಪರಂಚುವುದಕ್ಕೆ ಶುರು ಮಾಡಿರಬಹುದು, ಖಂಡಿತ. ಯಾತಕ್ಕೆ ಅಂತಂದರೆ ಕಾರಂತರ ಸ್ವಭಾವ ನಮಗೆಲ್ಲ ಗೊತ್ತಿದೆ. ಕಾರಂತರು ಒಂದು ಕಾರ್ಯಕ್ರಮಕ್ಕೆ 5 ನಿಮಿಷ ಮುಂಚಿತವಾಗಿ ಹೋಗಿ ಅಲ್ಲಿ ಆಸೀನರಾಗುವವರು, ಅಥವಾ 10 ನಿಮಿಷ ಮುಂಚೆ ಹೋಗಿ ಆಸೀನರಾಗುವವರು. ಅನಂತರ ಕಾಲಬದ್ಧವಾಗಿ ನಿಯಮಾನುಸಾರವಾಗಿ ಓತಪ್ರೋತವಾಗಿ ಆನುಷಂಗಿಕ ನೆಲೆಗಳನ್ನು ಸೇರಿಸಿಕೊಂಡು ಕಾರ್ಯಕ್ರಮ ನಡೀಬೇಕು ಅಂತ ಅನ್ನುವರು. ಆ ಥರ ಆದಾಗ ಮಾತ್ರ ಅವರಿಗೆ ತೃಪ್ತಿ, ಅವರಿಗೆ ಸಮಾಧಾನ, ಅವರ ದೂರ್ವಾಸ ಪ್ರಜ್ಞೆ ಆಗ ವಿಕಾಸಗೊಳ್ಳುವುದಿಲ್ಲ. ಉಳಿದ ಸಂದರ್ಭಗಳಲ್ಲಿ ಆದರೆ ನಾವೆಲ್ಲ ಅನುಭವಿಸಿದ್ದೇವೆ ಕಾರಂತರ ಸ್ವಭಾವ ಹೇಗೆ ಅಂತ. ಆ ದೃಷ್ಟಿಯಿಂದ ನಾನು ಈ ತಡವಾಗಿ ಪ್ರಾರಂಭ ಆದದ್ದಕ್ಕೆ ಕಾರಂತರ ದಿವ್ಯ ಚೈತನ್ಯಕ್ಕೆ ಒಂದು ಸಲ ನಮೋ ಎಂಬೆ ಅಂತ ಹೇಳಿ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಬಾಲವನ ಅವರ ಕರ್ಮಕ್ಷೇತ್ರವಾಗಿದ್ದಂತಹದ್ದು. ಬಾಲವನದ ಸ್ಥಾಪನೆ ಹಿಂದೆ ಬಂಧುಗಳೇ ನಮಗೆ ವಿದ್ಯಾರ್ಥಿನಿಯರಿದ್ದಾರೆ, ಅವರ ದೃಷ್ಟಿಯಿಂದ ಹೇಳಬೇಕು. ಆದರೆ ನಾನು ಕೆಲವು ಅಂಶಗಳನ್ನು ದಾಟಿ ಮಾತಾಡ್ತೇನೆ. ಯಾಕಂತಂದ್ರೆ ಅವರ ಲಕ್ಷ್ಮಿ, ಅವರ ತಾಯಿ ಶೇಷಕಾರಂತರು, ಅವರ ತಂದೆ 1902 ಇಸವಿಯ ಅಕ್ಟೋಬರ್ 10 ಅವರು ಈ ಭುವಿಗೆ ಅವತರಿಸಿದ ದಿನ ಅದು. ಹಾಗಾಗಿ ನಾವು ಕಾರಂತರ ಜನ್ಮದಿನವನ್ನು ಅಕ್ಟೋಬರ್ 10ಕ್ಕೆ ಆಚರಿಸ್ತಾ ಇದ್ದೇವೆ. 96 ವರ್ಷಗಳ ಸುದೀರ್ಘ ಆಯುರ್ಮಾನದ ಬಳಿಕ ಅವರು ಅಸ್ತಂಗತರಾದದ್ದು 1996 ಇಸವಿಯ ಆ ವರ್ಷದ ಡಿಸೆಂಬರ್ ತಿಂಗಳ 9ನೇ ದಿನಾಂಕದಂದು. ಆದರೆ ಭೌತಿಕವಾಗಿ ಅವರ ಶರೀರ ಆ ದಿವಸ ಅಸ್ತಂಗತವಾಗಿದೆ, ಅವರು ನಿಧನ ಹೊಂದಿದ್ದಾರೆ ಅಂತ ಘೋಷಣೆ ಮಾಡಿದರು. ಆದರೆ ವಾಸ್ತವದಲ್ಲಿ ಏನಂತಂದರೆ ದ ಸ್ಪಿರಿಟ್ ಬಿಹೈಂಡ್ ದಿ ಬಾಡಿ ಅಂತ ಹೇಳ್ತೇವಲ್ಲ, ಆ ಚೈತನ್ಯ ಅಂತ ಹೇಳ್ತೇವಲ್ಲ, ಅದಕ್ಕಿಂತ ಸುಮಾರು 8-10 ದಿವಸ ಮುಂಚಿತವಾಗಿಯೇ ಅದು ಕಣ್ಮರೆ ಆಗಿದ್ದದ್ದು ಕೂಡ ಸತ್ಯಸ್ಯ ಸತ್ಯ. ಅವರ ಮಕ್ಕಳು ಅಲ್ಲಿ ನೆರೆದಿದ್ದರು. ನಾನು ಆ ಸಂದರ್ಭದಲ್ಲಿ ಮಣಿಪಾಲದಲ್ಲಿ, ಉಡುಪಿಯ ಪರಿಸರದಲ್ಲಿ ಇದ್ದೆ. ನಾನು ಆ ಒಟ್ಟು ಆ ವಾತಾವರಣ ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಯಾವಾಗ ಇದರಲ್ಲಿ ವಿಶೇಷವಾದ ಉಸಿರಾಟ ಪ್ರಕ್ರಿಯೆಯಲ್ಲಿ ಬಾಡಿ ವಾಸ್ ಬ್ರೀದಿಂಗ್ ಅಂತ ಅಷ್ಟೇ, ಶರೀರ ಉಸಿರಾಡ್ತಾ ಇತ್ತು, ಆದರೆ ಬ್ರೈನ್ ವೈಸ್ ಆ ಜೀವ ಇರಲಿಲ್ಲಾಗ. ಆ ಸಂದರ್ಭದಲ್ಲಿ 9ನೇ ದಿನಾಂಕದಂದು ಆ ನಳಿಕೆಯನ್ನು ತೆಗೆದ ಅನಂತರದ ಸಂದರ್ಭ ಅವೆಲ್ಲವೂ ಕೂಡ ನನಗೆ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಹೀಗೆ ಒಂದು ಯುಗದ ಚೈತನ್ಯ, ಒಂದು ಪ್ರದೇಶದ ಚೈತನ್ಯವಾಗಿ ಉಳಿಯದೆ ಒಂದು ಭೂಪ್ರದೇಶದ ಚೈತನ್ಯವಾಗಿ ಬೆಳೆದಂತಹ ಕಾರಂತರ ಭೌತಿಕ ಶರೀರ ಆ ದಿವಸ ಅಸ್ತಂಗತವಾಯಿತು. ಆದರೆ ಬಂಧುಗಳೇ, ಅವರು ಕಟ್ಟಿ ಬೆಳೆಸಿದ ಸಂಸ್ಥೆಗಳೆಷ್ಟು. ಸಂಸ್ಥೆಗಳು ಅಂತಂದರೆ ನಾನು ಭೌತಿಕವಾದ ಕಟ್ಟಡಗಳನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ. ಕಟ್ಟಡಗಳನ್ನು ಆರ್ಕಿಟೆಕ್ಚರಲ್ ಇದೆಯಲ್ಲ, ಸ್ಟ್ರಕ್ಚರ್ಸ್, ಅದನ್ನು ಆ ಉದ್ದೇಶದಿಂದ ಹೇಳ್ತಾ ಇಲ್ಲ. ಆದರೆ ಅವರು ಕಟ್ಟಿ ಬೆಳೆಸಿದಂತಹ ಸಂಸ್ಥೆಗಳು ಎಷ್ಟು ಅಂತ ನಮಗೆ ಲೆಕ್ಕ ಹಾಕಿದರೆ ಬಹಳ ಆಶ್ಚರ್ಯ ಆಗ್ತದೆ. ಅವರ ಒಂದೊಂದು ಕೃತಿಯೂ ಕೂಡ ಹಾಗೆ ನೋಡಿದರೆ ಒಂದೊಂದು ಇನ್ಸ್ಟಿಟ್ಯೂಷನ್ ಅಂತ ಕರಿತೇನೆ ನಾನು. ಚೋಮನ ದುಡಿಯಂಥ ಒಂದು ಕಾದಂಬರಿಯ ಮೂಲಕ, ಬೆಟ್ಟದ ಜೀವದಂತಹ ಒಂದು ಕಾದಂಬರಿಯ ಮೂಲಕ, ಅಳಿದ ಮೇಲೆ ಎನ್ನುವ ಒಂದು ಕಾದಂಬರಿಯ ಮೂಲಕ ನಾನು ಉದ್ದೇಶಪೂರ್ವಕವಾಗಿ ಆಶಯದ ದೃಷ್ಟಿಯಿಂದ ಇಲ್ಲಿ ಆಶಯ, ಕಾದಂಬರಿಗಳ ಆಶಯ, ಆಕೃತಿ, ಇದ್ರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ ನಮ್ಮ ವರದರಾಜರಿದ್ದಾರೆ ಇಲ್ಲಿ. ಕಾರಂತರ ಕಾದಂಬರಿಗಳ ಹಿನ್ನೆಲೆಯಲ್ಲಿಯೇ ಆಫ್ರಿಕನ್ ಕೃತಿಗಳ ಹಿನ್ನೆಲೆಯಲ್ಲೂ ಕೂಡ ಅಧ್ಯಯನ ಮಾಡಿದಂಥ ಡಾಕ್ಟರ್ ಮಾಧವ್ ಭಟ್ರು ಇದ್ದಾರೆ. ನನಗೆ ಅರಿವಿದೆ, ಹಾಗಾಗಿ ನಾನು ಭಾಳ ಜಾಗರೂಕತೆಯಿಂದ ಮಾತಾಡಬೇಕಾಗ್ತದೆ. ಅವರ ಈ ಒಂದೊಂದು ಕಾದಂಬರಿಗಳಲ್ಲೂ ಕೂಡ ವಿಶೇಷವಾದ ತಾಂತ್ರಿಕ ವಿನ್ಯಾಸವನ್ನು ಅವರು ಇಟ್ಟುಕೊಂಡು ಕಾದಂಬರಿಗಳ ರಚನೆಗೆ ಹೊರಡ್ತಾರೆ. ನೀವು ಪ್ರಾರಂಭದ ಒಂದು 20-30 ಪುಟ ಓದುವುದು ಬಹಳ ಕಷ್ಟ. ನಾನು ಎಳೆಯರನ್ನು ಉದ್ದೇಶಿಸಿ ಹೇಳ್ತಾ ಇದ್ದೇನೆ. ಕಾರಂತರ ಯಾವುದೇ ಕಾದಂಬರಿಗಳಲ್ಲಿಯೂ ಕೂಡ ನೀವು ಪ್ರಾರಂಭದ ಒಂದು 10 ಪುಟ 15 ಪುಟ ಓದಿದರಿಂತಂದ್ರೆ ಅನಂತರ ಅದು ಸರಾಗವಾಗಿ ಓದಿಸಿಕೊಂಡು ಹೋಗ್ತಕ್ಕಂತಹ ಒಂದು ನೆಲೆಯನ್ನು ನಾವು ಕಾಣ್ತೇವೆ. ಬಹಳ ವೈಚಾರಿಕ ನೆಲೆಯಿಂದ ಅವರು ತಮ್ಮ ಕೃತಿಗಳನ್ನು ರಚಿಸ್ತಾರೆ. ಬಹಳ ಕ್ಷೇತ್ರೀಯವಾದ, ಅಂದರೆ ಪ್ರಾದೇಶಿಕವಾದ ನೆಲೆಯಿಂದ ಅವರು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಬಹಳ ವಾಸ್ತವ ನೆಲೆಯಿಂದ ಅವರು ಕೃತಿಗಳನ್ನು ರಚಿಸಿದ ಹಾಗೆಯೇ ಅವರ ಕಾದಂಬರಿಗಳಲ್ಲಿ ಈ ಅಲೌಕಿಕ ಅಂಶಗಳನ್ನು ತಂದು ಅವರು ಕೃತಿ ರಚನೆ ಮಾಡಿದಂತಹ ಉದಾಹರಣೆಯನ್ನು ಕೂಡ ನಾವು ಕಾಣ್ತೇವೆ. ಈಗ ಅವರ ಸ್ವಪ್ನದ ಹೊಳೆ ಅಂತ ಒಂದು ಕೃತಿ ಇರಬಹುದು, ಅಥವಾ ಅದರ ಉತ್ತರಾರ್ಧ ಅಂತ ನಾವು ಕರೀಬಹುದಾದಂತಹ ಮುಖಜ್ಜಿಯ ಕನಸುಗಳಿರಬಹುದು. ಇಂಥ ಕೃತಿಗಳಲ್ಲಿ ಸರಸಮ್ಮನ ಸಮಾಧಿ ಇರಬಹುದು. ಇಂಥ ಕೃತಿಗಳಲ್ಲಿ ಒಂದು ಬಗೆಯ ಅಲೌಕಿಕತೆ,
ಒಂದು ಅಲೌಕಿಕತೆಯನ್ನು ಅವರು ತಂತಾನಾಗಿಯೇ ಅಲ್ಲಿ ಗೊಳಿಸುವುದನ್ನು ನಾವು ಕಾಣ್ತೇವೆ. ಅದೇ ಅವರ ಈಗ ನಂಬಿದವರ ನಾಕ ನರಕ ಅದಂತಹ ಒಂದು ಕಾದಂಬರಿ, ಅಥವಾ ಚಿಗುರಿದ ಕನಸು ಇಂಥ ಒಂದು ಕಾದಂಬರಿಯಲ್ಲಿ ಅಪ್ಪಟ ದೇಶೀಯವಾದ ಒಂದು ಕೃಷಿ ಪದ್ಧತಿಗೆ ಅವರು ಮುನ್ನುಡಿ ಬರೀತಾರೆ. ಚಿಗುರಿದ ಕನಸಿನಲ್ಲಂತೂ ಬೆಳ್ತಂಗಡಿಗೆ ಬಂದಂಥ ಒಬ್ಬ ಇಂಜಿನಿಯರಿಂಗ್ ಯುವಕ ಅವನು ಶಂಕರ, ಅವನು ಮುಂಬೈಯಿಂದ ಬಂದಿರ್ತಾನೆ. ಅವನು ಬೆಳ್ತಂಗಡಿ ಪರಿಸರದಲ್ಲಿ ಅವನಿಗೆ ಅಡಿಕೆ ತೋಟ ಮಾಡಬೇಕು ಅಂತ ಹೊರಡ್ತಾನೆ. ಅಡಿಕೆ ತೋಟ ಮಾಡಬೇಕು ಅಂತ ಹೊರಟಾಗ ಆ ಜೌಗು ನೆಲದಲ್ಲಿ ಅವನಿಗೆ ಗೊತ್ತಿಲ್ಲದೆ 1 ವರ್ಷ ಅದು ಫೇಲ್ ಆಗ್ತದೆ ಅವನ ತೋಟದ ಇದು. ಅನಂತರ ಅವನು ಸೂಕ್ತ ಸಲಹೆಯನ್ನು ಪಡಿತಾನೆ. ಉಜಿರ್ಕಣಿ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಆ ಕಣಿಯ ಮೂಲಕವಾಗಿ ಬಸಿ ಕಾಲುವೆಯನ್ನು ಮಾಡುವುದರ ಮೂಲಕವಾಗಿ ಅದನ್ನು ಹೇಗೆ ಬೆಳೆಸಬಹುದು ಅಂತ ಇಂಥ ಬಿಡಿ ವಿವರಗಳಿಂದ ತೊಡಗಿ ಮನೆಯಾಚೆಯ ಮರದ ಕಟ್ಟೆಯಲ್ಲಿ ಕುಳಿತಾಗ ಇನ್ಯಾವುದೋ ಒಂದು ಲೋಕದ, ಇನ್ಯಾವುದೋ ಒಂದು ಪ್ರಪಂಚದ, ಇನ್ಯಾವುದೋ ಒಂದು ಅನೂಹ್ಯ ಜಗತ್ತಿನ ವಿಚಾರಗಳಿಗೆ ವ್ಯಾಖ್ಯಾನ ಬರೆಯುವಂತಹ ಮುಖಜ್ಜಿಯನ್ನು ಕೂಡ ನಾವು ಕಾಣುತ್ತೇವೆ ಇನ್ನೊಂದು ಕಾದಂಬರಿಯಲ್ಲಿ. ಮೈಮನಗಳ ಸುಳಿಯಲ್ಲಿ ಕಾದಂಬರಿಗೆ ಹೋದರೆ ಅಲ್ಲಿ ಆ ಮೈಮನಗಳ ಒಳಗಡೆ ಇರತಕ್ಕಂತಹ ನೆಲೆ ಏನು ಎನ್ನುವುದನ್ನು ಅವರು ಸಂದರ್ಶಿಸುವುದನ್ನು ನಾವು ಕಾಣ್ತೇವೆ. ನೋಡಿ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ವ್ಯಕ್ತಿಗತವಾದ ಅನುಭವವೇ ತನ್ನ ಕೃತಿಯಲ್ಲಿ ಬರಬೇಕು ಅಂತ ನಂಬಿದವರು ಮತ್ತು ಹಾಗೆ ನಡ್ಕೊಂಡವರು ಕಾರಂತರು. ಹಾಗಾಗಿ ಅವರಿಗೆ ಆ ಅನುಭವ ಎನ್ನುವಂಥದ್ದು ಇದೆಯಲ್ಲ, ಆ ಅನುಭವ ಎನ್ನುವುದಕ್ಕೆ ಬಹಳ ವಿಶೇಷವಾದ ಪ್ರಾಧಾನ್ಯವನ್ನು ಕೊಟ್ಟರು. ಹಾಗಾಗಿಯೇ ಅವರು ಬಾಲವನದಲ್ಲಿ ಇದ್ದಾಗ ನಾವೆಲ್ಲ ಅದನ್ನು ನೋಡಿದವರು. ಇಲ್ಲಿ ಆ ಕಾಲದವರಂತೂ ಸರಿಯಾಗಿ ನೋಡಿದ್ದೇವೆ. ಲೀಲಮ್ಮ ಇಲ್ಲೇ ಇರ್ತಾ ಇದ್ದರು, ಆದರೆ ಕಾರಂತರು ಸಂಚಾರಕ್ಕೆ ಹೋಗ್ತಾಯಿದ್ರು. ಅವ್ರು ಸಂಚಾರಕ್ಕೆ ಹೋಗುವುದು ಎಲ್ಲಿಗೆ? ಕೊಡಗಿನ ಕಡೆಗೆ ಹೋದರೆ ಅಲ್ಲಿ ಸುಂಟಿಕೊಪ್ಪ ಅಂತ ಒಂದು ಊರಿದೆ. ಆ ಸುಂಟಿಕೊಪ್ಪದ ಪಕ್ಕದಲ್ಲೇ ಗುಂಡುಗುಟ್ಟಿ ಮಂಜುನಾಥಯ್ಯ ಅಂತ ಆ ಕಾಲದ ಬಹಳ ದೊಡ್ಡ ಒಬ್ಬ ಸಾಮಾಜಿಕ ಧುರೀಣ. ಅವರು ಬಹಳ ಶ್ರೀಮಂತರು, ಆಗರ್ಭ ಶ್ರೀಮಂತರು. ಗುಂಡುಗುಟ್ಟಿ ಮಂಜುನಾಥಯ್ಯನವರ ದೊಡ್ಡ ವಿಶಾಲವಾದ ಅಂಗಳದ ಆಚೆಗಿರುವ ಒಂದು ಕೊಟ್ಟಿಗೆ ಅಂತ ಕರಿತೇವೆ, ಒಂದು ಉಪಕಟ್ಟಡ ಅಂತ ಕರಿತೇವೆ. ಇವತ್ತಿಗೂ ಆ ಕಟ್ಟಡ ಇದೆ, ನೀವು ಯಾರಾದರೂ ಹೋದ್ರೆ ನೋಡ್ಬೋದು ಅದನ್ನು. ಆ ಕೊಟ್ಟಿಗೆಯಲ್ಲಿ ಕಾರಂತರು ಹೋಗಿ ಉಳ್ಕೊಳ್ತಾ ಇದ್ದರು ಅಂತ. ಆ ಕೊಟ್ಟಿಗೆಗೆ ಎಂತಹ ಒಂದು ಹಿನ್ನೆಲೆ ಇತ್ತು ಅಂತಂದರೆ, ಮಹಾತ್ಮ ಗಾಂಧೀಜಿಯವರು ಕೊಡಗಿಗೆ ಬಂದಾಗ ಆ ಪ್ರದೇಶಕ್ಕೆ ಬರ್ತಾರೆ. ಆ ಪ್ರದೇಶಕ್ಕೆ ಬಂದಾಗ ಈ ಗುಂಡುಗುಟ್ಟಿ ಮಂಜುನಾಥಯ್ಯನವರ ಮನೆಯ ತೋಟದ ಒಂದು ಮ್ಯಾನೇಜರ್ ಆಗಿದ್ದ ವ್ಯಕ್ತಿ BTG ಕೃಷ್ಣ ಅಂಥೇಳಿ, ಆ ವ್ಯಕ್ತಿಯ ಮಡದಿಯೇ ಕೊಡಗಿನ ಗೌರಮ್ಮ, ಕತೆಗಾರ್ತಿ ಕೊಡಗಿನ ಗೌರಮ್ಮ. ಆ ಕೊಡಗಿನ ಗೌರಮ್ಮ ತನ್ನ ಎಲ್ಲ ಆಭರಣಗಳನ್ನು ಕೂಡ ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡ್ತಾರೆ. ಕೊಡಗಿನ ಗೌರಮ್ಮ ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡಿದ ಸಂದರ್ಭದ ಫೋಟೋ ಆ ಉಪಕಟ್ಟಡದಲ್ಲಿ ಇವತ್ತಿಗೂ ನೀವು ಹೋದರೆ ಅಲ್ಲಿಗೆ ನೋಡಲಿಕ್ಕೆ ಸಾಧ್ಯ ಇದೆ. ನೀವಿಲ್ಲೇ ರಾಮಕೃಷ್ಣ ಸೇವಾ ಸಮಾಜಕ್ಕೆ ಹೋದರೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಆ ಸಂದರ್ಭದ ಹಿರಿಯರ ಒಡನಾಟದ ಫೋಟೋ ನೋಡುವುದಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯ ಒಂದು ಪ್ರದೇಶದಲ್ಲಿ ಕಾರಂತರು ಹೋಗಿ ವಾರಗಟ್ಟಲೆ ಅಲ್ಲಿ ಉಳಿತಾ ಇದ್ದರು. ಒಂದು ಕಾದಂಬರಿ ಅಲ್ಲಿ ಸಿದ್ಧಪಡಿಸಿಕೊಂಡು ಅವರು ಬರ್ತಾಯಿದ್ದರು. ಅವರು ಅದನ್ನು ಬರ್ಕೊಂಡಿದ್ದಾರೆ. ಹಲಸಂಗಿಯ ಕಡೆಗೆ ಹೋದರೆ ಹಲಸಂಗಿಯ ಗೆಳೆಯರ ಬಗ್ಗೆ, ಸಿಂಪಿ ಲಿಂಗಣ್ಣ ಇರಬಹುದು ಅಥವಾ ಉಳಿದವರು ಇರಬಹುದು, ಮಧುರ ಚೆನ್ನ ಮುಂತಾದ ಹಲಸಂಗಿ ಗೆಳೆಯರು ಅಂತ ಅವ್ರನ್ನ ಕರಿತೇವೆ. ಆ ಹಲಸಂಗಿ ಗೆಳೆಯರ ಕಡೆಗೆ ಕೂಡ ಕಾರಂತರು ಹೋಗ್ತಾ ಇದ್ದದ್ದನ್ನು ನಾವು ಕೇಳುತ್ತೇವೆ, ನಾವು ಕಂಡಿದ್ದೇವೆ. ಅದನ್ನು ದಾಖಲಿಸಿದಂತಹ ಸಂದರ್ಭಗಳು ಕೂಡ ಇದೆ. ಕಾರಂತರು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿದವರು. ನಾನು ಸ್ವಲ್ಪ ವೇಗಶೀಲವಾದ ನೆಲೆಯಿಂದ ಅವರ ಕೆಲವು ಅಂಶಗಳನ್ನಷ್ಟೇ ಹೇಳಿ ಮಾತಿಗೆ ಮಂಗಳ ಹಾಡ್ತೇನೆ. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿದವರು ಅಂದರೆ ಯಾವ ಅರ್ಥದಲ್ಲಿ? ಯಕ್ಷಗಾನ ಕಲಾರಂಗವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲಾ ಪ್ರಕಾರವಾಗಿ ಬೆಳೆಸುವಲ್ಲಿ ಕಾರಂತರ ಕೊಡುಗೆ ಅನನ್ಯ ಸಾಧಾರಣವಾದದ್ದು, ವಿಶೇಷವಾದಂತಹದ್ದು. ಮಾರ್ತಾ ಆಸ್ಟನ್ ಅಂತ ಒಬ್ಬಾಕೆ ಮಹಿಳೆ ಇಲ್ಲಿಗೆ ಬಂದಾಗ ಪ್ರಾರಂಭವಾದ ಆ ಶಿಕ್ಷಣ ಕೊಡುವಂತಹ ಒಂದು ಅವರ ಹಿನ್ನೆಲೆ. ಅನಂತರ ಅವರು ಯಕ್ಷಗಾನಕ್ಕೆ ನೇರವಾಗಿ ಯಕ್ಷಗಾನ ಅಧ್ಯಯನಕ್ಕೆ ತೊಡಗಿಸಿಕೊಳ್ತಾರೆ. ನಮ್ಮ ಪುತ್ತೂರಿನವರಿಗೆ ಬಹಳ ಅಭಿಮಾನದ, ಬಹಳ ವಿಶೇಷದ, ಬಹಳ ಹೆಮ್ಮೆಯ ಸಂಗತಿ ಏನು ಅಂತಂದರೆ, ಅನೇಕ ಅವರ ಇಂತಹ ಪ್ರಯೋಗಗಳಿಗೆ ನೆಲೆಮನೆ ಆದದ್ದು ಇದೇ ಬಾಲವನ. ಈ ಬಾಲವನದಲ್ಲಿಯೇ ಅವರು ಇಂತಹದ್ದನ್ನೆಲ್ಲ ಮಾಡ್ತಾಯಿದ್ದರು. ಆಮೇಲೆ ಇಲ್ಲೇ ಪಕ್ಕದ ಬೆಳ್ಳಾರೆ ಇರಬಹುದು, ಇಲ್ಲೇ ಪಕ್ಕದ ಉಪ್ಪಿನಂಗಡಿ ಇರಬಹುದು, ಇಲ್ಲೇ ಪಕ್ಕದ ವಿಟ್ಲ ಇರಬಹುದು, ಇಲ್ಲೇ ಪಕ್ಕದ ದೂರದ ಊರುಗಳ ಪಣಾಜೆ ಇರಬಹುದು, ಆರ್ಲಪದವು ಪಣಾಜೆ ಇರಬಹುದು, ಅಥವಾ ಇಲ್ಲೇ ನೆಲ್ಲಿಕಟ್ಟೆಯ ಶಾಲೆ ಇರಬಹುದು. ಇಂಥ ಶಾಲೆಗಳಲ್ಲಿ ಅವರು ಮಕ್ಕಳಿಂದ ನಾಟಕವನ್ನು ಆಡಿಸುವುದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟ ಉದಾಹರಣೆಗಳಿವೆ. ಅದು ಕಿಸಾ ಗೌತಮಿ ಇರಬಹುದು,
ಸಾವಿರದ ಮನೆಯ ಸಾಸಿವೆಯ ತಾರವ್ವ. ಕಿಸ ಗೌತಮಿ ಕಥೆ ನಿಮಗೆಲ್ಲ ಗೊತ್ತಿದೆ, ನಾನು ವಿವರಿಸೋದಕ್ಕೆ ಹೋಗುವುದಿಲ್ಲ. 1000 ಮನೆಯ ಸಾಸಿವೆಯ ತಾರವ್ವ ಅಂತ ಗೌತಮ ಬುದ್ಧ ಗುರು ಹೇಳುವಂಥದ್ದು ನೋಡಿ. ಕಿಸ ಗೌತಮಿ ತನ್ನ ಮಗುವನ್ನು ಬದುಕಿಸು ಅಂತ ಕೇಳುವಾಗ ಬುದ್ಧ ಗುರು ಹೇಳುವಂಥದ್ದೇನು, ಸಾವು ಇಲ್ಲದ ಮನೆಯ ಸಾಸಿವೆಯನ್ನು ನೀನು ತಂದು ತೋರಿಸಿದರೆ ಈ ಮಗುವನ್ನು ಬದುಕಿಸ್ತೇನೆ ಅಂತ. ಸಾವು ಇಲ್ಲದ ಮನೆ ಇದೆಯಾ, ಇದು ಕಿಸ ಗೌತಮಿಯ ಕಥಾನಕ, ಅದರ ಹಿನ್ನೆಲೆ, ಅದರ ಪ್ರಧಾನ ಆಶಯ. ಆ ನಾಟಕ ಇರಬಹುದು ಅಥವಾ ಇತರ ನಾಟಕಗಳನ್ನು ಕಾರಂತರು ಶಾಲೆಗಳಲ್ಲಿ ಆಡಿಸುವುದಕ್ಕೆ ಕೂಡ ಮುಂದಾದ ಸಂದರ್ಭಗಳಿದ್ದವು ಆ ದಿವಸಗಳಲ್ಲಿ. ಕಾರಂತರದ್ದೊಂದು ಪುಸ್ತಕ ಇದೆ, ಚಿತ್ರಮಯ ದಕ್ಷಿಣ ಕನ್ನಡ ಅಂತ ಅದರ ಶೀರ್ಷಿಕೆ. ಚಿತ್ರಮಯ ದಕ್ಷಿಣ ಕನ್ನಡ. ಇಲ್ಲಿ ಎಷ್ಟು ಜಾತಿ ಉಪಜಾತಿಗಳಿವೆ ಎನ್ನುವುದನ್ನು ಕಾರಂತರು ಬರೀತಾರೆ ಆ ಚಿತ್ರಮಯ ದಕ್ಷಿಣ ಕನ್ನಡ ಪುಸ್ತಕದಲ್ಲಿ. ಆ ಕಾಲದಲ್ಲಿ ಈಗ ಜಾತಿ ಸರ್ವೆ ಆಗಬೇಕು ಅಂತ ಹೇಳಿಕೊಂಡು, ಈಗ ರಾಜಕೀಯವಾದ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋದೇ ಇಲ್ಲ, ಆದರೆ ಇದು ಪೇಪರ್ನಲ್ಲಿ ಬಂದದ್ದನ್ನು ಮಾತ್ರ ನಾನು ಉಲ್ಲೇಖ ಮಾಡೋದು ಅಷ್ಟೇ. ಆ ಕಾಲದಲ್ಲಿ ಜಾತಿ ಸರ್ವೆ ಮಾಡ್ತಾರೆ ಅಂತ ಕಾರಂತರು ಎಲ್ಲ ನೋಡಿ. ಚಿತ್ರಮಯ ದಕ್ಷಿಣ ಕನ್ನಡ ನೀವು ಪುಸ್ತಕ ನೋಡಿದರೆ ಅದ್ಭುತವಾದ ನೆಲೆಯಿಂದ ಇಲ್ಲಿಯ ಅಂಗ ಪ್ರತ್ಯಂಗಗಳನ್ನು ಕೂಡ ಅವರು ಸಂದರ್ಶನ ಮಾಡ್ತಾರೆ. ದೊಡ್ಡ ದುರಂತ ಏನಂತಂದರೆ, ಅಂಥ ಕಾರಂತರ ಒಂದು ಟೆಕ್ಸ್ಟ್ ಪುಸ್ತಕ, ಆ ಕಾಲದಲ್ಲಿ ಚಾಲ್ತಿ ಆದಂತಹ ಒಂದು ಪುಸ್ತಕ, ಅದನ್ನು ಓದಿ ಬೆಳೆದಂತಹ ಒಂದು ಇಡೀ ತಲೆಮಾರು ಇದ್ದಂತಹ ಪುಸ್ತಕ ತುಂಬ ಅನಂತರ, ಅವರ ಬದುಕಿನ 90ರ ಹರೆಯದ ಅನಂತರದ ಕಾಲದಲ್ಲಿ ಅಲ್ಲಿ ಬಂದಂತಹ ಒಂದು ಉಲ್ಲೇಖಕ್ಕೆ ಬೇಕಾಗಿ ಜಟಾಪಟಿಯಾಗಿ ಜಗಳ ಆಗಿ ಎಷ್ಟು ನೊಂದುಕೊಂಡ್ರು ಕಾರಂತರು ಅಂತಂದರೆ ನನಗೆ ಇವತ್ತು ಕೂಡ ನನಗೆ ಅದನ್ನು ಗ್ರಹಿಸಲಿಕ್ಕೆ ಕೂಡ ಆಗೋದಿಲ್ಲ. ಬಂದಂಥ ಒಂದು ಪದ, ನಾನು ಅದನ್ನು ವೇದಿಕೆಯಿಂದ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಾಗಿದೆ ಇಷ್ಟರಲ್ಲೇ. ಅಂದರೆ ಆ ಕಾಲದಲ್ಲಿ ಅದು ಇರಲಿಲ್ಲ ಅಂತ. ಆ ಕಾಲದ ಸಹಜವಾಗಿತ್ತು. ಯಾವುದೋ ಒಂದು ವೃತ್ತಿಯನ್ನು ಆಚರಿಸುವವನು, ಯಾವುದೋ ಒಂದು ವೃತ್ತಿಯನ್ನು ಅನುಸರಿಸುವಾಕೆ, ಆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಹಾಗೆ ನೋಡಿದರೆ ಪ್ರತಿ ಜಾತಿಗೂ ಕೂಡ ಒಂದೊಂದು ಉಕ್ತಿ ಸಿಗ್ತದೆ. ಭಟ್ಟನಿಗೆ ಸಿಗ್ತದೆ, ಬಂಟನಿಗೆ ಸಿಗ್ತದೆ, ಪೂಜಾರಿಗೆ ಸಿಗ್ತದೆ, ಬೆಲ್ಚಾಡನಿಗೆ ಸಿಗ್ತದೆ, ಅಡಿಗನಿಗೆ ಎಲ್ರಿಗೂ ಸಿಗ್ತದೆ. ಇಂಥದ್ದೊಂದು ಪಠ್ಯದಲ್ಲಿ ಬಂದಾಗ ಅದು ಆ ಜಾತಿನಿಂದನೇ ಆಯಿತು ಅಂತ. ತೀರ ಇತ್ತೀಚೆಗೆ ಇಂಥದ್ದು ಅನೇಕ ಸಂದರ್ಭಗಳು ಬಂದವು. ಮೊನ್ನೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಕೊರಮ ಅಂತ ಒಂದು ಪದ ಬಳಕೆ ಮಾಡಿದ್ದಕ್ಕೆ ಮಾನನಷ್ಟದ ಹಂತಕ್ಕೆ ಹೋಗಿತ್ತಂತೆ. ಯಾಕೆಂದರೆ ಅದೊಂದು ಸಮಾಜ, ಕೊರಮ ಸಮಾಜ ಇದೆ, ಅವರಿಗೆ ಇದಾಗಿದೆ, ತೊಂದರೆ ಆಗಿದೆ ಅಂತ. ಈಗ ನಾವು ಉಳಿದ ಕೆಲವು ಪದಗಳು ನಾನು ಹೇಳಬೇಕಾಗಿಲ್ಲ. ಹೀಗೆ ಈ ಹಿನ್ನೆಲೆಯಲ್ಲಿಯೂ ಕೂಡ ಚಿತ್ರಮಯ ದಕ್ಷಿಣ ಕನ್ನಡವನ್ನು ನಾವು ನೋಡಬೇಕು. ಆಮೇಲೆ ಯಕ್ಷಗಾನದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಒಂದು ಮಾತನ್ನು ಹೇಳಬೇಕು. ಸುಬ್ಬನ ಊರಿನ ಬಗ್ಗೆ ಕಾರಂತರು ಬರೆದಾಗ ದೊಡ್ಡ ಗಲಾಟೆ ಆಯಿತು ಪುತ್ತೂರಿನಲ್ಲಿ ದೊಡ್ಡ ಗಲಾಟೆ. ಇಲ್ಲಿ ಪಡಾರು ಮಹಾಬಲೇಶ್ವರ ಭಟ್ರು ಇದ್ದಾರೆ. ಕಾರಂತರು ಹೇಗೆ ಅಂತಂದರೆ, ಪಡಾರು ಮಹಾಬಲೇಶ್ವರ ಭಟ್ರ ಹತ್ತಿರಕ್ಕೆ ಹೋದರೆ ಗುರುವಿನ ಮೌನ ಶಿಷ್ಯನಿಗೆ ಅದುವೇ ಚಿನ್ನ ಸಂಶಯ ಆಗ್ತಾನೆ. ಸಂಸ್ಕೃತದಲ್ಲಿದೆ ನೋಡಿ ಆ ಹೇಳಿಕೆ. ಆ ಸರಿಯಾದ ಎಕ್ಸಾಕ್ಟ್ ಶ್ಲೋಕ ಬರುವುದಿಲ್ಲ ಮಹಾಬಲ ಭಟ್ಟ ನನಗೀಗ. ಸಾರಾಂಶ ಏನಂದರೆ, ಗುರುವಿನ ಮೌನವೇ ಶಿಷ್ಯನಿಗೆ ವ್ಯಾಖ್ಯಾನ ಆಗ್ತದೆ ಅಂತ. ಹಾಗೆ ನೀವು ಕಾರಂತರ ಎದುರು ಬದ್ರು ನೀವು ಕೂತು ಇರುವುದನ್ನು ನಾನು ನೋಡಿದವನೇ. ಕಾರಂತರು ಸುಮಾರು ಹೊತ್ತು ಅವ್ರ ಮುಖವನ್ನೇ ಇವರು ನೋಡ್ತಾ ಕೂತ್ಕೊಳ್ಳೋದು, ಹೀಗೆ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದು. ಇವರು ಅದೇನು ಕಾಣ್ತದೋ, ಏನು ಅದರಲ್ಲಿ ಇವರಿಗೆ ಗ್ರಹಿಸ್ತಾರೋ ಗೊತ್ತಿಲ್ಲ ಅಂತ ಪಡರು ಅವರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಸುಬ್ಬನ ಊರಿನ ಬಗ್ಗೆ ಯಕ್ಷಗಾನ ಬಯಲಾಟ ಪುಸ್ತಕದಲ್ಲಿ ಕಾರಂತರು ಬರೆದವು. ಬ್ರಹ್ಮಾವರದವನು ಆ ಕಡೆಯವನು ಅಂತ ಹೇಳಿ, ಮಾಧವ ಭಟ್ರಿಗೆ ಖುಷಿಯಾಗ್ಬೋದು. ಬ್ರಹ್ಮಾವರದವನು ಅಂತ ಕಾರಂತರು ಹೇಳಿದ್ದಕ್ಕೆ ನಮ್ಮ ಕುಕ್ಕಿಲ ಕೃಷ್ಣ ಭಟ್ರು ಮುಂತಾದವರು ಇಲ್ಲಿಂದ ಎದ್ದು ನಿಂತರು. ಆ ಕಾಲದಲ್ಲಿ ದೊಡ್ಡ ಜಟಾಪಟಿ ಆಯಿತು. ಮಾನ್ಯ ಪ್ರೊಫೆಸರ್ ಅರ್ತಿಕಜವರಿದ್ದಾರೆ, ಅವರಿಗೆ ಗೊತ್ತಿದೆ. ದೊಡ್ಡ ಗಲಾಟೆ ಆಯಿತು. ಆಮೇಲೆ ಕಡೆಗೆ ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಕಾರ್ಕಳದಲ್ಲಿ ನಡೆದಂಥ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಕಾರಂತರು ವೇದಿಕೆಯಿಂದ ಹೇಳಿದರು, ನಾನು ಆ ವಿಚಾರವನ್ನು ಬಿಟ್ಟಿದ್ದೇನೆ ಅಂತ, ಇನ್ನು ಅದರ ಬಗ್ಗೆ ಚರ್ಚೆ ಬೇಡ ಅಂತ, ಇನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಕಾರಂತರು ಹೇಳಿದರು. ಇಂಥದ್ದು ನಡೆದದ್ದಕ್ಕೂ ಕೂಡ ನಮ್ಮ ಬಾಲವನ ಸಾಕ್ಷಿ ಆಗಿದೆ. ಇನ್ನೊಂದು ವಿಶೇಷವಾದ ಅಂಶ ಬಾಲವನದ ಬಗ್ಗೆ ನಾನು ಹೇಳಬೇಕಾದದ್ದೇನು ಅಂತಂದರೆ, ಅವರಿಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿನ ಒಂದು ಯೋಜನೆಯನ್ನು ಹಾಕ್ತಾರೆ. ಹರ್ಷ ಮುದ್ರಣ ಪ್ರಕಟಣಾಲಯ ಅಂತ ಅದಕ್ಕೆ ಹೆಸರನ್ನು ಕೊಡ್ತಾರೆ. ಅವರ ಹಿರಿಮಗ ಹರ್ಷ, 2ನೇ ಮತ್ತು 3ನೇಯವರು ಹೆಣ್ಣುಮಕ್ಕಳು, 4ನೇಯವರು ಉಲ್ಲಾಸ ಕಾರಂತ, 4 ಮಂದಿ ಮಕ್ಕಳು ಅವರಿಗೆ. ಲೀಲಾ ಕಾರಂತ ಅವರ ಮಡದಿ. ಲೀಲಾ ಕಾರಂತ ದೊಡ್ಡ ಸಾಯಿ ಭಕ್ತೆ. ನೋಡಿ ವಿಶೇಷವಾದ ಅಂಶ ಏನಂತಂದರೆ, ಕಾರಂತರು ಒಂಥರ ಅನಾಸ್ತಿಕರು. ನಾಸ್ತಿಕ ಅಲ್ಲ, ಆಸ್ತಿಕವಲ್ಲ, ಅನಾಸ್ತಿಕರು. ಅವರು ಉಗ್ರ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಬಲ್ಲರು, ಅಲ್ಲಿ ಶಿಲ್ಪಕಲೆಯನ್ನು ಸವಿಯಬಲ್ಲರು, ಅದರ ಬಗ್ಗೆ ವಿವರಿಸಬಲ್ಲರು. ಉಗ್ರ ನರಸಿಂಹ ಅಂತಲೇ ನಾನು ಹೇಳಿದೆ, ಯಾಕೆಂದರೆ ಅವರು ಉಗ್ರ ನರಸಿಂಹ ಅವತಾರವೇ, ಹಾಗೆ ಹೇಳಿದೆ. ಕೋಟದವರಿಗೆ ಕೋಪ ಜಾಸ್ತಿ ಅಂತ ಒಂದು ಕನ್ನಡದಲ್ಲಿ
ಐತಾಳ ಕಾರಂತ ಅಂತ ಸರ್ನೇಮ್ ಇರೋರ ಹತ್ರ ಮಾತಾಡಿಸಿ ನೋಡಿ, ಮೂಗಿನ ತುದಿಯೆಲ್ಲ ಸಿಟ್ಟು ಅವರಿಗೆ. ಹಾಗಾಗಿ ಕಾರಂತರಿಗೆ ಸಿಟ್ಟಿದ್ದದಲ್ಲಿ ವಿಶೇಷ ಇಲ್ಲ, ಆ ಜಾತಿಯ ಗುಣ ಅದು ಅಂತ ಒಂದು ಅಂಶವನ್ನು ನಾನೀಗ ಹೇಳಿದ್ದು. ಇದು ಇದಲ್ಲ, ಅನ್ಪಾರ್ಲಿಮೆಂಟ್ರಿ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಕಾರಂತರು ಆ ವಿಶಿಷ್ಟವಾದ ನೆಲೆಯಿಂದ ಅದನ್ನು ಆಸ್ವಾದಿಸಬಲ್ಲವರು. ಆದರೆ ಅಲ್ಲಿ ಹೋಗಿ ಭಕ್ತಿಯಿಂದ ಕೈ ಮುಗಿಯುವುದಾಗಲಿ, ಗಂಟೆ ಬಾರಿಸುವುದಾಗಲಿ ಅಥವಾ ಅಡ್ಡ ಬೀಳುವುದಾಗಲಿ ಇದನ್ನು ಸುತರಾಮ್ ಅವರು ಮಾಡುವವರಲ್ಲ. ಹಾಗಂತ ಹೇಳಿ ಲೀಲಾ ಕಾರಂತವರಿಗೆ ಅನನ್ಯವಾದ ಶ್ರದ್ಧೆ, ಅನನ್ಯವಾದ ಭಕ್ತಿ, ಅದಕ್ಕೆ ಇವರು ಅಡ್ಡಿಪಡಿಸಿದವರಲ್ಲ, ಅಡ್ಡಿಪಡಿಸಲಿಲ್ಲ. ಅವರು ಪುಟಭರ್ತಿಗೆ ಹೋಗಿ ಬರ್ತಾ ಇದ್ದರು, ಮಾತಾಡುವಾಗ ಕೂಡ ಅವರು ಬಹಳ ಆಸ್ತಿಕ ಶಿರೋಮಣಿಯಾಗಿದ್ದರು ಲೀಲಾ ಕಾರಂತವರು. ಆ ಲೀಲಾ ಕಾರಂತವರು ನೃತ್ಯದ ಶಿಷ್ಯಾಗಿದ್ದವರನ್ನೇ ಇವರು ಕೈ ಹಿಡಿದಂಥದ್ದು. ಅವರ ದಾಂಪತ್ಯದ ಗುಟ್ಟು ರಟ್ಟಾಯಿತು. ಅನಂತರ ಮೊಳಹಳ್ಳಿ ಶಿವರಾಯರ ಮೂಲಕವಾಗಿ ಈ ಬಾಲವನ ಪ್ರದೇಶ ಸುಮಾರು 6 ಎಕರೆ ಜಾಗ ಸರ್ಕಾರಿ ಭೂಮಿ, ಅದು ಇದರಲ್ಲಿ ಕಾರಂತರಿಗೆ ಆ ಕಾಲದಲ್ಲಿ ಸರ್ಕಾರ ನೀಡಿದಂತಹದ್ದು. ಅನಂತರ ಅದನ್ನು ಮತ್ತೆ ಸರ್ಕಾರ ತಗೊಂಡದ್ದು ಇತ್ಯಾದಿಗಳೆಲ್ಲ ಈಗ ಆಗಿ ಹೋದ ಇತಿಹಾಸ. ಕಾರಂತರದ್ದು ಸ್ಮೃತಿ ಪಟಲದಿಂದ ಅಂತ ಪುಸ್ತಕ ಇದೆ. ಕಾರಂತರದ್ದು ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಪುಸ್ತಕ ಇದೆ. ಕಾರಂತರ ಬಗೆಗೆ ಕಾರಂತ ಪ್ರಪಂಚ ಅಂತ ಒಂದು ಪುಸ್ತಕ ಬಂದಿದೆ. ಅವರಿಗೆ 60 ವರ್ಷ ತುಂಬಿದಾಗ ಅವರಿಗೆ ಎಲ್ಲರೂ ಅವರ ಅಭಿಮಾನಿಗಳೆಲ್ಲ ಸೇರಿ ಸಮರ್ಪಣೆ ಮಾಡಿದಂಥ ಸಂಭಾವನಾ ಗ್ರಂಥ ಅದು ಕಾರಂತ ಪ್ರಪಂಚ. ಆ ಎಲ್ಲ ಪುಸ್ತಕಗಳಲ್ಲಿ ಅವರ ವಿಚಾರಗಳು ವಿದಿತವಾದದ್ದನ್ನು ನಾವು ಕಾಣ್ತೇವೆ. ಮನುಷ್ಯನ ಅಳತೆಗೆ ಮೀರದ ದೇವರು, ಮನುಷ್ಯನ ಅಳತೆಗೆ ತಕ್ಕ ಹಾಗೆ ನಮ್ಮ ದೇವರು ಇರ್ತಾನೆ ಎನ್ನುವುದು ಅವರ ಥಿಯರಿ ಇತ್ತು. ನಾವು ಅವರೊಂದು ಕಡೆ ಬರೀತಾರೆ, ಮುಗಿಸ್ತೇನೆ ಅಧ್ಯಕ್ಷರೇ, ಈಗ ಮುಗಿಸ್ತೇನೆ. ಅವರು ಒಂದು ಕಡೆ ಬರೀತಾರೆ, ನಾನು ಒಂದು ಸಲ ಕಣ್ಣು ಮುಚ್ಚಿದಾಗ ನನಗೆ ಸೆಲೂನ್ನಲ್ಲಿ ನಾನು ನೋಡಿದ ದೇವರ ಫೋಟೋ ಕಣ್ಣಿಗೆ ಬಂತು ಅಂತ. ಅಂದರೆ ರಾಮ ಅಂತಂದರೆ ಸೆಲೂನ್ನಲ್ಲಿ ಹಾಕಿದ ರಾಮ, ಅಥವಾ ರಾಮನೋ ಕೃಷ್ಣನೋ ಯಾರೇ ಇರ್ಬೋದು, ಹನುಮಂತನೋ ಇರ್ಬೋದು, ನನ್ನ ಕಣ್ಣಿಗೆ ಅದು ಬಂತು, ಅದನ್ನು ನನಗೆ ಭಕ್ತಿ ಅಂತ ಮೂಡಲಿಲ್ಲ ಅಂತ ಕಾರಂತ ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ ಅವರು. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಮಹಾತ್ಮ ಗಾಂಧೀಜಿಯವರಿಗೆ ಕಾರಂತರು ಒಂದು ಪತ್ರ ಬರೀತಾರೆ. ಇಲ್ಲಿಂದ ಒಂದು ಪತ್ರ ಹೋಗ್ತದೆ ಎಲ್ಲಿಗೆ, ಇವರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಏನು ಪತ್ರ ಬರೀತಾರೆ ಅಂತಂದರೆ, ಇಲ್ಲಿ ಇಬ್ಬರು ವಿಧವೆಯರಿದ್ದಾರೆ, ಬಾಲ ವಿಧವೆಯರಿದ್ದಾರೆ, ಅವರಿಗೆ ಒಂದು ಬದುಕು ಕಟ್ಟಿಕೊಳ್ಳುವ ದೃಷ್ಟಿಯಿಂದ ನಿಮ್ಮ ಒಂದು ಉಪದೇಶ ಆಗಬೇಕು ಎನ್ನುವ ಅರ್ಥದಲ್ಲಿ ಪತ್ರ ಬರೀತಾರೆ. ಇದು ಕೂಡ ಅವರ ದಾಖಲಿಸಿದ್ದಾರೆ ಕಾರಂತರು, ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅಂತಂದರೆ, ಅವರು ಇದಕ್ಕೆ ಹೋಗಲಿ, ಅವರು ಭಜನೆ ಮಾಡಿಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಈ ಅರ್ಥದ ಮಾತು ಒಟ್ಟಿನಲ್ಲಿ. ಕಾರಂತರಿಗೆ ಮಂಡಲ್ ಸಿಟ್ಟು ಬಂದುಬಿಡ್ತದೆ. ಗಾಂಧೀಜಿಯಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಯಾರು ಕಾರಂತರು ಬರೀತಾರೆ. ಅಂದರೆ ಅವರಿಗೊಂದು ಬದುಕು ಆಗಬೇಕು ಆ ವಿಧವೆಯರಿಗೆ ಅಂತಂದರೆ, ಕಾರಂತರಿಗೆ ಆದರ್ಶ ಹೇಗಿತ್ತು ಅಂತಂದರೆ, ಶಿರಸಿಯಲ್ಲಿ ಅಕ್ಕದಾಸ ಅಂತ ಇದ್ದರು, ಅಕ್ಕದಾಸ ಭಟ್ರು ಶಿರಸಿಯವರು, ಇವರ ಬಹಳ ನಿಕಟ ಮಿತ್ರರು ಅವರು ಎಂಥವ್ರು ಅಂತಂದರೆ, ಅಕ್ಕದಾಸ ಫ್ಯಾಮಿಲಿಯವರು ಈಗ ಮುಂಬೈಯಲ್ಲಿದ್ದಾರೆ. ಮುಂಬೈಯವರು ಕೂಡ ಇಲ್ಲಿ ಬಂದಿದ್ದಾರೆ, ನಮ್ಮ ಗಂಗಾಧರ ಶಾಸ್ತ್ರಿ, ವೀಣಾ ಶಾಸ್ತ್ರಿ ಇದ್ದಾರೆ ಇಲ್ಲಿ. ಅಕ್ಕದಾಸ ಫ್ಯಾಮಿಲಿಯವರು ಈ ಶಿರಸಿಯಲ್ಲಿ ಎಂಥ ಕೆಲಸ ಮಾಡಿದರು ಅಂತಂದರೆ, ವಿಧವಾ ಪುನರ್ವಿವಾಹದ ದೊಡ್ಡ ಚಳವಳವನ್ನು ನಡೆಸಿದರು ಶಿರಸಿ ಪ್ರದೇಶದಲ್ಲಿ. ಅವರು ಸ್ವತಃ ಒಬ್ಬ ಬಾಲ ವಿಧವೆಯನ್ನೇ ಮದುವೆ ಆಗ್ತಾರೆ. ಕಾರಂತರು ಬರೀತಾರೆ, ಇದು ಆದರ್ಶ ಅಂತಂದರೆ ಇದು ಹೊರತು ಅಲ್ಲಿ ಹೋಗಿ ಭಜನೆ ಮಾಡಿ ಅಂತ ಹೇಳೋದು ಅಲ್ಲ ಅಂತ ಗಾಂಧೀಜಿಯನ್ನು ನಿರಾಕರಿಸ್ತಾರೆ. ಗಾಂಧೀಜಿಯವರ ಆ ವಿಚಾರವನ್ನು ಅವರು ನಿರಾಕರಿಸುವುದನ್ನು ನಾವು ಕಾಣ್ತೇವೆ. ಆಮೇಲೆ ಕಾರಂತರು ಇಲ್ಲಿ ದಸರಾ ಕೂಟ ನಡೆಸ್ತಾ ಇದ್ದ ಸಂದರ್ಭಗಳಂತೂ ಅದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಸಂದರ್ಭ ಅದು. ಇಲ್ಲಿ ಬಾರದ ದಿಗ್ಗಜಗಳೇ ಇಲ್ಲ ಅಂತ ಹೇಳ್ಬೋದು ನಾವು. ಕನ್ನಡದ DVG ಅವರಿರ್ಬೋದು, ಮಾಸ್ತಿಯವರು ಇರ್ಬೋದು, VC ಅವರು ಇರ್ಬೋದು, ಆ ಕಾಲದ ದೊಡ್ಡ ಮಹಾಮಹಿಮರೆಲ್ಲ ಇಲ್ಲಿ ದಸರಾ ನಾಡಹಬ್ಬದ ಸಂದರ್ಭದಲ್ಲಿ, ಶಾರದಾ ಉಪಾಸನೆ ಸಂದರ್ಭದಲ್ಲಿ ನಡೀತಾ ಇದ್ದ ಹಬ್ಬದಲ್ಲಿ ಬಂದು ಪಾಲ್ಗೊಳ್ಳುವವರು. ಹಾಗೆ ಬಂದವರನ್ನು ಶಿವರಾಮ ಕಾರಂತರು ಅನಂತರ ಮಂಜೇಶ್ವರಕ್ಕೆ ಕರ್ಕೊಂಡು ಹೋಗುವುದು, ಕಡಲ ತಡಿಯ ಅಲ್ಲಿದ್ದಂತಹ ಇನ್ನೊಬ್ಬ ಕನ್ನಡದ ದೊಡ್ಡ ಋಷಿ ಸದೃಶರಾದ ಮಂಜೇಶ್ವರ ಇವರನ್ನು ಭೇಟಿ ಮಾಡಿಸೋದು, ಆಮೇಲೆ ಮರಳಿ ಬಂದು ಇವರನ್ನು ಗಟ್ಟ ಹತ್ತಿಸಿ ಕಳಿಸಿಬಿಡುವುದು. ಈ ಕೆಲಸ ಅನೂಚಾನವಾಗಿ ಬಹಳ ವರ್ಷ ಪುತ್ತೂರು ಕರ್ನಾಟಕ ಸಂಘದ ಮೂಲಕವಾಗಿ ಸಾಹಿತ್ಯಿಕ ಕಾರ್ಯಕ್ರಮ, ಪುತ್ತೂರು ದಸರಾ ನಾಡಹಬ್ಬದ ಮೂಲಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅದನ್ನು ಧಾರ್ಮಿಕ ಅಂತ ಅವರು ಕರೀಲೇ ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಎರಡನ್ನೂ ಕೂಡ ಕಾರಂತರ ಮುಂದಾಳತನದಲ್ಲಿ ನಡೆದದ್ದನ್ನು ನಾವು ಕಾಣ್ತೇವೆ. ಎಷ್ಟರ ಮಟ್ಟಿಗೆ ಆ ಮನುಷ್ಯನಿಗೆ ಕಾಳಜಿ ಇತ್ತು ಅಂತಂದರೆ, ಶೈಕ್ಷಣಿಕವಾದ ಕಾಳಜಿ ಇತ್ತು ಅಂತಂದರೆ, ಇಲ್ಲಿ ವಿವೇಕಾನಂದ ಕಾಲೇಜು ಸ್ಥಾಪನೆ ಆದ ಸಂದರ್ಭದಲ್ಲಿ
ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ಇದ್ದದ್ದು. ಆವಾಗ ಪುತ್ತೂರು ಎಜುಕೇಷನ್ ಸೊಸೈಟಿಯವರು ಸ್ಥಾಪನೆ ಮಾಡಿದರು. ಅಲ್ಲಿ ಎಲ್ಲ ಬಗೆಯ ರಾಜಕೀಯ ಹಿನ್ನೆಲೆ ಇದ್ದವರು ಕೂಡ ಅದರಲ್ಲಿದ್ದರು ಆ ಸಂದರ್ಭದಲ್ಲಿ. ಆಗ ಆ ಆಡಳಿತ ಸಮಿತಿಯಲ್ಲಿ ಕಾರಂತರನ್ನು ಕೂಡ ಅವ್ರು ತೊಗೊಂಡಿದ್ದರು. ಎಷ್ಟರ ಮಟ್ಟಿಗೆ ಅಂತಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ, ಫಿಸಿಕ್ಸ್ ಸಬ್ಜೆಕ್ಟಿಗೆ, ಬಯಾಲಜಿಯ, ಬಾಟನಿಯ, ಜುವಾಲಜಿಯ, ಒಟ್ಟು ಬಯಾಲಜಿಯ ಆ ಸಬ್ಜೆಕ್ಟಿಗೆ ನನಗೆ ಅಷ್ಟು ಗೊತ್ತಿದೆ ನೋಡಿ, ಅದರಲ್ಲಿ 2 ಇದೆ ಅಂತ. ನಾನು ಕನ್ನಡದ ವಿದ್ಯಾರ್ಥಿ ಆದರೂ ಕೂಡ ಅಂಥ ಇಂಟರ್ವ್ಯೂಗೆ ಸಂದರ್ಶನ ಮಾಡುವುದಕ್ಕೆ ಕಾರಂತರು ಬಂದು ಕೂತ್ಕೊಳ್ತಾ ಇದ್ದ ದಿನಗಳಿದ್ದವು ಅಂತ ಆ ಹಿರಿಯರು, ಅಲ್ಲಿಯ ಹಿರಿಯ ಸ್ಟಾಫ್ ಮೆಂಬರ್ಸ್, ನನ್ನ ಹಿರಿಯ ತಲೆಮಾರಿನವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಈ ರೀತಿಯ ಒಂದು ಶೈಕ್ಷಣಿಕವಾದ ಹಿನ್ನೆಲೆಯ ಆ ಕಾಳಜಿಯ ವ್ಯಕ್ತಿ ಕಾರಂತರಾಗಿದ್ದರು. ಇಲ್ಲೇ ಪಕ್ಕದಲ್ಲಿ ಮರಿಕೆ ಅಂತಿದೆ. ಆ ಮರಿಕೆಯಲ್ಲಿ AP ಸುಬ್ಬಯ್ಯನವರು ಅಂಥೇಳಿ ಇವರ ಒಡನಾಡಿಯವರು. ಇಲ್ಲೇ ಶಾಸ್ತ್ರಿ ವಕೀಲರು ಅಂಥೇಳಿ ಆ ಕಾಲದಲ್ಲಿ ವಕೀಲರಾಗಿದ್ದಂಥವರು ಅವರ ಒಡನಾಡಿಗಳು. ಇಲ್ಲೇ ಪುಂಡ್ರೀಕ್ ಭಟ್ ಅಂತ ಇನ್ನೊಬ್ಬರು ಗೌಡ ಸಾರಸ್ವತ ಸಮಾಜದ ಒಬ್ಬರು ಹಿರಿಯ ಕ್ರಿಮಿನಲ್ ಲಾಯರ್ ಇದ್ದರು. ಅದು ಈಗ ಎಲ್ಲಿದೆ ಅಂತಂದರೆ ನಮ್ಮ ಈ ಇದರಲ್ಲಿ ಇಲ್ಲೊಂದು ಮಸೀದಿಯ ಹಿಂಭಾಗದಲ್ಲಿ ಅವರ ಮನೆ ಇತ್ತು, ಪುಂಡ್ರೀಕ ಭಟ್ರ ಮನೆ ಇತ್ತು. ಕೋರ್ಟ್ ರೋಡ್ನಲ್ಲಿ ಇದೆ ಅದು. ಅದೇ ಸವಣೂರವರಿಗೆ ಗೊತ್ತಿರ್ತದೆ. ಇಂಥ ಈ ಹಿರಿಕರು ಅವರ ಒಡನಾಡಿಗಳಾಗಿದ್ದರು. ಸಂಜೆ ಒಂದು ವಾಕಿಂಗ್ ಥರ ಬಾಲವನದಿಂದ ಇವರು ಹೋಗಬೇಕು. ಇವರು ಎಲ್ಲಿ ಹೋಗ್ತಾ ಇದ್ದರು ಅಂತಂದರೆ, ಈಗ ಒಂದು ಸ್ಟೇಟ್ ಬ್ಯಾಂಕ್ ಆಗಿದೆ ನೋಡಿ, ಒಂದು ಕಟ್ಟಡ ಇದೆ ಅಲ್ಲಿ ಮೊದಲು ಈ AP ಸುಬ್ಬಯ್ಯನವರು ಅಲ್ಲಿಗೆ ಬರ್ತಾ ಇದ್ದರು. ಇವರು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ಈ ಕಟ್ಟಡ ಅಲ್ಲ, ಭಾಳ ಹಳೆ ಕಾಲ ಆ ಕಟ್ಟಡ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಬಡಕಿಲ ಶಂಭು ಶರ್ಮಾ ಅಂಥೇಳಿ ಅವರೊಂದು ಕ್ಲಿನಿಕ್, ಅವರ ಆಸ್ಪತ್ರೆ ಇತ್ತು. ಅದರ ಈಚೆಗೆ ಇನ್ನೊಂದು, ಈಗ ಹೊಳ್ಳರ ಪೇಪರ್ ಅಂಗಡಿ ಅಂತ ನಾವು ನೋಡ್ತೇವೆ, ಅದರ ಪಕ್ಕದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಇವರು ಕೂತ್ಕೊಳ್ಳೋದು. ಒಂದು ದಿವಸ ಇಲ್ಲಿ ಕೂತ್ಕೊಳ್ಳೋದಾದ್ರೆ ಒಂದು ದಿವಸ ಅಲ್ಲಿ ಕೂತ್ಕೊಳ್ಳೋದು, ಆಮೇಲೆ ಹಿಂದಕ್ಕೆ ಬರುವಂತಹದ್ದು. ಅಮೃತ ಸೋಮೇಶ್ವರರು ನನ್ನ ಗುರುಗಳು ಮತ್ತು ನನ್ನ ಹಿರಿಯ ಸಹೋದ್ಯೋಗಿ. ನಾನು ಒಟ್ಟಿಗೆ ಈ ಬಾಲವನಕ್ಕೆ ಬಂದರೆಲ್ಲ ಅವರು ಮೊದಲು ಮಾತಾಡಿಸೋ ಕ್ರಮ ಇಲ್ಲ, ಸುಮ್ಮನೆ ಹೀಗೆ ನೋಡೋದು, ಒಂದು ಸಲ ನೋಡೋದು. ಆ ನೋಡುವಾಗಲೇ ಇವನ ಅರ್ಧ ಜೀವ ಹೋಗಬೇಕು. ಈ ವಾಲಿಯ ಜೊತೆ ಹೋರಾಟ ಮಾಡಿದರೆ ಅವನ ಅರ್ಧ ಪವರ್ ಬರ್ತದೆ ಅಂತ ಹೇಳಿದ್ರೆ, ಅದೇನೋ ಒಂಥರ ಆ ಲುಕ್ ಒಂದಿದೆ ಅವರದ್ದು, ಕಾರಂತರದ್ದು. ಆದರೆ ಅನಂತರ ಮಾತ್ರ ಆ ವಿಷಯ, ನಾವೇನೋ ಒಂದು ವಿಷಯವನ್ನು ಎತ್ತಬೇಕು, ಆ ವಿಷಯವನ್ನು ಅವರು ಹೇಳಲಿಕ್ಕೆ ಹೊರಟ್ರೆ ನಾವು ಅದನ್ನು ಕೇಳಿಸಿಕೊಳ್ಬೇಕು, ಅಡ್ಡ ಪ್ರಶ್ನೆ ಹಾಕಬಾರದು. ಇಂಥವರು ನಮ್ಮ ಕಾರಂತರು. ನಾನೊಮ್ಮೆ ನಮ್ಮ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಾನು ಸೇವಾ ನಿರತನಾಗಿದ್ದಾಗ ಅಲ್ಲಿ ಕರೆಸಿದ ಒಂದು ಸೆಮಿನಾರಿಗೆ ಮಾತಾಡಿದರು. ಅದ್ಭುತವಾಗಿ ಮಾತಾಡಿದರು, ಇಂಗ್ಲೀಷ್ನಲ್ಲಿ ಮಾತಾಡಿದರು. ಯಾಕಂದರೆ ಅದು ನಾವೆಲ್ಸ್, ಇಂಡಿಯನ್ ಲಿಟ್ರೇಚರಿನ ಕಾದಂಬರಿಗಳ ಮೇಲಿದ್ದಂಥದ್ದು. ಅದರ ಉದ್ಘಾಟನೆಯನ್ನು ಮಾಡಿಕೊಟ್ರು. ಉದ್ಘಾಟನೆ ಇದಾದ ಕೂಡಲೇ ಟೀ ಬ್ರೇಕ್ ಇಟ್ಟಿದ್ದೆವು ನಾವು. ಹೈ ಟೀ. ಇವತ್ತು ಇಲ್ಲಿ ಬಾಲವನದವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ಬೆಳಗ್ಗಿಂದ ನಮಗೇನು ಸಿಗಲಿಲ್ಲ, ಇನ್ನು ಬಹುಶಃ ಇನ್ನೂ ಸಿಗಬೇಕು ಅಂತ ಕಾಣುತ್ತೆ. ಇದು ತಮಾಷೆಯಾಗಿ ಹೇಳಿದೆ ಅಷ್ಟೆ. ಆ ಹೈ ಟೀಯ ಸಂದರ್ಭದಲ್ಲಿ ನೋಡಿ, ಅಲ್ಲೇ ಒಂದು ಡಿಪಾರ್ಟ್ಮೆಂಟ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಇದೆ ನಮ್ಮ ಮುಂಬೈ ಯೂನಿವರ್ಸಿಟಿಯಲ್ಲಿ. ಆ ಡಿಪಾರ್ಟ್ಮೆಂಟ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ಸಿಗೆ, ಜರ್ಮನ್ ಡಿಪಾರ್ಟ್ಮೆಂಟಿಗೆ ಕೇರಳದ ಒಬ್ಬರು ಲೇಡಿ ಪ್ರೊಫೆಸರ್ ಆಗಿದ್ದಾರೆ, ಅಣ್ಣಾಕುಟ್ಟಿ ಅಂತ. ಅವರು ಈಗಲೂ ಇದ್ದಾರೆ, ರಿಟೈರ್ ಆಗಿದ್ದಾರೆ, ನನ್ನ ಹಾಗೇನೆ ಬೇರೆ ಕಡೆಗೆ ಇದ್ದಾರೆ. ಅವರು ಮದುವೆ ಆದದ್ದು ಒಬ್ಬ ಜರ್ಮನ್ ಪ್ರೊಫೆಸರನ್ನು ಮದುವೆ ಆದರು, ಇತ್ಯಾದಿ ಅವರ ಕತೆ. ಈ ಟೀ ಬ್ರೇಕಿನ ಸಂದರ್ಭದಲ್ಲಿ ಇವರು ಪ್ರೊಫೆಸರ್ ಅಣ್ಣಾಕುಟ್ಟಿ ಅಂತ ನಾನು ಹೀಗೆ ಗುರುತು ಮಾಡಿ ಕೊಟ್ಟೆ. ಶಿ ಈಸ್ ಫ್ರಮ್ ಕೇರಳ ಅಂತ ಹೇಳಿದೆ. ಕಾರಂತರು, ನೀವು ಜರ್ಮನ್ನನ್ನು ಕೂಡ ಮಲಯಾಳ ಎಸೆ ಮಾಡಿದ್ದೀರಾ? ಈಗ ಅವರು ಮಲಯಾಳಿಗಳು ಮಾತಾಡೋದಾಗೆ ವಸಂತಕುಮಾರ ಹೇಳೋದಿಲ್ಲ, ವಸಂತಕುಮಾರ ಅಲ್ವಾ ಮಲಯಾಳಿಗಳು ಮಾತಾಡುವ ಕ್ರಮ. ಹಾಗೆ ಇವರು ಕಾರಂತರು ತೆಗೆದು ಹೆಟ್ಟಿಗೆ ತಮಾಷೆ ಅಂದರೆ, ಇದು ಹ್ಯಾವ್ ಯು ಮಲಯಾಳೈಸ್ಡ್ ಜರ್ಮನ್ ಆಲ್ಸೋ ಅಂತ ಇವ್ರು ಕೇಳೋದು ಇವರ ಹತ್ರ. ಅವರಿಗೆ ಪಾಪ ಏನಂತ ಕಕ್ಕಾಬಿಕ್ಕಿ ಆದರೆ ಅವರು ಇಂಥ ವಿಶೇಷವಾದ ಹಾಸ್ಯ ಪ್ರಜ್ಞೆ. ಆಮೇಲೆ ಅವರ ಅನೇಕ ಲಲಿತ ಪ್ರಬಂಧಗಳಲ್ಲಿ ಕೂಡ ಅದು ಅದ್ಭುತವಾಗಿ ಚಿತ್ರಣ ಆಗಿದೆ. ಅದನ್ನೆಲ್ಲ ಹೇಳುವುದಕ್ಕೆ ನನಗೆ ವ್ಯವಧಾನ ಇಲ್ಲ. ಈಗ ಬಾಲವನದಲ್ಲಿಯೇ ಇನ್ನೊಂದು ಸಲ ಬೇಕಾದರೆ ಮಕ್ಕಳನ್ನು ಬರೆಸಿದರೆ ಮಕ್ಕಳಿಗೆ ನಾನು ಇನ್ನೊಂದು ಸಲ ಪ್ರತ್ಯೇಕವಾಗಿ ಕಾರಂತರ ಬಗ್ಗೆ ಮಾತಾಡಬಹುದು ಅಂತ ಅಂದುಕೊಂಡಿದ್ದೇನೆ. ಹೀಗೆ ಹಲವು ನೆಲೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದಂತಹ, ತನ್ನ ಸಾಧನೆಯ ಮುದ್ರೆಯನ್ನು ಒತ್ತಿದಂತಹ ಮತ್ತು ಆ ಮೂಲಕವಾಗಿ ಮುಂದಿನ ಬೆಳವಣಿಗೆ, ಅಧ್ಯಯನದ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಂಥವರು ಕಾರಂತರು. ನೋಡಿ, ನಿಮಗೆ ಆಶ್ಚರ್ಯ ಅಂತ ಅನಿಸ್ಬೋದು, ಅವರ 90ನೇ ವಯಸ್ಸು ಕಳೆದ ಮೇಲಿನ ದಿನಮಾನಗಳಲ್ಲಿಯೂ ಕೂಡ ಅವರು ಕೃತಿ ರಚನೆ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಕಾಳಜಿ ಅಂತಂದರೆ, ಅವರು ಅಪ್ಡೇಟಿಂಗ್ ಅಂತ ಹೇಳ್ತೇವಲ್ಲ ನಾವು ಇಂಗ್ಲೀಷ್ನಲ್ಲಿ, ಆ ಅಪ್ಡೇಟಿಂಗ್ ಪ್ರೊಸೀಜರ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಕಾರಂತರಿಗೆ
ಕಾಡ್ಯನಾಟ ಅಂತ ಒಂದು ಪುಸ್ತಕ ಬರೆದ್ರು. ನಮ್ಮ ಎ.ವಿ. ನಾವಡ ಕಪ್ಪಲ್ ಬರೆದ್ರು, ಗಂಡ ಹೆಂಡತಿ ಸೇರಿ, ಗಾಯತ್ರಿ ನಾವಡ ಎ.ವಿ. ನಾವಡ ಸೇರಿಕೊಂಡು ಬರೆದ್ರು ಅಂತ ಯಾಕೆ ಹೇಳಿದೆ, ಹೆಂಡತಿ ಬರೆದ್ರು ಗಂಡ ಬರೆದ್ರು, ಒಟ್ಟಿನಲ್ಲಿ ಇಬ್ಬರ ಹೆಸರಿದೆ. ಆ ಕಾಡ್ಯನಾಟ ಹೊರಗೆ ಬಂದಾಗ ಪ್ರೊಫೆಸರ್ ಅರ್ತಿಕಜವರಿಗೆ ನೆನಪಿರ್ಬೋದು, ಉದಯವಾಣಿಯಲ್ಲಿ ದೊಡ್ಡ ಗಲಾಟೆ ಪತ್ರ ವ್ಯವಹಾರ ನಡೀತು. ಶಿವರಾಮ್ ಕಾರಂತರು ಅದನ್ನು ಖಂಡಿಸಿ, ಅಂದರೆ ಅವರ ಉಲ್ಲೇಖವನ್ನು ಖಂಡಿಸಿ, ಎ.ವಿ. ನಾವಡರು ಕಾರಂತರ ಊರಿನವರೇ ಅಲ್ಲ, ಆ ಊರಿನಿಗೆ ಹೋದವರು, ಊರು ಅವರದ್ದು ಇಲ್ಲಿ, ಆದರೂ ಅವರ ಹೆಂಡತಿಯ ಊರೆಲ್ಲ ಅಲ್ಲೇ. ಆದರೆ ಇಂಥದ್ದನ್ನು ನೋಡಲಿಲ್ಲ ಅವರು. ಕಾಡ್ಯನಾಟದ ಬಗ್ಗೆ ದೊಡ್ಡ ಪ್ರಕರಣ ನಡೆದದ್ದನ್ನು ನಾವು ಕಂಡಿದ್ದೇವೆ. ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಅವರ ರಾಜಕೀಯವಾಗಿ ವಿಚಾರ ಮಾತಾಡಿದರೆ ಅದರ ಬಗ್ಗೆ ಮಾತಾಡ್ಬೋದು. ಅವರು ಚುನಾವಣೆಗೆ ನಿಂತಾಗ ಅವರು ನಂಬಿಕೊಂಡವರೇ ಅವರಿಗೆ ಕೈ ಕೊಟ್ಟರು. ಒಂದು ಸಲ ಅಂತೂ ಅವರಿಗೆ ಹೊರಗಡೆ ಹೋಗಬೇಕಾಗಿತ್ತು, ನಾನು ಅಲ್ಲಿ ಹೋಗಿ ಬರ್ತೇನೆ ಅಂತ ಇವರು ಹೋದದ್ದೇ ಇಲ್ಲಿಗೆ ಅಮೇರಿಕಕ್ಕೆ. ಅದು ಮೊದಲೇ ಇವರ ಅಸೈನ್ಮೆಂಟ್ ಇತ್ತು. ಚುನಾವಣೆಯಲ್ಲಿ ಸೋತರು ಕಡೆಗೆ, ಹೀನಾಯವಾಗಿ ಸೋತರು ಕಡೆಗೆ. ಅದು ನಾವು ಗೋಪಾಲಕೃಷ್ಣ ಅಡಿಗರನ್ನು ಸೋಲಿಸಿದ್ದೇವೆ. ಹಾಗೆ ಆ ಖ್ಯಾತಿ ಇದೆ ನಮಗೆ ಕನ್ನಡಿಗರಿಗೆ. ಶಿವರಾಮ್ ಕಾರಂತರನ್ನು ಮಾತ್ರ ಅಲ್ಲ, ನಾವು ಹಾಗೆ ಮಾಡಿದ್ದೇವೆ. ಇಂಥವರು ನಮ್ಮ ಕಾರಂತರು. ಹಾಗೆ ಎಲ್ಲಿ ಮುಟ್ಟಿದರು, ಎಲ್ಲಿ ನಾವು ಅದನ್ನು ನೋಡಿದರು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಒಂದು ಹೇಳಿಕೆ ಇದೆ. ಬೆಲ್ಲವನ್ನು ತಿಂದವನಿಗೆ ಬೆಲ್ಲದ ಸವಿ ಗೊತ್ತಿರ್ತದೆ. ಈಗ ಮಕ್ಕಳ ಹತ್ರ ಕೇಳಿದರೆ ಗೊತ್ತಿಲ್ಲ, ಚೀವಿಂಗಮ್ ತಿನ್ನುವ ಮಾತ್ರ ಗೊತ್ತಿರ್ತದೆ ಅಷ್ಟೇ. ಹಾಗೆ ನಾವು ಕಾರಂತರ ಯಾವ ಮುಖವನ್ನು ನೋಡಿದರೂ ಕೂಡ, ಯಾವ ನೆಲೆಯನ್ನು ನಾವು ನೋಡಿದರು, ಅದನ್ನು ನಮ್ಮ ಹೆಬ್ಬಾರು ಕಾರಂತರ ಆ ದಶಮುಖವನ್ನು ಎಷ್ಟು ಸೊಗಸಾಗಿ ಅವರು ಚಿತ್ರಣ ಮಾಡ್ತಾರೆ. ಅವರ ಅನಂತ ನೆಲೆಗಳನ್ನು ಅವರು ಚಿತ್ರಣ ಮಾಡ್ತಾರೆ. ಅಂಥ ಕಾರಂತರನ್ನು ನೆನಪು ಮಾಡಿಕೊಳ್ಳುವುದು ಕೂಡ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ನಾನೇನೂ ಹೇಳಲಿಲ್ಲ, ನನಗೆ ಗೊತ್ತಿದೆ. ಹಾಗಾಗಿ ನಾನು ಹೇಳಿದ್ದರಲ್ಲೇ ಕಾರಂತರಲ್ಲಿ ಏನೋ ಇದೆ ಅಂತ ಭಾವಿಸಿ ನಮ್ಮ ಎಳೆಯರು ಕಾರಂತರ ಮುಖಗಳ ಕಡೆಗೆ, ಪುಸ್ತಕಗಳ ಕಡೆಗೆ ನೀವು ಸಮ್ಮುಖರಾಗಿ ಕಾರಂತರ ಪುಸ್ತಕಗಳನ್ನು ಓದಿ. ಪ್ರಾರಂಭದ ಹಂತದಲ್ಲಿ ಚಿತ್ರಮಯ ದಕ್ಷಿಣ ಕನ್ನಡ ಆಗಬಹುದು, ಪ್ರಾರಂಭದ ಹಂತದಲ್ಲಿ ಯಾವುದೋ ಅವರ ಪಠ್ಯಪುಸ್ತಕದ ವಿಚಾರಗಳು ಬರಬಹುದು. ಪ್ರಾರಂಭದ ಹಂತದಲ್ಲಿ ಚೋಮನ ದುಡಿಯಿಂದ ಪ್ರಾರಂಭ ಮಾಡಿ, ಸಣ್ಣ ಕಾದಂಬರಿ ಅದು, ಅಲ್ಲಿಂದ ಪ್ರಾರಂಭ ಮಾಡಿ ಆಮೇಲೆ ಮರಳಿ ಮಣ್ಣಿಗೆ ತನಕ ಹೋಗಿ ನೀವು. ಮರಳಿ ಮಣ್ಣಿಗೆಯ ನಾಯಕ ಅವನು 3ನೇ ತಲೆಮಾರಿನವನು ಮರಳಿ ಮಣ್ಣಿಗೆ ಬರ್ತಾನೆ. ಹಾಗೆ ಕಾರಂತರು ಈ ಬಾಲವನದಿಂದ 1973ನೇ ಇಸವಿಯಲ್ಲಿ 1935 ಅವರು ಇಲ್ಲಿಗೆ ಬಂದದ್ದು. 1936ರಲ್ಲಿ ಅವರಿಗೆ ಮದುವೆ ಆದದ್ದು. 1973ನೇ ಇಸವಿಯಲ್ಲಿ ಅವರು ಇಲ್ಲಿಂದ ಸಾಲಿಗ್ರಾಮಕ್ಕೆ ಹೋಗುತ್ತಾರೆ. ಅಲ್ಲಿ ಒಬ್ಬರು ದೊಡ್ಡ ಉದಾರಿ ವ್ಯಕ್ತಿ, ಬೆಂಗಳೂರಿನಲ್ಲಿ ದೊಡ್ಡ ಹೋಟೆಲ್ ಇಟ್ಕೊಂಡವರು, ನಾನು ಅವ್ರ ಹೆಸರು ನನಗೆ ನೆನಪಿದೆ, ನಾನು ಹೇಳುವುದಿಲ್ಲ. ಅವರು ಒಂದು ಮನೆ ಕಟ್ಟಿಸಿಕೊಟ್ರು ಕಾರಂತರಿಗೆ. ನೀವು ಇಲ್ಲಿ ಇರುವಷ್ಟು ದಿವಸ ಇರಬೇಕು ಅಂತ ಅವರು ಹೇಳಿದರು. ಆದರೆ ಆ ಉದಾರಿಯಾದ ವ್ಯಕ್ತಿ ತೀರಿ ಹೋದ ಮೇಲೆ ಅಲ್ಲಿ ಸ್ವಲ್ಪ ಲಟಪಟ ಆಯಿತು, ಎಲ್ಲ ವ್ಯತ್ಯಾಸ ಆಯಿತು. ಆಮೇಲೆ ಅವರನ್ನು ಅಲ್ಲಿಂದ ಅನಂತರ ಅವರು ಕೋಟ ಪರಿಸರಕ್ಕೆ ಅನಂತರ ಅವರ ವಾಸವನ್ನು ಪ್ರತ್ಯೇಕ ಮಾಡಿದರು. ಕಾರಂತರ ಥೀಮ್ ಪಾರ್ಕ್ಗೆ ಒಂದು ಸಲ ನೀವು ಎಳೆಯರು ಖಂಡಿತ ಒಂದು ಸಲ ಹೋಗಿ. ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಕಾರಂತ ಥೀಮ್ ಪಾರ್ಕ್ ಇದೆ, ಆ ಥೀಮ್ ಪಾರ್ಕನ್ನು ನೋಡಬೇಕಾದಂತಹದ್ದು, ಬಾಲವನ ನೀವು ನೋಡಬೇಕಾದಂತಹದ್ದು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ವಿರಮಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಮುಖ ಅಂಗಗಳು ಒಂದು ಬಾಲವನ ಪ್ರಶಸ್ತಿ ಪ್ರದಾನ. ಈ ನೆಲದಲ್ಲೇ ಆಡಿ ಬೆಳೆದಿರುವಂಥ ಶ್ರೀ ಕೆ ಚಂದ್ರನಾಥ ಆಚಾರ್ಯ ಅವರಿಗೆ ಈ ವರ್ಷದ ಬಾಲವನ ಪ್ರಶಸ್ತಿ. ಅವರ ಕುರಿತಾಗಿ ಅಭಿನಂದನೆ ನುಡಿ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವರದರಾಜ ಚಂದ್ರಗಿರಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ಕಾಲೇಜ್ ಬೆಟ್ಟಂಪಾಡಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬಹಳ ಸೊಗಸಾಗಿ ಕಾರಂತರ ಬಹುಮುಖಿ ವ್ಯಕ್ತಿತ್ವವನ್ನು ಡಾಕ್ಟರ್ ತಾಳ್ತಜೆ ವಸಂತ್ ಕುಮಾರ್ ಅವರು ಪರಿಚಯ ಮಾಡಿಕೊಟ್ರು. ಕಾದಂಬರಿಕಾರರಾಗಿ, ಲೇಖಕರಾಗಿ, ವಿಚಾರವಾದಿಯಾಗಿ, ನಾಟಕಕಾರರಾಗಿ, ಪರಿಸರ ಪ್ರೇಮಿಯಾಗಿ, ಯಕ್ಷಗಾನ ಪ್ರೇಮಿಯಾಗಿ, ಆ ಪಟ್ಟಿ ತುಂಬ ದೊಡ್ಡದಿದೆ. ಅವರ ಈ ಬಹುಮುಖಿ ವ್ಯಕ್ತಿತ್ವದಲ್ಲಿ ಒಂದು ಪ್ರಮುಖವಾದ ಆಯಾಮ ಕಲೆ. ಅದು ಕಲೆ ಅಂದರೆ ಚಿತ್ರಕಲೆಯಿಂದ ಪ್ರಾರಂಭ ಮಾಡಿ ಚಿತ್ರಕಲೆ, ಶಿಲ್ಪಕಲೆ, ಫೋಟೋಗ್ರಫಿ, ಸಿನಿಮಾ, ಹಾಗೆ ಕಾರಂತರ ಆಸಕ್ತಿ ಕಲಾಕ್ಷೇತ್ರದಲ್ಲಿ ಈ ಬಗೆಯಲ್ಲಿ ವಿಸ್ತರಿಸ್ತಾ ಹೋಯಿತು. ಕಾರಂತರು ಒಬ್ಬರು ಶ್ರೇಷ್ಠ ಕಲಾವಿದ ಅಂತ ಗುರುತಿಸಿಕೊಳ್ಳೋದಕ್ಕಿಂತಲೂ
ಅವರು ಅನೇಕ ಚಿತ್ರಗಳನ್ನು ಬರೆದಿದ್ದಾರೆ, ಅನೇಕ ರೇಖೆಗಳನ್ನು ಬರೆದಿದ್ದಾರೆ. ಅವರ ಪರಮಾಪ್ತ ಸ್ನೇಹಿತರಾದಂಥ ಕೆ ಹೆಬ್ಬಾರರ ಮೂಲಕ ಅನೇಕ ಚಿತ್ರಗಳನ್ನು ಬರೆಸಿದ್ದಾರೆ. ಬೇರೆ ಯಾವುದು ಚಿತ್ರ ಇಲ್ಲ ಅಂದರೆ ತಾನೇ ಬರೀಲಿಕ್ಕೆ ಶುರು ಮಾಡ್ತಾಯಿದ್ರು. ಬಾಲಪ್ರಪಂಚ, ವಿಜ್ಞಾನ ಪ್ರಪಂಚದಂಥ ಪುಸ್ತಕಗಳನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ರೇಖಾಚಿತ್ರಗಳನ್ನು ಅವರೇ ಬರೆದಿದ್ದಾರೆ. ಆದರೆ ಯಾವತ್ತೂ ಕೂಡ ಅವರು ನಾನೊಬ್ಬ ಚಿತ್ರ ಕಲಾವಿದ ಅಂತ ಗುರುತಿಸ್ಕೊಂಡವರಲ್ಲ. ಆದರೆ ಕಲೆಯ ಬಗ್ಗೆ ಅದ್ಭುತವಾದ ಆಳವಾದ ಅಧ್ಯಯನವನ್ನು ಮಾಡಿದವರು. ಅದು ಮೈಕಲ್ಯಾಂಜಲೋ, ಲಿಯೋನಾರ್ಡೋ ಡಾ ವಿನ್ಸಿಯಿಂದ ಪ್ರಾರಂಭ ಮಾಡಿ, ಅಥವಾ ಮೊಹೆಂಜದಾರೋದ ಭಿತ್ತಿಗಳಲ್ಲಿರುವ ಚಿತ್ರಗಳಿಂದ ಪ್ರಾರಂಭ ಮಾಡಿ, ಮಹಾಲಿಂಗೇಶ್ವರ ದೇವಸ್ಥಾನದ ಗೋಡೆಯಲ್ಲಿ ಬರೆದ ಚಿತ್ರದವರೆಗೂ ಅವರು ವಿಮರ್ಶೆ ಮಾಡಬಲ್ಲರು, ವಿಶ್ಲೇಷಣೆ ಮಾಡಬಲ್ಲರು, ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ನಿಖರವಾಗಿ ಹೇಳಬಲ್ಲರು. ಅಂತಹ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಚಿತ್ರಕಲೆ, ಭಾರತದಲ್ಲಿ ಚಿತ್ರಕಲೆ, ಕರ್ನಾಟಕದ ಚಾಲುಕ್ಯ ವಾಸ್ತುಶಿಲ್ಪ, ಭಾರತದ ವಾಸ್ತುಶಿಲ್ಪ, ಚಿತ್ರಕಲಾ ದರ್ಶನ, ಹೀಗೆ ಹಲವು ಬಗೆಯ ಕಲೆಗೆ ಸಂಬಂಧಪಟ್ಟ ಕೃತಿಗಳನ್ನೇ ಕನ್ನಡಕ್ಕೆ ಕೊಟ್ಟವರು. ಅಂತಹ ಕಾರಂತರು ಬಹಳ ಸ್ಪಷ್ಟವಾಗಿ, ಈ ಕಾಲಕ್ಕೆ ನಾವು ತುಂಬ ಡಿಜಿಟಲ್ ಮೀಡಿಯಾಕ್ಕೆ ಬಂದ ನಂತರ ಇದಕ್ಕೆಲ್ಲ ಹೆಚ್ಚು ಮಹತ್ವ ಇದೆ ಅಂತ ಅಂದ್ಕೊಳ್ತೇನೆ. ಕಾರಂತರ ಮಾತಿಗೆ, ಅವರ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಯಾವತ್ತೂ ಹೇಳ್ತಾ ಇದ್ದಂಥ ಒಂದು ಸಂಗತಿ, ಅವರ ಚಿತ್ರಕಲೆಯ ತಂತ್ರಗಾರಿಕೆಯನ್ನು ಇಷ್ಟಪಡ್ತಿರಲಿಲ್ಲ, ಅಥವಾ ಚಿತ್ರಕಲೆಯ ಕಸುಬುಗಾರಿಕೆಯನ್ನು ಇಷ್ಟಪಡ್ತಿರಲಿಲ್ಲ. ಆ ಚಿತ್ರಕಲೆಯ ಒಳಗಡೆ ಕಲಾವಿದನ ಮನಸ್ಸಿರಬೇಕು, ಕಲಾವಿದನ ಭಾವ ಇರಬೇಕು, ಕಲಾವಿದನ ಅನುಭವ ಇರಬೇಕು. ಇದನ್ನು ಬಹಳ ಸ್ಪಷ್ಟವಾಗಿ ಹಲವು ಸಂದರ್ಭದಲ್ಲಿ ಕಾರಂತರು ಹೇಳುತ್ತಾ ಬಂದವರು. ನಾನು ಯಾಕೆ ಇಷ್ಟೆಲ್ಲ ಒಂದು ಪೀಠಿಕೆಯನ್ನು ಹೇಳಿದ್ದು ಅಂತಂದರೆ, ಕಾರಂತರ ಈ ಎಲ್ಲ ಕಲಾ ಸಂಬಂಧವಾದಂಥ ಸಂಗತಿಗಳಿಗೆ ಪ್ರತಿರೂಪವಾಗಿ ಇದ್ದಂತಹ ಪುತ್ತೂರಿನ ಮತ್ತೊಬ್ಬ ಪ್ರತಿಭೆಯನ್ನು ನಾನು ಈ ಸಭೆಗೆ ಪರಿಚಯಿಸಲಿಕ್ಕೆ ಬಯಸ್ತೇನೆ. ಅವರು ಚಂದ್ರನಾಥಾಚಾರ್ಯ ಅವರು. ಬನ್ನಿ ಸರ್, ಕೂತ್ಕೊಳ್ಳಿ. ನನಗೊಂದು 5 ನಿಮಿಷ ಬೇಕು ಅವರ ಬಗ್ಗೆ ಹೇಳಲಿಕ್ಕೆ. ಎಲ್ಲಕ್ಕಿಂತ ವಿಶೇಷವಾಗಿ ಇದೇ ಚಂದ್ರನಾಥಾಚಾರ್ಯರು ಇದೇ ಬಾಲವನದಲ್ಲಿ ಓಡಾಡಿದವರು. ಇದೇ ಬಾಲವನದಲ್ಲಿ ಕಾರಂತರ ಮಕ್ಕಳಾದ ಉಲ್ಲಾಸ್ ಕಾರಂತರ ಜೊತೆಗೆ, ಕ್ಷಮಾರಾವ್ ಜೊತೆಗೆ ಬಾಲ್ಯವನ್ನು ಕಳೆದವರು. ಕಾರಂತರಿಂದ ಬಯಸ್ಕೊಂಡವರು. ಕಾರಂತರಿಂದ ಬಯಸ್ಕೊಂಡದ್ದು ಅಂದರೆ ನಮಗೆಲ್ಲ ದೊಡ್ಡ ಆಶೀರ್ವಾದ ಅದು. ಹಾಗೆ ಪ್ರಾರಂಭ ಮಾಡಿದಂಥ ಚಂದ್ರನಾಥಾಚಾರ್ಯರ ಕಲಾ ಪ್ರವೃತ್ತಿ ಮುಂದೆ ಬೆಳೆಯಿತು. ಆ ಗೆರೆಗಳಿಗೆ ಜೀವ ತುಂಬಿದರು, ಅದರಲ್ಲಿ ಹೊಸತನ ತಂದರು, ಪ್ರಯೋಗಶೀಲರಾದರು, ಖ್ಯಾತರಾದರು, ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಇವತ್ತು ಅದೇ ಕಾರಂತರ ಈ ಮಣ್ಣಿನಲ್ಲಿ ನಮ್ಮೆಲ್ಲರ ಗೌರವವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಮನವಿಯನ್ನು ಒಪ್ಪಿ ಬಾಲವನ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬಂದ ಚಂದ್ರನಾಥಾಚಾರ್ಯರನ್ನು ಈ ಸಭೆಗೆ ವಿಶೇಷವಾಗಿ ನಾನು ಸ್ವಾಗತಿಸ್ತೇನೆ. ನನಗವರ ನೇರ ಪರಿಚಯ ಇಲ್ಲ, ಆದರೆ ನಾನೊಬ್ಬ ಅಭಿಮಾನಿ. ಹಲವಾರು ವರ್ಷಗಳಿಂದ ಚಂದ್ರನಾಥಾಚಾರ್ಯರ ಕಲೆಯನ್ನು ಗಮನಿಸ್ತಾ ಬಂದವ. ನಾನೊಬ್ಬ ಕಲಾವಿದನೂ ಅಲ್ಲ. ಸುಮ್ಮನೆ ಇಂಟರ್ನೆಟ್ಟಿಗೆ ಹೋಗಿ ಚಂದ್ರನಾಥಾಚಾರ್ಯರ ಬಯೋಡೇಟಾ ಅಂತ ಹುಡುಕಿದೆ. ಯಾವ ಬಯೋಡೇಟಾ ನೋಡಿದರೂ ಕೂಡ ಮೊದಲ ಸಾಲು ಚಂದ್ರನಾಥಾಚಾರ್ಯ ಬಾರ್ನ್ ಇನ್ ಪುತ್ತೂರು. ಇವತ್ತು ಕೂಡ ಅವರ ಪುತ್ತೂರಿನ ಸೆಳೆತವನ್ನು, ಪುತ್ತೂರಿನ ಸ್ಮೆಲ್, ಮಣ್ಣಿನ ಸೆಳೆತವನ್ನು ಅವರು ಯಾವತ್ತೂ ಬಿಟ್ಟವರಲ್ಲ. ಇದೇ ಬೋರ್ಡ್ ಹೈಸ್ಕೂಲ್ನ ವಿದ್ಯಾರ್ಥಿ. ಅವರು ಹೈಸ್ಕೂಲ್ ಮುಗಿಸಿದ ಮೇಲೆ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ PUCಯನ್ನು ಓದಿದ್ದು. ಆಮೇಲೆ ಅನೇಕರು ಮಾಡಿದ ಹಾಗೆ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಹೋಗ್ತಾರೆ. ಗೊತ್ತಿರುವುದು ಒಂದು ಸಂಗತಿ ಮಾತ್ರ, ಅದು ಬರೆಯುವುದು. ಅದನ್ನೇ ಹೊಟ್ಟೆಪಾಡಿಗೆ ಅಂತ ಹೋದಂತಹ ಚಂದ್ರನಾಥಾಚಾರ್ಯ ಅವರು 1967ನೇ ಇಸವಿಯಲ್ಲಿ ಮಲ್ಲಿಗೆ ಮಾಸಪತ್ರಿಕೆಗೆ ಚಿತ್ರಗಳನ್ನು ಬರಕೊಡುವ ಕೆಲಸಕ್ಕೆ ಸೇರಿಕೊಳ್ತಾರೆ. ನೀವು ಗಮನಿಸಿರ್ಬೋದು, ಈಗಂತೂ ಹೊಸ ಡಿಜಿಟಲ್ ತಂತ್ರಜ್ಞಾನ ಬಂದ ಮೇಲೆ ಪತ್ರಿಕೆಗಳು ಕೂಡ ಬಹುಶಃ ಹೊಸ ಹೊಸ ವಿಧಾನಗಳನ್ನು ಅನುಸರಿಸಿರ್ಬೋದು. ಆ ಕಾಲಕ್ಕೆ ಒಂದು ಕತೆ,
ಒಂದು ಧಾರಾವಾಹಿಯನ್ನು ಪತ್ರಿಕೆ ಪ್ರಕಟಿಸಬೇಕು ಅಂತಂದರೆ ಅದರಲ್ಲಿ ಚಿತ್ರಗಳಿರ್ತಿತ್ತು. ಅಂಥ ಚಿತ್ರಗಳನ್ನು ಬರೆಯುವ ಕೆಲಸಕ್ಕೆ ತೊಡಗಿಸಿಕೊಂಡಂತಹ ಚಂದ್ರನಾಥಾಚಾರ್ಯರು 1970ರಲ್ಲಿ ಪ್ರಜಾವಾಣಿ ಬಳಗಕ್ಕೆ ಸೇರ್ತಾರೆ. ಪ್ರಜಾವಾಣಿ, ಸುಧಾ, ಮಯೂರ, ಡೆಕ್ಕನ್ ಹೆರಾಲ್ಡ್ ಈ ಪತ್ರಿಕೆಗಳಿಗೆ ನಿರಂತರವಾಗಿ ಸುಮಾರು 30 ವರ್ಷಗಳ ಕಾಲ ಬರಿತಾ ಬಂದರು. ಅದು ರೇಖೆಗಳಿರಬಹುದು, ವ್ಯಂಗ್ಯಚಿತ್ರ ಇರಬಹುದು, ಕ್ಯಾರಿಕೇಚರ್ ಇರಬಹುದು, ಕಪ್ಪು ಬಿಳುಪು ಚಿತ್ರಗಳಿರಬಹುದು, ಮುಖಪುಟ, ಒಳಪುಟ, ವರ್ಣಪುಟ, ಎಲ್ಲ ಪುಟಗಳನ್ನು. ಒಂದು ಹಂತ ಇದೆ, ಗೆಳೆಯ ನರೇಂದ್ರ ಇದೇರ್ಲ ಕೂಡ ನೆನಪಿಸ್ಕೊಳ್ತಾ ಇದ್ರು. 80ರ ದಶಕದಲ್ಲಿ ಸುಧಾ ಪತ್ರಿಕೆಯ ಮುಖಪುಟ, ಆ ಕಾಲಕ್ಕೆ ಹಳೆಯ ನೆನಪುಗಳಿದ್ದರೆ ನೆನಪಿಸ್ಕೊಳ್ಳಿ, ಪ್ರತಿ ವಾರ ಜನ ಕಾಯ್ತಾ ಇದ್ರು. ಅಷ್ಟು ಸೊಗಸಾದ ಒಂದು ಮುಖಪುಟಗಳನ್ನು ರಚಿಸ್ತಾ ಇದ್ದವರು ನಮ್ಮ ಚಂದ್ರನಾಥಾಚಾರ್ಯರು. ಮಧ್ಯೆ ಕಲ್ಕತ್ತಾಕ್ಕೆ ಹೋಗ್ತಾರೆ, 2 ವರ್ಷ ಚಿತ್ರಕಲೆಯಲ್ಲೇ ಅಧ್ಯಯನ ಪಡಿತಾರೆ, ಪಕ್ವತೆಯನ್ನು ಸಾಧಿಸ್ತಾರೆ. ಒಬ್ಬ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಆಗಿ ಕರ್ನಾಟಕದಲ್ಲಿ ಗುರುತಿಸ್ಕೊಳ್ತಾರೆ. ಹಲವಾರು ಪ್ರದರ್ಶನಗಳನ್ನು ಮಾಡ್ತಾರೆ, ಕೆಲವು ಏಕವ್ಯಕ್ತಿ ಪ್ರದರ್ಶನ, ಕೆಲವು ಸಾಮೂಹಿಕ ಪ್ರದರ್ಶನಗಳು. ಅವರ ಆರ್ಟ್ ವರ್ಕಿನ ಪ್ರದರ್ಶನಗಳು ಬೆಂಗಳೂರು, ಮುಂಬೈ, ದೆಹಲಿ, ಚೆನ್ನೈ, ಕಲ್ಕತ್ತಾ, ಭೋಪಾಲ್, ಪಟ್ಟಿ ದೊಡ್ಡದಿದೆ, ಕೆಲವನ್ನು ಮಾತ್ರ ಹೇಳಿದ್ದು, ಅಲ್ಲೆಲ್ಲ ಪ್ರದರ್ಶನಗೊಳ್ಳುತ್ತವೆ. ಗಡಿ ದಾಟಿ, ಸಮುದ್ರ ದಾಟಿ ಅಮೇರಿಕಾ, ಲಂಡನ್, ಸಿಂಗಾಪುರ್, ಬಾಂಗ್ಲಾದೇಶ, ಬ್ಯಾಂಕಾಕ್ ಅಂತ ಹಲವು ಕಡೆಗಳಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಆರ್ಟ್ ಎಕ್ಸಿಬಿಷನ್ನಲ್ಲಿ ನಮ್ಮ ಈ ಪುತ್ತೂರಿನ ಪ್ರತಿಭೆಯ ಚಿತ್ರಗಳು ಪ್ರದರ್ಶನಗೊಳ್ಳುತ್ತವೆ. ಅನೇಕ ಪ್ರತಿಷ್ಠಿತ ಆರ್ಟ್ ಗ್ಯಾಲರಿಗಳಲ್ಲಿ ಚಂದ್ರನಾಥಾಚಾರ್ಯರ ಪುಸ್ತಕ, ಅವರ ಕೃತಿಗಳು, ಆರ್ಟ್ ವರ್ಕ್ ಪ್ರದರ್ಶನಗೊಂಡಿದೆ. ಹಲವಾರು ಆರ್ಟ್ ಶಿಬಿರಗಳನ್ನು ನಡೆಸಿಕೊಟ್ಟಿದ್ದಾರೆ. ಬಾಲವನಕ್ಕೂ ಬಂದಿದ್ದಾರೆ. ಇದೇ ಕೆಲವು ವರ್ಷಗಳ ಹಿಂದೆ ಇದೇ ಬಾಲವನದಲ್ಲಿ 2 ಬಾರಿ ಕರ್ನಾಟಕದ ರಾಜ್ಯ ಮಟ್ಟದ ಕಲಾವಿದರುಗಳೆಲ್ಲ ಒಟ್ಟು ಸೇರಿ ಚಿತ್ರ ಪ್ರದರ್ಶನವನ್ನು ಮಾಡಿದರು. ಚಂದ್ರನಾಥಾಚಾರ್ಯರು ಅದರಲ್ಲಿ ಭಾಗವಹಿಸಿದ್ದಾರೆ. ಇದೇ ಬಾಲವನದ ಮರದ ಅಡಿಯಲ್ಲಿ ಕೂತು ಚಿತ್ರ ರಚನೆ ಮಾಡುವುದನ್ನು ನಾನು ನೋಡಿದ್ದೇನೆ. ಲಲಿತಕಲಾ ಅಕಾಡೆಮಿ ಆರ್ಟ್ ಗ್ಯಾಲರಿ, ಅನೇಕ ಸರ್ಕಾರಿ ಮತ್ತು ಖಾಸಗಿ ಆರ್ಟ್ ಗ್ಯಾಲರಿಗಳಲ್ಲಿ ಚಂದ್ರನಾಥಾಚಾರ್ಯರ ಆರ್ಟ್ ವರ್ಕ್ ಇವತ್ತು ಕೂಡ ಪ್ರದರ್ಶನಗೊಳ್ಳುತ್ತಾ ಇದೆ. ವಿದ್ಯಾರ್ಥಿಗಳು ಗಮನಿಸಿ, ಪಕ್ಕದ ಕೆಳಗಡೆ ಇರುವ ನಮ್ಮ ಆರ್ಟ್ ಗ್ಯಾಲರಿಯಲ್ಲಿ ಕೂಡ ಚಂದ್ರನಾಥಾಚಾರ್ಯರ ಕಲಾಕೃತಿ ಇದೆ. ಅಂತಹ ಚಂದ್ರನಾಥಾಚಾರ್ಯರು ಒಂದು ಕಡೆ ಪತ್ರಿಕೋದ್ಯಮ, ಪತ್ರಿಕಾ ರಂಗ, ಇನ್ನೊಂದು ಕಡೆ ಆರ್ಟ್, ಸ್ವತಂತ್ರವಾದ ಆಲೋಚನೆಗಳು, ಕಾರಂತರಿಂದ ಪಡ್ಕೊಂಡಂತಹ ಪ್ರೇರಣೆಗಳು, ಥಿಂಕ್ ಡಿಫ್ರೆಂಟ್ಲಿ. ಅವರು ಅದೇ ಪರಂಪರೆ ಇಲ್ಲ, ನಮ್ಮಲ್ಲೊಂದು ಪರಂಪರೆ ಇದೆ. ನಮ್ಮಲ್ಲಿ ಕಾರಂತರು ಕೂಡ ಅದನ್ನು ಆ ಕಾಲಕ್ಕೆ ವಿರೋಧಿಸ್ತಾ ಇದ್ರು. ರಾಜ ರವಿವರ್ಮನ ಪರಂಪರೆ, MTV ಆಚಾರ್ಯರ ಪರಂಪರೆ, ಆ ಪರಂಪರೆಗೆ ತೆಗಿತಾನೆ ವಸಂತ್ ಕುಮಾರ್ ಒಂದು ಉಲ್ಲೇಖ ಮಾಡಿದ್ರು. ಅದಕ್ಕಿಂತ ಭಿನ್ನವಾಗಿ ನಮ್ಮಲ್ಲಿ ಯಾವುದೋ ಒಂದು, ನಮ್ಮ ದೇವರುಗಳನ್ನೆಲ್ಲ ಯಾವುದೋ ಒಂದು ಫ್ರೇಮ್ನಲ್ಲಿ ಮಾತ್ರ ನೋಡೋದಲ್ಲ, ಅದಕ್ಕಿಂತ ಆಚೆ ನೋಡುವಂಥ ಒಂದು ಸ್ವಂತಿಕೆ ನಮ್ಮಲ್ಲಿ ಬರಬೇಕೆನ್ನುವುದನ್ನು ಕಲಿಸಿದ್ದು ಬಹುಶಃ ಕಾರಂತರ ಇರಬೇಕು. ಹಾಗೆ ಬರಿತಾ ನಮ್ಮ ಸಾಹಿತ್ಯ ಸಂದರ್ಭದಲ್ಲಿ ನಾವೊಂದು ಶಬ್ದ ಬಳಸ್ತೇವೆ, ಪೌರಾಣಿಕ ಪುನಃಸೃಷ್ಟಿ. ನಾವು ಭೈರಪ್ಪನವರ ಬಗ್ಗೆ ಎಲ್ಲ ಹೇಳುವಾಗ ಈ ಉಲ್ಲೇಖವನ್ನು ಮಾಡ್ತೇವೆ. ಕಲೆಯಲ್ಲಿ ಕೂಡ ಒಂದು ಪೌರಾಣಿಕ ಪುನಃಸೃಷ್ಟಿ ಮಾಡುವ ಒಂದು ಪ್ರಯೋಗವನ್ನು ಚಂದ್ರನಾಥರು ಮಾಡ್ತಾ ಬಂದರು. ವಿದ್ಯಾರ್ಥಿಗಳು ಹೋಗುವ ಮೊದಲು ಕೆಳಗಡೆ ಶಿವರಾಮ ಕಾರಂತರ ಮನೆಯ ಪಕ್ಕದಲ್ಲಿ ಅವರ ಕಾರಂತರ ಬರಹದ ಕೊಠಡಿ ಇದೆಯಲ್ಲ, ಅದರ ಗ್ರೌಂಡ್ ಫ್ಲೋರ್ನಲ್ಲಿ ಇವತ್ತು ಚಂದ್ರನಾಥಾಚಾರ್ಯರು ಬೆಂಗಳೂರಿಂದ ತಂದಂತಹ ಕೆಲವು ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹೋಗುವಾಗ ನೋಡಿ ಹೋಗಬೇಕು, ಗೊತ್ತಾಗ್ಬೋದು ನೀವೆಂತಹ ಪ್ರೌಢ ಕಲಾವಿದ ಇವರು ಅಂತ. ಕನ್ನಡದಲ್ಲಿ ಇತ್ತೀಚೆಗೆ ಮಿತ್ರ ಅಂತ ಒಬ್ಬರು ಹಿರಿಯ ಕನ್ನಡದ ಸಾಹಿತಿ ಕುಮಾರವ್ಯಾಸ ಭಾರತವನ್ನು ಹೊಸ ಬಗೆಯಲ್ಲಿ ಗದ್ಯದಲ್ಲಿ ಒಂದು ವ್ಯಾಖ್ಯಾನ ಗ್ರಂಥವನ್ನು ಬರೆದರು. ಸುಮಾರು 600-700 ಪುಟಗಳಷ್ಟು ವಿಸ್ತಾರವಾದದ್ದು. ಆ ಪುಸ್ತಕದ ಒಳಗಡೆ ಮಿತ್ರರ ಬರಹದಷ್ಟೇ ಸಮರ್ಥವಾಗಿ ಚಂದ್ರನಾಥಾಚಾರ್ಯರ ಕಲಾಕೃತಿಗಳು ಕೂಡ ಮೂಡಿ ಬಂದಿವೆ. ಅದರ ಕೆಲವು ಸ್ಯಾಂಪಲ್ಗಳಂತ ಕಾಣ್ತದೆ, ನಾನಿಲ್ಲಿ ಕಂಡೆ ಈಗ. ಅಂತ ಒಂದು ಮಹಾಭಾರತ ಸೀರೀಸ್ನ ಮೂಲಕ ಅವರು ಆ ಲೋಕದಲ್ಲಿ ವಿಶೇಷವಾದ ಒಂದು ಛಾಪನ್ನು ಮೂಡಿಸಿದರು. ಅನೇಕ ಪ್ರಶಸ್ತಿಗಳು ಚಂದ್ರನಾಥಾಚಾರ್ಯರಿಗೆ ಬಂದಿದೆ. ಕಲಾಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಗೌರವ ಅಂತ ಗೌರವಿಸಲ್ಪಡುವಂತಹ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಚಂದ್ರನಾಥರಿಗೆ ಬಂದಿದೆ.
ಕೇಂದ್ರ ಲಲಿತ ಸಾಹಿತ್ಯ ಅಕಾಡೆಮಿ ಅಥವಾ ಕರ್ನಾಟಕದ ಲಲಿತ ಕಲಾ ಅಕಾಡೆಮಿ, ರಾಜ್ಯೋತ್ಸವ ಪ್ರಶಸ್ತಿ, ಇಂಥ ಹಲವು ಪ್ರಶಸ್ತಿಗಳು ಚಂದ್ರನಾಥರಿಗೆ ಸಂದಿದೆ. ಆ ಸಾಲಲ್ಲಿ ಇವತ್ತು ಕಾರಂತ ಬಾಲವನ ಪ್ರಶಸ್ತಿ ಕೂಡ ಸೇರಿಕೊಳ್ಳುತ್ತದೆ ಎನ್ನುವುದು ನಮಗೆ ತುಂಬ ಸಂತೋಷದ ಸಂಗತಿ. ನೀವೆಲ್ಲ ಇತ್ತೀಚೆಗೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪಕ್ಕದಲ್ಲಿ ಒಂದು ಕೆಂಪೇಗೌಡ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅನಾವರಣ ಆದದ್ದನ್ನು ಕಂಡಿರಬಹುದು. ಆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಏನಿದೆ, ಆ ಕೆಂಪೇಗೌಡ ಪ್ರತಿಮೆಯ ತಳಭಾಗದಲ್ಲಿ ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರ ಒಂದು ಜೀವನ ಚರಿತ್ರೆಯನ್ನು ಕೆತ್ತಿದ್ದಾರೆ, ಒಂದು ಉಬ್ಬು ಶಿಲ್ಪ. ಅದನ್ನು ಕಲಾಕೃತಿಯನ್ನು ಡಿಸೈನ್ ಮಾಡಿದವರು ಕೂಡ ಚಂದ್ರನಾಥಾಚಾರ್ಯರು. ಅದನ್ನು ಅನಾವರಣಕ್ಕೆ ಉದ್ಘಾಟನೆಗೆ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕಲಾವಿದನನ್ನು ಕರೆದು ಗೌರವಿಸಿದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಒಂದು ಅಂಶವನ್ನು ನನ್ನ ಕೊನೆಯಲ್ಲಿ ಹೇಳಬೇಕು. ನಾವು ನಮ್ಮ ಮಾನ್ಯ ಸಹಾಯಕ ಆಯುಕ್ತರ ನಿರ್ದೇಶನ ಮತ್ತು ಶಾಸಕರ ನಿರ್ದೇಶನದಂತೆ ಒಂದು ಬಾಲವನ ಪ್ರಶಸ್ತಿ ಸಮಿತಿ ಅಂತ ಸಮಿತಿಯನ್ನು ಮಾಡಿದೆ. ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈಗಳು ಅಧ್ಯಕ್ಷರು, ಆಯುಕ್ತರು ಸಂಚಾಲಕರು, ನಾವು 3 ಜನ. ನನ್ನ ಹೆಸರು ವರದರಾಜ ಚಂದ್ರಗಿರಿ, ನನ್ನ ಜೊತೆಗೆ ಅಡ್ವೊಕೇಟ್ ಈಶ್ವರ ಭಟ್ ಅವರಿದ್ದರು, ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಉಮೇಶ್ ನಾಯಕ್ ಅವರಿದ್ದರು. ನಾವು 2-3 ಸಿಟ್ಟಿಂಗ್ಗಳನ್ನು ಮಾಡಿ ಈ ಹಿಂದೆ ಯಾವ ಯಾವ ಕ್ಷೇತ್ರಕ್ಕೆ ಯಾರಿಗೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದೆ ಅನ್ನೋದನ್ನೆಲ್ಲ ಗಮನಿಸಿ ಈ ವರ್ಷ ಕಲಾ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ, ಅಭಿಪ್ರಾಯವನ್ನು ಮಾನ್ಯ ಶಾಸಕರ ಎದುರುಗಡೆ ಇಟ್ಟಾಗ ತುಂಬ ಸಂತೋಷದಲ್ಲಿ ಅದಕ್ಕೆ ಒಪ್ಪಿಗೆ ಸೂಚಿಸಿದರು. ಅವರ ನೇತೃತ್ವದಲ್ಲೇ ಇದು ಅಂತಿಮಗೊಂಡಿರೋದು. ಈ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ, ಪುತ್ತೂರು ಅದ್ಭುತವಾದಂತಹ ಒಂದು ಸಾಂಸ್ಕೃತಿಕ ಕ್ಷೇತ್ರ. ಯಕ್ಷಗಾನ ಅದ್ಭುತವಾಗಿ ಬೆಳೆದಿದೆ ಪುತ್ತೂರಿನಲ್ಲಿ, ಇವತ್ತು ಅತ್ಯಂತ ಸಕ್ರಿಯವಾಗಿ ಜೀವಂತವಾಗಿದೆ. ಸಾಹಿತ್ಯ ದೊಡ್ಡ ಪರಂಪರೆಯೇ ಇದೆ. ಭರತನಾಟ್ಯ ಭಾಳ ಸೊಗಸಾದ ಒಂದು ಪ್ರದರ್ಶನವನ್ನು ಇವತ್ತು ಬೆಳಿಗ್ಗೆ ನಾವಿಲ್ಲಿ ನೋಡಿದ್ದೇವೆ, ಭಾಳ ಚೆನ್ನಾಗೇ ಇದೆ. ಸ್ವಲ್ಪ ಜೀವ ತುಂಬಬೇಕಾದ ಒಂದು ಏರಿಯಾ ಅಂತಂದರೆ ಅದು ಆರ್ಟ್, ಅದು ಕಲೆ. ವಿಶೇಷ ಅಂದರೆ ಈ ಪುತ್ತೂರಿನಲ್ಲಿ ಅನೇಕ ಕಲಾವಿದರಾಗಿ ಹೋಗಿದ್ದಾರೆ. ನಾನು ಕೆಲವರ ಹೆಸರು ಹೇಳ್ಬೋದು ಇಲ್ಲಿ, ಉದ್ದೇಶಪೂರ್ವಕ ಹೇಳ್ತಾ ಇದ್ದೇನೆ ಈ ಹೆಸರುಗಳನ್ನು. ಚಂದ್ರನಾಥಾಚಾರ್ಯರ ದೊಡ್ಡ ಹೆಸರು, ಅವರ ಎದುರುಗಡೆ ಅವರ ಸಹೋದರ ಮನೋಹರಾಚಾರ್ಯ ಇರ್ಬೋದು, ಸುಧಾಕರ ದರ್ಬೆ ಇರ್ಬೋದು, ಮೋನಪ್ಪರು ಇರಬಹುದು. ಪಟ್ಟಿ ಕಡಿಮೆ ಆಯಿತು. ಈ ಕಾಲದ ಅನೇಕರು, ಮೊನ್ನೆ ನಮ್ಮ ಎದುರುಗಡೆ ಬಾಲ ಪ್ರತಿಭೆ ಅಂತ ಗುರುತಿಸಿಕೊಂಡಂತೆ ಶಿವಪ್ರಸಾದ್ ಇರಬಹುದು. ಈ ಥರದ ಅನೇಕರು ಕಲಾಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡಿದವರು. ನನ್ನ ಕೆಲವು ಹೆಸರುಗಳನ್ನು ಬಿಟ್ಟು ಹೋಗಿರ್ಬೋದು ನನಗೆ. ಈ ಪ್ರತಿಭೆಗಳು ಅನಿವಾರ್ಯ ಹೊಟ್ಟೆಪಾಡಿಗೋಸ್ಕರ ಕೆಲವೊಮ್ಮೆ ಪುತ್ತೂರು ಬಿಟ್ಟಿರ್ಬೋದು. ಆದರೆ ಪುತ್ತೂರಿನ ಮಣ್ಣು ಬಹಳ ಸ್ಪಷ್ಟವಾಗಿ, ಬಹಳ ಚೆನ್ನಾಗಿ, ಆಳವಾಗಿ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು. ಅದಕ್ಕೆ ಮೇರು ಶಿಖರವಾಗಿ ನಮ್ಮ ಬಾಲವನ ಆರ್ಟ್ ಗ್ಯಾಲರಿಯೇ ಇದೆ. ಇಲ್ಲಿ ಫಿಲೋಮಿನಾ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ಪುರುಷೋತ್ತಮ ಮಾಸ್ಟ್ರು ಅನೇಕ ಪ್ರತಿಭೆಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಅನೇಕರು ಕಾವಾಕ್ಕೆ ಹೋಗಿ ಪದವಿ ಪಡ್ಕೊಂಡಿದ್ದಾರೆ. ಇನ್ನು ತೆರೆಯ ಮರೆಯಲ್ಲಿ ಅನೇಕ ಕಲಾವಿದರು ಇಲ್ಲಿ ಇರ್ತಾರೆ. ಅವರೆಲ್ಲ ಸೇರಿ ಅವರಿಗೆಲ್ಲ ಒಂದು ಉತ್ತೇಜನ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಈ ಸಲದ ಕಾರಂತ ಬಾಲವನ ಪ್ರಶಸ್ತಿಯನ್ನು ಒಬ್ಬರು ಸಮರ್ಥರಾದಂಥ ಕಲಾವಿದರಿಗೆ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೆವು. ಮಾನ್ಯ ಶಾಸಕರು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅದರ ಫಲವಾಗಿ ಇವತ್ತು ಚಂದ್ರನಾಥಾಚಾರ್ಯರಿಗೆ ಈ ಗೌರವ ಸಲ್ಲಿಸ್ತಾ ಇದೆ. ಆ ಘೋಷಣೆ ಆದ ಕೂಡಲೇ ಮಾಧ್ಯಮ ಸ್ನೇಹಿತರು ತುಂಬ ಸಂತೋಷಪಟ್ಟರು. ಅನೇಕರು ಒಳ್ಳೆಯ ವರದಿಗಳನ್ನು ತಂದರು. ಗೆಳೆಯ ನರೇಂದ್ರ ದೇರ್ಲ ಫೇಸ್ಬುಕ್ನಲ್ಲಿ ಭಾಳ ಸೊಗಸಾದ ನುಡಿಚಿತ್ರವನ್ನು ಪ್ರಕಟಪಡಿಸಿದರು. ಅನೇಕ ರೆಸ್ಪಾನ್ಸ್ಗಳು ನಮಗೆ ಬಂತು. ಬೇರೆ ಬೇರೆ ಕಡೆಯಿಂದ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಪುತ್ತೂರಿನವರು ಅಂತ. ಈ ಎಲ್ಲ ಪ್ರೀತಿಗಳು, ಈ ಎಲ್ಲ ಅಭಿಮಾನಗಳು, ನಾನು ಎಳೆಯ ವಿದ್ಯಾರ್ಥಿಗಳಿದ್ದಾರೆ, ನೀವೇನು ಮಾಡಬೇಡಿ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಕಾರ್ಯಕ್ರಮ ಎಲ್ಲ ಕಳೆದ ಮೇಲೆ ಇಂಟರ್ನೆಟ್ನಲ್ಲಿ ಹೋಗಿ ಚಂದ್ರನಾಥಾಚಾರ್ಯ ಇಮೇಜಸ್ ಅಂತ ಟೈಪ್ ಮಾಡಿ. ನಿಮಗೆ ಪುಟಗಟ್ಟಲೆ ಅದ್ಭುತವಾದ ಆರ್ಟ್ ವರ್ಕ್ಗಳು ನಿಮ್ಮ ಮೊಬೈಲಲ್ಲೇ ತೆರೆದುಕೊಳ್ತವೆ. ಅಭಿಮಾನ ಪಡಿ, ಅವರು ನಮ್ಮ ಊರಿನವರು ಅಂತ. ಇದರಿಂದ ಹೊಸ ತಲೆಮಾರು ಮೋಟಿವೇಶನ್ ಆಗಬೇಕೆನ್ನುವ ಕಾರಣಕ್ಕೋಸ್ಕರವೇ ಅವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇರೋದು.
ಚಂದ್ರನಾಥಾಚಾರ್ಯರೇ, ನಮಗೆಲ್ಲರಿಗೂ ತುಂಬ ಸಂತೋಷದ ಕ್ಷಣ ಇದು. ನಿಮ್ಮ ಅನೇಕ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ರವೀಂದ್ರ ನಿಮ್ಮ ಕ್ಲಾಸ್ಮೇಟ್ ಇದ್ದಾರೆ, ಇಲ್ಲಿದ್ದಾರೆ. ನಿಮ್ಮ ಜೊತೆಗಿರುವಂಥ ರಘುನಾಥ ರಾಯರು ಮುಂತಾದವರು ನಿಮ್ಮ ಸಂಪರ್ಕದಲ್ಲಿರುವವರು ಅನೇಕ ಇದ್ದಾರೆ. ಶ್ರೀಧರ್ ಇದ್ದಾರೆ. ಅನೇಕ ಪುತ್ತೂರಿನ ನೀವು ಒಳಗಡೆ ಬರ್ತಾ ಇರುವಾಗಲೇ ಅನೇಕ ಹಿರಿಯರು ಹೇಳ್ತಾ ಇದ್ದರು, ನಮ್ಮ ಊರಿನಲ್ಲೇ ಓಡಾಡ್ತಾ ಇದ್ದಂಥ ವ್ಯಕ್ತಿ ಇವರು ಅಂತ. ಇವತ್ತು ಮತ್ತೆ ಬಂದಿದ್ದಾರೆ, ನಮ್ಮ ಗೌರವವನ್ನು ನಮ್ಮ ಪ್ರೀತಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಕೂತ ಎಲ್ಲ ಕಲಾಪ್ರೇಮಿಗಳ ಕಾರಂತ ಅಭಿಮಾನಿಗಳ ಪ್ರೀತಿಯನ್ನು, ಗೌರವವನ್ನು, ಅಭಿನಂದನೆಯನ್ನು ಒಟ್ಟಿಗೆ ಸೇರಿಸಿ ನಾನು ಚಂದ್ರನಾಥಾಚಾರ್ಯರಿಗೆ ಸಮರ್ಪಿಸ್ತಾ ಇದ್ದೇನೆ. ಮುಗಿಸುವ ಮೊದಲು ಇನ್ನೂ ಒಂದು ಅಂಶ ಸೇರಿಸಬೇಕು. ನಾವು ಕೆಲವು ಸಮಯದಿಂದ ಈ ಕಾರಂತ ಹಬ್ಬದ ಈ ಸಂದರ್ಭದಲ್ಲಿ, ಯಾಕೆಂದರೆ ನಾವು 2-3 ಜನ್ರೇಷನ್ ಕಳೆದು ಹೋಗಿದೆ. ಈಗ ತಾನೇ ಹಿರಿಯರು ವಸಂತಕುಮಾರರು ಕಾರಂತರ ಒಡನಾಟದ ನೆನಪುಗಳನ್ನು ಹೇಳಿದರು. ಅರ್ತಿಕಜೆಯವರಿಗೂ ರಘುನಾಥ ರಾಯರಿಗೂ ಕಾರಂತರದ ಒಂದಷ್ಟು ಸಂಪರ್ಕಗಳು ಇರ್ಬೋದು ಹಿರಿಯರಿಗೆ. ಆದರೆ ನೆಕ್ಸ್ಟ್ ಜನ್ರೇಷನ್, ನನ್ನ ಜನ್ರೇಷನ್ ಬಂದಾಗ ನಾನು, ಶ್ರೀಧರ್, ನರೇಂದ್ರ, ನಾವೆಲ್ಲ ಕಾರಂತರ ಮಾತುಗಳನ್ನು ಕೇಳಿದವರು, ಕೆಲವೊಮ್ಮೆ ಕಾರಂತರಿಂದ ಬಯಸ್ಕೊಂಡವರು. ನನಗೊಂದು ಬೈಗು ಸಿಕ್ಕಿದೆ, ಅದಕ್ಕೋಸ್ಕರ ಸಂತೋಷದಲ್ಲಿ ಹೇಳ್ತಾ ಇರೋದು. ಕಾರಂತರೊಟ್ಟಿಗೆ ಪತ್ರ ವ್ಯವಹಾರ ಮಾಡಿದವರು, ಕಾರಂತರ ಭಾಷಣಗಳಿಂದ, ಲೇಖನಗಳಿಂದ ಸ್ಫೂರ್ತಿ ಪಡೆದವರು. ಇನ್ನೊಂದು ಜನ್ರೇಷನ್ ದಾಟಿ ಬಂದಿದೆ ಈಗ. ಅವರು ಕಾರಂತರನ್ನು ನೋಡಲಿಲ್ಲ, ನೋಡಿದ್ದಿ ಬಾಲವನವನ್ನು, ಮತ್ತೊಂದಷ್ಟು ಕಾರಂತರ ಕೃತಿಗಳನ್ನು. ಆದರೆ ಕಾರಂತರ ಜೊತೆಗೆ ಒಡನಾಡಿದಂಥ ವ್ಯಕ್ತಿಗಳು ಈಗಲೂ ನಮ್ಮ ಎದುರುಗಡೆ ಇದ್ದಾರೆ ಅಂತ ಆದರೆ ಅಂಥವರನ್ನು ನೋಡಿದರೆ ನಾವು ಕಾರಂತರನ್ನು ನೋಡಿದ ಹಾಗೆ. ಈ ಹಿಂದೆ ಕಾರಂತರ ಕಾರ್ನಲ್ಲಿ ಡ್ರೈವರ್ ಆಗಿದ್ದಂತಹ ಮೋನಪ್ಪಗೌಡ ಎನ್ನುವರನ್ನು ಕರೆದು ನಾವು ಗೌರವಿಸಿದ್ದೆವು ಇದೇ ವೇದಿಕೆಯಲ್ಲಿ. ಇವತ್ತು ಕಾರಂತರ ಜೊತೆಗೆ ಒಡನಾಡಿದ ಮತ್ತೊಬ್ಬ ಹಿರಿಯರನ್ನು, ಅವರಿಗೆ 88 ವರ್ಷ, ಪಡಾರು ಮಹಾಬಲೇಶ್ವರ ಭಟ್ ಅವರನ್ನು ಕರೆದಿದ್ದೇವೆ. ನಮ್ಮೆಲ್ಲರ ಗೌರವವನ್ನು ಕಾರಂತರ ಒಡನಾಡಿಗೆ ಕೊಡುವ ಮೂಲಕ ಅವರನ್ನು ಗೌರವಿಸುವ ಉದ್ದೇಶ ಇಟ್ಕೊಂಡಿದ್ದೇವೆ. ಪಡಾರು ಮಹಾಬಲೇಶ್ವರ ಭಟ್ರು ಅವರು ಕವಿ, ಅವರು ಕತೆಗಾರರು, ಅವರು ನಾಟಕವನ್ನು ಬರೆದು ಕಾರಂತರಿಗೆ ತೋರಿಸ್ತಿದ್ರು. ಅವರ ನಾಟಕಗಳಿಗೆ ಕಾರಂತರು ಮುನ್ನುಡಿ ಬರೆದಿದ್ದಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ಈಗ ತಾನೇ ಉಲ್ಲೇಖವನ್ನು ವಸಂತಕುಮಾರ್ ಅವರು ಮಾಡಿದರು. ಕಾರಂತರು ಯಕ್ಷಗಾನ ಬಯಲಾಟದ ಬಗ್ಗೆ ಪುಸ್ತಕ ಬರೀತಾರೆ. ಅದರಲ್ಲಿ ಒಂದು ಪ್ರಮುಖವಾದ ಚರ್ಚೆ ಆದದ್ದೇನು, ಪುಸ್ತಕದಲ್ಲಿ ಎಲ್ಲದಕ್ಕಿಂತ ಮೊದಲೇ ಪಾರ್ತಿಸುಬ್ಬ ಯಾವ ಊರಿನವ ಅಂತ ಒಂದು ಚರ್ಚೆ ಬಂತು. ಕುಂಬಳೆಯ ಪಾರ್ತಿಸುಬ್ಬ ಅಂತ ನಾವು ಹೇಳ್ತಾ ಬಂದದ್ದು. ಕಾರಂತರದನ್ನು ಒಪ್ತಿರಲಿಲ್ಲ. ಹಾಗೆ ಆ ಚರ್ಚೆಗಳಾಗ್ತಾ ಇರುವ ಕಾಲಕ್ಕೆ ಪಡಾರು ಮಹಾಬಲೇಶ್ವರ ಭಟ್ರು ಕಾರಂತರಿಗೆ ಒಂದು ಪತ್ರ ಬರೀತಾರೆ. ದಾಖಲೆ ಸಹಿತವಾಗಿ ನಿಮ್ಮ ವಾದ ತಪ್ಪು ಎನ್ನುವ ಅರ್ಥದಲ್ಲಿ ಒಂದು ಲೇಖನ ಬರೀತಾರೆ. ಕಾರಂತರದಕ್ಕೆ ಉತ್ತರ ಬರೀತಾರೆ, ನಿನ್ನನ್ನೊಮ್ಮೆ ನೋಡಬೇಕು ಬಾ ಅಂತ. ಪಡಾರು ಮಹಾಬಲೇಶ್ವರ ಭಟ್ರು ಮತ್ತು ಕಾರಂತರ ಮುಖಾಮುಖಿ, ಅದು ಶ್ರೀಧರ ಭಟ್ರ ಅಂಗಡಿಯಲ್ಲಿ. ಬಾ ನನ್ನೊಟ್ಟಿಗೆ ಅಂತ ಅವರನ್ನು ಕರ್ಕೊಂಡು ಬರ್ತಾರೆ. ಬಾಲವನಕ್ಕೆ ಬರ್ತಾರೆ. ಸಾಕಷ್ಟು ಮಾತುಕತೆಗಳಾಗ್ತವೆ. ಪಡಾರು ಮಹಾಬಲೇಶ್ವರ ಭಟ್ರು ಬರೀತಾರೆ, ಆಮೇಲೆ ನಾನು ಕಾರಂತರ ಮನೆಯ ಸದಸ್ಯನಾದೆ. ಅವತ್ತು ಪ್ರಾರಂಭ ಆದಂಥ ಒಂದು ಸಂಬಂಧ ಸುದೀರ್ಘ ಕಾಲ ಮುಂದುವರಿಯುತ್ತದೆ. ಸ್ವತಃ ಯಕ್ಷಗಾನ ಪ್ರಸಂಗವನ್ನು ಕೃಷ್ಣಾರ್ಜುನ ಕಾಳಗ ಅಂತ ನೆನಪು, ಅದನ್ನು ಸಂಪಾದನೆ ಮಾಡಿದವರು ಪಡಾರು ಮಹಾಬಲೇಶ್ವರ ಭಟ್ರು. ಆ ಸಂದರ್ಭದಲ್ಲಿ ಅನೇಕ ಕಾರಂತರು ಸಹಾಯ ಮಾಡಿದ್ದಾರೆ. ಕಾರಂತರು ಯಕ್ಷಗಾನ ಕೃತಿಗಳ ಸಂಶೋಧನೆಗೆ ಅಂತ ಉತ್ತರ ಕನ್ನಡ ಜಿಲ್ಲೆಗೆ ಹೋದರೆ ಪಡಾರು ಮಹಾಬಲೇಶ್ವರ ಭಟ್ರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಸಾತಿಯ ಹಾಗೆ ಕೊನೆಯ ವರ್ಷದವರೆಗೂ ಕಾರಂತರ ಜೊತೆಗಿದ್ದವರು ಪಡಾರು ಮಹಾಬಲೇಶ್ವರ ಭಟ್ರು. ಅವರು ಮಹಾಬಲ ಅಂತ ಕರಿತಿದ್ರಂತೆ. ಅವರು ಮಹಾಬಲ ಅಂತ, ಉಳಿದವರೆಲ್ಲ ಮಾಪಣ್ಣ ಅಂತ ಕರಿತಿದ್ರು ಅಂತ ಗೌರವದಿಂದ ಹೇಳ್ತಾ ಇರೋದು ಕೇಳಿದ್ದೆ. ಉಳಿದವರು ಮಾಪಣ್ಣ ಅಂತ ಕರೆದ್ರೆ ಮಹಾಬಲ ಅಂತ ಕರಿತಿದ್ರು. ಮಹಾಬಲ ಕಾರಂತರಿಗೂ ಒಂದು ಮಹಾಬಲದ ಹಾಗೆ ಒದಗಿ ಬಂದವರು ಪಡಾರು ಮಹಾಬಲೇಶ್ವರ ಭಟ್ರು. ಈ ವೇದಿಕೆಯಲ್ಲಿ ಅಂಥ ಹಿರಿಯರನ್ನು ಕೂಡ ಗೌರವಿಸ್ತಾ ಇರೋದು ನಮಗೆ ತುಂಬ ಸಂತೋಷ ತಂದಿದೆ. ಮತ್ತೊಮ್ಮೆ ಈ ಇಬ್ಬರೂ ಸಾಧಕರಿಗೆ ಎಲ್ಲರ ಪ್ರೀತಿ ಗೌರವಗಳನ್ನು ಈ ಮೂಲಕ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಭಾವನಾತ್ಮಕವಾಗಿ ಶ್ರೀ ಕೆ ಚಂದ್ರನಾಥಾಚಾರ್ಯ ಮತ್ತು ಮಹಾಬಲ ಭಟ್ ಅವರ ಬಗ್ಗೆ ಹೇಳಿದ್ದೀರಿ. ಇದೀಗ ಬಾಲವನ್ನ ಪ್ರಶಸ್ತಿ ಪ್ರದಾನ ಮಾನ್ಯ ಶಾಸಕರು ಹಾಗೂ ಅತಿಥಿಗಳು ಸೇರಿ ಈ ಪ್ರಶಸ್ತಿ ಪ್ರದಾನ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಕಾರಂತರ ಒಡನಾಡಿ ಪಡಾರು ಮಹಾಬಲೇಶ್ವರ ಭಟ್ ಮಂಚ್ ಅವರಿಗೆ ಕೂಡ ಗೌರವಾರ್ಪಣೆ ಮಾಡಲಿಕ್ಕಿದೆ. ಪಡಾರು ಮಹಾಬಲೇಶ್ವರ ಭಟ್ ಮಂಚಿಯವರು ಕಾರಂತರ ಒಡನಾಡಿಯಾಗಿದ್ದುಕೊಂಡು ಸಾಹಿತ್ಯ, ಜನಪದ ಸಂಶೋಧನೆ ಸಂಶೋಧಕರಾಗಿ, ಕವಿಯಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿ, ಯಕ್ಷ ಸಾಹಿತಿಯಾಗಿ, ಹವ್ಯಗನ್ನಡ ಸಾಹಿತಿಯಾಗಿ ಮತ್ತು ಪತ್ರಿಕಾ ರಂಗದ ಬರಹಗಾರರಾಗಿ ಮಿಂಚಿದವರು. ಬಾಲವನ ಪ್ರಶಸ್ತಿಯು 25,000 ನಗದು ಮೊತ್ತವನ್ನು ಕೂಡ ಒಳಗೊಂಡಿದ್ದು, ಇದನ್ನು ದಿವಂಗತ ಕುರುಂಜಿ ವೆಂಕಟರಮಣಗೌಡ ಪ್ರಾಯೋಜಿತ ಶಾಶ್ವತ ನಿಧಿಯಾಗಿ ನೀಡಲ್ಪಡುತ್ತಿದೆ. ಗೌರವಾರ್ಪಣೆ ಸ್ವೀಕರಿಸಿರುವಂತಹ ಶ್ರೀ ಕೆ ಚಂದ್ರನಾಥ್ ಆಚಾರ್ಯ ಅವರಿಂದ ಮಾತು. ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಬಹುಶಃ 70 ಆಜುಬಾಜಿನಲ್ಲಿರೋರೆಲ್ಲ ನನ್ನ ಊರಿಗೆ ಅವರೇ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡ್ತಾ, ನಾನು ಕಿರು ಭಾಷಣ ಮಾಡ್ತೇನೆ. ನನಗೆ ಭಾಷಣ ಮಾಡಲಿಕ್ಕೆ ಬರೋಲ್ಲ, ನಾನು ಭಾಷಣಕಾರ ಅಲ್ಲ. ಹಾಗಾಗಿ ಅದರ ಅಸ್ತವ್ಯಸ್ತತೆಯನ್ನು ನೀವು ದಯವಿಟ್ಟು ಸ್ವಲ್ಪ ಸುಧಾರಿಸಿಕೊಳ್ಳಿ ಅದನ್ನು. ಈ ಪುತ್ತೂರಿನ ಮಣ್ಣಿಗೆ ಒಂದು ವಿಶೇಷ ಶಕ್ತಿ ಇದೆ ಅಂತ ಕಾಣುತ್ತೆ. ಎಷ್ಟೆಷ್ಟೋ ಮಹಾನುಭಾವರುಗಳನ್ನು ಪಡೆದ ಊರು ಇದು. ಹಾಗೆಯೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿದ್ದಂಥ ಒಬ್ಬ ವಿಶೇಷ ವ್ಯಕ್ತಿಯ ವಿಚಾರ ಹೇಳಬೇಕು ಅಂತ ನನಗೆ ಅನಿಸಿದೆ ಈಗ. ಯಾರಂದರೆ ನಮ್ಮ ಶಾಂತಿನಿಕೇತನದ ಶ್ರೇಷ್ಠ ಗುರು ಮತ್ತು ಶ್ರೇಷ್ಠ ಕಲಾವಿದ ಅನಿಸಿಕೊಂಡಂಥ ಪ್ರೊಫೆಸರ್ ಕೆ.ಜಿ. ಸುಬ್ರಹ್ಮಣ್ಯನ್ ಅವರು ಪುತ್ತೂರಿನಲ್ಲಿದ್ದರು. ಅದಕ್ಕೆ ಒಂದು ಸಣ್ಣ ಕತೆ ಇದೆ. ನಾನು ಶಾಂತಿನಿಕೇತನದಲ್ಲಿ ಓದ್ತಾ ಇರುವಾಗ ನಾನು ಮತ್ತು ರಾಮದಾಸ ಅಡ್ಯಂತಾಯ ಅಂಥೇಳಿ ನನ್ನ ಕ್ಲಾಸ್ಮೇಟು, ನಾವು ಒಂದು ಇದರಲ್ಲಿ ಯಾವುದೋ ಸಭೆಯಲ್ಲಿ ಹಿಂದೆ ಕೂತ್ಕೊಂಡಿದ್ದೆವು. ನನ್ನ ಹಿಂದೆ ನಮ್ಮ ಪ್ರೊಫೆಸರ್ ಕೂತಿದ್ದರು. ನಾವು ತುಳುವಿನಲ್ಲಿ ಮಾತಾಡ್ತಾ ಇದ್ದೆವು. ತುಳುವಿನಲ್ಲಿ ಮಾತಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಾದ ನಂತರ ಪ್ರೊಫೆಸರ್ ಕರೆದು ಫ್ರಮ್ ವಿಚ್ ಪ್ಲೇಸ್ ಯು ಆರ್ ಕಮಿಂಗ್ ಅಂತ ಹೇಳಿದರು. ಫ್ರಮ್ ಕರ್ನಾಟಕ ಅಂತ. ವಿಚ್ ಪಾರ್ಟ್? ಸೌತ್ ಕೇಂದ್ರ. ಇನ್ ಪರ್ಟಿಕ್ಯುಲರ್ ಹೇಳಿದರು. ಪುತ್ತೂರು. ಐ ಲಿವ್ಡ್ ದೇರ್ ಇನ್ ಫಾರ್ ಸಮ್ ಟೈಮ್. ಅವರ ಬ್ರದರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರಂತೆ ಕಾಸರಗೋಡಲ್ಲಿ. ಆಮೇಲೆ ಬಂಟ್ವಾಳಕ್ಕೆ ಬಂದು ಆಮೇಲೆ ಪೋಳ್ಯದಲ್ಲಿ ಅವ್ರ ಮನೆ ಇತ್ತಂತೆ. ಹಾಗೆ ಪುತ್ತೂರಿನ ಕೆ.ಜಿ. ಸುಬ್ರಹ್ಮಣ್ಯನ್ ಅವರ ಒಂದು ಫಿಲಮ್ ಮಾಡಿದಾಗ ಇದನ್ನು, ಅದು ಕೇರಳದವರು ಮಾಡಿದ ಕಾರಣ ಇದನ್ನು ನಗಣ್ಯ ಮಾಡಿದ್ದಾರೆ, ಅದನ್ನು ಮೆನ್ಷನ್ನೇ ಮಾಡಿರಲಿಲ್ಲ. ಆದರೆ ನಮ್ಮ ಗುರುಗಳಿಗೆ ನಾನು ಭಾಳ ಅಚ್ಚುಮೆಚ್ಚಾಗಿ ಇದ್ದೆ. ನಾವು ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೂ ಬಂದಿದ್ದರು. ಹೀಗೊಂದು ಪ್ರಸಂಗ ಇದೆ.
ಹಾಗಾಗಿ ನಿಮಗೆ ಯಾರಿಗೂ ಗೊತ್ತಿಲ್ಲದಿದ್ದ ವಿಚಾರ ಇದು. ಪುತ್ತೂರಿಗೆ ಸಂಬಂಧ ಇದೆ ಅವ್ರದ್ದು. ಬಹುಶಃ ನೀವೆಲ್ಲ ಅವರ ಚಿತ್ರಗಳನ್ನು ನೋಡಿದಿರೇನೋ, ಅವ್ರ ಬಗ್ಗೆ ಕೇಳಿದಿರೇನೋ ಗೊತ್ತಿಲ್ಲ, ಹೆಚ್ಚಿನ ಮಂದಿ ಕೇಳಿರಲಿಕ್ಕಿಲ್ಲ. ಯಾಕಂದರೆ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಆದ ನಂತರ ಇವರು ಅವರ ಶಾಂತಿನಿಕೇತನದ ಪ್ರಿನ್ಸಿಪಾಲರು, ಅವ್ರು ಮಾತ್ರ ಅಷ್ಟೇ ಗೊತ್ತಿರೋದು ಎಲ್ರಿಗೆ ಜನರಿಗೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿಗೂ ಸಂಬಂಧಿಸಿದ ನಮ್ಮ ಮೇಷ್ಟ್ರು ಅವರಿಗೆ ಇಲ್ಲ, ಒಂದು 1913 ಏನೋ ಅವರು ತೀರ್ಕೊಂಡ್ರು. ಅದಕ್ಕಿಂತ 2 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದಿದ್ದರು. ಅವ್ರದ್ದೊಂದು ರೆಟ್ರಾಸ್ಪೆಕ್ಟಿವ್ ಆಗಿತ್ತು ಬೆಂಗಳೂರಿನ ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್, ಮಾಡರ್ನ್ ಆರ್ಟ್, ಅಲ್ಲಿ ಅವ್ರದ್ದು ರೆಟ್ರಾಸ್ಪೆಕ್ಟಿವ್ ಆಯಿತು. ಬಹುಶಃ ನೀವು ಯಾರೋ NGMA ಬಗ್ಗೆ ಕೇಳಿಲ್ಲ ಅಂತ ಕಾಣುತ್ತೆ. NGMA ಅಂತೇಳಿ ಒಂದು ದೊಡ್ಡ ಗ್ಯಾಲರಿ ಇದೆ. ಅದು ನಮ್ಮ ರಾಷ್ಟ್ರದ ಎಲ್ಲ ಪೇಂಟರ್ಸ್ನ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ಅಲ್ಲಿದೆ, ನೀವು ನೋಡ್ಬೋದು. ನಮಗೆ ಸಾಮಾನ್ಯವಾಗಿ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ಮುದ್ರಣದ ಮೂಲಕ ಸಿಗುತ್ತೆ, ಅದರಲ್ಲಿ ಒಂದು 50% ಲಾಸ್ ಆಗಿರುತ್ತೆ. ಯು ಡೋಂಟ್ ಗೆಟ್ ದ ರಿಯಲ್ ಅದರ ಬಣ್ಣದ ಚಮಕುಗಳಿದೆಯಲ್ಲ. ಕಾರಂತರ ಬಗ್ಗೆ ತಾಳ್ತಾಜಿಯವರು ಹೇಳುವಾಗ ಅವರು ಅದರ ತಂತ್ರಗಾರಿಕೆ ಬಗ್ಗೆ ಅದನ್ನು ಮೆಚ್ಚಿರಲಿಲ್ಲ ಅಂತ. ಆದರೆ ತಂತ್ರಗಾರಿಕೆ ಕೂಡ ಅಷ್ಟೇ ಪ್ರಮುಖವಾದ್ದು ಪಾತ್ರ. ಯಾಕಂದರೆ ನಾನು ಈ ವಿಚಾರ ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಚಿತ್ರಕಲೆಗೆ ನಮ್ಮ ಎಕ್ಸ್ಪೋಜರು ಬಹಳ ಸೀಮಿತವಾಗಿರೋದು. ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ 3ನೇ 5ನೇ ಕ್ಲಾಸ್ನವರೆಗೆ ಇಲಸ್ಟ್ರೇಷನ್ಸ್ ಇರುತ್ತೆ, ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ. ಆಮೇಲೆ ಚಿತ್ರಗಳು ಮಾಯ ಆಗಿಬಿಡುತ್ತೆ. ಆಮೇಲೆ ಬರೀ ಪದಗಳ ಮೂಲಕ ನೀವು ಎಷ್ಟನ್ನು ರೀಚ್ ಆಗ್ಬೋದು, ಯಾವ ಕಲೆಯನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು, ಬಣ್ಣವನ್ನು ಹೇಗೆ ಬಳಸ್ಬೋದು ಅಂತೇಳಿ 1-2 ಸೆಂಟೆನ್ಸ್ ಹೇಳಿ. ಆದರೆ ಅದಕ್ಕೊಂದು ಮಜಾ ಇರುತ್ತೆ. ಅಂದರೆ ರಾಗವನ್ನು ಹಾಡಿದಾಗ ನಾನು ಅನ್ನೋದು, ಒಬ್ಬ ಸಂಗೀತಗಾರ ಅನ್ನೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಇಟ್ ಇಸ್ ಟೇಮ್ಡ್, ಸೋ ಮಚ್ ಆಫ್ ಕಂಟ್ರೋಲ್ ಇದೆ ಅದರಲ್ಲಿ. ಹಾಗೆ ಬಣ್ಣಕ್ಕೂ ಅದರ ಕಸುಬುದಾರಿಕೆಗೆ ಆ ರಿಯಾಜ್ ಮಾಡಿದವರಿಗೆ ಗೊತ್ತಿರುತ್ತೆ. ಒಂದು ವಾಟರ್ ಕಲರನ್ನು ಎಷ್ಟನ್ನು ಹೆಂಗೆ ಹಾಕಿದರೆ ಆ ಬಣ್ಣ ಅಷ್ಟು ಸಾಕು, ಅದರ ಇತಿಮಿತಿಗಳು ಗೊತ್ತಿರುತ್ತೆ. ಹಾಗೆ ಮಾತ್ರ ಅದು ಬಿಗಿ, ಚಿತ್ರ ಬರೆಯುವಾಗ ಅದಕ್ಕೊಂದು ಬಿಗಿ ಇರುತ್ತೆ. ಆ ಬಿಗಿಯನ್ನು ಎಷ್ಟರಲ್ಲಿ ಸಾಧಿಸ್ಬೋದು ಅಂತ. ಇದಕ್ಕೆ ನಾನು ಉದಾಹರಣೆ ಹೇಳೋದಿದ್ರೆ, ನನಗೊಂದು ಪಾಠ ಆಯಿತು ಜೀವನದಲ್ಲಿ, ಆದ ಪಾಠ. ಫಸ್ಟು ಕಾರಂತರು ಬೈದರು ನನ್ನನ್ನು. ನಾನು ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಮಾಡುತ್ತಿದ್ದೆ, ಎರಾಬೆರಿ ಬಣ್ಣ ಹಾಕಿ ಅದಕ್ಕೆ ಒಂದು ತೆಂಗಿನ ಮರ, ನೀರು, ಅದರ ಪ್ರತಿಫಲನ, ಇಂಥದ್ದನ್ನೆಲ್ಲ ಕ್ಯಾಶುವಲ್ ಆಗಿ ನಮ್ಮ ಮಿತಿಗಳಲ್ಲಿ ನಾವು ಗ್ರಹಿಸಿದ್ದು ಇದೆಲ್ಲ ಬಹಳ ಶ್ರೇಷ್ಠವಾದ್ದು ಅಂತ ನಮ್ಮ 6ನೇ 7ನೇ ಕ್ಲಾಸ್ನಲ್ಲಿ. ಬಹುಶಃ ನಾನಿಲ್ಲಿ ಅವ್ರ ಕೈಯಿಂದ ಬಯಸಿಕೊಂಡಾಗ ನನಗೆ ನಾನು ನನ್ನ 9th ಸ್ಟ್ಯಾಂಡರ್ಡ್ನಲ್ಲೋ 8th ಸ್ಟ್ಯಾಂಡರ್ಡ್ನಲ್ಲಿ ನಾನು ಇಲ್ಲಿಗೆ ಆಟ ಆಡೋದಕ್ಕೆ ಬರ್ತಿದ್ದೆ. ಹಾಗೆ ನನ್ನ ಡ್ರಾಯಿಂಗ್ ಬುಕ್ ಒಬ್ಬ ನನ್ನ ಸ್ನೇಹಿತ ಇಲ್ಲಿಗೆ ತಂದು ಕಾರಂತರಿಗೆ ತೋರಿಸಿದ. ಅವರು ಬಂದು ಅಲ್ಲಿ ಸ್ಟೆಪ್ಸ್ನಲ್ಲಿ ಕೂತ್ಕೊಂಡು ವಾಕಿಂಗಿಂದ ಬರ್ತಾಯಿದ್ರು ಅಷ್ಟು ಸಂಜೆ. ಬಂದು ಕೂತ್ಕೊಂಡು, ನೋಡಯ್ಯ, ನೀನು ಮರ ಬರಿಬೇಕು ಅಂತೇಳಿದರೆ ಮರದ ಎದುರುಗಡೆಗೆ ಹೋಗಿ ಕೂತ್ಕೊ, ಅದನ್ನು ತಿಳಿಯುವುದು ಹೇಗೆ, ಅದರ ಪರ್ಸನಾಲಿಟಿಯನ್ನು ತಿಳಿ. ಅದಕ್ಕೊಂದು ವ್ಯಾಪ್ತಿ ಇದೆ, ಅದರ ಸರ್ಫೇಸ್ ಟೆಕ್ಸ್ಚರ್ ಇದೆ. ಪ್ರತಿಯೊಂದು ವರಕ್ಕೂ ಒಂದೊಂದು ಮರಕ್ಕೂ ಒಂದೊಂದು ಪರ್ಸನಾಲಿಟಿ ಇರುತ್ತೆ, ಅದನ್ನು ಗ್ರಹಿಸ್ಕೋ. ಇದರ ಪುನರಾವರ್ತನೆ ಆದ್ದು ನಾನು ಶಾಂತಿನಿಕೇತನಕ್ಕೆ ಹೋದಾಗ. ಅದಕ್ಕಿಂತ ಮುಂಚೆ ನಮ್ಮ ಇಡೀ ಸ್ಟೇಟು, ನಾನು ಸುಮಾರು 55 ವರ್ಷದಿಂದ ನಮ್ಮ ಚಿತ್ರಕಲೆಯ ಆಗು ಹೋಗುಗಳನ್ನು ನೋಡಿದ್ದೇನೆ ಬೆಂಗಳೂರಲ್ಲಿ ಇದ್ಕೊಂಡು. ಬೆಂಗಳೂರಿನಲ್ಲಿ 2 ಗುಂಪಿತ್ತು. ಒಂದು ರಿಯಲಿಸಮ್ ಮಾಡೋರು, ಅಂದರೆ ಬ್ರಿಟಿಷ್ ಪರಂಪರೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅಡರಿದ ನಮ್ಮ ರವಿವರ್ಮನ ಪರಂಪರೆ ಅಂತೇಳಿ ಕರೆಸಿಕೊಳ್ಬಲ್ಲಂಥದ್ದು ಕ್ಯಾಲೆಂಡರ್ ಪರಂಪರೆ. ಅವೆಲ್ಲ ಜನರಿಗೆ ಆಪ್ತವಾಗಿತ್ತು. ಆಗ ವೆಂಕಟೇಶನ ಚಿತ್ರ ಬಂದಾಗ, ರಾಮನ ಚಿತ್ರ ಬರೆದಾಗ ಎಲ್ಲ ನಮಗೆ ಬಹಳ ಆಪ್ತವಾಗಿಬಿಡುತ್ತೆ, ಎಷ್ಟು ಚೆಂದ ಬರೆದಿದ್ದಾರಲ್ಲ ಅಂಥೇಳಿ. ಆದರೆ ಅದು ನಮ್ಮ ಭಾರತೀಯ ಭಾಷೆ ಅಲ್ಲ, ಅದು ಇಲ್ಲಿಂದ ಬ್ರಿಟಿಷರ ಸ್ಕೂಲ್ ಆಫ್ ಆರ್ಟಿಂದ ನಮ್ಮ ಮೇಲೆ ಹೇರಲ್ಪಟ್ಟ ಒಂದು ಇದು. ಆದರೆ ಅದರಿಂದ ಹೊರಬರೋದು ಹೇಗೆ? ಹೊರಬರೋದಕ್ಕೆ ಯಾರಿಗೂ ದಾರಿ ಇರಲಿಲ್ಲ. ಅಂದರೆ ಎಲ್ಲರೂ ನಮಗೆ ಆಗ ಸಿಗ್ತಿದ್ದದ್ದೆಲ್ಲ ಪುಸ್ತಕಗಳು,
ಪುಸ್ತಕಗಳಲ್ಲಿ ಪ್ರಕಟವಾಗಿರುವಂಥ ಅವರ ಚಿತ್ರಗಳು, ಸಣ್ಣ ಅವರ ಬಯೋಡೇಟಾ, ಹೇಗೆ ಬದುಕಿದ್ರು ಅಂತೇಳಿ. ಅಷ್ಟನ್ನೇ ನಮಗೆ ಮಾಡರ್ನಿಸಮ್ ಕೂಡ ಅಷ್ಟೇ. ನಮ್ಮ ಎಕ್ಸಾಮಿನೇಷನಿಗೆ ಆ ಟೆಕ್ಸ್ಟ್ಗಳಿಂದ ಏನಾದರೂ ಕೇಳ್ತಾಯಿದ್ರು. ಹಾಗಾಗಿ ಒಂದು ರೀತಿಯ ನಿಂತ ನೀರಾಗಿಬಿಟ್ಟಿತ್ತು ಬೆಂಗಳೂರು. ಬಹುಶಃ ದೊಡ್ಡ ಕೊಡುಗೆ ಕೊಟ್ಟವರು ಕೆ ಹೆಬ್ಬಾರರು. ಕೆ ಹೆಬ್ಬಾರರನ್ನು ನಮ್ಮ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದರು. ಕೆ ಹೆಬ್ಬಾರರಿಗೆ ಅವರ ಇಂಟಿಗ್ರಿಟಿಗೆ, ಪರ್ಸನಲ್ ಇಂಟಿಗ್ರಿಟಿಗೆ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಆಗ ಏಕಕಾಲಕ್ಕೆ ಹೆಬ್ಬಾರರು ಮುಂಬೈ ಆರ್ಟ್ ಸೊಸೈಟಿಯ ಅಧ್ಯಕ್ಷರು, ಗೋವಾ ಲಲಿತ್ ಕಲಾ ಅಕಾಡೆಮಿ ಅಧ್ಯಕ್ಷರು, ಸೆಂಟ್ರಲ್ ಅಕಾಡೆಮಿ ಅಧ್ಯಕ್ಷರು ಹಾಗೂ ಕರ್ನಾಟಕದ ಅಧ್ಯಕ್ಷರು ಆಗಿದ್ದರು. ಅವರು ಬಂದ ನಂತರ ಇಲ್ಲಿ ಒಂದು ಈ ನಿಂತ ನೀರಾದ ನಮ್ಮ ಪೇಂಟರ್ಸು ಸೆಂಟ್ರಲ್ ಅಕಾಡೆಮಿಗೆ ಪೇಂಟಿಂಗ್ಸ್ ಕಳಿಸಿದರೆ ಅದನ್ನು ಬಾಕ್ಸೇ ಓಪನ್ ಮಾಡ್ತಿರಲಿಲ್ಲ. ಅಂದರೆ ಇಲ್ಲಿ ಎಲ್ಲೂ ಇವರಿಗೆ ಯಾವ ಮಟ್ಟದ ಇದು ಕೊಡ್ತಿರ್ಲಿಲ್ಲ. ಕಾರಂತರು ಬಂದ ತಕ್ಷಣ, ಇವರು ಹೆಬ್ಬಾರರು ಬಂದ ತಕ್ಷಣವೇ ಅವರು ಯೋಚನೆ ಮಾಡಿದರು, ಇಲ್ಲಿಯ ಕೆಲವು ಪ್ರತಿಭೆಗಳನ್ನು ಬೇರೆ ಬೇರೆ ಸ್ಟೇಟ್ನ ಸ್ಕೂಲ್ಗಳಿಗೆ ಕಳಿಸಿ ಅಲ್ಲಿಂದ ಕಸಿ ಆಗತ್ತೆ, ಅಲ್ಲಿಯ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳ ಜೊತೆಯಲ್ಲಿ ಒಂದು ಕಸಿ ಆದರೆ ಇಲ್ಲಿಯ ಸ್ಟೇಟ್ ಆಫ್ ಅಫೇರ್ಸ್ ಇಂಪ್ರೂವ್ ಆಗ್ಬೋದು ಅಂತೇಳಿ ಬಹುಶಃ ಅದೇ ಆದದ್ದು. ಅದಾದಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಾನು ಕಲಿತದ್ದು RM ಹಡಪದ್ದಂತ ಅವರ ಸ್ಕೂಲ್ನಲ್ಲಿ. ಅದರ ಒಂದು ವಿಶೇಷತೆ ಏನು ಅಂದರೆ, 1982ರಲ್ಲಿ ಇನ್ಲ್ಯಾಕ್ ಸ್ಕಾಲರ್ಶಿಪ್ ಅಂಥೇಳಿ ಇಂಗ್ಲೆಂಡ್ನಲ್ಲಿ ಒಂದು ಸ್ಕಾಲರ್ಶಿಪ್ಪು ಇತ್ತು. ಜೈನ್ ಕಮ್ಯುನಿಟಿಯವರೇನೋ ಮಾಡಿದ್ದು. ಇಲ್ಲಿಯ ಪ್ರತಿಭಾವಂತರನ್ನು ರಾಯಲ್ ಕಾಲೇಜ್ ಆಫ್ ಆರ್ಟ್ನಲ್ಲಿ ಹೈಯರ್ ಎಜುಕೇಷನ್ಗೆ 2 ವರ್ಷ ಕಳಿಸ್ತಿದ್ರು. ಹಾಗೆ ಹೋದ ಶುರುವಿನ 6 ಮಂದಿ, ಅಂದರೆ ಪ್ರತಿ ವರ್ಷ 86, 87ರವರೆಗೆ ಬರೀ ಕರ್ನಾಟಕದವರೇ ಇದನ್ನು ಗಳಿಸಿದರು. ಅದಕ್ಕೆ ರಾಯಲ್ ಕಾಲೇಜ್ ಆಫ್ ಆರ್ಟ್ನ ಪ್ರಿನ್ಸಿಪಾಲ್ ಒಂದು ಪತ್ರ ಬರೆದ್ರು RM ಹಡಪದಿಗೆ, ವಾಟ್ ಈಸ್ ದ್ಯಾಟ್ ಸ್ಪೆಷಾಲಿಟಿ ಯು ಹ್ಯಾವ್ ಗಾಟ್ ಇನ್ ಯುವರ್ ಸ್ಕೂಲ್. ನಮ್ಮ ಸ್ಕೂಲ್ನಲ್ಲಿ ಒಬ್ಬರೇ ಮೇಷ್ಟ್ರು, ಎಲ್ಲದನ್ನು ಹೇಳ್ಕೊಡೋರು, ಹಿಸ್ಟ್ರಿ ಆಫ್ ಆರ್ಟಿಂದ ಹಿಡ್ಕೊಂಡು ಎಲ್ಲವನ್ನು ಹೇಳ್ಕೊಡೋರು ಅವರೇ, ಮತ್ತು ಗ್ರೇಟ್ ಮೋಟಿವೇಟರ್ ಅವರು. ಆದರೆ ಅದಕ್ಕೆ ಒಂದು ರೀತಿಯ ಸ್ಪಷ್ಟತೆ ಇರಲಿಲ್ಲ. ನಾವು ಇದೆಲ್ಲ ಅಸ್ಪಷ್ಟ ಹಾದಿಯಲ್ಲಿ ನಡೆದು ಬಂದವರು. ಇದರ ಮಧ್ಯದಲ್ಲಿ ಒಂದೇನಾಗ್ತಿತ್ತು ಅಂದರೆ, 70ಸ್ನಲ್ಲಿ ಪ್ರಜಾವಾಣಿಯಲ್ಲಿ ನವ್ಯ ಕಥೆಗಳ ಉಗಮ ಆಯಿತು. ನನಗನ್ನಿಸ್ತು, ನಾವು ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಇರುವಂಥದ್ದು ವರ್ಲ್ಡ್ ಹಿಸ್ಟ್ರಿಯಲ್ಲಿ ನವ್ಯ ಹೇಗೆ ಪ್ರಾರಂಭ ಆಯಿತು, ನವ್ಯದ ಬೇರೆ ಬೇರೆ ಆಯಾಮಗಳು, ಇವುಗಳನ್ನೆಲ್ಲ ಅಭ್ಯಸಿಸ್ತಾ ಇದ್ದೆವು. ಹಾಗಾಗಿ ನಾನು ಈ ಕಥೆಗಳಿಗೆ ನಮ್ಮ ರಮ್ಯ ಚಿತ್ರಗಳನ್ನು ಬರೆಯೋದು ಕಷ್ಟ, ಅದು ಸರಿಯಲ್ಲ ಅಂತ ಅನ್ನಿಸ್ತು. ನಾನು ಕೂಡ ನನ್ನ ನೆಲೆಯಲ್ಲೇ ಯೋಚನೆ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದೆ, ನವ್ಯ ಕವಿತೆಗಳಿಗೆ, ಇದಕ್ಕೆ ಎಲ್ಲ. ಆಗ ಎಲ್ಲ ಒಂಥರ ವಿಷಣ್ಣತೆ, ಪರಕೀಯ ಪ್ರಜ್ಞೆ ಇಂಥವೆಲ್ಲ ಇದ್ಕೊಂಡಂಥ ಕಥೆಗಳ ಸ್ವರೂಪ. ಹಾಗಾಗಿ ನಾನು ಸ್ಪೇಸನ್ನು ಹೇಗೆ ಅಳವಡಿಸೋದಕ್ಕೆ ಅಂಥೇಳಿ, ಆದರೆ ಹೀಗೆ ಬರಿತಾ ಇದ್ದೆ. ಒಂದು 7-8 ವರ್ಷ ಬರೆದಿದ್ದೇನೆ. ಆಮೇಲೆ ಒಂದು ದಿನ ನಾನು ನನ್ನ ಕೊಲೀಗ್ ಅವರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಯಾರೋ ಗೆಸ್ಟ್ ಎಲ್ಲ ಬಂದಿದ್ದರು. ಅವರು ನನ್ನನ್ನು ಪರಿಚಯಿಸ್ತಾ, ಇವರು ಚಂದ್ರನಾಥ ಅಂಥೇಳಿ ಭಾಳ ಫೇಮಸ್ ಆರ್ಟಿಸ್ಟ್ ಇವರು ಅಂತ. ಅವರ ನಾದ್ನಿ ಇದ್ದರು. ಅವರು 1 ನಿಮಿಷ ಯೋಚನೆ ಮಾಡಿ, ಅದೇ ಒಬ್ಬರ ಬಾಯಿಯೊಳಗೆ ಇನ್ನೊಬ್ಬರು ಕಾಲು ಬರೀತಾರಲ್ಲ ಅವರೇನಾ ಅಂತ. ಇದು ಕೇಳಲಿಕ್ಕೆ ಹಾಸ್ಯಾಸ್ಪದವಾದರೂ ಕೂಡ ಅದು ದೊಡ್ಡ ಲೆಸನ್ ನನಗೆ. ಯಾಕಂದರೆ ಸಂವಹನದಲ್ಲಿ, ಪತ್ರಿಕೆ ಅಂದರೆ ಒಂದು ಸಂವಹನ ದೃಷ್ಟಿ ಇರಬೇಕು. ಸಂವಹನದಲ್ಲಿ ನಾನು ಆಡೋ ಭಾಷೆ ಅವರಿಗೆ ಅರ್ಥ ಆಗದಿದ್ದರೆ ಅದು ವ್ಯರ್ಥ. ಅದು ಅಷ್ಟು ಸ್ಪೇಸನ್ನು ನಾನು ವೇಸ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅವರಿಗೆ ಆಪ್ತವೆನಿಸಿದ ನೆಲೆಯಿಂದ ನಾನು ಅದನ್ನು ಸ್ವಲ್ಪ ಮೇಲೆ ಎತ್ತಲಿಕ್ಕೆ ಪ್ರಯತ್ನಿಸಿದೆ. ಅಂದರೆ ಇಲಸ್ಟ್ರೇಷನ್ಸನ್ನು ಪುನಃ ನಿಮ್ಮ ಚಂದಮಾಮ ಎಲ್ಲರ ಮನೆಯಲ್ಲೂ ಆಪ್ತವಾಗಿತ್ತು ಎಲ್ರಿಗೂ. ಅಲ್ಲಿ ಬೇತಾಳ ಕಥೆ ಚಿತ್ರಗಳು, MTV ಆಚಾರ್ಯ ಮಹಾಭಾರತಕ್ಕೆ ಬರೆದ ಚಿತ್ರಗಳು ಎಲ್ಲೂ ಬಹಳ ಪಾಪ್ಯುಲರ್ ಆಗಿದ್ದದ್ದು. ಸೊ ಆ ನೆಲೆಯಿಂದ ನನಗೆ ಆಗಲೇ ನಳಿನಿ ಮೂರ್ತಿ ಅಂತ ಒಬ್ಬರು
ವಿಜ್ಞಾನಿ ಅವರು ಭೀಷ್ಮನ ಕಥೆಯನ್ನು ಸುಧಾಕ್ಕೆ ಬರೆದ. ಆ ಅವಕಾಶವನ್ನು ಬಳಸ್ಕೊಂಡೆ ನಾನು. ಆ ಚಂದಮಾಮದ ಕಥೆಯ ನೆಲೆಯಿಂದ ಆ ಚಿತ್ರಗಳನ್ನು ಬರೀತಾ ಇದ್ದೆ. ಅದು ತುಂಬ ಪಾಪ್ಯುಲರ್ ಆಯಿತು. ದುರದೃಷ್ಟವಶಾತ್ ಅದು ಮುಗಿಯುವಷ್ಟರಲ್ಲಿ ನಳಿನಿ ಮೂರ್ತಿಯವರು ತೀರ್ಕೊಂಡ್ರು. ಆ ಚಿತ್ರಗಳು ನನ್ನ ಹತ್ರ ಇಲ್ಲ. ಅವರ ಯಜಮಾನರು ಬಂದು ಅವರ ಪ್ರೀತಿಯ ಕಾದಂಬರಿ ಇದು ಅದರ ಚಿತ್ರಗಳು ದಯವಿಟ್ಟು ನನಗೆ ಕೊಡಿ ಅಂತೇಳಿ ಕೊಟ್ಟಿದ್ದೆ. ನಾನು ಕೊಟ್ಬಿಟ್ಟೆ. ಆಮೇಲೆ ನಿನ್ನೆ ತೀರ್ಕೊಂಡ GN ರಂಗನಾಥರಾವ್ ಅವರು ನನ್ನ ರೂಮ್ಮೇಟು ಆಗಿದ್ದರು, ನನ್ನ ಸಹೋದರನಂತೆ ಇದ್ದರು. ಅವರು ಸುಧಾದಲ್ಲಿ ಕುಮಾರವ್ಯಾಸ ಭಾರತ ಮತ್ತು ಇನ್ನೊಂದು ವಚನ ಭಾರತ ಶುರು ಮಾಡಿದರು. ಕುಮಾರವ್ಯಾಸ ಭಾರತ ಶುರುವಿಗೆ ಬಂತು. ಆಗ ನನಗೆ ಡಬಲ್ ಸ್ಪ್ರೆಡ್ ಸ್ಪೇಸ್ ಕೊಟ್ಟರು ಪತ್ರಿಕೆಯಲ್ಲಿ. ಇವುಗಳು ತುಂಬ ಪಾಪ್ಯುಲರ್ ಆಗಿ ಬಹುಶಃ ನಾನು ಈ ಶೋ ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ಆಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಬಂದು ಅದನ್ನು ನೋಡ್ತಿದ್ದರು. ದಿವಸಕ್ಕೆ ಕನಿಷ್ಠ 1-1.5 ಸಾವಿರ ಜನ ಬರ್ತಿದ್ದರು. 15-20 ದಿವಸ ಬಂದಿದ್ದರು. ಎಲ್ಲ ಹೆಚ್ಚಿನವರೆಲ್ಲ ಇನ್ನೊಂದು ಏನಂದರೆ ಕಾಲೇಜ್ ಆಫ್ ಆರ್ಟ್ ಅವರು. ಇದು ಒಂದು ಉದಾಹರಣೆ ಸರ್, ನೀವು ಮಾಡಿದ್ದು ಇದನ್ನು ನಮ್ಮ ಟೆಕ್ಸ್ಟ್ ಥರ ನಾವು ಯೂಸ್ ಮಾಡ್ತೀವಿ. ನಮಗೆ ಒಂದು ಟೆಕ್ಸ್ಟ್ ಬುಕ್ ನಿಮ್ಮದು ಇದು ಆಧಾರ ಅಂತ. ಹಾಗೆ ಇದರ ಕುರಿತಾಗಿ ಇನ್ನೊಂದು ಮಾತು ಹೇಳ್ತೇನೆ. 1994ರಲ್ಲಿ ನನ್ನನ್ನು ನಮ್ಮ ಆಫೀಸಿಂದ ಬ್ಯಾಂಕಾಕಿಗೆ ಒಂದು ವರ್ಕ್ಶಾಪಿಗೆ ಕರೆದಿದ್ದರು. ಅಲ್ಲಿಗೆ ಟೈಮ್ ಮ್ಯಾಗಝೀನ್ನ ಆರ್ಟ್ ಡೈರೆಕ್ಟರ್ ಕಾರ್ಲ್ ಗುಡೆ ಅಂತ ಅವರು ಬಂದಿದ್ದರು. ಅವರು ಇವ್ರದ್ದು ಕೆನಡಿಯ ಶೂಟೌಟನ್ನು ಪಿಕ್ಚರೈಸ್ ಮಾಡಿದರು. ಟೈಮ್ ಮ್ಯಾಗಝೀನಿಗೆ ಒಬ್ಬ ಅರ್ಹತೆ ಪಡಬೇಕಿದ್ರೆ ಎಂಥ ಟ್ಯಾಲೆಂಟೆಡ್ ಪರ್ಸನ್ನು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಅಂಥೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಅವ್ರು ಬಂದಿದ್ದರು. ಬಂದವರು ಥ್ರೋ ಅವೇ ಆಲ್ ಯುವರ್ ಕಂಪ್ಯೂಟರ್ಸ್, ಯು ಆರ್ ಫೆಡ್ ಅಪ್ ವಿತ್ ಯುವರ್ ಕಂಪ್ಯೂಟರ್ಸ್. ಅಲ್ಟಿಮೇಟ್ಲಿ ಮ್ಯಾನ್ ಕ್ರಿಯೇಟ್ಸ್ ದ ಮ್ಯೂಸಿಕ್ ವಿತ್ ದಿಸ್ ಹ್ಯಾಂಡ್, ನೋ, ದ್ಯಾಟ್ ಈಸ್ ದ ಅಲ್ಟಿಮೇಟ್ ಥಿಂಗ್ ಅಂತ. ಐ ವುಡ್ ಲೈಕ್ ಟು ಸಿ ಸಮ್ ಆಫ್ ಯುವರ್ ವರ್ಕ್ಸ್ ಅಂತೇಳಿ ಕೆಲವರೆಲ್ಲ ಕಂಪ್ಯೂಟ್ರಲ್ಲಿ ಮಾಡಿದ್ದು ತಂದು ಕೊಟ್ಟಿದ್ದರು. ನನ್ನ ಹತ್ರ ಪುಣ್ಯದಲ್ಲಿ ಸುಧಾದ 2 ಇಶ್ಯೂ ಇತ್ತು, ಅವರಿಗೆ ಕೊಟ್ಟೆ. ಅವರು ಇಲ್ಲಿಗೆ ಪ್ರದರ್ಶಿಸಿದ ಕೆಲವು ಚಿತ್ರಗಳನ್ನು ಅವುಗಳನ್ನು ನೋಡ್ತಾ ಒಂದು 10 ನಿಮಿಷ ಸುಮ್ಮನೆ ಸೈಲೆಂಟಾಗಿ ನೋಡ್ತಾಯಿದ್ರು. ಆಮೇಲೆ ಕಣ್ಣೆತ್ತಿ, ಹೌ ಮಚ್ ಟೈಮ್ ಡ್ಯೂ ಯು ಟೇಕ್ ಫಾರ್ ದಿಸ್, ಎಷ್ಟು ಸಮಯ ತಗೊಳ್ತೀರಾ ನೀವು ಇದು ಚಿತ್ರ ಬರೆಯೋದಕ್ಕೆ ಅಂತ. ನಾ ಹೇಳಿದೆ ಮ್ಯಾಕ್ಸಿಮಮ್ ಈಸ್ 6 to 8 hours ಅಂತ. ಮ್ಯಾನ್ ಯು ಆರ್ ಬ್ಲಫಿಂಗ್ ಅಂದರು. ನೋ ಸರ್, ಇಟ್ಸ್ ಅ ಹಾರ್ಶ್ ರಿಯಾಲಿಟಿ ವಿ ಹ್ಯಾವ್. ಮತ್ತು ನನ್ನ ಕುತೂಹಲ ಇತ್ತು, ನೀವಾದರೆ ಎಷ್ಟು ಟೈಮ್ ತಗೊಳ್ತೀರಾ ಈ ಥರದ ವರ್ಕಿಗೆ ಅಂತ. 6 to 12 days. ಬಟ್ ಅವರ್ ಅಪ್ರೋಚ್ ಇಸ್ ದ ಸೇಮ್. ನಾವು ಏನು ಮಾಡ್ತೀವಿ ಅಂದರೆ, ಈ ಚಿತ್ರ ಬರೆದ ನಂತರ ಅಪ್ರೂವಲ್ ಆದ ನಂತರ, ಎಡಿಟೋರಿಯಲಿಂದ ಅಪ್ರೂವಲ್ ಆದ ನಂತರ ಆ ಕ್ಯಾರೆಕ್ಟರ್ಸಿಗೆ ನಾವು ಎಲ್ಲ ಪ್ರಾಪ್ಸ್ ಎಲ್ಲ ಹಾಕಿ ಅದೇ ಲೈಟಿಂಗ್ನಲ್ಲಿ ನಾವು ಒಂದು ಫೋಟೋಗ್ರಾಫ್ ತಗೊಳ್ತೀವಿ. ಎಷ್ಟು ಕ್ಯಾರೆಕ್ಟರ್ಸ್ ಇದೆಯೋ ಅವುಗಳನ್ನು ಅರೇಂಜ್ ಮಾಡಿ ಅದರ ಫೋಟೋಗ್ರಾಫ್ ತಗೊಂಡು ವಿ ಬ್ರಿಂಗ್ ದ ಇಮ್ಯಾಜಿನ್ಡ್ ವರ್ಲ್ಡ್ ಟು ದ ನಿಯರೆಸ್ಟ್ ಟು ದ ಯುವರ್ ರಿಯಾಲಿಟಿ. ದ್ಯಾಟ್ಸ್ ಅವರ್ ಅಪ್ರೋಚ್ ಅಂತ. ಮತ್ತು ಹೋಗುವಾಗ ಹೇಳಿದ, ದಿಸ್ ಈಸ್ ನಾಟ್ ದ ಪ್ಲೇಸ್ ಫಾರ್ ಯು, ನೆಕ್ಸ್ಟ್ ಟೈಮ್ ಐ ವುಡ್ ಲೈಕ್ ಟು ಸಿ ಯು ಇನ್ ನ್ಯೂಯಾರ್ಕ್ ಸಿಟಿ ಅಂತ. ದ್ಯಾಟ್ ಈಸ್ ದ ಥಿಂಗ್. ಮತ್ತು ಅಲ್ಲಿ ಏನಾಗತ್ತೆ ಅಂದರೆ, ಇಲಸ್ಟ್ರೇಟರ್ಸ್ ಆಗಬೇಕು ಅಂತಂದರೆ ಇಲ್ಲಿ ಭಾರತದಲ್ಲಿ ಒಂದು ಇದಿದೆ. ಇಲಸ್ಟ್ರೇಟರ್ಸ್ ಅಂದರೆ ಭಾಳ ತಳಮಟ್ಟದ ಕಲಾವಿದರು ಅಂಥೇಳಿ. ಪೇಂಟರ್ಸ್ ಅಲ್ಲ, ದೇ ಡೋಂಟ್ ಕನ್ಸಿಡರ್ ಪೇಂಟರ್ಸ್ ಎಸ್ ರಿಯಲ್ ಕ್ರಿಯೇಟರ್ಸ್ ಅಂತೇಳಿ. ಆದರೆ ಅಲ್ಲಿ ಹಾಗಿಲ್ಲ. ಅವ್ರು ಹೇಳಿದರು, ನೀವು ಇಲ್ಲಿ ಒಂದು ಪೇಂಟಿಂಗಿಗೆ 1 ಲಕ್ಷ ಚಾರ್ಜ್ ಮಾಡಿದರೆ, ನೀವು ನಿಮ್ಮನ್ನು ಕಮಿಷನ್ ಮಾಡಿದರೆ ನಿಮಗೆ 3 ಲಕ್ಷ ಕೊಡಬೇಕು, 1:3 ಹಾಗೆ. ಆ ಥರದ ಪ್ರಸಂಗ ಇದೆ. ಆದರೆ ಇಲ್ಲಿ ಅದು ಪ್ರಸಂಗ ತದ್ವಿರುದ್ಧವಾಗಿದೆ. ಮತ್ತು ಇನ್ನೊಂದು ಏನಂದರೆ, ಈಗ ಇತ್ತೀಚಿನ ಕಾಲದಲ್ಲಿ ಇಲಸ್ಟ್ರೇಷನ್ ನಗಣ್ಯ ಆಗಿಬಿಟ್ಟಿದೆ. ಮೊದಲು 60ನೇ ಇಸ್ವಿಯಲ್ಲಿ
ಟೈಮ್ಸ್ ಆಫ್ ಇಂಡಿಯಾದಲ್ಲಿ 100 ಕಲಾವಿದರಿದ್ದರು, 100 ಪೋಸ್ಟ್. ಆಗ ಎಲ್ಲವನ್ನೂ ಕೈಯಲ್ಲೇ ಬರೀಬೇಕಾಗಿತ್ತು, ಮತ್ತು ಕಟ್ ಆ್ಯಂಡ್ ಪೇಸ್ಟ್ ಎಲ್ಲವೂ. ಹಾಗಾಗಿ 100 ಮಂದಿ ಆರ್ಟಿಸ್ಟ್ಗಳು ಇರ್ತಿದ್ರು. ಮತ್ತೊಂದೇನು ಅದಕ್ಕೆ ಅಡ್ವಾಂಟೇಜ್ ಇತ್ತು ಅಂದರೆ, 𝐽.𝐗 ಸ್ಕೂಲ್ ಆಫ್ ಆರ್ಟ್ನಲ್ಲಿ ವಂಡರ್ಫುಲ್ ಇಲಸ್ಟ್ರೇಟರ್ಸ್ ಇದ್ದರು, ಇಲಸ್ಟ್ರೇಷನಲ್ಲಿ ಸ್ಪೆಷಲೈಸ್ ಮಾಡಿದವರಿದ್ದರು. ಅವರನ್ನೆಲ್ಲ ಇದಕ್ಕೆ ಅಬ್ಸಾರ್ವ್ ಮಾಡ್ಕೊಂಡಿದ್ದಾರೆ, ಟ್ಯಾಲೆಂಟ್ ಪೂಲ್ ಮಾಡ್ತಾಯಿದ್ರು. ಹಾಗಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈಗಲೂ ಆರ್ಕೈವ್ಸ್ ಇದೆ. ಯಾರಾದರೂ ನಿಮಗೆ ಮುಂಬೈಗೆ ಹೋದರೆ ಟೈಮ್ಸ್ ಆಫ್ ಇಂಡಿಯಾದ ಆರ್ಕೈವ್ಸಿಗೆ ಹೋದರೆ ಅಲ್ಲಿ ಅವರ ಚಿತ್ರ ರಚನೆ ಮಾಡಿದ್ದು ಪೇಂಟಿಂಗ್ಸ್ ಎಲ್ಲ ಇದೆ. ಅದರಲ್ಲಿ ಒಂದು ಅವ್ರದ್ದು ಒಂದು ಫಾರ್ಟ್ನೈಟ್ಲಿ ಇತ್ತು, ಧರ್ಮಯುಗದ ಕಮಲೇಶ್ ಅಂತೇಳಿ ಅವರ ಇದರ ಧರ್ಮಯುಗದ ಸಂಪಾದಕರಾಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಶಾರ್ಟ್ ಸ್ಟೋರಿ ಮ್ಯಾಗಝಿನ್, ಅದಕ್ಕೆ ಒಂದು 15-20 ಮಂದಿ ಉತ್ಕೃಷ್ಟ ಮಟ್ಟದ ಚಿತ್ರಗಳನ್ನು ಬರಿತಾಯಿದ್ರು. ಕಲರ್ ಪ್ರಿಂಟಿಂಗ್ ಇತ್ತು ಅವರಿಗೆ, ಹಾಗಾಗಿ ಅದೊಂದು ಅಡ್ವಾಂಟೇಜು. ಅದು ತುಂಬ ಜನರಿಗೆ ಆಪ್ತವಾಗಿತ್ತು. ನಾನು ತುಂಬ ಕಲೆಕ್ಟ್ ಮಾಡಿದ್ದೆ ಆರ್ಟ್ ವರ್ಕ್ಸನ್ನೆಲ್ಲ. ಅದರಲ್ಲಿ ಒಬ್ಬ ಕರ್ನಾಟಕದ ಒಬ್ಬ ಇದ್ದ, ವಿಲ್ಕಿನ್ಸ್ ಅಂತ. ಅವನು ವಿಶಿಷ್ಟ ಕಲಾವಿದ. ಅವನು ಏನು ಬೇಕಿದ್ರೆ ಮಾಡಬಲ್ಲ, ಶಿಲ್ಪ ಬೇಕಿದ್ರೆ ಶಿಲ್ಪ ಮಾಡ್ತಾನೆ, ಬ್ಯಾನರ್ ಬರೀಲಿಕ್ಕೆ ಹೇಳಿದರೆ ಬ್ಯಾನರ್ ಬರೆದು ಬಿಡ್ತಾನೆ, ಲೋಗೋ ಬರೀಲಿಕ್ಕೆ ಹೇಳಿದರೆ ಲೋಗೋನೂ ಬರೀತಾನೆ. ಎಲ್ಲ ವಿಶಿಷ್ಟ ವ್ಯಕ್ತಿ ಅವನು ಇಲ್ಲಿ ಯಾರಿಗೆ ಗೊತ್ತಿಲ್ಲ. ಆಗ ಪ್ರಜಾಮತ ದೀಪಾವಳಿ ಇಶ್ಯೂಗೆಲ್ಲ ಅದರ ಕವರ್ ಪೇಜ್ ಎಲ್ಲ ಅವರೇ ಬರೀತಾಯಿದ್ರು. ಇಂಥ ವಿಶಿಷ್ಟ ವ್ಯಕ್ತಿಗಳನ್ನು ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ಟ್ಯಾಲೆಂಟ್ ಪೂಲ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಟ್ಯಾಲೆಂಟ್ ಪೂಲ್ ಮಾಡಬೇಕಿತ್ತು. ಶಾಂತಿನಿಕೇತನ ಅಷ್ಟು ಪ್ರಬುದ್ಧವಾಗಲಿಕ್ಕೆ ಕಾರಣ ಏನಂದರೆ, ನಾನು ಓದ್ತಾ ಇದ್ದ ಸಂದರ್ಭದಲ್ಲಿ ಆಲ್ ದಿ ಬೆಸ್ಟ್ ಟೀಚರ್ಸ್ ಇನ್ ದ ಇಂಡಿಯಾ, ಇಂಟರ್ನ್ಯಾಷನಲಿ ನೋನ್ ಪ್ರಿಂಟ್ ಮೇಕರ್ಸ್ ಎಲ್ಲರೂ ನನಗೆ ಅದು ಗುರುಗಳಾಗಿದ್ದರು. ಅದು ನನ್ನ ಒಂಥರ ಪುಣ್ಯ ಅಂತ ಅನಿಸ್ತದೆ. ಯಾಕಂದರೆ ನಮ್ಮ ಸೋಮನಾಥ್ ಅವರು ಅಂತೇಳಿ ಒಬ್ಬರು ನಮ್ಮ ಗುರುಗಳಿದ್ದರು. ಅವರು ಮಹಾಕೋಪಿಷ್ಟ. ಅವ್ರ ಹತ್ರ ಕಾರಂತರ ನೆನಪು ಬರ್ತಿತ್ತು ಅವರು ನೋಡಿದರೆ. ಅವ್ರ ಹತ್ರ ಮಾತನಾಡೋದೇ ದೊಡ್ಡ ಕಷ್ಟ. ಅವರನ್ನು ನಾವು ಒಂದೇ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದರು, ಒಂದೇ ಟೇಬಲ್ನಲ್ಲಿ. ಅವರು ಅಲ್ಲಿ ಕೂತ್ಕೊಳ್ತಿದ್ರು, ನಾನು ಈ ಬದಿಯಲ್ಲಿ ಕೂತ್ಕೊಳ್ತಿದ್ದೆ. ಒಂದು ಸಂಜೆ ಕರೆದು, ಚಂದ್ರನಾಥ್, ಟೇಕ್ ಎ ಪ್ರಿಂಟ್ ಆಫ್ ಮೈ ಪ್ಲೇಟ್. ನನಗೊಂದು ಸ್ವಲ್ಪ ಹೆಮ್ಮೆ ಬಂತು, ನಾನೊಬ್ಬ ಕ್ವಾಲಿಫೈಡ್ ಪ್ರಿಂಟ್ ಮೇಕರ್ ಅಂತ ಗುರುತಿಸಿದಾರಲ್ಲ ಇವರು ಅಂತೇಳಿ. ನನ್ನ ಅಮ್ಮನ್ನೆಲ್ಲ ತೋರಿಸ್ಬೇಕು ಅಂತೇಳಿ ಕೂತ್ಕೊಂಡು ಎಲ್ಲ ನನ್ನ ನಾಲೆಜಿಗೆ ಎಟುಕುವಂಥದ್ದು ಇದರಲ್ಲಿ ಬೆಸ್ಟ್ ಪ್ರಿಂಟ್ ಅಂತೇಳಿ ಅನ್ನಿಸುವಂಥದ್ದು ಒಂದು ಪ್ರಿಂಟ್ ತೆಗೆದು ಅವರು ಎದುರುಗಡೆ ಇಟ್ಟೆ. ಅವ್ರು ಬಂದು ಹೀಗೆ ನೋಡಿ ಒಳಗೆ ಹೋದರು. ಒಳಗೆ ಹೋಗಿ ಇನ್ನೊಂದು ಯಾವುದೋ ಒಂದು ವ್ಯಾಸ್ಲಿನ್ ಅಂಥದ್ದು ಥರದ ಒಂದು ಜೆಲ್ ತಗೊಂಡು ಅದನ್ನು ಹಾಕಿ ಮಾಡುವಂಥ, ಅದನ್ನು ಹಾಕಿ ತಗೊಂಡೆ. ಆಮೇಲೆ ಅದರಲ್ಲಿ ಪ್ರಿಂಟ್ ಮೇಕಿಂಗ್ನಲ್ಲಿ ಅಂದರೆ ನಾವು ವೈಪಿಂಗ್ ಅಂತ ಇರ್ತದೆ, ಸರ್ಫೇಸ್ ಇದು ಕೈ ಆಳದಲ್ಲಿದ್ದರೆ ಈ ರೇಖೆಗಳೆಲ್ಲ ಆ ಆಳದ ಇಂಕನ್ನು ತಗೋತದೆ, ಮೇಲಿನ ಸರ್ಫೇಸ್ ವೈಟ್ ಇರುತ್ತೆ. ಆ ವೈಟಿಂಗ್ ಇದನ್ನೆಲ್ಲ ಮಾಡಿ ಆಮೇಲೆ ಇನ್ನೊಂದು ತಂದರು ಕಲರು, ಅದನ್ನು ಹಾಕಿದರೆ ಒಂದು 6-7 ಪ್ರಿಂಟ್ ತಗೊಂಡ್ರು. ಟೆಲ್ ಮಿ ವಿಚ್ ಈಸ್ ದ ಬೆಸ್ಟ್ ಅಂತ. ನನಗೆ ತಬೀಬಾಗ್ಬಿಟ್ಟೆ. ಸರ್, ಐ ಗಾಟ್ ಕನ್ಫ್ಯೂಸ್ಡ್. ಐ ಕಾಂಟ್ ಮೇಕ್ ಔಟ್ ವಿಚ್ ಈಸ್ ದ ಬೆಸ್ಟ್. ಆ್ಯಂಡ್ ದೆನ್ ಎ ಪ್ರಿಂಟ್ ಮೇಕರ್ ಶುಡ್ ಬಿ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಯು ಶುಡ್ ಸಿ ದ ಪರ್ಸನಾಲಿಟಿ ಆಫ್ ದ ಪ್ಲೇಟ್. ಅವರು ಯೂಸ್ ಮಾಡೋದೆಲ್ಲ ಯೂಸ್ಡ್ ಪ್ಲೇಟ್ಸ್, ಸುಮಾರು ಸ್ಕ್ರ್ಯಾಚಸ್ಸು ಎಲ್ಲ ಇರ್ತವೆ, ಕ್ರ್ಯಾಕ್ಸು ಎಲ್ಲ ಇರ್ತವೆ. ಯು ಸಿ ದ್ಯಾಟ್ there is a chaos of forms, lines, ಎಲ್ಲವೂ. With that chaos, there is one music. I adopted my music with that. That's how you music. ಇಲ್ಲಿ ದೊಡ್ಡ chaos ಇದ್ದರೆ ಅದರಲ್ಲಿ ನೀನು ನಿನ್ನನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀಯ, ನಿನ್ನ ಕೃತಿ ಹೇಗೆ ಬರೀತೀಯ, ಅವುಗಳನ್ನು ಬಳಸ್ಕೊಂಡು. ದೀಸ್ ಆರ್ ಆಲ್ ದ ಟೈಪ್ ಆಫ್ ಲೆಸನ್ಸ್ ವಿ ಗಾಟ್. ಹಾಗೆ ಅದು ಒಂದು ದೊಡ್ಡ ಕಾರ್ಯಾಗಾರ. ಅದು ಎಲ್ಲ ಇವರು ಮೇಷ್ಟ್ರುಗಳು ಸ್ಟೂಡೆಂಟ್ಸ್ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಚಿತ್ರಕಲೆ ಅಂದರೆ ಬರೀ ನೀವು ಬರೆಯೋದಲ್ಲ, ಬೇರೆಯವರನ್ನು ನೋಡಿಕೊಂಡು ಕಲೀಲಿಕ್ಕಿದೆ. ಬೇರೆಯವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಮೆಟೀರಿಯಲ್ಸನ್ನು, ಯಾವುದರಿಂದ ಏನನ್ನು ಗಳಿಸ್ತೀರಿ ನೀವು ಅಂತ. ಬಹುಶಃ ನನ್ನ ಭಾಷಣ ಬಹಳ ಉದ್ದ ಆಯಿತು ಅಂತ ಕಾಣುತ್ತೆ. ನಿಮ್ಮ ತಾಳ್ಮೆಯನ್ನು ನಾನು ಟೆಸ್ಟ್ ಮಾಡಲಿಕ್ಕೆ ಇಟ್ಟಿಲ್ಲ. ನನಗೆ ನೀವು ಅಪರೂಪದ ಒಂದು
ಈ ಪುರಸ್ಕಾರವನ್ನು ಕೊಟ್ಟಿದ್ದೀರಿ. ಇದು ನನಗೆ ನೋಬೆಲ್ ಪಾರಿತೋಷಕಕ್ಕಿಂತಲೂ ಮಿಗಿಲಾದ್ದು. ಇದು ನನಗೆ ನನ್ನ ಊರಿನ ಜನರು ನನ್ನನ್ನು ಗುರುತಿಸಿದ್ದಕ್ಕೆ ಮತ್ತು ನೀವು ಹೊರಲಾರದಷ್ಟು ನನಗೆ ಪ್ರೀತಿಯನ್ನು, ಅಭಿಮಾನವನ್ನು ತೋರಿಸಿದ್ದೀರಾ, ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ನಮಸ್ಕಾರ. ಬಾಲವನದಲ್ಲಿ ಭಾರ್ಗವ ಎಂಬ ಕೃತಿ ಈಗ ರಚನೆಯಾಗಿದೆ. ಇದನ್ನು ಪುತ್ತೂರು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೀಡಲಿಕ್ಕಿದ್ದೇವೆ. ಸಹಾಯಕ ಆಯುಕ್ತರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಾಂಕೇತಿಕವಾಗಿ ಪುಸ್ತಕ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂತಹ ಹಾಗೂ ಉದ್ಘಾಟನೆ ನಿರ್ವಹಿಸಿರುವಂತಹ ನಮ್ಮ ಮಾನ್ಯ ಶಾಸಕರಾಗಿ ಶ್ರೀ ಅಶೋಕ್ ಕುಮಾರ್ ರೈ ಅವರಿಂದ ಅಧ್ಯಕ್ಷೀಯ ಮಾತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಪುತ್ತೂರು, ಸಹಾಯಕ ಆಯುಕ್ತರ ಕಾರ್ಯಾಲಯ ಪುತ್ತೂರು, ಡಾಕ್ಟರ್ ಶಿವರಾಮ್ ಕಾರಂತರ 122ನೇ ಜನ್ಮದಿನೋತ್ಸವ, ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವಂಥ ಹಿರಿಯರು, ಮುಂಬಯಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವಂಥ ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ ಅವರೇ, ವಿದ್ಯಾರಶ್ಮಿ ಶಾಲೆಯ ಸಂಚಾಲಕರು, ಹಿರಿಯರು ಆಗಿರುವಂಥ ಸವನೂರು ಸೀತಾರಾಮ್ ರೈಗಳೇ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕರ್ತರು, ಇವತ್ತಿನ ಶಿವರಾಮ್ ಕಾರಂತ ಪ್ರಶಸ್ತಿಯ ಸ್ವೀಕಾರ ಮಾಡಿದಂಥ ಚಂದ್ರನಾಥ ಆಚಾರ್ಯವರೇ, ಅವರ ಧರ್ಮಪತ್ನಿಯಾಗಿರುವಂಥ ರೋಹಿಣಿ ಚಂದ್ರನಾಥ ಆಚಾರ್ಯವರೇ, ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರು ಆಗಿರುವಂಥ ಉಮೇಶ್ ನಾಯಕ್ ಅವರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇದರ ಪ್ರಾಂಶುಪಾಲರು, ಹಿರಿಯರು ಆಗಿರುವಂಥ ವರದರ ಚಂದ್ರಗಿರಿ ಅವರೇ, ಪುತ್ತೂರಿನ ಸಹಾಯಕ ಆಯುಕ್ತರಾಗಿರುವಂಥ ಗಿರೀಶ್ ನಂದನ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರೇ, ಪುತ್ತೂರಿನ ತಹಸೀಲ್ದಾರ್ ಆಗಿರುವಂಥ ಶಿವಶಂಕರ್ ಅವರೇ, ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ ಅವರೇ, ನಗರಸಭೆಯ ಪೌರಾಯುಕ್ತರಾಗಿರುವಂಥ ಮನೋಹರ್ ಅವರೇ, ಇವತ್ತು ಇಲ್ಲಿ ಸನ್ಮಾನಿಸಲ್ಪಟ್ಟಂಥ ಹಿರಿಯರಾಗಿರೋಂಥ ಮಹಾಬಲೇಶ್ವರ ಭಟ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಹಿರಿಯರೇ, ಗಣ್ಯರೇ, ಮಾಧ್ಯಮದ ಮಿತ್ರರೇ, ಮಕ್ಕಳೇ, ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಕಾರಂತರ ಬಗ್ಗೆ ಎಲ್ಲ ವಿಚಾರಗಳನ್ನು ಈವಾಗಲೇ ಹಿರಿಯರು ಹೇಳುವಂಥದ್ದಾಗಿದೆ. ಕಾರ್ಯಕ್ರಮ ಸರಿಯಾಗಿ 10:30 ಗಂಟೆಗೆ ಆಮಂತ್ರಣ ಪ್ರಕಾರ ನಡಿಬೇಕಿತ್ತು. ನಾನು ಬರುವಾಗ 20 ನಿಮಿಷ ತಡವಾಗಿ ಬಂದಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಹತ್ರ, ಹಿರಿಯರ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ನಮಗೆಲ್ಲ ಅತ್ಯಂತ ಸಂತೋಷದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಸಹಾಯಕ ಆಯುಕ್ತರು ನಿರ್ಧಾರವನ್ನು ತಗೊಂಡಿದ್ದರು. ನನ್ನ ಹತ್ರ ಕೇಳಿದರು, ಯಾರಿಗೆ ಪ್ರಶಸ್ತಿ ಪ್ರದಾನ ಮಾಡೋದು? ಆಗ ನಾನು ಒಂದೇ ವಿಚಾರ ಹೇಳಿರುವಂಥದ್ದು, ನಮ್ಮ ಪುತ್ತೂರಿನವರು ಯಾರು ಸಾಧನೆ ಮಾಡಿದ್ದಾರೆ ಆ ಪುತ್ತೂರಿನವರಿಗೆ ಇದನ್ನು ನೀವು ಆಯ್ಕೆ ಮಾಡಿ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೆ. ಒಂದಷ್ಟು ಜನರ ಹೆಸರನ್ನು ನಾವು ತಗೊಳ್ಳುವಂಥ ವಿಚಾರ ಆಯಿತು. ಆನಂತರ ಕೆಲವರನ್ನು ಈ ವರ್ಷ ಬೇಡ, ನಮಗೆ ಬರುವ ವರ್ಷ, ಆನಂತರ ಒಂದೊಂದೇ ಹಂತವಾಗಿ ಆ ಟೀಮಿನವರು ಅದನ್ನು ಏನೋ ಆಯ್ಕೆ ಮಾಡಿದ್ದಾರೆ. ನಮ್ಮ ಚಂದ್ರನಾಥ ಆಚಾರ್ಯವರ ಹೆಸರು ಮುಂದೆ ಬಂತು, ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡುವಂಥ ಕೆಲಸ ಆಗಿದೆ. ಶಿವರಾಮ ಕಾರಂತರ ಬಗ್ಗೆ ಹೇಳಬೇಕಿದ್ರೆ ಒಂದಷ್ಟು ವಿಚಾರಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಈ ಪ್ರಪಂಚದ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೋ ಅವರು ತಮ್ಮ ಸುಖವನ್ನು
ಹೆಚ್ಚಿಸಿಕೊಳ್ಳುತ್ತಾರೋ, ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದುಕೊಳ್ಳಲಿಕ್ಕೆ, ತಿದ್ದಿ ತೃಪ್ತಿ ಪಡೆಯುವುದಕ್ಕೆ ಉಪದೇಶ ಮಾಡಬೇಡಿ, ಬದುಕಿ ತೋರಿಸಿ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಎಲ್ಲ ಉಪದೇಶ ಮಾಡೋದು ಜಾಸ್ತಿ, ಅವರು ಮಾಡೋದು ಕಡಿಮೆ. ಆವಾಗಲೇ ಕಾರಂತರು ಅದನ್ನು ಹೇಳಿದ್ದಾರೆ, ನೀವು ಉಪದೇಶ ಮಾಡೋದನ್ನು ಕಡಿಮೆ ಮಾಡಿ ನೀವು ಬದುಕಿ ತೋರಿಸಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಇವರನ್ನು ವಿಶ್ವಕೋಶ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವರಾಮ ಕಾರಂತರು ಸುಮಾರು 427 ಕೃತಿಗಳನ್ನು ಬರೆದಿದ್ದಾರೆ. 47 ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಸುಮಾರು 20,000 ಪುಟಗಳ ಅವರ ಕೃತಿಗಳು ನಮ್ಮಲ್ಲಿ ಇವಾಗ ಇದೆ. ಬದುಕಿನಲ್ಲಿ ಅವರು ಕೃತಿಗಳನ್ನು ಬರೆಯುವುದರ ಜೊತೆಗೆ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ರು. ಅವರಿಗೆ ಆಸಕ್ತಿ, ಈಗ ಉಲ್ಲೇಖ ಮಾಡಿದರು, ಇಲ್ಲಿ ಪುತ್ತೂರಿನಲ್ಲಿ ಇದ್ದರೂ ಬೇರೆ ಬೇರೆ ಕಡೆಗೆ ಅವರು ಸಂಚಾರವನ್ನು ಮಾಡ್ತಾ ಇರುವ ವಿಚಾರವನ್ನು ಅವರು ಹೇಳಿದರು. ಅವರಿಗೆ ಸುಮಾರು ಡಾಕ್ಟರೇಟ್ ಪ್ರಶಸ್ತಿಗಳು, ಸಾಹಿತ್ಯ ಅಕಾಡೆಮಿ, ಆನಂತರ ನೋಬೆಲ್ ಸರೋಜಿನಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಸುಮಾರು 40 ವರ್ಷಗಳ ಕಾಲ ಈ ಬಾಲಭವನದಲ್ಲಿ ಅವರು ಜೀವಿಸಿದರು. ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ನಾವೆಲ್ಲ ಅವರನ್ನು ಯಾವ ರೀತಿ ಅನುಸರಿಸ್ಬೋದು. ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದವರು ಹೇಳಿದರು, ಆರ್ಟ್ ಬಗ್ಗೆ ಅಷ್ಟೊಂದು ವಿಚಾರಗಳನ್ನು ಹೇಳಿದರು. ನಾನು ಕೆಲವು ಕಡೆ ಹೋಗುವಾಗ ನೋಡ್ತಾ ಇದ್ದೇನೆ, ಆರ್ಟ್ ಅಂತ ಹೇಳಿದರೆ ನಮಗೆ ಹೇಳುವಾಗ ಬರೀ ಸಿಂಪಲ್ ಆಗಿ ಕಾಣ್ತದೆ. ಮೊನ್ನೆ ರಿಲಯನ್ಸಿನವರದು ಒಂದು ಮಾಲ್ ಇದೆ ಬಾಂಬೆಯಲ್ಲಿ, ಅದಕ್ಕೆ ಹೋಗಿದ್ದೆ. ಒಂದು ಆರ್ಟ್ಗೆ ನನ್ನ ಹತ್ರ ಅದಕ್ಕೆ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ, ನಾನು ಅದಕ್ಕೆ ಒಂದು ಕನಿಷ್ಠ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದು. ಅದಕ್ಕೆ 68 ಲಕ್ಷ ಅಂತ ಹೇಳಿದರು. ನಾನೊಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ದೆ, 68 ಲಕ್ಷದ ಆರ್ಟನ್ನು ತಗೊಂಡೋಗಿ ಇಡುವುದು ಇಲ್ಲಿಗೆ, ಇದಕ್ಕೆ ಮಾಡಲಿಕ್ಕೆ ಏನೇನೆಲ್ಲ ಹಾಕಿದ್ದಾರೆ ಅಲ್ಲ, ಏನು ಇದರದ್ದು 68 ಲಕ್ಷ ಮಾಡಿದವರಿಗೆ ಮಾತ್ರ, ತಗೊಂಡವನಿಗೆ ಮತ್ತು ಮಾಡಿದವರಿಗೆ ಗೊತ್ತಿರ್ಬೋದು ಹೊರತು ಮತ್ತು ನೋಡೋರಿಗೆ ಅಷ್ಟು ಚೆನ್ನಾಗಿದೆ. ಆದರೆ ಕಲೆಗೆ ಅದರ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ಅದರ ವಿಚಾರ ತಿಳಿಯುವಂಥದ್ದು ಅಂತ. ನನ್ನ ಜೊತೆಯಲ್ಲಿ ಇಬ್ಬರು ಇದ್ದರು, ಅವರಿಗೆ ಆರ್ಟಿನ ಬಗ್ಗೆ ಆಸಕ್ತಿ ಇದ್ದರು. ಅವರು ನಾನು 25,000 ಅಂತ ಹೇಳೋಕೆ ಒಂದು ಅಷ್ಟನ್ನಾಗಿದೆ. 25,000 ಆದರೆ ಇದು ಎಲ್ಲ ಕಡೆ ಇಲ್ಲಿ ಇರಲಿಕ್ಕಿಲ್ಲ, ಅದು ಹಾಗೆ ಸಿಗುವಂಥ 25,000ಕ್ಕೆ ನಿಮಗೆ ಏನೂ ಸಿಗೋದಿಲ್ಲ ಅನ್ನೋ ವಿಚಾರವನ್ನು ಹೇಳಿದರು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ವಿಚಾರದಲ್ಲಿ ಆಸಕ್ತಿ ಬಂದಾಗ ಮಾತ್ರ ಅದರ ಮೌಲ್ಯವನ್ನು ನಮಗೆ ತಿಳಿಯುವಂಥದ್ದು ಆಗಿದೆ. ಇವತ್ತು ಕಾರಂತರು ಕೂಡ ಹಾಗೆ. ನಾವು ಪುತ್ತೂರಿನವರು, ಪುತ್ತೂರಿನ ಪುಣ್ಯದ ಮಣ್ಣಿನಲ್ಲಿ ಬೆಳೆದವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ದು. ಎಷ್ಟೋ ಜನರಿದ್ದಾರೆ, ಬೇರೆ ಬೇರೆ ಕಡೆ ಸಾಧನೆ ಮಾಡಿದವರು, ಈ ಭಾಗದಿಂದ ಹೋದವರು ಇದ್ದಾರೆ. ಇವತ್ತು ಕಾರಂತರು ಕೂಡ ಈ ಪುಣ್ಯದ ಮಣ್ಣಿನಲ್ಲಿ ಇದ್ದವರು. ಈ ಕಾರಂತರ ಈ ಜಾಗ ಏನಿದೆ, ಅವರ ಇಷ್ಟು ವರ್ಷದ ಅವಧಿ ಕೇಳಿದರೆ ಇದು ಇಂಪ್ರೂವ್ಮೆಂಟ್ ಆಗಿದ್ದು, ಅಭಿವೃದ್ಧಿ ಹೊಂದಿದ್ದು ಸಾಕಾಗಲಿಕ್ಕಿಲ್ಲ. ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಅವಶ್ಯಕತೆ. ಯಾಕಂತ ಹೇಳಿದರೆ ನಾವು ಪುತ್ತೂರಿನವರು ಇದನ್ನು ಅಭಿವೃದ್ಧಿ ಪಡಿಸಬೇಕು. ಇಡೀ ರಾಜ್ಯಕ್ಕೆ ಮಾದರಿಯಾದವರು, ಇದು ವಿಶ್ವಕ್ಕೆ ಮಾದರಿಯಾದವರು, ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಇದನ್ನು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳನ್ನು, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇದರ ಜೊತೆಯಲ್ಲಿ ಇದ್ದವರನ್ನು ಸೇರಿಸಿಕೊಂಡು ಅವರ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಅನುಕೂಲಕರವಾಗಿ ಯಾವ ರೀತಿಯಲ್ಲಿ ಅವರು ಬರೆದಂಥ ಕಾದಂಬರಿಗಳಿಗೆ ಬೇರೆ ಬೇರೆ ರೀತಿಗಳಿಗೆ ಇದು ಪೂರಕವಾಗಿ ನಡೀಬೇಕು, ಆ ರೀತಿ ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗಳಿಗೆ ಅದನ್ನು ಕೊಡುವಂಥದ್ದಾಗಬೇಕು. ಇವತ್ತು ಒಬ್ಬರು ಇಬ್ಬರು ಅವರ ವಿಚಾರವನ್ನು ಮಾತಾಡಿದ್ದಾರೆ. ಮುಂದಿನ ಪೀಳಿಗೆಗೆ ಅವರ ಜೊತೆಯಲ್ಲಿ ಇದ್ದವರು ನಮಗೆ ಸಿಗುವಂತಾಗಬೇಕು. ಅದನ್ನು ಕೂಡ ನಾವು ಬರೆದಿಡುವಂಥ ಕೆಲಸಗಳು ಆಗಬೇಕು. ಕಾರಂತರ ಬಗ್ಗೆ ನಾವು ಯಾರೂ ಕಾರಂತರನ್ನು ನೋಡಿಲ್ಲ. ನಾವು ಅವರ ವಿಚಾರಗಳನ್ನು ತಿಳ್ಕೊಂಡು ಗೂಗಲಲ್ಲಿ ತಿಳ್ಕೊಂಡು ಮಾತಾಡುವ ಕಾಲ ಇನ್ನೊಂದು ಕೆಲವು ವರ್ಷದ ಹಿಂದೆ ಬರ್ತದೆ. ಒಂದು ಅಷ್ಟು ಜನ ಪರಿಚಯ ಇದ್ದವರನ್ನು ಕೂಡ ಸೇರಿಸಿಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ವಿಚಾರಗಳಿದೆ. ನಮ್ಮ AC ಅವರು ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ನಾವು ಕೈಗೊಳ್ಳುವ, ನಾವು ಒಂದು ಪ್ರಪೋಸಲನ್ನು ಇಲ್ಲಿಂದ ಕಳಿಸ್ಕೊಡುವ, ಸರ್ಕಾರದಿಂದ ಅನುದಾನವನ್ನು ಪಡೆದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಿರಿಯರ ಅವರ ಮಗಳು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ, ಅವರ ಗಮನಕ್ಕೂ ತಂದು ಯಾವ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವುದು ಆ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕಿದೆ ಅನ್ನುವ ವಿಚಾರವನ್ನು ಹೇಳುತ್ತಾ, ಎಲ್ಲ ಹಿರಿಯರು ಇಲ್ಲಿ ಬಂದು ಸೇರಿದ್ರಿ, ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದೀರಿ.
ನಿಮಗೆಲ್ಲ ಶುಭವಾಗಲಿ. ಕಾರಂತರ ಈ ಶುಭ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಂಥ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಎಲ್ರಿಗೂ ಶುಭ ಹಾರೈಕೆಗಳನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೆ ಸ್ಮರಣಿಕೆ ಮಾನ್ಯ ಸಹಾಯಕ ಆಯುಕ್ತ ನೀಡಬೇಕು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರುವಂಥ ಶಾಸಕರಿಗೆ ಸ್ಮರಣಿಕೆ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ತಹಶೀಲ್ದಾರ್ ಶಿವಶಂಕರ್ ಅವರಿಗೆ, ಸೋಣೂರು ಸೀತಾರಾಮರೈ ಅವರಿಗೆ, ಪುತ್ತೂರು ಉಮೇಶ್ ನಾಯಕ್ ಅವರಿಗೆ, ಡಾಕ್ಟರ್ ರುದ್ರಚಂದ್ರಗಿರಿ ಅವರಿಗೆ, ಪೌರಾಯುಕ್ತರಾಗಿರುವಂಥ ಶ್ರೀ ಮಧುರ ಸ್ಮರಣರ್ ಅವರಿಗೆ, ವಸಂತಕುಮಾರ್ ಅವರಿಗೆ, ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿರುವಂಥ ರಾಜೇಶ್ ಜಿ ಅವರಿಗೆ, ಶ್ರೀ ಲೋಕೇಶ್ SR ಅವರಿಗೆ, ಬಾಲವನದ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದವರಿಗೆ ಈಗ ಸ್ಮರಣಿಕೆ ನಿರ್ವಹಣೆ ರಮೇಶ್ ಹೊಳೆ ಅವರಿಂದ. ಎಲ್ರಿಗೂ ವಂದನೆಗಳು. ಕೇವಲ 2 ನಿಮಿಷಗಳಲ್ಲಿ ಶಾಸಕರ ನಮ್ಮ ಜೊತೆ ಇರ್ತಾರೆ. ಅವರಲ್ಲಿ ವಿನಿಸಿಕೊಳ್ತಾ ಈ ಬಾಲವನ ಕೆಳಗಿಂದ ಇಲ್ಲಿವರೆಗೆ ಬರುವ ಮಾಡೋದಕ್ಕೆ ಬಹಳ ಮುಖ್ಯ ಕಾರಣಕರ್ತರಾದವರು ನಮ್ಮ BO ರವರು. 10 ಜನ ಶಿಕ್ಷಕರನ್ನು ಕಳೆದ 3 ದಿನಗಳಿಂದ ಇಲ್ಲಿಗೆ ನಿಯೋಜನೆಯನ್ನು ಮಾಡಿ ಎಲ್ಲ ಅದು ಶಿಕ್ಷಕರ ಕೆಲಸಗಳನ್ನು ಮಾಡಿದರೆ ಈ ಸ್ಟೇಜಿಂದ ಹಿಡಿದು ಅಲ್ಲಿವರೆಗೆ ಕೂಡ ಅವರನ್ನು ಒಂದು ಸಣ್ಣ ಕಿರು ಕಾಣಿಕೆಯನ್ನು ನಿಂತು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಶಾಸಕರಿಗೆ ಕೇಳ್ತೇವೆ. ಅದರ ಮೊದಲು ನಮ್ಮ ಬಾಲವನ ಪ್ರಶಸ್ತಿ ಸಮಿತಿಯ ಸದಸ್ಯರುವಂಥ ಶ್ರೀಯುತ ಬೆಟ್ಟ ಈಶ್ವರ ಭಟ್ರು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮಾನ್ಯ ಶಾಸಕರಿಂದ ನಮ್ಮ ಕಿರು ಇದನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ದೀಪಕ್ ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ದೀಪಕ್ ಕುಮಾರ್ ಸರ್ ದಯವಿಟ್ಟು ವೇದಿಕೆ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನು ಮಾನ್ಯ ಶಾಸಕರಿಂದ ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಕಳೆದ 2 ದಿನಗಳಿಂದ ಇಲ್ಲಿ ಕಲಾವಿದರ ಕೆಲಸ ಮಾಡಿದವರು ಚರಣ್ ಕುಮಾರ್ ಮುಕ್ವೆ ಶಾಲೆ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಕಾಶ್ ವಿಟ್ಲ ಕೆಯೂರು ಶಾಲೆಯ ಕಲಾ ಶಿಕ್ಷಕರು ವೇದಿಕೆಗೆ ಬರಬೇಕು. ಸತೀಶ್ ಸರ್ವೇ ಶಾಲೆಯ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುಚೇತ್ ಸುಳ್ಯ ಸಾಂದೀಪನಿ ವಿದ್ಯಾಸಂಸ್ಥೆಯ ಕಲಾ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಕಾಂತ್ ಕಂಬಳಕೋಡಿ ಆರಲ್ತಡಿ ಶಾಲೆಯ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೇಯಸ್ ಧನ್ವಿನ್ ಸುಜಗ ಕಲಾವಿದರ ಕೆಲಸ ಮಾಡಿದವರು. ಎಲ್ರಿಗೂ ಕೂಡ ಪ್ರೀತಿಯ ವಂದನೆಗಳು. ಹಾಗೆ ಈ ದಿನ ನಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸಹಕರಿಸಿದವರು ಶಾಲಿನಿ ಶೆಟ್ಟಿ ಮತ್ತು ಬಳಗದವರು ಶಾಲಿನಿ ಶೆಟ್ಟಿ, ಪ್ರೇಮ ಕಿಶೋರ್, ಸಂದೀಪ್ ರೈ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಾಡಗೀತೆಯಲ್ಲಿ ಸಹಕರಿಸಿದವರು ಶುಭಾರಾವ್, ಶಶಿಕಲಾ ಮತ್ತು ಸ್ಮಿತಾಶ್ರೀ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಭಾಗವಹಿಸುವವರು ಯಶೋಧ ಬೆಳ್ಳಿಪಾಡಿ ದಯವಿಟ್ಟು ವೇದಿಕೆಗೆ ಬನ್ನಿ. ಯಶೋಧ ಬೆಳ್ಳಿಪಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸಂರಕ್ಷಿಸುವ ಕೆಲಸವನ್ನು ಅಲ್ಲಿ ಕಳೆದ ವರ್ಷವೂ ಮಾಡಿದ್ದಾರೆ, ಈ ವರ್ಷವೂ ಮಾಡಿದ್ದಾರೆ. ಹಾಗೆ ಚಂದ್ರನಾಥ ಆಚಾರ್ಯ ಅವರ ಕಲಾಕೃತಿಗಳ ಪ್ರದರ್ಶನದಲ್ಲಿ ಸಹಕರಿಸ ಬಂದಿರ್ತಾ ಇರುವವರು ವೀಣಾ ಕುದ್ಮಾರು ಶಾಲೆಯ ಶಿಕ್ಷಕಿ, ಹಾಗೆ ವೀರಮಂಗಲ ಶಾಲೆಯ ಶಿಕ್ಷಕಿ ಶ್ರೀಲತಾ ಎನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮೊಟ್ಟಿಗೆ ಈ ದಿನ ಸಹಕರಿಸಿದವರು ರಶ್ಮಿತಾ ನರಿಮಗರು ದಯವಿಟ್ಟು ವೇದಿಕೆಗೆ ಸ್ಮರಣಿಕೆಯನ್ನು ನೀಡಿಕೊಳ್ಳಿ, ಪುಂಚಪಾಡಿ ಶಾಲೆಯ ಶಿಕ್ಷಕಿ.
ಯಶೋಧ ಮೇಡಮ್ ಬಂದರೆ, ಶುಭ ಮೇಡಮ್ ಬನ್ನಿ. ಬಂದ್ರ ಯಶೋಧ ಮೇಡಮ್ ದಯವಿಟ್ಟು. ವೈಶಾಲಿ ಬೆಳ್ಳಿಪಾಡಿ, ವೈಶಾಲಿ ಮೇಡಮ್ ಬನ್ನಿ. ಹಾಗೆ ಈ ಕಾರ್ಯಕ್ರಮವನ್ನು ಬೆಳಗಿಂದ ಈ ತನಕ ಬಹಳ ಸುಸೂತ್ರವಾಗಿ ನಮ್ಮ ಜೊತೆ ಶಶಿಕಲಾ CRP ಮೇಡಮ್ ದಯವಿಟ್ಟು ಬನ್ನಿ. ಬೆಳಗಿಂದ ನಮ್ಮೊಟ್ಟಿಗಿದ್ದವರು ಶಶಿಕಲಾ ಮೇಡಮ್ CRP ಪುರಸಭೆ ಪುತ್ತೂರು, ಇವರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಿರ್ವಹಣೆ ಮಾಡಿದವರು ಶ್ರೀನಿವಾಸ್ ಸಂಸ್ಥೆಗಳ PhD ಗೈಡ್ ಆದಂತಹ ಡಾಕ್ಟರ್ ರಾಜೇಶ್ ಬೆಜಂಗಳ ದಯವಿಟ್ಟು ವೇದಿಕೆ ಬನ್ನಿ. ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರೀತಿಯ ನಮನಗಳು. ಹಾಗೆ ಸುನೀಲ ಮೇಡಮ್ ದಯವಿಟ್ಟು ಬನ್ನಿ. ಕೋಡಿಪಾಡಿ ಶಾಲೆಯ ಶಿಕ್ಷಕಿ ದಯವಿಟ್ಟು ವೇದಿಕೆಗೆ ಬನ್ನಿ. ಯಶೋಧ ಮೇಡಮ್ ಹಾಗೆ ಮುಂದೆ ಕಾರ್ಯಕ್ರಮ ನೀಡಲಿಕ್ಕಿರುವವರು ವೀರಮಂಗಲ ಶಾಲೆಯ ತಾರನಾಸ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. PM ಶ್ರೀ ಪ್ರಧಾನಮಂತ್ರಿ ಶಾಲೆಯ ಸರ್ಕಾರಿ ಶಾಲೆಯ ವೀರಮಂಗಲ ಇದರ ಮಕ್ಕಳು ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಕೃಷ್ಣಲೀಲೆ ಎನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿ ನೀಡಲಿಕ್ಕಿದ್ದಾರೆ. ನಂತರ ರಾಮಕೃಷ್ಣ ಪ್ರೌಢಶಾಲೆಯ ಮಕ್ಕಳು ಕಾರಂತಜ್ಜನಿಗೊಂದು ಪತ್ರ ಎನ್ನುವಂತಹ ವಿಶೇಷವಾದ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಐಕೆ ಬೋಳುವರ್ ಸರ್ ಮತ್ತು ಸುನೀತಾ ಮೇಡಮ್ ಇದ್ರೆ ರೂಪಕಾಲ್ ಮೇಡಮ್ ದಯವಿಟ್ಟು. ರಾಮಕೃಷ್ಣ ಶಾಲೆಯ ಯಶೋಧ ಮೇಡಮ್ ಬನ್ನಿ. ಐಕೆ ಬೋಳುವರ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ವೀಣಾ ಕುದ್ಮಾರು, ವೀಣಾ ಮೇಡಮ್, ವೈಶಾಲಿ ಮೇಡಮ್ ಅವ್ರನ್ನ ಕಳಿಸಿ, ಮೂರನ್ನು ಕಳಿಸಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಸಂಘಟನೆ ಸಹಕರಿಸಿರುವಂತಹ ಶ್ರೀ ಜಗನ್ನಾಥ್ ಅರಿಯಡ್ಕ ಹಾಗೂ ರಮೇಶ್ ಒಳೆಯರ್ ದಯವಿಟ್ಟು ಶಾಸಕ ಸ್ಮರಣಿಸಬೇಕೆಂದು ಕೇಳಿಕೊಳ್ತಾ ಇದ್ದಾನೆ. ವೀಣಾ ಕುದ್ಮಾರು ಮತ್ತು ಶ್ರೀಲತಾ ಮೇಡಮ್, ರಮೇಶ್ ಒಳೆ ಹಾಗೂ ಜಗನ್ನಾಥ್ ಅರಿಯಡ್ಕರ್ ಅವರು. ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರೀತಿ ನಮನ ಸಲ್ಲಿತ, ಹಾಗೆ ಶಾಸಕರಿಗೆ ಕೂಡ ಪ್ರೀತಿ ವಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ. ಕಾರ್ಯಕ್ರಮ ಕೊನೆಗೆ ವಂದನಾರ್ಪಣೆ ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ. ಕಾರಂತರ ಕರ್ಮಭೂಮಿ ಒಂದು ಕಾಲದಲ್ಲಿ ವಿಶ್ವವಿದ್ಯಾನಿಲಯ ಮಾಡುವ ಕೆಲಸವನ್ನು ಈ ಪರಿಸರದಲ್ಲಿ ಮಾಡಿ ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ಭದ್ರ ಬುನಾದಿ ಮಾಡಿದಂಥ ಈ ಬಾಲವನದ ಇವತ್ತಿನ ಶ್ರೀ ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟುಹಬ್ಬದ ಬಾಲವನ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಅಶೋಕ್ ರೈ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರಂತರ ಒಡನಾಡಿ ಚಿತ್ರಕಲಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿ ಪುತ್ತೂರಿಗೆ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಸನ್ಮಾನ್ಯ ಶ್ರೀ ಚಂದ್ರನಾಥ್ ಆಚಾರ್ಯ ಇವರಿಗೆ ಇವತ್ತು ಬಾಲವನ ಪ್ರಶಸ್ತಿಯನ್ನು ಇವತ್ತು ನೀಡಲಾಗಿದೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸಿ ಶುಭ ಹಾರೈಸಿದ ತಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಅವರ ಶ್ರೀಮತಿಯಾದಂಥ ಶ್ರೀಮತಿ ರೋಹಿಣಿ ಚಂದ್ರನಾಥ್ ಆಚಾರ್ಯ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಕಾರಂತರ ಸ್ಮರಣೆಯನ್ನು ಮಾಡಿದಂಥ ಡಾಕ್ಟರ್
ತಾಲ್ತಜೆ ವಸಂತ್ ಕುಮಾರ್ ವಿಶ್ರಾಂತ ಪ್ರಾಧ್ಯಾಪಕರು ಮುಂಬೈ ವಿಶ್ವವಿದ್ಯಾನಿಲಯ, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರಂತರ ಕುರಿತು ಇವತ್ತು ಉಪನ್ಯಾಸವನ್ನು ನೀಡಿದಂಥ ಅದೇ ರೀತಿ ಕಾರಂತರ ಒಡನಾಡಿ ಅಂತ ಪಡಾರು ಮಹಾಬಲೇಶ್ವರ ಭಟ್ ಮಂಚಿ, ಇವರು ಕೂಡ ನಮ್ಮ ಜೊತೆ ಇದ್ದರೆ ಭಾಳ ಹಿರಿಯರು, ಅವರ ಜೊತೆ ಒಡನಾಡಿದವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಹಾರೈಸಿದಕ್ಕೋಸ್ಕರ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರಂತ ಅಭಿನಂದನೆ ನುಡಿ ಮಾಡಿದಂಥ ಡಾಕ್ಟರ್ ವರದಾ ಚಂದ್ರಗಿರಿ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಹಲವು ದಿನದಿಂದ ಯೋಜನೆ ತಯಾರಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾ ನಮಗೆಲ್ಲ ಸಹಕಾರ ನೀಡ್ತಿರುವಂಥ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ವಿಭಾಗ, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಂಥ ಶ್ರೀ ಸವಣೂರು ಸೀತಮರಾಯ್ ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆ, ತಮಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಪುತ್ತೂರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪುತ್ತೂರು ತಹಸೀಲ್ದಾರಾದ ಶ್ರೀ ಶಿವಶಂಕರ್, ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಅವರು, ಪೌರಾಯುಕ್ತರಾದಂಥ ಶ್ರೀ ಮನೋಹರ್ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೂ, ಸಾಹಿತಿಗಳಿಗೂ, ಕಲಾವಿದರಿಗೂ, ಕಾರಂತರ ಅಭಿಮಾನಿಗಳಿಗೂ, ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ, ಆಗಮಿಸುವ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ತೆ. ಕಾರ್ಯಕ್ರಮ ಸಹಕಾರಿ ಸುಂದರ್ ನಾಯಕ್ ಅವರು ವೇದಿಕೆ ಬರಬೇಕು. ಸುಂದರ್ ನಾಯಕ್ ಅವರು, ಅದೇ ರೀತಿಯಲ್ಲಿ ಅಶೋಕ್ ಬಾಲವನ ಮತ್ತು ಆರ್.ಐ. ಗೋಪಾಲ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಆರ್.ಐ. ಗೋಪಾಲ್ ಅವರು, ಅಶೋಕ್ ಬನ್ನಿ. ಆರ್.ಐ. ಗೋಪಾಲ್ ಅವರು, ವಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ PMC ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಇವರಿಂದ ಮಕ್ಕಳ ಯಕ್ಷಗಾನ ಕೃಷ್ಣಲೀಲೆ ಜರುಗಲಿಕ್ಕಿದೆ. ಅದೇ ರೀತಿಯಲ್ಲಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇರೋ ಕಾರಂತ ಜಿನ್ಗೊಂದು ಪತ್ರ, ಸಾಯಿಕಾಲ ಮಹಿಳಾ ಯಕ್ಷಬಲ ಬಾಲವನ ಪುತ್ತೂರು ಇವರಿಂದ ವೀರಮಣಿ ಕಾಳಗ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಕಾರಂತ ಅಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ಭಾಗವಹಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಮಿಸುವ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ.
ಎಲ್ಲ ಕಾರಂತಾಭಿಮಾನಿ ಬಂಧುಗಳೇ, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮೊದಲಿಗೆ ಈ ವೇದಿಕೆಯಲ್ಲಿ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಇಲ್ಲಿನ ಮಕ್ಕಳಿಂದ ಕೃಷ್ಣಲೀಲೆ ಎಂಬ ವಿಶೇಷ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದವರು ತಾರನಾಥ್ ಸವಣೂರು. ದಯವಿಟ್ಟು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಪ್ರದರ್ಶಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದಾದ ನಂತರ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ಮಕ್ಕಳಿಂದ ಕಾರಂತಜ್ಜನಿಗೊಂದು ಪತ್ರ ಎಂಬ ವಿಶೇಷ ನಾಟಕ ಪ್ರದರ್ಶನಗೊಳ್ಳುತ್ತದೆ. ಅದರ ನಂತರ ಸಾಯಿಕಲ ಮಹಿಳಾ ಯಕ್ಷಗಾನ ಮಂಡಳಿ ಬಾಲವನ ಇದರ ಸದಸ್ಯರು ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಿಂದ ವೀರಮಣಿ ಕಾಳಗ ಎಂಬ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಕಾರಂತ ವೇದಿಕೆಯ ಮುಂಬದಿಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ದಯವಿಟ್ಟು ಎಲ್ಲ ಕಾರಂತಾಭಿಮಾನಿಗಳು ಊಟವನ್ನು ಸ್ವೀಕರಿಸಿ ಎಲ್ಲ ಕಾರಂತಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಬದಿಗೆ ಬರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಯಕ್ಷಗಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದ ಎಲ್ಲ ಪುಟಾಣಿಗಳಿಗೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಯಕ್ಷಗಾನ ಕೃಷ್ಣಲೀಲೆ. ತಮ್ಮ ಮುಂದೆ ಕಲಾವಿದರಾಗಿ ಬರುವ ಪುಟಾಣಿಗಳು ವಾಸುದೇವ ಪ್ರವೀಣ್ ರಾಜ್, ದೇವಕಿ ಭವಿಷ್ಯ, ಮಗು ಕೃಷ್ಣ ಗಗನ್, ಘೋರಪೂತನಿ ಆಶ್ಲೇಷ್, ಮಾಯಾಪೂತನಿ ವರ್ಷ, ಯಶೋದೆ ರಚನಾ, ಬಾಲಕೃಷ್ಣ ನಿಖಿಲ್, ಶಕಟ ಶಿವಶನ್ಮಯಿ, ವಾತ ನಿಶಾಂತ್, ಪ್ರಲಂಬ ಹವಿ, ಬಕ ಚಿರಾಗ್, ಶ್ರೀಕೃಷ್ಣ ಶ್ರೀದೇವಿ, ವಿಜಯ ಉದಿತ್, ಮೊಸರು ಮಾರುವವರು ಈಶಾನಿ, ಅನನ್ಯ, ಚಿಂತನ, ಆರಾಧ್ಯ. ನಿರ್ದೇಶನ ಮತ್ತು ಸಂಯೋಜನೆ ತಾರನಾಥ್ ಸವಣೂರು. ಈಗ ವೇದಿಕೆ ವೀರಮಂಗಲ ಶಾಲಾ ಮಕ್ಕಳಿಗೆ.
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಂಬುನಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಓ ನನ್ನ ಪ್ರೀತಿಯ ತಂದೆ ತಾಯಿಗಳೇ, ಭಯ ಬಿಡಿ, ಭಯ ಬಿಡಿ, ಭಯ ಬಿಡಿ. ಶ್ರೀಮನ್ನಾರಾಯಣನಾದ ನಾನೇ ನಿಮ್ಮ ಉದರದಲ್ಲಿ ಜನಿಸಿದ್ದೇನೆ. ಈಗ ತಾನೇ ಯಶೋದೆಗೆ ಒಂದು ಹೆಣ್ಣು ಮಗು ಜನಿಸಿದೆ. ಆ ಶಿಶುವನ್ನು ಇಲ್ಲಿಗೆ ಕರೆತನ್ನಿ, ನನ್ನನ್ನು ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಿ. ಮುಂದಿನ ದಿನಗಳು ನಿಮಗೆ ಶುಭವಾಗಲಿ. ಕವಿಯಲು ದಶ ದಿಕ್ಕೋ ಬೋರೆಂದು ಮಳೆ ಹೊಯ್ಯುತ್ತಿರಲೋ ಶ್ವೇತದ್ವಾರದೊಳವಿಂಡಿಗೆ ಬೇಗ ಕಳಚಿದಾರಿಯಾಯಿತು ಶೌರಿ ಬರುವಾಗ ಲಾಲಿದು ಬಾ ಲಾಲಿದು
ಗೋಕುಲಗೆ ಇಲ್ಲಲ್ಲ ನಾನೇ ಕೂತನಿ ದೇವಿ. ದೇವಿ ದೇವಿ ಗುಡಿಯಲ್ಲಿ ಅದು ಹೋಗಲಿ. ಕೂತನಿ ಅಮ್ಮನವರೆಂದು ಕರೆಯಿರಿ. ಓ ಅಮ್ಮ ಮಕ್ಕಳಿಗ ಅದು ಸಾಗಲೆ. ಹಾ ಕೂತನಿ ಅಕ್ಕನವರೆಂದು ಕರೆಯಿರಿ. ಓ ತಂಗಿಗಿರಬೇಕು ಅಕ್ಕ. ಓ ಇದು ನೀವಾ? ನೀವಾದ ಕಾಲನ್ನು ಬಿಟ್ಟಿದ್ದಾರೆ. ಇಲ್ಲಾದರೆ ಅಲ್ಲಿಗೆ ಹಲ್ಲು ತಾಗಿಸಲು ನುಂಗುತ್ತಿದ್ದೆ. ನಾನು ಬಂದ ಕಾರ್ಯ ಗೊತ್ತೇ? ಏನು ಕಾರಣ? ನಾನೇ ಬಾಲಕನನ್ನು ಕೊಲ್ಲಲೆಂದು ಬಂದಿದ್ದೇನೆ. ನನ್ನ ಎದೆಯಲ್ಲಿರುವ ವಿಷದ ಹಾಲನ್ನು ಕುಡಿಸಿ ಆ ಬಾಲಕನನ್ನು ಕೊಲ್ಲಲೆಂದು ಬಂದಿದ್ದೇನೆ. ಅವನು ಎಲ್ಲಿದ್ದಾನೆಂದು ಗೊತ್ತಾ ನಿಮಗೆ? ಇಲ್ಲಲ್ಲ ಅವನೇ ನನಗೆ ಸುದ್ದಿ ಸಿಕ್ಕಿದೆ. ಅವನು ನಂದಗೋಕುಲದಲ್ಲಿದ್ದಾನಂತೆ. ಹಾಗಾಗಿ ನಾನು ನಂದಗೋಕುಲಕ್ಕೆ ಹೋಗ್ಬೇಕು.
ಬೇರೆಯನ್ನೆಲ್ಲವ ಯೋಧನೆ ಮಾರನೆಯನ್ನ ಕಾಣದಗನೆ ಬೇರೆ ಯೋಜನೆ ಕೈದಳು ಬಂದಳಾಗ ನಾನೀಗ ನಂದಗೋಕುಲಕ್ಕೆ ಬಂದಿದ್ದೇನೆ. ಕೇರಿ ಕೇರಿ ಹುಡುಕಿದ ಆ ಬಾಲಕನನ್ನು. ಆ ಬಾಲಕ ಸಿಗಲೇ ಇಲ್ಲ. ಹಾಗಾದರೆ ಈ ರೂಪದಲ್ಲಿ ಹೋದರೆ ಸರಿಯೇ? ನಾನು ಈ ರೂಪವನ್ನು ಮರೆಬೇಕೆ? ಸುಂದರ ನಾರಿಯ ರೂಪವನ್ನು ತಾಳುತ್ತೇನೆ. ಹಾಗಾಗಿ ನಾನು ಸುಂದರ ನಾರಿಯ ರೂಪವನ್ನು ತಾಳಲಾಗುತ್ತೇನೆ. ಅಸುರ ಮರೆಸಿ ನಡುವೆ ನೋಡು
ನಾನು ಯಾರೆಂದು ಗೊತ್ತಾಯ್ತು ಸ್ವಾಮಿ? ಇಲ್ಲಲ್ಲ. ಗೊತ್ತಾಗಿಲ್ವಾ? ಅಯ್ಯೋ, ಈಗ ತಾನೇ ಓದದಷ್ಟೇ. ಇಷ್ಟು ದೊಡ್ಡ ವೇಷ. ಕೂತನಿ. ಹಾ, ನಾನು ಬಂದ ಕಾರಣ ಏನು ಗೊತ್ತಾಯ್ತಾ? ಇಲ್ಲ. ಆ ಬಾಲಕನನ್ನು ಕೊಲ್ಲಲು. ಅವನು ಎಲ್ಲಿದ್ದಾನೆ? ಅವನನ್ನು ಹುಡುಕಲೇಬೇಕು. ಹೋಯ್, ಯಾವ ದೊಡ್ಡ ಮನೆ? ಯಾರದು? ಹಾ, ದೂರದಿಂದೀಕ್ಷಿಸುವ ಜನರನು ಓರೇ ಕಣ್ಣಲ್ಲಿ ನೋಡುತ್ತಾ ದೂರದಿಂದೀಕ್ಷಿಸುವ ಜನರನು ಓರೇ ಕಣ್ಣಲ್ಲಿ ನೋಡುತ್ತಾ ದೂರದಿಂದೀಕ್ಷಿಸುವ ಜನರನು ಓರೇ ಕಣ್ಣಲ್ಲಿ ನೋಡುತ್ತಾ ಓರೇ ಕಣ್ಣಲ್ಲಿ ನೋಡುತ್ತಾ ಆರುತನ ದೆಸೆಯಿಂದ ಮರುತನ ದೆಸೆಯಿಂದ ಸೆರಗದು ಜಾರಲದ ಸರಿ ಮಾಡುವುದ ಪಾರಿ ಪಾರಿಗೂ ಹೊರಳೊಳೊಪ್ಪುವ ಹಾರಗಳ ನೆರೆದಿದ್ದೋತ ಪಾರಿ ಪಾರಿಗೂ ಹೊರಳೊಳೊಪ್ಪುವ ಹಾರಗಳ ನೆರೆದಿದ್ದೋತ ದೂರ ಕೇರಿಯ ನುಳಿದು ಆಲಯವ ಒಳ ಹೋಗುತ್ತ ಊರ ಕೇರಿಯ ಉಳಿದು ನಂದನ ಆಲಯವ ಒಳ ಹೋಗುತ್ತ ಭಯದಲ್ಲಿ ಬಂದಾಳಾಗ ಏನ ನೋಡುವುದು ನನ್ನನ್ನೇ? ನನ್ನ ಮುಖದಲ್ಲಿ ಏನು ಕೋತಿಗುಣಿತಿದ್ಯಾ? ನೀನು ಬಿಡು. ಪಾಪ, ಅಯ್ಯೋ ಅಜ್ಜ ಬಾಯಲ್ಲಿ ಒಂದು ಹಲ್ಲಿಲ್ಲ ನೀರು ಸುರಿಸ್ತಾನೆ. ಆದರೆ ನನ್ನ ಉದ್ದೇಶವೇ ಬೇರೆ. ಆ ಬಾಲಕನನ್ನು ಹುಡುಕಲು. ಎಲ್ಲಿದ್ದಾನೆ? ಹುಡುಕ್ಬೇಕಲ್ವಾ? ಹೋಯ್. ಏನದು? ದೊಡ್ಡ ಮನೆ ಕಾಣಿಸ್ತದಲ್ವಾ? ಯಾರದ್ದಿದ್ದು? ಹಾ, ಇದು ನನ್ನ ಅಣ್ಣನ ಹಾಗೆಯ ಮನೆಯೇ ಇರಬೇಕು. ಯಾವ್ದಕ್ಕೆ ಅನ್ಸಲ್ಲ. ನಾನು ಈ ಮನೆಯೊಳಗೆ ಹೋಗ್ತೇನೆ. ವಾರಿಜ
ಯಶೋದೆ ಚೆಲ್ವ ಕುಮಾರನನು ತೊಡೆಯೊಳಗೆ ಇರಿಸುತ್ತ ಚೆಲ್ವ ಕುಮಾರನನು ತೊಡೆಯೊಳಗೆ ಇರಿಸುತ್ತಾಗ ಸಾರತರದಿ ಕಂಡು ಸಾರತರದಿ ಕಂಡು ಬೆರಗಾಗಿ ಆರಿವನು ಶಿವ ಶಿವನೇ ಆರಿವನು ಶಿವ ಶಿವನೇ ಇವಗೆಣೆ ಮೂರು ಲೋಕದೊಳಿನು ಕಾಣೆನು ಇವಗೆಣೆ ಮೂರು ಲೋಕದೊಳಿನು ಕಾಣೆನು ತೀರಿದದೆ ಬಿಡನೆನುತ ತೀರಿದದೆ ಬಿಡನೆನುತ ಪದಗಳಿಗೆರಗೆ ನುಡಿಸಿದಳು ಪದಗಳಿಗೆರಗೆ ನುಡಿಸಿದಳು ಐತಂದೆ ಮತ್ತ ಗಜ ಗಮನೆ ಆರ ಆರ ಐತಂದೆ ಮತ್ತ ಗಜ ಗಮನೆ ಬೆತ್ತವರ ಬೆಸರೇನು ಬಿತ್ತರಿಸೋ ನೀನೇ ಮತ್ತ ಕಾಶಿನಿ ನಿನ್ನ ಪುರವಾವುದವ್ವ ಮತ್ತ ಕಾಶಿನಿ ನಿನ್ನ ಪುರವಾವುದವ್ವ ಇತ್ತ ಬಂದಿಹುದೇನು ಪೇಳುಮಣದೊಳವ ಇತ್ತ ಬಂದಿಹುದೇನು ಪೇಳುಮಣದೊಳವ ಎತ್ತ ನಿಂದೈ ತಂದೆ ಮತ್ತ ಗಜ ಗಮನಿ ನೀನು ಎಲ್ಲಿಂದ ಬಂದೆ? ನಿನ್ನನ್ನು ಹೆತ್ತ ತಂದೆ ತಾಯಿಗಳು ಯಾರು? ಅಷ್ಟು ಮಾತ್ರವಲ್ಲ ಅಮ್ಮ, ನೀನು ಯಾವ ಊರಿನವಳು? ನೀನು ಯಾವ ದೇಶದವಳು? ನಿನ್ನನ್ನು ಇಷ್ಟು ದಿನ ಈ ನಂದಗೋಕುಲದಲ್ಲಿ ನೋಡಲೇ ಇಲ್ಲಲ್ಲ. ನೀನು ಅಲ್ಲಿಂದ ಇಲ್ಲಿಗೆ ಬರುವ ಕಾರಣವೇನು ಎಂದು ಹೇಳುತ್ತೀಯಾ ಅಮ್ಮ? ಪ್ರೀತಿಯಿಂದೊಲಿದೆನ್ನ ಮಾತಾಡಿ ಕೇಳುಗ
ಇದ್ದೊಲಿದನ್ನ ಮಾತಾನಿ ಕೇಳು ಐತಂದ ಕಾರ್ಯವ ಬರವೇ ನಿಂದಿನನು ಕಾಂತನ ಅಗಲೀನ ದಣಿದ ಕಾರಣದಿ ಕಾಂತನ ಅಗಲೀನ ದಣಿದ ಕಾರಣದಿ ಆತೆ ನಿನ್ನಯ ಪಾದ ಸೇರಿದೆ ಮುದದಿ ಕಾಂತೆ ನಿನ್ನಯ ಪಾದ ಸೇರಿದೆ ಮುದದಿ ಪ್ರೀತಿಯಿಂದೊಲಿದೆನ್ನ ಮಾತನಿ ಕೇಳು ನಾನು ದೇಶಾಂತರ ಬಂದಿದ್ದೇನೆ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ಅಮ್ಮ, ನನಗೆ ಮದುವೆಯಾಗಿದೆ, ಆದರೆ ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಮ್ಮ. ಅಯ್ಯೋ ದೇವರೇ, ಅಷ್ಟು ಅಲ್ಲಮ್ಮ, ನನಗೆ ಒಂದು ಮಗು ಕೂಡ ಇತ್ತು. ಅದು ಎಲ್ಲಿದೆ? ಅದು ಕೂಡ ದೇವರ ಪಾದಕ್ಕೆ ಸೇರಿಕೊಂಡಿತಮ್ಮ. ಅಯ್ಯೋ ಶಿವನೇ. ಅಮ್ಮ, ಇದು ನಿಮ್ಮ ಮಗುವೇ? ಹೌದು. ಚಿನ್ನ ನೀತನು ನಿನ್ನ ಕಂದನೆಗೆ ನೀತನು ನಿನ್ನ ಕಂದನೆ ನಿನ್ನ ಕಂದನೆ ಗೋಪಿ ಬಣ್ಣಿಸಲಾರೆ ನಿನ್ನಯ ಭಾಗ್ಯಗಳನೆ ಗೋಪಿ ಬಣ್ಣಿಸಲಾರೆ ನಿನ್ನಯ ಭಾಗ್ಯಗಳನೆ ಇವನೇ ಇರಬೇಕು ನನ್ನ ಅಣ್ಣನ ಹಾಗೆ. ಏನು ಏನು? ಏನಿಲ್ಲ, ಎಷ್ಟು ಮುದ್ದಾದ ಹೆಸರು. ಅಮ್ಮ, ನನಗೆ ಮಕ್ಕಳೆಂದರೆ ಅಕ್ಕರೆ. ನಾನು ಅವರಿಗೆ ಹಣ್ಣು ಹಂಪಲು ಎಲ್ಲವನ್ನೂ ನೀಡುತ್ತೇನೆ. ಅಮ್ಮ,
ನಿಮ್ಮ ಮಗನನ್ನು ಒಮ್ಮೆ ಎತ್ತಿಕೊಳ್ಳಲೇ? ಅದಕ್ಕೆ ಏನಂತ, ಎತ್ತಿಕೋ ರಂಗ, ನಿಮ್ಮನ್ನು ಎತ್ತಿಕೊಳ್ಳಲು ಬಂದಿದ್ದಾರೆ, ಹೋಗು. ನಾನು ಒಳಗಿರ್ತೇನೆ, ಜಾಗ್ರತೆ. ಭಟರ ಸೆರೆಮನೆಯಲಿ, ಕಾವಲಿರುಳ ಕೂಳ ಭಟರ ಸೆರೆಮನೆಯಲಿ, ದೇವಕಿಯ ಎಂಟನೆಯ ಗರ್ಭದಲ್ಲಿ, ದೇವಕಿಯ ಎಂಟನೆಯ ಗರ್ಭದಲ್ಲಿ, ನವಮಾಸದಲ್ಲಿ ಧೈರ್ಯವಾದ ಗೋಪಬಾಲ, ಧೈರ್ಯವಾದ ಗೋಪಬಾಲ, ಬಾಬಾ ಬಾಬಾರಿಲೋ ಗೋಪಬಾಲ, ಬಾಬಾ ಬಾರಿಲೋ ಗೋಪಬಾಲ, ಬಾಲ ರಾಮಗನಲೋಲ, ಬಾಲ ರಾಮಗನಲೋಲ, ಬಾಬಾ. ಓ ಕೃಷ್ಣಯ್ಯ,
ಬಾ ನೀ ಬಾ 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 ನೀ ಬಾ 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 ಆ ಗಿರಿಯಡೆಯೊಳು ಗೋಗಳ ಕಾಯುವ ವೀರನೆ ವಿಜಯನಿ ಬಾ 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 ನೀ ಬಾ 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 ನೀ ಬಾ 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 ನಮ್ಮದನ ಹುಲ್ಲು ಮೇಯ್ತಿದೆ. ಹೌದು ಕೃಷ್ಣಯ್ಯ.
ಸೋದರರೇ, ಕಂಸಾಸುರರಿಂದ ನೇಮಿಸಿಕೊಂಡು ಬಂದವರು ನಾವು. ಆ ಕಲ್ಲ ಕೃಷ್ಣನನ್ನು ಕೊಲ್ಲಲೆಂದು ಈ ನಂದಗೋಕುಲಕ್ಕೆ ಬಂದಿದ್ದೇವೆ. ಹೀಗೆ ಹೋದರೆ ಸಿಕ್ಕೇನೆ? ನಾನೇನು ಮಾಡಬೇಕಂತೆ? ಸೋದರರೇ, ನಾನು ಈ ರೂಪವನ್ನು ಮರೆಮಾಚಿ ಎತ್ತುವಿನ ರೂಪವನ್ನು ತಾಳುತ್ತೇನೆ. ಧರಿಸಿದ
ನಿನ್ನನ್ನು ನನ್ನ ಚೂಪಾದ ಕೊಂಬುವಿನಿಂದ ತಿವಿದು ಬಿಡುತ್ತೇನೆ. ನಾವೇನು ಕೈಕಟ್ಟಿ ಕುಳಿತುಕೊಳ್ಳಿಲ್ಲ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಗೆ
ಭಜನೆಯೋ ಮೊದಲ ತಗೊಳ್ಳಿರುವ ಮಾಲಿನಿಯರು ಮೊದಲ ತಗೊಳ್ಳಿರುವ ಕೊಟ್ಟು ಹೋಗಲ್ಲ ಸುಂಕವಾಗ ಕೊಟ್ಟು ಹೋಗಲ್ಲ ಸುಂಕವ ಕಣ್ಣ ಬಿಟ್ಟರಂಜುವನಲ್ಲ ಕಣ್ಣ ಬಿಟ್ಟರಂಜುವನಲ್ಲ ದಿಟ ಹೆಂಗಳಿರ ಕಣ್ಣ ಬಿಟ್ಟರಂಜುವನಲ್ಲ ದಿಟ ಹೆಂಗಳಿರ ಕೊಟ್ಟು ಹೋಗೆನ್ನ ಸುಂಕವ ಹಾಲಿಗೆ 50 ವರಹ. ಇನ್ನೆಂತದು? ತುಪ್ಪ. ತುಪ್ಪ. ತುಪ್ಪಕ್ಕೆ ಎಷ್ಟು ಬೆಲೆ? ತುಪ್ಪಕ್ಕೆ 30 ವರಹ. ನಿನ್ನದೆಂತದು? ಬೆಣ್ಣೆ. ಬೆಣ್ಣೆಯಾ? ಬೆಣ್ಣೆಯ ಮನ ಕೊಂದು ತಾರ ಆ ಆ ಆ ಬೆಣ್ಣೆಯ ಮನ ಕೊಂದು ತಾರ
ಏನಿರೇ ಸತಿಯರೆಲ್ಲರೂ ನಡೆ ತಂದಿರಿ ಏನಿರವ್ವ ಏನಿರವ್ವ ಸತಿಯರೆಲ್ಲರೂ ನಡೆ ತಂದಿರಿ ಏನಿರವ್ವ ಚೆಲ್ವ ಮಾನಿನಿಯರಿರ ಮಂಚದಲ್ಲಿ ಕುಳ್ಳಿರಿ ಬನ್ನಿ ಏನಿರವ್ವ ಏನಿರವ್ವ ಆನನವದು ಪಾಡಿ ನಂಬುಜ ವದನೆಯ ಏನಿರವ್ವ ಆನನವದು ಪಾಡಿ ತಂಬುಜ ವದನೆಯ ಏನಿರವ್ವ ನಿಮ್ಮ ಮಾನಸದೊಳಗತಿ ವ್ಯಸನ ಬಂದಿರ್ಬೋದು ಏನಿರವ್ವ ಏನಿರಿ ಸತಿಯರೆಲ್ಲರೂ ನಡೆ ತಂದಿರಿ ಏನಿರವ್ವ ಸಖಿಯರೇ ಹೇಳಿ ಎದ್ದೇಳಿ ಏನಾಯ್ತು ಮುಖ ಎಲ್ಲ ಬಾಡಿ ಹೋಗಿದೆ ಏನಾಯ್ತು ಕೇಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಬೇಳದಿರುವುದು ಜಿತವಿಲ್ಲ ಬೇಡದೊಂದು ಕಾರ್ಯವಿಲ್ಲ ಬೇಳದಿರುವುದು ಜಿತವಲ್ಲ ಬೇಡದೊಂದು ಕಾರ್ಯವಿಲ್ಲ ಕೇಳೆ ಗೋಪಿ ರಂಗನಾಟವ ಸರಿದು ರಾತ್ರಿಯಲ್ಲಿ ಬಾ ಮರೆಯಲಾಗಿ ಬೆದರಿ ಕದವ ತೆರೆಯಲೊಳಗೆ ಬಂದು ನಾ ಅರಿಯದಂತೆ ಪಾಲು ಮಧುರ ಕೇಳೆ ಗೋಪಿ ರಂಗನಾಟವ ಏನು ಹೇಳಲಿ ಅಮ್ಮ ನಿಮ್ಮ ಮಗನ ಉಪದ್ರವವನ್ನು ಏನು ಮಾಡ್ತಾನೆ ಸ್ನಾನ ಮಾಡೋಕ್ಕೆಂದು ನದಿ ತೀರಕ್ಕೆ ಹೋಗಿದ್ದೆ ಬಟ್ಟೆಯನ್ನು ಕಳಚಿ ಬಂಡೆಯಲ್ಲಿಟ್ಟಿದ್ದೆ ನಿಮ್ಮ ಮಗ ಕೃಷ್ಣ ಎಲ್ಲಿದ್ದ ಎಂದು ಗೊತ್ತಿಲ್ಲ ಏನು ಮಾಡಿದ ಬಂದು ಸೀರೆಯನ್ನು ಕದ್ದು ಮರದಲ್ಲಿ ಹಾಕಿದ್ದಾನೆ ಕೇಳುತ್ತಿದ್ದಾನೆ ಗೋಪಿಕಾಸ್ತ್ರೀಯರೇ ನಿಮಗೆ ಬಟ್ಟೆ ಬೇಕೇ ಎಂದು ಮತ್ತು ಸುಂಕ ಹೇಳುತ್ತಾನೆ ಸುಂಕ ಕೊಡದಿದ್ದರೆ ಸೊಂಟ ಮುರಿತಾನಂತ ಹೇಳುತ್ತಾನೆ ನಿಮ್ಮ ಮಗ ಕೃಷ್ಣ ಮೊಸರು ಬೆಣ್ಣೆ ಮಾರಾಟ ಮಾಡಲು ಬಿಡುವುದೇ ಇಲ್ಲಮ್ಮ ಏನು ಮಾಡ್ತಾನೆ ಸುಂಕ ಕೇಳುತ್ತಾನೆ ಅಷ್ಟು ಮಾತ್ರವಲ್ಲ ಅಮ್ಮ ಕಣ್ಣು ಕೂಡ ದೊಡ್ಡ ಮಾಡ್ತಾನಮ್ಮ ಏನು ನಾವು ರಾತ್ರಿಯ ಹೊತ್ತು ಮಲಗಿರುವಾಗ ಬಂದು ಬಾಗಿಲು ಬಡಿಯುತ್ತಾನೆ ತೆರೆದು ನೋಡಿದರೆ ನಿಮ್ಮ ಮಗ ಕೃಷ್ಣ ನಾವು ಕೂಡಿಟ್ಟಿದ್ದ ಹಾಲನ್ನೆಲ್ಲ ಚೆಲ್ಲಿದ ಅಮ್ಮ ನೀವು ಬೇಸರ ಮಾಡಿಕೊಳ್ಬೇಡಿ ನೀವು ಒಳಗಿರಿ ನಾನು ಅವನಿಗೊಂದು ಪಾಠ ಕಲಿಸ್ತೇನೆ ಎಲ್ಲಿ ಹೋಗಿದ್ರಿ ಮನೇಲಿದ್ದಮ್ಮ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ರಿ ಗೋಪಿಕಾಸ್ತ್ರೀಯರು
ಕಂಸ ಜಾಣೂರ ಮರ್ದನ ದೇವಕಿ ಪರಮಾನಂದ ಕೃಷ್ಣ ವಂದೇ ಜಗದ್ಗುರು ಕೃಷ್ಣಾಯ ವಾಸುದೇವಾಯ ಮಂಗಳಂ ಕೃಷ್ಣ ಕೃಷ್ಣ ಎಲ್ಲ ಪ್ರೇಕ್ಷಕರಿಗೆ ಮನದಾಳದ ವಂದನೆಗಳು. ಇವರೆಲ್ಲ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವೀರಮಂಗಳದ ವಿದ್ಯಾರ್ಥಿಗಳು. ಪಾತ್ರ ಪರಿಚಯವನ್ನು ಮಾಡ್ತಿದ್ದೇನೆ. ಮಗು ಕೃಷ್ಣ ಮಾಡಿದವ ನಿಖಿಲ್ 2ನೇ ತರಗತಿ, ಘೋರ ಪೂತನಿ ಮಾಡಿದವ ಆಶ್ಲೇಷ 6ನೇ ತರಗತಿ, ಮಾಯಾ ಪೂತನಿ ಮಾಡಿದವಳು ಮಗು ಕೃಷ್ಣ ಗಹನ್ LKG. ಆಮೇಲೆ ಮಾಯಾಪೂತಾನಿ ಮಾಡಿದವಳು ವರ್ಷ 4ನೇ ತರಗತಿ, ಕೃಷ್ಣ ಮಾಡಿದವಳು ಶ್ರೀದೇವಿ 4ನೇ ತರಗತಿ, ಉದಿತ್ ಮಾಡಿದವ ವಿಜಯ ಮಾಡಿದವ ಉದಿತ್ 5ನೇ ತರಗತಿ. ಹಾಗೆ ಮೊಸರು ಮಾರುವ ಹುಡುಗಿಯರು ಅನನ್ಯ 3ನೇ ತರಗತಿ, ಆರಾಧ್ಯ 3ನೇ ತರಗತಿ, ಚಿಂತನ 4ನೇ ತರಗತಿ, ಇಶಾನಿ 4ನೇ ತರಗತಿ. ಆಮೇಲೆ ರಕ್ಕಸರ ಬಳಗ ಮಾಡಿದವರು ಹವೀಶ್ 3ನೇ ತರಗತಿ, ನಿಶಾನ್ 4ನೇ ತರಗತಿ, ಚಿರಾಗ್ 4ನೇ ತರಗತಿ, ಶಿವಸನ್ಮಯಿ 5ನೇ ತರಗತಿ, ಪ್ರವೀಣ್ ರಾಜ್ 6ನೇ ತರಗತಿ, 7ನೇ ತರಗತಿ, ರಚನಾ ಇವಳು ಯಶೋಧ ಮಾಡಿದವಳು 7ನೇ ತರಗತಿ, ಭವಿಷ್ಯ 7ನೇ ತರಗತಿ, ದೇವಕ್ಕೆ ಮಾತ್ರ ಮಾಡಿದವಳು. ಭಾಗವತರಾಗಿ ನಮ್ಮೊಟ್ಟಿಗೆ ಸಹಕರಿಸುವವರು ಶ್ರೀ ಆನಂದ ಸವಣೂರು. ಹಾಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಬಾಲವನ ಸಮಿತಿಯವರಿಗೆ ಮತ್ತು ವಿಶೇಷವಾಗಿ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಮಾನ್ಯ AC ಅವರಿಗೆ ನಾನು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಕೇವಲ 3 ವಾರದಲ್ಲಿ ಈ ಮಕ್ಕಳು ರಂಗ ಪ್ರವೇಶವನ್ನು ಮಾಡಿದಷ್ಟೇ 4ನೇ ತರಗತಿ ವಿದ್ಯಾರ್ಥಿಗಳು ಇನ್ನೂ ಕಲಿಯಕ್ಕಿದೆ. ಶ್ರೀಕೃಷ್ಣ ಲೀಲೆ ಎಂಬ ಪ್ರಸಂಗ ಆಖ್ಯಾನವನ್ನ ಯಕ್ಷಗಾನದ ಮೂಲಕ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುವ ಅವಕಾಶಕ್ಕಾಗಿ ವಂದನೆಗಳು. ಈ ತನಕ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದ ಮಕ್ಕಳಿಂದ ಪ್ರಶ್ನೆಯಿಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇಲ್ಲಿಯ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಮತ್ತು STMC ಸದಸ್ಯರಿಗೆ ಮತ್ತು ಎಲ್ಲ ಪುಟಾಣಿಗಳನ್ನು ಇಲ್ಲಿ ಕಳಿಸಿದಂತ ಎಲ್ಲ ಅವರ ಪೋಷಕರಿಗೆ ಹೆತ್ತವರಿಗೆ ಬಾಲವನ ಸಮಿತಿ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯ ಮುಗಿಸ್ತಾ ಇದ್ದೇವೆ. ಈಗ ರಾಮಕೃಷ್ಣ ಪ್ರೌಢಶಾಲೆ ಮಕ್ಕಳಿಂದ ಕಾರಂತಜ್ಜನಿಗೊಂದು ಪತ್ರ ನಾಟಕ ಪ್ರದರ್ಶನಗೊಳ್ಳುತ್ತದೆ. 50 ನಿಮಿಷಗಳ ನಾಟಕ. ಅದಾದ ನಂತರ ಇಲ್ಲಿಯೇ ಕಲಿತಾ ಇರುವಂತಹ ಸಾಯಿಕಲಾ ಮಹಿಳಾ ಯಕ್ಷಗಾನ ಮಂಡಳಿಯ ವತಿಯಿಂದ ವೀರಮಣಿ ಕಾಳಗ ಎಂಬ ವಿಶೇಷ ಯಕ್ಷಗಾನ ನಡೆಯಲಿಕ್ಕಿದೆ. ಈಗ 50 ನಿಮಿಷಗಳ ನಾಟಕ ಕಾರಂತಜ್ಜನಿಗೊಂದು ಪತ್ರ. ದಯವಿಟ್ಟು ವೇದಿಕೆ ರಾಮಕೃಷ್ಣರ ಮಕ್ಕಳಿಗೆ. ಫ್ರಂಟ್ ಮೈಕ್ ಬೇಕಲ್ಲ.
ಎಲ್ರಿಗೂ ಕಾರಂತರ 122ನೇ ದಿನೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ 3ನೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರು ಮತ್ತು ಬಾರ್ ಸ್ಕೌಟ್ಸ್ನ ಮಕ್ಕಳಿಂದ ಇವಾಗ ಕಾರಂತಜ್ಜನಿಗೊಂದು ಪತ್ರ ಎಂಬ ಕಾರ್ಯಕ್ರಮ ನಾಟಕ ನಡಲಿಕ್ಕಿದೆ. ಇದರ ನಿರ್ದೇಶನವನ್ನು ಮಾಡಿದವರು ಶ್ರೀಯುತ 𝐀𝐝𝐯. ಹಾಗಾಗಿ ರಾಮಕೃಷ್ಣದ ಮಕ್ಕಳಿಗೆ ವೇದಿಕೆಯನ್ನು ನೀಡ್ತಾ 𝐀𝐝𝐯 ಅವರು ಇದರ ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಬಂದಿರುವಂಥ ಎಲ್ಲರಿಗೂ ಕಾರಂತರ ಬಾಲವನದಲ್ಲಿ ನಾಟಕ ನೋಡಲಿಕ್ಕೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ನಾಟಕ ಈಗಾಗಲೇ ಆರಂಭ ಆಗಿದೆ. ನಮ್ಮ ಮಕ್ಕಳು ವಸ್ತುಗಳನ್ನು ಪರಿಕರಗಳನ್ನು ತಂದು ಇಲ್ಲಿ ಇಡುವುದರ ಮೂಲಕ ನಾಟಕವನ್ನು ಆರಂಭಿಸಿದ್ದಾರೆ. ಈ ನಾಟಕ ಕಥೆಗಾರ ಸಚ್ಚಿದಾನಂದ ಹೆಗಡೆಯವರು ಬರೆದಿರುವಂತಹ ಕಾರಂತಜ್ಜನಿಗೊಂದು ಪತ್ರ ಕಥೆಯನ್ನು ಆಧಾರವಾಗಿಟ್ಕೊಂಡು 21 ಮಕ್ಕಳು ಈ ನಾಟಕವನ್ನು ವಿಸ್ತಾರಗೊಳಿಸ್ತಾರೆ. ಈ ನಾಟಕದಲ್ಲಿ ಕಾರಂತರು ಬರೆದ, ಕೋಟಿಗಾನಹಳ್ಳಿ ರಾಮಯ್ಯ ಬರೆದ, ಕುವೆಂಪು ಅವರು ಬರೆದ ಮತ್ತು ಇನ್ನೂ ಒಂದೆರಡು ಹಾಡುಗಳನ್ನು ಬಳಕೆ ಮಾಡಿಕೊಂಡಿದ್ದೇವೆ. ಈ ನಾಟಕದ ನೃತ್ಯ ವಿನ್ಯಾಸವನ್ನು ಮಾಡಿದವರು, ವಸ್ತ್ರ ವಿನ್ಯಾಸವನ್ನು ಮಾಡಿದವರು ರೂಪಕಲಾ ಕೆ ಅವರು, ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಪ್ರಾಂಶುಪಾಲ HM ಅವರು, ತಂಡದ ಜೊತೆ ಯಾವತ್ತಿರುವವರು ಮತ್ತು ಈ ನಾಟಕ ತಯಾರಾಗೋದಕ್ಕೆ ಕಾರಣರಾದವರು ಸುನೀತಾ ಮೇಡಮ್, ಸ್ಕೌಟಿನ ಅಧಿಕಾರಿಣಿ, ಮಕ್ಕಳ ಜೊತೆ ಯಾವತ್ತೂ ಇರುವವರು. ಇವತ್ತು ಅವರು ಬರಲಿಕ್ಕೆ ಆಗದಿದ್ದರೂ ಒಬ್ಬ ಸ್ಕೌಟ್ ವಿದ್ಯಾರ್ಥಿಗಳು ತಾವೇ ನಾಟಕವನ್ನು ಮುನ್ನಡೆಸಬೇಕೆನ್ನುವ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು ಆರೋಗ್ಯದ ಕಾರಣಕ್ಕಾಗಿ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅದು ಮತ್ತೆ ಹೇಳ್ತೇನೆ ನಾನು. ಇರಲಿ ಸ್ನೇಹಿತರೆ, ನಾವು ಈ ಹಿಂದೆ ನಾಟಕ ಮಾಡುವಾಗ ಮಕ್ಕಳನ್ನ ಸೇರಿಸ್ತಾ ಇದ್ವು ಮತ್ತು ನೋಡಲಿಕ್ಕೆ ಬಂದವ್ರ ಹತ್ರ ಮಾತಾಡ್ತಾ ಇದ್ವು. ನಮ್ಮ ಮಕ್ಕಳಿಗೆ ಎಂಥದ್ದು ಗೊತ್ತಿಲ್ಲ, ನಾವೇ ನಾಟಕವನ್ನು ಇವ್ರ ಹತ್ರ ಮಾಡಿಸೋದು, ಆ ನಾಟಕ ಹೀಗೆ ಆಗಿದೆ, ನೀವೆಲ್ಲ ಪ್ರೋತ್ಸಾಹಿಸಬೇಕು ಅಂತೆಲ್ಲ ಹೇಳುವಂಥ ಒಂದು ಕ್ರಮ ಇತ್ತು. ಸುಳ್ಳದು. ಆ ಮಕ್ಕಳು ಬೇರೆ ನಾಟಕ ನೋಡ್ತಾ ಇದ್ರು, ಯಕ್ಷಗಾನ ನೋಡ್ತಾ ಇದ್ರು, ಭೂತಾರಾಧನೆಯನ್ನು ನೋಡ್ತಾ ಇದ್ರು, ಸಿನಿಮಾ ನೋಡ್ತಾ ಇದ್ರು. ಆಮೇಲೆ ಅವ್ರ ಹತ್ರ ಆ ನಾಟಕಗಳೆಲ್ಲ ಸರಿ ಇಲ್ಲ, ನಾವು ಮಾಡಿದ್ದೆ ದೊಡ್ಡ ನಾಟಕ, ಚಂದದ ನಾಟಕ ಅಂತ ಸುಳ್ಳು ಹೇಳಿ ನಾವು ನಾಟಕವನ್ನು ಕಟ್ತಾಯಿದ್ವು, ನಾಟಕ ಮಾಡ್ತಾಯಿದ್ವು. ಆದರೆ ಈ ಬಾರಿ ಇಲ್ಲಿರುವಂಥ 8ನೇ ಮತ್ತು 9ನೇ ತರಗತಿಯ ಮಕ್ಕಳು ನಿಜವಾಗಿಯೂ ಕೊರೋನಾ ಕಾರಣದಿಂದ ಒಂದೇ ಒಂದು ನಾಟಕ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಒಂದೇ ಒಂದು ಸಿನಿಮಾ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಸಿನಿಮಾ ನೋಡಿದ್ದಾರೆ, ಕಾಂತಾರ ಸಿನಿಮಾ ಒಂದು ನೋಡಿದ್ದಾರೆ, ಒಂದು ಯಕ್ಷಗಾನ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥ ಮಕ್ಕಳು ಅವರು ಕಾರಂತರು ಇದೇ ಬಾಲವನದಲ್ಲಿ ಆರಂಭಿಸಿದಂತಹ ಓದುವ ಆಟಗಳನ್ನು, ಸಾಹಿತ್ಯದ ಚಟುವಟಿಕೆಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಅದರ ಬಗ್ಗೆ ಮಾತಾಡಬೇಕು. ಕಾರಂತರ ಬದುಕನ್ನು ಮಾತ್ರ ಅಲ್ಲ, ನಮ್ಮ ಸಮಾಜದ ಜೊತೆ ಬದುಕನ್ನು ವಿಸ್ತರಿಸಿಕೊಳ್ಳೋದು ಹೇಗೆ ಅಂತ ಮಾಡಿಕೊಳ್ಬೇಕೆನ್ನುವ ಕಾರಣಕ್ಕೆ ಈ ನಾಟಕವನ್ನು ಎತ್ಕೊಂಡಿದ್ದೇವೆ. ಆ ನಾಟಕಕ್ಕೆ ನಮ್ಮ ಮಕ್ಕಳು ಭಾಳ ಉತ್ಸಾಹದಿಂದ ಪ್ರತಿಕ್ರಿಯೆ ನೀಡ್ತಾರೆ ಮತ್ತು ನೀವೆಲ್ಲ ನೋಡಲಿಕ್ಕೆ ಬಂದಿದ್ದೀರಿ. ನೀವು ಅದಕ್ಕೆ ಪ್ರತಿಕ್ರಿಯಿಸಬೇಕು ಮತ್ತು ನಮಗಿಲ್ಲಿ ಈ ನಾಟಕವನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಾಲವನ ಅಭಿವೃದ್ಧಿ ಸಮಿತಿ ಡಾಕ್ಟರ್ ಶಿವರಾಮ ಕಾರಂತ ಬಾಲವನದವರಿಗೆ, ಅದರ ಎಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ವಂದಿಸಿ ನಮಗೆ ನಾಟಕ ಮಾಡುವುದಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ನಮಸ್ತೆ. ಕಾರಂತಜ್ಜನಿಗೊಂದು ಪತ್ರ. ಮಕ್ಕಳ ನಾಟಕದ ಕುರಿತು
ಮಕ್ಕಳ ನಾಟಕ ಕಲಿಕೆ ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿರಬೇಕು ಎನ್ನುವ ಉದ್ದೇಶದಿಂದ ಕಾರಂತಜ್ಜರಿಗೊಂದು ಪತ್ರ ನಾಟಕವನ್ನು ಆರಿಸಿಕೊಂಡಿದ್ದೇವೆ. ಕಲಿಕೆ ಆಟವಾಗಬೇಕು, ಆಟ ಪಾಠವಾಗಬೇಕು, ಪಾಠ ನಾಟಕವಾಗಬೇಕು. ಕಲೆ, ಸಾಹಿತ್ಯ, ಪುಸ್ತಕ ಓದು ಮಕ್ಕಳ ದಿನಚರಿಯಾಗಬೇಕು. ನಾಟಕ ನೋಡುವ ಮೂಲಕ ಮಕ್ಕಳು ಪುಸ್ತಕಗಳನ್ನು ಓದುವಂತಾಗಬೇಕು. ಒಟ್ಟಿನಲ್ಲಿ ಕಾರಂತರನ್ನು ತಿಳಿಯುವ, ಓದುವ ಆಟ ಆಗಬೇಕು. ಮಕ್ಕಳು ತಮ್ಮ ಮನೆ, ಶಾಲೆ ಹಾಗೂ ಊರಿನ ಬಗ್ಗೆ ಇರಿಸಿಕೊಳ್ಳಬೇಕಾದ ಪ್ರೀತಿ, ಕಾಳಜಿ ಹಾಗೂ ಗೌರವದ ಬಗ್ಗೆ ಈ ರಂಗಕೃತಿ ಮಾತನಾಡುತ್ತದೆ. ಎಲ್ಲರೂ ಕಾಪಿ ಬರ್ತಿದ್ದೀರಾ? ಸೈಡಲ್ಲಿ ಕಲೆಕ್ಟ್ ಮಾಡಿಡಿ. ಕೊಡಿ. ಇಲ್ಲಿ ಯಾರು ಕಾಪಿ ಬರಲಿಲ್ಲ? ಇಲ್ಲಿ ಯಾರು ಬರಲಿಲ್ಲ? ನಮಸ್ತೆ, ಕೂತ್ಕೊಳ್ಳಿ. ಲೀಡರ್ ಎಲ್ಲಿದ್ದಾಳೆ? ಕಾಪಿ ಇಟ್ಟಿದ್ಯಾ? ಹಾ ಮ್ಯಾಮ್, ಎಲ್ಲರೂ ಇಟ್ಟಿದ್ದಾರೆ. ಅಚಲ್ ಮತ್ತೆ ಶೋಭಿತ್ ಇಡ್ಲಿಲ್ಲ. ಯಾಕೆ ಇಡ್ಲಿಲ್ಲ ಕಾಪಿ? ಅದು ಮರ್ತೋಯ್ತು ಮ್ಯಾಮ್. ನೀನು ಬರ್ತಿದೆ, ತರ್ಲಿಕ್ಕೆ ಮರ್ತೋಯ್ತು. ತರ್ಬೇಕಂತ ಗೊತ್ತಿಲ್ಲ ಕಾಪಿಯನ್ನು? ಬರಿಬೇಕಂತ ಗೊತ್ತಿಲ್ಲ ನಿಮಗೆ? ಈಗ ಬರೆದು ತೋರಿಸ್ಬೇಕು, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಹೋಮ್ವರ್ಕ್ ಯಾರು ಮಾಡಲಿಲ್ಲ? ಯಾಕೆ? ಪುಸ್ತಕ ತರ್ಲಿಲ್ಲ. ರಫ್ ಇಲ್ವಾ ನಿನ್ನ ಹತ್ರ? ಖಾಲಿ. ಪೇಪರಲ್ಲಿ ಮಾಡಿ ತೋರಿಸಿಗ. ಕೂತ್ಕೋ. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಧೃತಿ, ಹರ್ಷಿನಿ, ನಿಶಾ, ನೇತ್ರ, ಶ್ರೀಕೃತಿ, ಯಶ್ವಿನ್, ಸಮರ್ಥ್, ಕುಶಿತ್, ಧನ್ವಿತಾ, ನಿರೀಕ್ಷಾ, ಅಚಲ್, ಸಂಭ್ರಮ್, ಚೈತ್ರೇಶ್, ಸುನಿಧಿ, ಶೋಭಿತ್. ಕಮಿನ್ ಮ್ಯಾಮ್, ಕಮಿನ್. ಏನ್ ಲೇಟ್ ಮ್ಯಾಮ್? ಬಸ್ ಇರ್ಲಿಲ್ಲ. ಎಲ್ಲಿಂದ ಬರುದು ನೀನು? ನೆಲ್ಲಿಕಟ್ಟೆ ಮ್ಯಾಮ್. ನೆಲ್ಲಿಕಟ್ಟೆಗೆ ಬಸ್ ಇರ್ತದಲ್ಲ ಮ್ಯಾಮ್? ಅದೆಲ್ಲ ರಶ್ ಇರ್ತದೆ. ಬೇಗ ಎದ್ದು ಬರಬೇಕು ನಾಳೆಯಿಂದ, ಗೊತ್ತಾಯ್ತಾ? ಹೋಮ್ವರ್ಕ್ ಆಗಿದಾ? ಇಲ್ಲ ಮ್ಯಾಮ್. ಯಾಕೆ ಮ್ಯಾಮ್? ಅದು ನಿನ್ನ ಮನೆಯಲ್ಲಿ ಪೂಜೆ ಇತ್ತು. ಬೆಳಿಗ್ಗೆ ಮಾಡ್ಬೋದಿತ್ತಲ್ಲ ನಿಂಗೆ? ಈಗ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು. ಕೂತ್ಕೋ. ಶೋಭಿತ್, ಶ್ರೇಯಾ, ಸಾಯಿ ಕೀರ್ತನ್, ರಶ್ಮಿ, ಚೈತ್ರ ಶೋಭ ಆಬ್ಸೆಂಟ್ ಅಲ್ಲ? ಎಂತ ವರ್ಕ್ ಉಂಟು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ನಂಗೆ. ಏನ್ ಲೇಟ್? ಅದು ನಿದ್ದೆ ಮಾಡಿ ಎಲ್ಲಾಗ ಲೇಟ್ ಆಯ್ತು ಮ್ಯಾಮ್. ಒಳ್ಳೆ ರೀಸನ್ ಆಯ್ತಾ? ಬೇಗ ಎದ್ದು ಬರ್ಬೇಕಂತ ಗೊತ್ತಿದೆ ನಿಂಗೆ? ಇನ್ನು ಬೇಗ ಹೇಳ್ತೇನೆ ಮ್ಯಾಮ್. ನಾಳೆಯಿಂದ ಬೇಗ ಎದ್ದು ಹೊರಡಿ ಬರ್ಬೇಕು. ಹಾ. ಹೋಮ್ವರ್ಕ್ ಆಗಿದಾ? ಅದು ನನ್ನ ಬುಕ್ ಅಚಲ್ ತಗೊಂಡೇನೆ ಮ್ಯಾಮ್. ಅಚಲ್ ಮಾಡಿದ್ಯಾ ಹೋಮ್ವರ್ಕ್? ಯಾಕೆ? ಇಬ್ರು ಕೂಡ ಮಾಡಿ ತೋರಿಸ್ಬೇಕೀಗ. ಕೂತ್ಕೊಳ್ಳಿ. ಮಕ್ಳೇ, ನಿನ್ನೆ ಮಾಡ್ತಿದ್ದ ಪಾಠ ಯಾವುದು? ಇದನ್ನು ಬರೆದ ಲೇಖಕರು ಯಾರು? ಸಂಭ್ರಮ್ ಹೇಳಿ ಯಾರು? ಕೂತ್ಕೋ. ಪಾಠವನ್ನಾಗಿ
ವರ್ಷದಿಂದ ವರ್ಷಕ್ಕೆ ಚಿಕ್ಕದಾಗುತ್ತಿದೆ. ನಮ್ಮ ಶಾಲೆಯಲ್ಲಿಯೇ ಕಲಿಯುತ್ತಿದ್ದ ಸಂತೋಷ ನಮನೆ ಕಳೆದ ಮಳೆಗಾಲದಲ್ಲಿ ತೊಳೆದುಕೊಂಡು ಹೋಗಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮಗೊಂದು ವಿಚಾರ ಹೇಳಬೇಕಾಗಿದೆ. ನಿನ್ನೆ ಸಂಜೆಯಷ್ಟೇ ಹೊನ್ನಾವರದ ತಹಶೀಲ್ದಾರರಿಂದ ಬಂದ ಪತ್ರದ ಪ್ರಕಾರ ನಾವೆಲ್ಲರೂ ಈ ವರ್ಷ ಮಳೆಗಾಲ ಪ್ರಾರಂಭವಾಗುವ ಮೊದಲೇ ಈ ಊರನ್ನು ಬಿಡಬೇಕಾಗಿದೆ. ಅಂದರೆ ಏಪ್ರಿಲ್ 10 ಈ ಶಾಲೆಯಲ್ಲಿ ನಿಮಗೆ ಕೊನೆಯ ದಿನ. ನಂತರ ಈ ಶಾಲೆಯನ್ನು ಸರ್ಕಾರದವರು ಶಾಶ್ವತವಾಗಿ ಮುಚ್ಚುತ್ತಾರೆ. ಇಲ್ಲಿರುವ ಸಾಮಾನ್ಯ ಸಲಕರಣೆಗಳನ್ನು 𝐁𝐫𝐶 ಶಾಲೆಗೆ ಏಪ್ರಿಲ್ 10ರ ನಂತರ ಸಾಗಿಸಬೇಕಾಗಿದೆ. ಬರುವ ಶೈಕ್ಷಣಿಕ ವರ್ಷದಲ್ಲಿ ನೀವೆಲ್ಲ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ನಿಮ್ಮ ಮನೆ ಕುಟುಂಬದವರು ಯಾವ ಊರಿಗೆ ಹೋಗಿ ನೆಲೆಸುತ್ತಾರೋ ಅಲ್ಲಿಯೇ ನೀವೆಲ್ಲ ಕಲಿತು ಮುಂದೆ ಬರಬೇಕು. ನಿಮ್ಮ ಕಲಿಯುವ ಶಿಸ್ತು ಕ್ರಮವನ್ನು ನೋಡಿ ನೀವು ಪಾವಿನ ಕುರುವೆ ವಿದ್ಯಾರ್ಥಿಗಳು ಎಂದು ಹೇಳುವಂತಾಗಬೇಕು. ಗುರು ಹಿರಿಯರ ಮೇಲಿನ ಭಕ್ತಿ, ಶಿಸ್ತು, ಸತತ ಪ್ರಯತ್ನದಿಂದ ನೀವು ನಿಮ್ಮ ಕಲಿಕೆಯಲ್ಲಿ ವಿಜಯಶಾಲಿಗಳಾಗುತ್ತೀರಿ ಆಗಬೇಕು ಎಂಬುದು ನಮ್ಮ ಆಸೆ ಕೂಡ. ಮ್ಯಾಮ್, ಈ ಸಮುದ್ರ ಕೊರೆತವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೇ? ಹೌದು ರಾಘವ, ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಬಹಳಷ್ಟು ತಿಂಗಳುಗಳಿಂದ ಈ ಪ್ರಶ್ನೆ ಚರ್ಚೆಯಾಗುತ್ತಲೇ ಇದೆ. ಇದೀಗ ಸರ್ಕಾರವನ್ನು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನೆಂದರೆ ಈ ಮಳೆಗಾಲದ ಮೊದಲು ಇಲ್ಲಿರುವ ಎಲ್ಲಾ ಮನೆಗಾಳವರು ತಮ್ಮ ತಮ್ಮ ಕುಟುಂಬದೊಂದಿಗೆ ಪಾವಿನ ಕುರುವೆ ಊರನ್ನು ಬಿಡಬೇಕೆಂದು ಹೇಳಿದ್ದಾರೆ. ಇದರ ಬಗ್ಗೆ ಊರಿನ ಜನರಿಗೆ ಅಧಿಕ ಮಾಹಿತಿ ನೀಡಲಿಕ್ಕೋಸ್ಕರ ಇದೇ ಶನಿವಾರ ಅಂದರೆ ನಾಡಿದ್ದು ಹೊನ್ನಾವರ ತಹಶೀಲ್ದಾರ ಕಚೇರಿಯಲ್ಲಿ ಗ್ರಾಮ ಸಭೆ ಕರೆದಿದ್ದಾರೆ. ಇರಲಿ, ನೀವು ನಿಮ್ಮ ತರಗತಿಯಲ್ಲಿ ಹೋಗಿ. ಒಂದಾನೊಂದು ಊರಿನಲ್ಲಿ ಲೋಕು ಎಂಬ ಚಿಕ್ಕ ಹುಡುಗ ಕಷ್ಟಪಟ್ಟು ಹೇಗೋ ಬದುಕುತ್ತಿದ್ದನು. ಅವನು ಬದುಕುತ್ತಿದ್ದನು. ತಂದನಾನ ತಂದನಾನ ತಂದನಾನೇನ ತಂದನಾನ ತಂದನಾನ ತಂದನಾನೇನ. ಒಂದಾನೊಂದು ಊರಿನಲ್ಲಿ ಲೋಕು ಎಂಬ ಚಿಕ್ಕ ಹುಡುಗ ಕಷ್ಟಪಟ್ಟು ಓದು ಬರಹ ಕಲಿಯುತ್ತಿದ್ದನು. ಅವನು ಕಲಿಯುತ್ತಿದ್ದನು. ತಂದನಾನ ತಂದನಾನ ತಂದನಾನೇನ ತಂದನಾನ ತಂದನಾನ ತಂದನಾನೇನ. ಕಷ್ಟಪವಣೆಯ ನಡುವೆ ಕನಸು ಕಾಡುವ ಲೋಕು, ಶಾಲೆ ಕಲಿಯುವ ಹೊತ್ತಿನಲ್ಲೂ ಕಾಡುವ ಕನಸು. ಹಗಲು ಕನಸು, ಇರುಳು ಕನಸು, ಕನಸು ಕನಸು ನನಸು. ತಂದನಾನ ತಂದನಾನ ತಂದನಾನೇನ ತಂದನಾನ ತಂದನಾನ ತಂದನಾನೇನ. ಕನಸುಗಳು ಅದು ನಿಜವೂ ಅಲ್ಲ ಎನ್ನುವ ಸತ್ಯ ಲೋಕುಗೆ ಗೊತ್ತು. ಆದರೂ ಕೂಡ ಕಾಡುವ ಕನಸು. ಹಗಲು ಕನಸು, ಇರುಳು ಕನಸು, ಕನಸು ಕನಸು ನನಸು. ತಂದನಾನ ತಂದನಾನ ತಂದನಾನೇನ ತಂದನಾನ ತಂದನಾನ ತಂದನಾನೇನ. ಬೇರೆಂತ ಆಟಾಡುವ? ಬನ್ನಿ ಬನ್ನಿ. ಹುಡುಗರೊಂದು ಟೀಮ್, ಹುಡುಗಿಯರೊಂದು ಟೀಮ್. ಅದು ಬೇಡ. ತ್ರಿಷಾ ಮತ್ತೆ ಯಶ್ವಿನ್ ಕ್ಯಾಪ್ಟನ್ ಆಗ್ಲಿ, 2 ಟೀಮ್ ಮಾಡುವ.
ಮುಂದೇನು ಮಾಡುದು ಅಂತ ತುಂಬಾ ತಲೆಬಿಸಿಯಾಗಿದೆ. ಹೌದು, ಹಾಗಾದ್ರೆ ನಾವಿನ್ನು ಶಾಲೆಗೆ ಹೋಗುದಾ ಅಥವಾ ಇಲ್ಲೇ ಇದ್ದು ಬಿಡೋದ? ಬಿಡ್ತು ಅನ್ನು. ನಾನು ಮಾತ್ರ ಈ ಶಾಲೆ ಬಿಟ್ಟು ಬೇರೆ ಎಲ್ಲಿಗೂ ಬರುವುದಿಲ್ಲ. ಬರುವುದಿಲ್ಲ? ಯಾಕೆ? ಯಾಕೆಂದರೆ ಬೇರೆ ಶಾಲೆ ನನಗೆ ಬೇಡ, ಈ ಶಾಲೆ ಇರೋದಿಲ್ಲ. ಸುಮ್ಮನೆ ಏನನ್ನೆಲ್ಲ ಹೇಳಬೇಡ, ನನಗೆ ಬೇಜಾರಾಗಿದೆ. ನಾನು ಮನೆಯಲ್ಲೇ ಅಮ್ಮನ ಹತ್ರ ಕೇಳಿದ್ದೆ, ಅಮ್ಮ ನಾವೆಲ್ಲ ಈ ಮೇ ತಿಂಗಳೊಳಗೆ ಮನೆ ಬಿಡಬೇಕಂತ. ಹೌದಾ? ಆಗ ಅಪ್ಪ ಬಂದವ್ರೆ ಜೋರ್ ಮಾಡಿದ್ರು. ಅಪ್ಪ ಹೀಗೆ ಹೇಳಿರ್ಬೇಕು, ಇದಕ್ಕೆಲ್ಲ ಮಕ್ಕಳು ತಲೆ ಹಾಳು ಮಾಡಿಕೊಳ್ಳಬಾರದು. ಆ ಕೆಲಸಕ್ಕೆ ನಾವಿದ್ದೇವೆ. ಮಕ್ಕಳೇನಿದ್ದರೂ ಸುಮ್ಮನೆ ಓದ್ಬೇಕು ಅಷ್ಟೇ. ಹೌದು ಗಂಗಾಧರ, ನೀನು ಹೇಳಿದ ಹಾಗೆ ಹೇಳಿದ್ರು. ಆದರೂ ಶಾಲೆಯಲ್ಲಿ ಮಾಸ್ತರರು, ಮನೆಯಲ್ಲಿ ಅಪ್ಪ ಅಮ್ಮ. ಅಲ್ಲ, ಇವರಿಗೆಲ್ಲ ಏನಾಗಿದೆ? ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ಅವರ ಲೆಕ್ಕದಲ್ಲಿ ನಾವು ಅಧಿಕ ಪ್ರಸಂಗಿಗಳು ಅಷ್ಟೇ. ನಿಜ, ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದರೆ ಅವ್ರಿಗೆ ಏನಾಗುತ್ತದೆ? ಇರಲಿ, ನಾಳೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಆಡ್ಲಿಕ್ಕೆ ಬರುವಾಗ ಶ್ರೀಧರ, ಶಶಿಧರ, ಪ್ರವೀಣ, ಲೋಕು ಎಲ್ಲರನ್ನೂ ಕರೆದುಕೊಂಡು ಬಾ. ನಾವೆಲ್ಲ ಅಲ್ಲಿ ಮಾತನಾಡೋಣ. ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಮಾಡೋಣ. ಕಾರಂತಜ್ಜನಿಗೆ ಪತ್ರ ಬರೆಯೋಣ.
ಇನ್ನೇನು ತನ್ನ ತಾನು ತಿಳಿದ ಮೇಲೆ ಇನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ 19 7 ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನು ಪ್ರಶ್ನೋತ್ತರ ಮಾಲಿಕೆಯನ್ನು ಕಳೆದ 2 ವರ್ಷಗಳಿಂದ ಓದುತ್ತಿದ್ದೇವೆ. ವಿಜ್ಞಾನದ ಬಗೆಗಂತೂ ನಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯೇ ಸಿಕ್ಕಿದೆ. ನಾನು ಪ್ರತಿ ವಾರ ಪ್ರಶ್ನೋತ್ತರ ಮಾಲಿಕೆಯನ್ನು ಶಾಲೆಯ ವಿಜ್ಞಾನ ವಿಭಾಗದ ಕರಿಹಲಗೆ ಮೇಲೆ ಬರೆಯುತ್ತೇನೆ. ಎಲ್ಲ ಮಕ್ಕಳು ಇದನ್ನು ಓದಿಕೊಂಡು ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಹಿಂದಿನ ವರ್ಷ ನಮ್ಮ ಶಾಲೆ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ದೀಪಾಳು ಕೇಳಿದ ಜ್ವಾಲಾಮುಖಿ ಎಂದರೇನು ಎನ್ನುವ ಪ್ರಶ್ನೆಗೆ ತರಂಗದಲ್ಲಿ ಉತ್ತರ ಕೊಟ್ಟಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ನಿಮ್ಮನ್ನು ಬಹಳ ಪ್ರೀತಿ ಮಾಡುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಹಳ ಮಂದಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಸದಾನಂದ ಮಾಸ್ತರರು. ಕಾರಂತಜ್ಜ, ನೀವು ಬರೆದ ಕಥೆ ಪುಸ್ತಕಗಳನ್ನು ಕೊಡುವುದು ಎಲ್ಲರೂ ತರಂಗ ಓದುವಂತೆ ಮಾಡಿದವರು ನಮ್ಮ ಸದಾನಂದ ಮಾಸ್ತರರೇ. ಹಿಂದಿನ ವರ್ಷ ನೀವು ಉತ್ತರ ಕನ್ನಡದಲ್ಲಿ ಚುನಾವಣೆಗೆ ನಿಂತಾಗ ನಮ್ಮ ಸದಾನಂದ ಮಾಸ್ತರರು ಬಹಳ ಖುಷಿಯಲ್ಲಿದ್ದರು. ಪ್ರತಿ ಕ್ಲಾಸಿನಲ್ಲೂ ನಿಮ್ಮದೇ ಸುದ್ದಿ. ಕಾರಂತಜ್ಜ ಚುನಾವಣೆಯಲ್ಲಿ ಆರಿಸಿ ಬಂದ ಬಳಿಕ ಉತ್ತರ ಕನ್ನಡದಲ್ಲಿ ಪರಿಸರ ನಾಶವಾಗುವುದಕ್ಕೆ ಬಿಡುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ. ಆ ವರ್ಷ ನಮ್ಮ ಶಾಲಾಂಗಣದಲ್ಲಿ ನಿಮ್ಮ ಚುನಾವಣಾ ಭಾಷಣ ನಡೆದಾಗ ಅದು ರಾಜಕೀಯ ಸಭೆ, ಅಲ್ಲಿಗೆ ಮಕ್ಕಳು ಹೋಗಬಾರ್ದು ಎಂದು ಮಾಸ್ತರರು ನಮ್ಮನ್ನು ಹೋಗಲೇ ಬಿಡಲಿಲ್ಲ. ಆದರೂ ನಾವು ಕಿಟಕಿಯಿಂದಲೇ ನೋಡಿ ಕೈ ತೋರಿಸಿ ಶುಭಾಶಯ ಹೇಳಿ
ಎಲ್ಲ ನೀರು ತುಂಬುತ್ತದೆ ಅಂತೆ. ನಮಗೆ ನಿಜವಾಗಲು ಇವು ಯಾವುದನ್ನು ಬಿಟ್ಟು ಬೇರೆ ಕಡೆ ಹೋಗಲು ಮನಸ್ಸಿಲ್ಲ. ನನ್ನ ತಂದೆ ರತ್ನಗಿರಿ ಬೋಟಿಗೆ ಹೋಗಿ 2 ತಿಂಗಳಾಯಿತು. ಯಾವಾಗ ಬರ್ತಾರೆ ಎಂದು ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ವಿಷಯ ಕೇಳಿದಾಗಿಂದ ಅಳುವುದನ್ನು ನಿಲ್ಲಿಸುತ್ತಾನೇ ಇಲ್ಲ. ದಯವಿಟ್ಟು ನೀವು ಈ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದೆಂದು ನಮ್ಮ ಶಾಲೆಯ ವಿಳಾಸಕ್ಕೆ ಪತ್ರ ಬರೆಯಿರಿ. ಇಂದಿ ನಿಮ್ಮ ಪಾವಿನಕುರ್ವೆ ಶಾಲೆಯ ಪ್ರೀತಿಯ ಮಕ್ಕಳಾದ ಲೋಕು, ರಾಘವ, ಶ್ರೀಧರ, ಶಶಿಧರ, ಪ್ರವೀಣ. ಇರುಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಕಬಲ್ಲವರಾರು ಇರುಳೆಂಬುದೇಕೆ, ತಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ಇದನ್ನು ಪೋಸ್ಟ್ ಬಾಕ್ಸ್ಗೆ ಹಾಕಿ ಬಾ. ಪಾವಿನ ಕುರುವೆ ಕರ್ಕಿ, 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 ಪಾವಿನ ಕುರುವೆ ಕರ್ಕಿ. ಕಾಲಕತ್ತಲೆ ತಾನು ಎತ್ತೆತ್ತಲು ಹರಡಿ, ನೆಲವಾಗಿ ಮಲಗಿದ್ದು ಗಿಡವಾಗಿ ಚಿಗುರಿದ್ದು, ನೆಲದೊಳಗೆ ಬೇರಿಟ್ಟು ಗಗನವನ್ನು ಮುತ್ತಿಟ್ಟು, ಎಳೆಯೆಲ್ಲ ನುಗ್ಗುತ್ತಲಿ ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು, ತಾನೆ ತಾನು. ನಮಸ್ತೆ. ನಮಸ್ತೆ ಬಂತಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ. ನಮಸ್ತೆ ಉಂಟಾ? ಇಲ್ಲ. ನಮಸ್ತೆ ಉಂಟಾ? ಇಲ್ಲ. ಇರುಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಕಬಲ್ಲವರಾರು ಇರುಳೆಂಬುದೇಕೆ, ತಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು. ನಾವು ಕಾರಂತಜ್ಜನಿಗೆ ಪದ್ಯ ಹಾಕಿ ಇವತ್ತಿಗೆ 1 ತಿಂಗಳಾಗಿದೆ. ನಾಡಿದ್ದು ನಮ್ಮ ಫಲಿತಾಂಶ ಏಪ್ರಿಲ್ 10ರಂದು. ಇನ್ನು 10 ದಿವಸ ಮಾತ್ರ ಉಳಿದಿದೆ ಅಷ್ಟೇ. ಇನ್ನು ಕಾರಂತಜ್ಜರಿಂದ ಪತ್ರ ಬಂದಿಲ್ಲ. ಹೌದು, ಕಾರಂತಜ್ಜರಿಂದ ಉತ್ತರವೇ ಬರಲಿಲ್ಲ. ನಮ್ಮೂರಲ್ಲಿ ಏನಾಗುತ್ತದೆಯೋ ಏನೋ. ನಮ್ಮ ಮನೆಯವರು ಹಳದಿಪುರಕ್ಕೆ ಹೋಗ್ತಾರಂತೆ. ಹಳದಿಪುರ ಶಾಲೆ ಪಾವಿನಕುರ್ವೆ ಶಾಲೆಗಿಂತ ತುಂಬಾ ಚೆನ್ನಾಗಿದೆ ಅಂತೆ. ಈಗೇನು ಸಮಯ ಮುಗಿದೇ ಹೋಗಿಲ್ಲ. ಬಹುಶಃ ಕಾರಂತಜ್ಜ ಊರಲ್ಲಿ ಇಲ್ಲವೋ ಏನು. ಪಾಪ ಕಾರಂತಜ್ಜ ಉತ್ತರ ಬರ್ದೇ ಬರೀತಾರೆ. 3-4 ದಿವಸದಲ್ಲಿ, ಅಂದರೆ ಮುಂದಿನ ಬುಧವಾರದೊಳಗೆ ಕಾರಂತಜ್ಜರ ಪತ್ರ ಬರಲೇಬೇಕು. ಕಾರಂತಜ್ಜರಿಂದ ಬರುವ ಪತ್ರದಲ್ಲಿ ಸಮುದ್ರ ಕೊರೆತವನ್ನು ಹೇಗೆ ನಿಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿ ಕಳೀತಾ ಇರ್ತದೆ. ಪತ್ರ ಬಂದ ಕೂಡಲೇ ನಾನು ಅದನ್ನು ಓದಿ ಹೇಳುತ್ತೇನೆ. ನೀವೆಲ್ಲರೂ ನನ್ನ ಜೊತೆ ಕೈ ಕೈ ಜೋಡಿಸಬೇಕಾಗುತ್ತದೆ. ಆಗ ನಮ್ಮೊಂದಿಗೆ ಇನ್ನು 10-15 ಮಂದಿ ಹೆಚ್ಚೇ ಬೇಕಾಗಬಹುದು. ಪತ್ರ ಬರುವ ಮೊದಲು, ಅಂದರೆ 4-5 ದಿನಗಳ ಒಳಗೆ. ಇದಕ್ಕೆಲ್ಲ ನಾವು ತಯಾರಿ ಮಾಡಿಕೊಳ್ಳಬೇಕು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಈಗ ಕತ್ತಲಾಗಿದೆ, ಬನ್ನಿ ಈ ದಾರಿಯಲ್ಲಿ ಮುಂದೆ ಹೋಗೋಣ. ಇರುಳೆಂದರೆಲ್ಲುಂಟು ಬೆಳಕಿದ್ದರಿರುಳಂತೆ, ಬೆಳಕಬಲ್ಲವರಾರು ಇರುಳೆಂಬುದೇಕೆ, ತಮವ ಎಂಬುದೇಕೆ, ಇಲ್ಲವೆಂಬುದೇಕೆ, ಇದ್ದುದರ ಅರಿವನ್ನೇ ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು, ಬಲ್ಲವರು ಯಾರು.
ಶಿಕ್ಷಕರು ಮುಂದೆ ಬೇರೆ ಶಾಲೆಗೆ ಹೋಗಿ ಪಾಠ ಮಾಡಬೇಕೆಂದಿದ್ದಾರೆ. ನೀವೆಲ್ಲ ಮುಂದೆ ಎಲ್ಲಿ ಕಲಿಯಲು ಹೋಗುತ್ತೀರಿ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಸೇರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ವಿದಾಯವಿದು. ಈ ವರ್ಷ ಪರೀಕ್ಷೆಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರುವುದಿಲ್ಲ. ಎಲ್ಲರೂ ಪಾಸ್ ಆಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಅಕ್ಕ, ನಿನ್ನೆ ಕೆಟ್ಟ ಕನಸೊಂದನ್ನು ಕಂಡೆ. ಕೆಟ್ಟ ಕನಸೆ? ಏನದು? ನಮ್ಮ ಶಾಲೆಯ ನಾಟಕ ಹಬ್ಬಕ್ಕಾಗಿ ನಾಟಕಾಭ್ಯಾಸ ಮಾಡುತ್ತಿದ್ದೆವು. ಶಾಲೆಯ ಗೋಡೆಗಳನ್ನು ತೋರಣ ಮತ್ತು ಬಲೂನುಗಳಿಂದ ಅಲಂಕಾರ ಮಾಡಿದ್ದೆವು. ಆಗಲೇ ಒಬ್ಬ ಭಯಾನಕ ವ್ಯಕ್ತಿ ಕೈಯಲ್ಲಿ ಆಯುಧ ಹಿಡಿದು ನರ್ತನ ಮಾಡುತ್ತಾ ಪ್ರವೇಶಿಸಿದ. ಕನಸಿನ ಅರ್ಥವಾದರೂ ಏನಕ್ಕ? ಕನಸುಗಳು ಅದು ನಿಜವೂ ಅಲ್ಲ ಎನ್ನುವ ಸತ್ಯ ಲೋಕಕ್ಕೆ ಗೊತ್ತು. ಆದರೂ ಕೂಡ ಕಾಡುವ ಕನಸು ಹಗಲು ಕನಸು ಇರುಳು ಕನಸು 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 ನನಸು ತಂದಾನಾನ ತಂದಾನಾನ ತಂದಾನಾನೇನ ತಂದಾನಾನ ತಂದಾನಾನ ತಂದಾನಾನೇನ ಸೋಮನ ಮಕ್ಕಳು ನಾವುಗಳು ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಕಾಲ ನೀರ ಬೆಳ್ಳಿ ಗುರುವ ಚಳಿ ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಮಣ್ಣಿನ ಒಳಗೆ ನೋವಿರುವವರು ಮಣ್ಣಿನ ಒಳಗೆ ಮುಖ ಇರುವವರು ತಾಯನ್ನಗಳಿದ ಮಕ್ಕಳು ನಾವು ನೋವನಪ್ಪಿದವರು ನೋವನಪ್ಪಿದವರು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಉಕ್ಕಿನ ಮೈಯ ಹೂವಿನ ಕನಸು ಏಣಿಯ ಮಾಡುವ ಭೂಮಿಯ ಕನಸು ಭೂತಾಯಿಯ ಮರ ಮಕ್ಕಳು ನಾವು ಸೋಮನ ಎಲುಬುಗಳು ಸೋಮನ ಎಲುಬುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಭೂಮಿ ಬೆಟ್ಟ ನೀಲಿಯ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನಕ್ಕೆ ಸೋಮನ ಹೆಸರಿನ ಕತೆ ಗೊತ್ತು ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿರಿ ಸ್ವಾಮಿ ಈ ಹೊತ್ತು ಕೇಳಿರಿ ಸ್ವಾಮಿ ಈ ಹೊತ್ತು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಸೋಮನ ಮಕ್ಕಳು ನಾವುಗಳು ಇವತ್ತು ಮೇ 22 ಏಳನೇ ತರಗತಿ ಸೇರುವುದಕ್ಕಾಗಿ ತಳಡಿ ಶಾಲೆಗೆ ಬಂದಿದ್ದೇವೆ. ತಾಳಿನ ಪೂರ್ವೆ ಶಾಲೆಯ ಎಲ್ಲಾ ಟಿಸಿಗಳನ್ನು ಕರ್ಕಿ ಕೇಂದ್ರ ಶಾಲೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅಗ್ರಿ ಕೇಂದ್ರ ಶಾಲೆಯ ಭಗವತ ಮಾಸ್ತರರು ನನ್ನ ಟಿಸಿಯ ಜೊತೆಗೆ 2 ಪುಸ್ತಕ ಒಂದು ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದು ಏಪ್ರಿಲ್ 13ರಂದೇ ಬಂದಿದ್ದ ಪತ್ರವಾಗಿದೆ. ಪ್ರೀತಿಯ ಮಕ್ಕಳೇ, ನಾನು ಕೆಲವು ದಿನ ಊರಲ್ಲಿಲ್ಲದ ಕಾರಣ ನಿಮ್ಮ ಪತ್ರ ಓದಿ ಉತ್ತರ ಬರೆಯುವುದು ತಡವಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ನಿಮ್ಮ ಸಹ
ತಾಯಿಯರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಿಂದಿನ ವರ್ಷ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನನ್ನ ಆಪ್ತರೊಬ್ಬರು ಪಾವಿನ ಕುರುವೆಯ ಸಮುದ್ರ ಕೊರೆತ ಪ್ರದೇಶವನ್ನೆಲ್ಲ ತೋರಿಸಿದ್ದರು. ಆಗಲೇ ನಾನು ಈ ಜನರನ್ನು ಸಂಘಟಿಸಿ ಹೋರಾಡಬೇಕೆಂದು ಹೇಳಿದ್ದೆ. ಆದರೆ ಈ ವರ್ಷ ಅಲ್ಲಿ ಜನ ಉಳಿಯುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ನಿಮಗೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಗಳಿಗೆ ಅನುಸರಿಸುತ್ತೀರಿ ಎಂದು ನಂಬಿದ್ದೇನೆ. ಮೊದಲು ನೀವು ಬಳಸಬೇಕು. ನೀವೆಲ್ಲರೂ ದೊಡ್ಡವರಾದ ಮೇಲೆ ಇನ್ನೂ ದೊಡ್ಡ ಪರಿಣಾಮಕಾರಿ ಸಂಘಟನೆ ಮಾಡಲು ಸಾಧ್ಯವಿದೆ. ಮುಂದೆ ಉತ್ತರ ಕನ್ನಡದ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಯುವಕರಾಗುತ್ತಿರುವ ನೀವು ತೆಗೆದುಕೊಳ್ಳಬೇಕಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಳ್ಳರು ರಾಜಕಾರಣಿಗಳು ನಾಡಿನ ಸಂಪತ್ತನ್ನು ದೋಚಲು ಕಾಯುತ್ತಿರುತ್ತಾರೆ. ಈ ಪತ್ರದ ಸಂಗಡ ನೀವು ಓದಲೇಬೇಕಾದ ಪರಿಸರ ಮತ್ತು ವಿಜ್ಞಾನದ ಬಗೆಗಿನ 2 ಪುಸ್ತಕಗಳನ್ನು ಕಳುಹಿಸುತ್ತಿದ್ದೇನೆ. ಓದಿದ ಮೇಲೆ ನಿಮಗೇನನಿಸುತ್ತದೆ ಎಂದು ಕಾರಂತಜ್ಜನಿಗೆ ಪತ್ರ ಬರೆಯಿರಿ. ನಿಮ್ಮ ಕಾರಂತಜ್ಜ. ಭೂಮಿ ಬೆಟ್ಟ ನೀರಿಯ ಬಾನಿಗೆ ನಮ್ಮಯ ನಾಡಿನ ಎಲ್ಲ ಜನತೆ ಸೋಮನ ಹೆಸರಿನ ಕತೆ ಗೊತ್ತು. ಸೋಮನ ಮಕ್ಕಳು ಹೇಳುವ ಕಥೆಯ ಕೇಳಿರಿ ಸ್ವಾಮಿ ಈ ಹೊತ್ತು. ಕೇಳಿರಿ ಸ್ವಾಮಿ ಈ ಹೊತ್ತು. ಸೋಮನ ಮಕ್ಕಳು ನಾವುಗಳು. 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 ನನ್ನ ಸ್ನೇಹಿತರ ಪರಿಚಯವನ್ನು ಮಾಡಿಸುತ್ತೇನೆ. ಯಶ್ವಿನ್ 8ನೇ ತರಗತಿ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಸಂಭ್ರಮ್ 8ನೇ ತರಗತಿ. ಶೋಭಿತ್ 8, ಕುಶಿತ್ 9, ಅಕ್ಷಲ್ 9, ರಾಮ್ 9, ಸಮರ್ಥ್ 9, ಸಾಯಿ ಕೀರ್ತನ್ 9, ಚೈತ್ರೇಶ್ 9, ನೇತ್ರ 9, ವಿದೀಕ್ಷಾ 9, ತ್ರಿಷಾ 9, ಧೃತಿ 9, ಶ್ರೀಕೃತಿ 9, ತನ್ವಿತಾ 9, ಸುನೀತಿ 9, ರಶ್ಮಿ 9, ಹರ್ಷಿನಿ 9, ನಿಶಾ 9, ನಿರೀಕ್ಷಾ 9, ಶ್ರೇಯಾ 8. ನಾಟಕದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂಥ ರೂಪಕಲಾಕೆಯವರು ಗೀತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ರೂಪಕಲಾ ಮೇಡಮ್ ರಾಮಕೃಷ್ಣ ಶಾಲೆಯ ನಿವೃತ್ತ HM. ಸುನೀತಾ ಮೇಡಮ್ ಅವರು ಬರಬೇಕಾಗಿತ್ತು. ಅವರು ಇನ್ನೊಂದು ಪ್ರದರ್ಶನಕ್ಕೆ ನಮ್ಮ ಜೊತೆ ಭಾಗವಹಿಸ್ತಾರೆ. ಒಂದು ನಾಟಕ ನೋಡಿದ ನಿಮ್ಗೆಲ್ಲರಿಗೂ ಅತ್ಯಂತ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು.
ಶ್ರೀ ಗುರುಗಣಾಧಿಪತಯೇ ನಮಃ. ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಳಿರನ್ನ ಪೂರಿಣಿ ಶರಣು ಶರಣು ರೂಪಿಣಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಪಂಕಜಮುಖಿ ಪರಮ ಪಾವನಿ तव पद पंकरुहके नमो नमो शंकर प्रिय देवी तव पद पंकरुहके नमो नमो शरणु शरणु ಅಂಬುರಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಗಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬೋನಿಧಿಯ ಧ್ವಜಗೆ ಕೈ ಮುಗಿದು
ದಾಸನ ವಾಣಿಯರ ಪಾದಾಮುಜಗೆ ಬಡಬಡುದವಣಿ ಬಿಣಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶತ್ರುಘ್ನ ದೇವನನ್ನು ಕೇಳಿ ಬಂದಂತ ಕಾರ್ಯಕಾರಣ ತುರಗವನು ಬಾಲರ ಕಪ್ಪಗುಂಬರೆ ಭರಿತ ಸೇನ ಜಾಲದೊಂದಿಗೆ ಪೊರಡಿಸುತ್ತಲೇ ಭರಿತ ಸೇನ ಜಾಲದೊಂದಿಗೆ ಪೊರಡಿಸುತ್ತಲೇ ಕಾರುಣ್ಯ ರೂಪಂ ಕರುಣಾಕರತ್ವಂ ಶ್ರೀರಾಮಚಂದ್ರಂ ಶರಣಮಾಂ ಪ್ರಪದ್ಯೆ. ನಮ್ಮ ಹಿರಿಯರು ಅದೆಷ್ಟೋ ಜನರು ಆಳಿದ ಬಾಳಿದ ವಂಶವೇ ನಮ್ಮ ರಘುವಂಶ. ನಮ್ಮ ಹಿರಿಯರಾದಂತಹ ಸೂರ್ಯ ವಂಶೀಯರು ಸೂರ್ಯನಷ್ಟೇ ಪ್ರಖರವಾದಂತಹ ಆದರ್ಶವನ್ನು ಅಳವಡಿಸಿಕೊಂಡು ನಮ್ಮ ವಂಶದ ಕೀರ್ತಿಯನ್ನು ಬಾನೆತ್ತರಕ್ಕೆ ಬೆಳಗಿಸಿದವರೇ ಇದ್ದಾರೆ. ನೇಮಿರಾಜ ನಮ್ಮಪ್ಪ ದಶ ದಿಕ್ಕುಗಳಿಗೂ ರಥವನ್ನು ಹಾರಿಸಿದ ಎನ್ನುವ ಕಾರಣಕ್ಕೆ ದಶರಥನೆಂದೆಣಿಸಿಕೊಂಡ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಮಕ್ಕಳು ನಾವು ಆತನಿಗೆ. ಮಾನುಷ ರೂಪದಿಂದಲೇ ಮಹಿಗಿಳಿದ ಮಾಧವ ಎಂದೆಣಿಸಿಕೊಂಡವನು ನಮ್ಮಣ್ಣ ಶ್ರೀರಾಮಚಂದ್ರ. ಈಗ ಅಯೋಧ್ಯೆಯ ಅಧಿಪತಿ ಎಂದೆಣಿಸಿಕೊಂಡಿದ್ದಾನೆ. ವನವಾಸದ ಸಂದರ್ಭದಲ್ಲಿ ಸೀತಾದೇವಿಯನ್ನು ರಾವಣನು ಹೊತ್ತೊಯ್ದ ಎನ್ನುವ ಕಾರಣಕ್ಕೆ ಆತನ ವಧೆ ನಮ್ಮ ಅಣ್ಣನಿಗೆ ಅನಿವಾರ್ಯವಾಗಿಯೇ ಹೋಯಿತು. ಮೂಲತಃ ಬ್ರಾಹ್ಮಣನಾಗಿದ್ದಂತಹ ರಾವಣನನ್ನು ವಧಿಸಿದ ಕಾಲಕ್ಕೆ ಬ್ರಹ್ಮಹತ್ಯಾ ದೋಷ ನಮ್ಮನ್ನು ಬಾಧಿಸುತ್ತದೆ
ಎನ್ನುವಂತಹ ಶಂಕೆಗೊಳಗಾದಕ್ಕೆ ವಶಿಷ್ಠರು ಸೂಚಿಸಿದಂತಹ ಮಾರ್ಗವೇ ರಾಮಾಶ್ವಮೇಧ ಯಾಗ. ಹಾಗಿದ್ರೆ ಈ ಯಾಗದ ಅಧಿಪತ್ಯವನ್ನು ಯಾರಿಗೆ ವಹಿಸುವುದು ಎನ್ನುವಾಗ ನಮ್ಮಣ್ಣನ ಕಣ್ಣಿಗೆ ಬಿದ್ದವನೇ ನಾನೇ ಶತ್ರುಘ್ನ. ದೇಶ ದೇಶಗಳನ್ನು ಸಂಚರಿಸಿ ಕಪ್ಪವನ್ನು ಕೊಂಡುತ್ತಾ ಎಂದನಲ್ಲ ಕರುಣಾಮಯಿಯಾದಂತಹ ನಮ್ಮಣ್ಣ. ಆತನ ಲೀಲಾ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಲಕ್ಷ್ಮಣನಿಗಾದರೂ ಪಾದಸೇವೆಯ ಕೈಂಕರ್ಯ ಒದಗಿತ್ತು. ಭರತನಿಗೆ ಸಿಂಹಾಸನದ ಜವಾಬ್ದಾರಿ ಇತ್ತು. ಹಾಗಿದ್ರೆ ನನಗೇನು ಎನ್ನುವ ಹಾಗೆ ಚಿಂತಿಸುತ್ತಿದ್ದಂತಹ ಕಾಲದಲ್ಲಿ ಒದಗಿ ಬಂದಿತ್ತಲ್ಲ ಸುಯೋಗ. ಅದಕ್ಕಾಗಿಯೇ ಯವನಾಶ್ವನಲ್ಲಿಂದ ಉತ್ತಮವಾದಂತಹ ಹಯವೊಂದನ್ನೇ ತಂದು ಸಿಂಗರಿಸಿ ಪೂಜಿಸಿ ಅದರ ಹಣೆಯಲ್ಲಿ ಬರೆಸಿದೆವು ಸ್ವರ್ಣಲೇಖನಿಯಲ್ಲಿ. ಬಳುಹಿತವರು ಕಟ್ಟಲಾಗುವುದು, ಇಲ್ಲದೆ ಇದ್ದಲ್ಲಿ ಕಪ್ಪವನ್ನು ಕೊಡುವುದು ಎಂದಲ್ವೇ. ಹಾಗಾದ್ರೆ ನಮ್ಮ ಕುದುರೆ ದೂತ ಎಲ್ಲಿ ಬರಲಿ ಸ್ವಾಮಿಯೇ? ಉರುಳಿ ತಿಂತದೆ. ನನ್ನ ಅಜ್ಜಿ ಮೊದಲು ಹೇಳುವುದನ್ನು ನಾನು ಕೇಳಿದ್ದೇನೆ. ಸಾರದಲ್ಲಿ ಸಾರಿನಲ್ಲಿ ಸಾರ ಇರುವುದು ಅಂತೇಳಿ. ಹಾಗಾಗಿ ಎಲ್ಲ ಆ ನೀರಿನಲ್ಲಿ ಉಂಟಲ್ಲ ಅದರಲ್ಲಿ ಆ ಸಾರ ಅಡಕವಾಗಿದೆ ಗೊಳಿ. ಅದಕ್ಕೆ ಸಾರು ಅಂತ ಹೆಸರು ಇರುವುದು. ಹಾಗೆ ಅದರಲ್ಲಿ ದಷ್ಟಪುಷ್ಟವಾಗಿ ಅದಕ್ಕೆಲ್ಲ ಸಿಗ್ತದೆ. ಹಾಗಾಗಿ ಅದು ಕೊಟ್ಟಿದ್ದೇನೆ. ಆಮೇಲೆ ನೀವು ಕೊಟ್ಟ ಆಭರಣನೆಲ್ಲ ಗಂಟು ಮೂಟೆ ಕಟ್ಟಿ ಇಲ್ಲಿ ಇಟ್ಟಿದ್ದೇನೆ. ನಾವು ಬೇರೆ ಬೇರೆ ಊರಿಗೆಲ್ಲ ಹೋಗುವಾಗ ಚಪ್ಪೆ ಅಣ್ಣ ಸಾರು ದೇಶಗಳಿಗೆಲ್ಲ ಹೋಗ್ಲಿಕ್ಕೆ ದೇಶಗಳಿಗೆ ಹೌದೌದು ಅಲ್ಲಿಗೆಲ್ಲ ಹೋಗುವಾಗ ಎಲ್ಲಿಯಾದ್ರೂ ಕಲ್ಲ ಕಾಕರ ಭಯ ನಾವೆಲ್ಲ ಇದ್ದೇವಲ್ಲ ಶಸ್ತ್ರಧಾರಿಗಳು. ಆದ್ರೆ ಕುದುರೆ ಮುಂದೆ ಹೋಗುದಲ್ಲ ಏಕಾಂಗಿಯಾಗಿ ಹೋದಾಗ. ಹೌದೌದು ನೋಡಿ ವಿಷಯ ಎಂತ ಅದು ಗೊತ್ತುಂಟ. ಕಲ್ಲರನ್ನು ನಂಬುವುದು ಕಾಕರನ್ನು ನಂಬುವಾಗಿಲ್ಲ. ಯಾರು ಕಾಕರು? ಅದು ಒಟ್ಟಿಗೆ ಊಟ ಗೀಟ ಒಟ್ಟಿಗೆ ಶಬ್ದ ಅದು ಕಾಕರು. ಹಾಗೆ ಅದನ್ನು ಬೇಕಾಗುವಾಗ ಶೃಂಗರಿಸುವುದು ಮತ್ತೆ ಬಿಡುವುದು. ಆಮೇಲೆ
ರಾಜರು ನೋಡುವಾಗ ಅದರಲ್ಲಿ ಆಭರಣ ಉಂಟಲ್ಲ, ಅವರು ತಿಳ್ಕೊಳ್ಬಾರ್ದಲ್ಲ ಆಭರಣ ರಾಮನ ಆಳ್ವಿಕೆಯಲ್ಲಿ ಆಭರಣಕ್ಕೆ ಕೊರತೆಯಾಗಿದೆ ಅಂತ. ಅದು ನಾನು ಕಟ್ಟಿ ಮತ್ತೆ ಬಿಡ್ತೇನೆ ಅಲ್ಲಿ. ಸರಿ 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 ಸರಿ. ಆಮೇಲೆ ಬೇರೆ ಬೇರೆ ದೇಶಗಳಿಗೆ ಹೋಗುವ ಕಳಿಂಗ, ವಂಗ, ಕಾಳಿಂಗ, ತೌಳವ, ಕೇರಳ, ಕೊಂಕಣ ದೇಶಗಳು. ಸರಿ. ಅಲ್ಲಿಗೆಲ್ಲ ಹೋಗುವಾಗ ಅದಕ್ಕೆ ಭಾಷೆ ಬೇಕಲ್ಲ. ಭಾಷೆ ಬೇಕು. ಭಾಷೆ ಬರದಿದ್ರೆ ಅಲ್ಲಿ ವ್ಯವಹಾರ. ನಿನಗೆ ಭಾಷೆ ಉಂಟಾ? ನನಗೆ ಗೊತ್ತು. ಸರಿ ನೋಡಿ, ಈಗ ಭಾಷೆಯನ್ನು ಕಲಿಸಿದ್ದು ನೋಡಿ ನೀವು ಒಮ್ಮೆ ಪ್ರಯೋಗ ಮಾಡಿ ನೋಡಿ. ಲಕ್ಷ್ಮಿ, ಮರ್ಯಾದೆ ಮುಖ್ಯ, ಮರ್ಯಾದೆ ಮುಖ್ಯ. ನನಗೆ ಮತ್ತು ಕುದುರೆಗೆ ಮಾತ್ರ. ಅದೆಂತ ಮರ್ಯಾದೆ ಮುಖ್ಯ? ಅಲ್ಲ, ಅದು ನಮ್ಮ ಭಾಷೆ. ಅದೊಂದು ಮಾತನಾಡುವಾಗ ಪ್ರಾರಂಭದಲ್ಲಿ ಹಾಗೆ. ಸರಿ. ಇದು ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಹಾಗೆ ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಇದು ಆಗ್ಬೋದು. ಅಲ್ಲ, ನೋಡಿ, ಅದು ಒಳ್ಳೆ ಗೊತ್ತುಂಟದೆ. ಆಮೇಲೆ ಇದು ಕೊಂಕಣ ದೇಶಕ್ಕೆಲ್ಲ ಹೋಗ್ತದೆ ಅಲ್ವಾ? ಹೌದು. ಕೊಂಕಣ ದೇಶಕ್ಕೆ ಹೋಗುವಾಗ ಅದಕ್ಕೂ ಕೂಡ ಭಾಷೆ ಗೊತ್ತಿರ್ಬೇಕಲ್ಲ. ಹೇಗೆ? ಅಂಗಿ ಓರೆ ಲಕ್ಷ್ಮಿ, ಅಂಗಿ ಓರೆ. ಯಾರದ್ದು ಅಂಗಿ ಓರೆ? ನನ್ನ ಅಂಗಿ ಸರಿಯೇ ಉಂಟಲ್ಲ. ಅದಲ್ಲ ಮತ್ತೆ ಅಂಗಿ ಓರೆ ಯಾರ್ದು? ಮುಂದೆ ಬಾ, ಮುಂದೆ ಬಾ ಅಂತ. ಮುಂದೆ ಬಾ, ಮುಂದೆ ಬಾ. ಪಿರಾವೂಸು, ಪಿರಾವೂಸು. ಯಾರು? ಹಿಂದೆ ಹೋಗು. ಯಾರಿಗೆ ಹೇಳಿದ್ದು ನೀನು? ದೇವ್ರೆ. ಓ, ಕೊಂಕಣ ಭಾಷೆ ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ಕೊಂಕಣ ದೇಶದಿಂದ ಮದುವೆ ಆದದ್ದು. ಲಕ್ಷ್ಮಿ. ಇದು ಇನ್ನೊಂದು ಸಂಗತಿ ಉಂಟು ಈಗ. ಹೇಗೆ? ಬೇರೆ ಬೇರೆ ದೇಶಗಳನ್ನು ಸುತ್ತಿ ಎಲ್ಲಿಯಾದ್ರೆ ಸಂಬಳವ ದೇಶಕ್ಕೆ ಹೋದ್ರೆ ಹೋಗ್ಬೇಕಲ್ಲ. ಹೋಗ್ಬೇಕು. ಮತ್ತೆ ಲಕ್ಷ್ಮಿ, ಲಕ್ಷ್ಮಿ, ತುಂಬು ಬಲ್ಲ, ತುಂಬು ಬಲ್ಲ, ತುಂಬು ಬಲ್ಲ, ನಡುಕೊಂಡೆ ಪಿರವು ಸೇರು, ಪಿರವು ಸೇರು. ಅದೆಂತದು ಮಾರಾಯ? ಬಲ್ಲ, ಕೊಂಡೆ, ಸೇರು. ತುಂಬು ಬಲ್ಲ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ನಡುಕೊಂಡೆ ಗೊತ್ತಾಗದಿದ್ರೆ ಪಿರವು ಸೇರು ಅಂತೇಳಿ. ನಡೆದುಕೊಂಡೆ ಪಿರವು ಸೇರು ಅಂತೇಳಿ. ಹಿಂದೆ ಬಾ. ಹೌದೌದು. ಇನ್ನು ಎಲ್ಲ ಭಾಷೆಗಳು ಗೊತ್ತಾದ್ರೂ ಕೂಡ ಕೆಲವೊಮ್ಮೆ ಭಾಷೆ ಇಲ್ಲದವರು ಸಿಗ್ತಾರೆ. ಅದು ಇದ್ದಾರೆ. ಆಗ ಎಲ್ಲ ಭಾಷೆಗಳು ಗೊತ್ತಾಗಿದ್ರೆ ಅದಕ್ಕೆ ಗೊತ್ತಾಗ್ತದೆ, ಆಗ ಸುಲಭ ಆಗ್ತದೆ. ಅದಕ್ಕೆ ಒಂದು ಗುಪ್ತವಾದ ಒಂದು ಭಾಷೆ ಉಂಟು. ಏನು ಮಾಡಿದ್ದಿ ಲಕ್ಷ್ಮಿ? ಎಂತ ಮಾರಾಯ? ಕುದುರೆಗೂ ಮತ್ತು ನಮಗೆ ಮಾತ್ರ ಗುಪ್ತ ಭಾಷೆ ಅಂತ ಹೇಳುದು ಅದನ್ನು. ಎಲ್ಲ ಭಾಷೆಗಳ ಶಬ್ದಗಳನ್ನು ಸೇರಿ ಅನಿವಾರ್ಯ ಪರಿಸ್ಥಿತಿ ಬಂದಾಗ. ಹೌದೌದು. ಹಾಗಾಗಿ ಇನ್ನು ದೇವರ ಅಪ್ಪಣೆ ಮಾಡಬೇಕು. ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ನಿನ್ನನ್ನು ಕುದುರೆ ದೂತ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ನೀನು ನಮ್ಮ ತಂಡದಲ್ಲಿ ಇದ್ದಿ ಅನ್ನುವುದು ನಮ್ಮ ಹೆಮ್ಮೆ. ಆಗ್ಬೋದಲ್ಲ? ಈಗ ಕುದುರೆಯನ್ನು ಸ್ವಲ್ಪ ವಿಶ್ರಾಂತಿಯಲ್ಲಿ ಇಟ್ಟು ಕಳಿಸಲಿ, ವಿಶ್ರಾಂತಿಯಲ್ಲಿ ಇರ್ಲಿ. ನೀನು ಸ್ವಲ್ಪ ವಿಶ್ರಾಂತಿಗೆ ಇರು. ಮುಂದೆ ನೋಡೋಣ ಏನಾಗ್ತದೆ. ವಿದ್ಯುನ್ಮಾಲೆ ಮುಖ್ಯರ ಗಾರುಗಿಳಿಸಿ ಮಕಾಶ್ವದ ಹಿಂದೆ ಹಿಂದೆ ಹೋದಂತಹ ನಾವು
ಕುಜರನ್ನೆಲ್ಲ ಗೆದ್ದು ಶರಣು ಬಂದವರಿಗೆ ಅಭಯವನ್ನಿತ್ತು ಮುಂದೆ ಮುಂದೆ ಸಾಗಿ ಬಂದವರಿದ್ದೇವೆ. ಅದೇ ರೀತಿ ನಮ್ಮ ಮಖಾಶ್ವ ಮುಂದೆ ಮುಂದೆ ಓಡುತ್ತಾ ಇದೆ. ಅದರ ಹಿಂದೆ ನಾವೆಲ್ಲರೂ ಹಿಂದೆ ಹಿಂದೆ ಓಡಬೇಕಾಗಿದೆ. ಹಾಗಾಗಿ ಮುಂದೆ ಯಾವ ಕಡೆಗೆ ಪಯಣ ನೋಡೋಣ. ನನಗೆ ರೂಪಾಂಗ ಎಂಬುದಾಗಿ ಹಿರಿಯನಾದಂತಹ ನಿನಗೆ ಶುಭಾಂಗ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹೌದು. ಅಷ್ಟು ಮಾತ್ರವೇ ನಮ್ಮನ್ನು ವಿದ್ಯಾರ್ಜನೆಗಾಗಿ ಗುರುಪುರಕ್ಕೆ ಕಳಿಸಿದವರು ತಂದೆಯವರು. ಅದರಂತೆ ವಿದ್ಯಾರ್ಜನೆಯನ್ನು ಮಾಡಿ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡು ಅರಮನೆಗೆ ಬಂದು ಸೇರಿದ್ದೇವೆ. ಆದರೆ ಯಾಕೋ ಮನಸ್ಸಿಗೆ ಬೇಸರ. ತಮ್ಮ ಅಣ್ಣ, ಏನು ನನ್ನನ್ನು ನೋಡಿದಾಗ ನಿನಗೇನು ಹೇಳಬೇಕು ಅಂತ ಅನಿಸ್ತಾ ಇದೆ. ಏನು ಹೇಳು ಅಣ್ಣ? ಅನುಜ ಕೇಳು
ರಂಜಿಸುವ ಉಪವನದಿ ರಂಜಿಸುವ ರಂಜಿಸುವಾಗ ಘನತರದ ಪಣ್ಣು ಫಲವನು ಘನತರದ ಪಣ್ಣು ಫಲವನ್ನು ಕೈವರೀಗ ಅನುಜಾತ ಕೇಳೆಂಬ ಉಪವನದಿ ರಾಜಿಸುವ ಮನದೋಳ ತುರಬಿಹುದು ಮನದೋಳ ತುರಬಿಹುದು ಏಳು ಏಳೆನುತ್ತರು ವನಕ್ಕೆ ಪೊರಟನು ವನಕ್ಕೆ ಪೊರಟನು ತೋಷದ ವನಕ್ಕೆ ಪೊರಟನು 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 ತೋಷದಿಂದ ಅನುಜನೊಡನೆಗೆ ಏಳೆನು ಒಳಗೆ ಬರಟನು ಅನುದಾತಗೆ ಅನುದಾತ ಕೇಳೆಂಬ ಉಪವನದೇ ನಾನಾಡುವಂತ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕಣ್ಣ. ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಉಂಟಾ? ಅಣ್ಣ, ತಂದೆಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡುತ್ತೇವೋ ಅದೇ ರೀತಿ ನಿನ್ನನ್ನೂ ನಾನು ಗೌರವಿಸುವವ. ಯಾಕೆ ಹೇಳು? ಹೂವಿನ ಹಿರಿಯವ. ಹೌದಣ್ಣ. ಹೂವಿನ ಜೊತೆ ಇರುವ ಪರಿಮಳದಂತೆ ಸಕ್ಕರೆಯಲ್ಲಿರುವ ಸಿಹಿಯಂತೆ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುವವನು ನಾನು. ಹೌದು ಅಣ್ಣ, ವಿದ್ಯಾರ್ಜನೆಯನ್ನು ಮುಗಿಸಿ ಅರಮನೆಗೆ ಬಂದು ಅದೆಷ್ಟೋ ದಿನಗಳು ಕಳೆದು ಹೋಯಿತು. ಆದರೆ ಮನಸ್ಸಲ್ಲೇನೋ ಒಂದು ಬೇಸರ ತಮ್ಮ. ಈ ಬೇಸರವನ್ನು ಹೋಗಲಾಡಿಸಬೇಕು ಅಂತಾದ್ರೆ ನಮ್ಮ ಉಪವನಕ್ಕೆ ಹೋಗಬೇಕು. ಸುತ್ತಾಡ್ಬೇಕು ಹೌದಲ್ವಾ? ಅಲ್ಲಿರುವಂತಹ ಹೂಗಳ ಸೌಂದರ್ಯವನ್ನು ನೋಡ್ಬೇಕು. ಫಲಗಳನ್ನು ಕೊಯ್ದು ತಿನ್ನಬೇಕು ಎನ್ನುವಂತ ಮನಸ್ಸಾಗ್ತಾ ಇದೆ. ಅಣ್ಣ, ಹೇಗೆ ಹೋಗೋಣವೇ? ಅಲ್ಲ, ನಿನಗೆ ಇಷ್ಟು ಆತುರ ಇರ್ಬೇಕಾದ್ರೆ ಅಣ್ಣನಾದಂತಹ ನನಗೆ ಕಾತುರ ಇರ್ಲೇಬೇಕಲ್ವಾ? ಹೋಗ ಮುದ್ದೆ. ಉಪವನ ಸಿರಿಯ ಪರಿಗಿಸು ಸಹಜ ಉಪವನ ಸಿರಿಯ ನೀವು ಪವನ ಸಿರಿಯ ಸಹಜನಿ
ಪದಯ ಹರಿತ ಸುಮಗಳ್ ಮಕರಂದ ಪೂರಿತೆಯ ಭರಿತ ಸುಮಗಳ್ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಷಟ್ಪದ ತತಿಯ ಪರಿಕಿಸು ಸಹಜನೀನು ಸಹಜನೀ ಪರಿಕಿಸು ಪರಿಕಿಸು ಸಹಜನೀ ಏನಿರಬಹುದು ತಮ್ಮ, ಸುಮ್ಮನೆ ಬಿಡಬಾರ್ದು. ಹೋಗಿ ಆ ಲೇಖನವನ್ನು ಕಿತ್ತು ತಾವು. ಹಾಗೆ ಆಗಲಿ. ಲೇಖನವನ್ನು ತಂದಿದ್ದೇನೆ. ಏನಿದೆ ಅದರಲ್ಲಿ? ಮೊದಲನೆಯದಾಗಿ ಯಾಕೆಂದ್ರೆ ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತ ರೊಡೆಯ ರಾಮನು ಉತ್ತಮ ಹಯಭೇದ ಮದುಗೈದ ದೇವ ದೇವೋ ತಮ ತಮ ಕದಲಿ ಬರೀಲಿಕ್ಕೆ ಅಂತ ಎಲ್ಲರೂ ಬರೀತಾರೆ, ಆದ್ರೆ ಓದಲಿಕ್ಕೆ ನೀನೇ ಆಗ್ಬೇಕು. ಹಾಗಾಗಿ ನೀನು ಅದನ್ನು ಓದಿ ಹೇಳು. ಅಣ್ಣ, ಮೊದಲನೆಯದಾಗಿ ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ವಸುದೆ ವನಿತೆಯರ ತಿಲಕದಂತೆ ಕಂಗೊಳಿಸುವ ಅಯೋಧ್ಯ ನಗರವಂತೆ ಅಲ್ಲಿನ ಅರಸ ಶ್ರೀರಾಮಚಂದ್ರನಂತೆ ಬ್ರಹ್ಮಹತ್ಯ ದೋಷದ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನಂತೆ. ಆತನ ಬೆಂಗಾವಲಿಗೆ ಶತ್ರುಘ್ನನು ಬಂದಿದ್ದಾನಂತೆ. ಹೌದು, ಇದರಲ್ಲಿ ಶೌರ್ಯ ಇದ್ದವರು ಕುದುರೆಯನ್ನು ಕಟ್ಟಿ ಹಾಕಿ ಕಾದಾಡುವುದು. ಹೌದು, ಬಲಹೀನರು ಕಬ್ಬಗಳಿಗೆ ಏನು ಶ್ರೀರಾಮನ ಅಶ್ವಮೇಧದ ಯಾಗದ ಕುದುರೆಯೇ? ಹೌದಣ್ಣ. ಕಟ್ಟಿ ಹಾಕುವವರು ಬಲಹೀನರಾಗಿರಬೇಕೆ, ಬಲವಂತರಾಗಿರಬೇಕೆ? ಹೌದು. ನಾವೇನು ಬಲಹೀನರು ಎಂದು ಆಗಿ ತಿಳಿದುಕೊಂಡಿದ್ದಾರ? ತಮ್ಮ ಬಿಡಬಾರದು. ನಿನ್ನ ಅಭಿಪ್ರಾಯವೇನು? ಕ್ಷಣದಲ್ಲಿ ಬಂಧಿಸಿ ದುರನಿಶ್ಚಯಗೈದು ಬಿಡುವುದು ಸರಿಯಲ್ಲ, ಕುದುರೆಯನ್ನು ಬಂಧಿಸುವ.
ಪರಿಪಾಲಕ ವೀರಮಣಿಯೋ ಪರಿಪಾಲಕ ವೀರಮಣಿ ಪದಕೆರೆಗೆಲು ಭಯರ ನಪ್ಪಿ ಮುದ್ದಿಸಿ ಹರುಷದಿಂದ ವೀರಮಣಿ ಎಂಬ ನಾಮಾಂಕಿತದಿಂದ ಮೆರೆಯುತ್ತಿದ್ದೇನೆ. ನನ್ನ ಆಡಳಿತದಲ್ಲಿ ಈ ಜ್ಯೋತಿರ್ಮಯದಲ್ಲಿ ಶಿವ ಶರಣರು ಮಾತ್ರ ವಾಸ ಮಾಡಿ ಶಿವನ ಕುರಿತು ತಪಸ್ಸನ್ನಾಚರಿಸುತ್ತಾ ಶಿವನ ಕುರಿತು ಭಜನೆಯನ್ನಾಡುತ್ತಾ ಇರುವಂತದ್ದು ಸಂಪ್ರದಾಯ. ಎಂದಿನಂತೆ ಇಂದು ಕೂಡ ಜ್ಯೋತಿರ್ಮಯದ ಈ ಸಿಂಹಾಸನವನ್ನು ಏರಿದ್ದೇನೆ. ಕಾಣಬಾರದೆ ನಮ್ಮ ಸಭೆಯ ವೈಭವವನ್ನು. ಒಂದು ಕಡೆಯಿಂದ ವಂದಿವಾಗದರು, ಇನ್ನೊಂದು ಕಡೆಯಿಂದ ಋಷಿ ಮುನಿಗಳು ವೇದ ಘೋಷವನ್ನು ಮಾಡುತ್ತಾ ಜ್ಯೋತಿರ್ಮಯದ ವೀರಮಣಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ಮಾಡುತ್ತಿದ್ದಾರೆ. ಅರಮನೆಯನ್ನು ಪ್ರವೇಶ ಮಾಡಿದ್ದೇನೆ. ಎಂದಿನಂತೆ ಇಂದು ಉದ್ಯಾನವನ್ನು ಇಳಿಯಬೇಕು ಎಂಬ ಅಂಕಿತದಿಂದ ಇಲ್ಲಿ ಬಂದಿದ್ದೇನೆ. ನನ್ನ ಆಡಳಿತದಲ್ಲಿ ಯಾರಿಗೂ ಯಾವುದೇ ತೊಂದರೆಯಾಗುವುದಿಲ್ಲ, ಯಾರು ಯಾರಿಗೂ ತಲೆಬಾಗಬೇಕಾಗಿಲ್ಲ. ವೀರಮಣಿಯ ಆಡಳಿತ ಹಾಗೆ ಯಥಾ ರಜಾ ತಥಾ ಪ್ರಜಾ ಎಂಬ ಹಾಗೆ ರಾಜನು ಹೇಗಿರುತ್ತಾನೋ ಹಾಗೆ ಪ್ರಜೆಗಳಿರುತ್ತವೆಯಂತೆ. ನನ್ನ ಆಡಳಿತದಲ್ಲಿ ಇಲ್ಲಿ ಹಾಲು ಕೊಡದ ಹಸುಗಳಿಲ್ಲ, ಬಂಜೆಯಾದ ಹೆಂಗಸರಿಲ್ಲ, ಫಲ ಕೊಡದ ವೃಕ್ಷಗಳಿಲ್ಲ. ಎಲ್ಲವೂ ಸುಭಿಕ್ಷವಾಗಿ ಆ ಸರ್ಗದ ಸಿರಿಯು ಇಲ್ಲಿಗೆ ಇಳಿದು ಬಂದೇ ಹಾಗೆ ಕಾಣುತ್ತದೆ. ನಾವು ಸ್ವತಂತ್ರ ರಾಷ್ಟ್ರದಲ್ಲಿರುವವರು. ಜ್ಯೋತಿರ್ಮಯದ ಇದು ಯಾರ ಅಡಿಯಾಳಾಗಿ ನಾವು ಬದುಕುವರಲ್ಲ. ಹಾಗಾಗಿ ನಮಗೆ ಸ್ವಾಯತ್ತತೆ ಸ್ವಾತಂತ್ರ್ಯ ಎಲ್ಲವೂ ಲಭಿಸದೆ ಎಂದಿನಂತೆ ಮುದ್ದೋಲಗನಾಗ್ತಾ ಇದ್ದೀನಿ. ಯಾರು ಮಕ್ಕಳು ಕಣ್ಣಂಚಿನ ಮಿಂಚಿನ ಕುಡಿಗಳೇ, ನಿಮ್ಮನ್ನು ಪಡೆದಂತಹ ನಾನೇ ಧನ್ಯ. ಯಾವಾಗ ಒಬ್ಬ ಗೃಹಸ್ಥ ಸ್ಥಾನ ತುಂಬುವುದು ಅಂತ ಹೇಳಿದಾಗ ಆ ಇಬ್ಬರು ಮಕ್ಕಳು ಮಾಡಿದಂತಹ ಸಾಧನೆ ಹೆಚ್ಚಿಲ್ಲ. ಎರಡೇ ಮಕ್ಕಳು ನೀವು ನನ್ನ ಆಶಯದಂತೆ ನಡೆಯುವವರು. ಬಾಲ್ಯದಿಂದಲೇ ನಿಮಗೆ ಸಂಸ್ಕಾರವನ್ನು ಕೊಟ್ಟೆ. ನಿಮಗೆ ಬೇಕಾದ ಶಸ್ತ್ರ ಶಾಸ್ತ್ರ ವಿದ್ಯಾಭ್ಯಾಸವನ್ನು ಗುರುಕುಲದಲ್ಲಿ ವ್ಯವಸ್ಥೆ ಮಾಡಿ ಆಗಿದೆ. ಎಲ್ಲವನ್ನೂ ಕಲಿತ ನೀವು ಇನ್ನೇನು ಕೆಲವೇ ಸಮಯದಲ್ಲಿ ಗೃಹಸ್ಥಾಶ್ರಮವನ್ನು ಏರಲು ಸನ್ನಿಹಿತವಾಗಿದ್ದವರು ನೀವು. ಒಂದು ಘಟ್ಟಕ್ಕೆ ನಿಮ್ಮ ವಿದ್ಯಾಭ್ಯಾಸ ಮುಗಿದು ಹೋಗಿದೆ. ವಿದ್ಯಾಭ್ಯಾಸ ಅಂದರೆ ಹೇಗೆ? ಬಾಲ್ಯದಿಂದಲೇ ಅಪ್ಪಮ್ಮನನ್ನು ಬಿಟ್ಟು ಗುರುಕುಲದಲ್ಲಿ ವಾಸ. ಗುರುಗಳು ಹೇಳಿದ ಹಾಗೆ ನೀವು ಕೇಳೋದು. ಒಪ್ಪನ್ನ ಊಟಕ್ಕೂ ಕೂಡ ಬೇಡಿ,
ಗುರುಗಳಿಗೆ ಒಪ್ಪಿಸಿ ಆಮೇಲೆ ನೀವು ಕಲಿಯುವುದು ಅದು ನಿಜವಾದ ಕಲಿಕೆ. ಹಾಗಂತ ಮುದ್ದು ಮಾಡುತ್ತಾ ನಿಮಗೆ ಹೋದಲ್ಲಿ ಬಂದಲ್ಲಿ ವಾಹನದ ವ್ಯವಸ್ಥೆಯನ್ನು ಮಾಡುತ್ತಾ ವಿದ್ಯಾಭ್ಯಾಸ ಮಾಡದೆ ಇಷ್ಟೆಲ್ಲ ನೀವು ವಿದ್ಯೆಯನ್ನು ಕಲಿತಲ್ಲಿ ಸಾಧ್ಯವಾಗಿಲ್ಲಾಗಿತ್ತು. ಕಠಿಣ ಶ್ರಮ ಗುರುಕುಲದಲ್ಲಿ ವ್ಯವಸ್ಥೆ. ಆ ಗುರುಕುಲದ ವ್ಯವಸ್ಥೆಯಲ್ಲಿ ಯಾರು ಕಲಿಯುತ್ತಾರೋ ಅವರು ನಿಮ್ಮನ್ನು ನೋಡಿ ಕಲಿಯಬೇಕು. ಅಪ್ಪ ಅಮ್ಮನಿಗೆ ಸಂಸ್ಕಾರ ಕೊಡುವುದು ಹೇಗೆ ಎಂದು ಜಗತ್ತು ಹೇಳಿಕೊಡ್ಬೇಕಾಗಿಲ್ಲ, ಮಕ್ಕಳು ಹೇಳಿಕೊಡ್ತಾರೆ. ನೀವು ಎಲ್ಲವನ್ನೂ ಕಲಿತಿದ್ದೀರಿ. ಹೇಗೆ ಕಲಿತಿದ್ದೀರಿ? ಬಹಳ ಅದ್ಭುತವಾಗಿ ಅಲ್ವಾ? ಸಕಲ ಭಾಷಾ ಪಾಂಡಿತ್ಯ ಉಳ್ಳವರು ನೀವು. ಎಲ್ಲ ಭಾಷೆಯನ್ನು ತಿಳಿದಿದ್ದೀರಿ, ತ್ರಿಭಾಷೆಯನ್ನು ತಿಳಿದಿದ್ದೀರಿ. ಹೋದಲ್ಲಿಗೆ ಬಂದಲ್ಲಿಗೆ ಉತ್ತರದವರು ಬರಲಿ ದಕ್ಷಿಣದವರು ಬರಲಿ ವ್ಯವಹಾರ ಮಾಡಲಿಕ್ಕೆ ನಿಮ್ಮಲ್ಲಿ ಭಾಷೆ ಇದೆ. ಯಾಕೆ? ಅಷ್ಟು ರೀತಿಯಲ್ಲಿ ನೀವು ಕಲಿತಿದ್ದೀರಿ. ಕಲಿಯುತ್ತಾ ಕಲಿತೀರಿ. ಇಂತಹ ಮಕ್ಕಳು ನೀವು. ಓ ನನ್ನ ಮಕ್ಕಳೇ, ಅವಸರವಾಗಿ ಓಡಿ ಬಂದ್ರಿ ನೀವು. ಒಂದು ಮಾತು ನನಗೆ ಹೇಳಬೇಕು ಅಂತ ಅನಿಸ್ತದೆ. ಯಾವತ್ತು ನೀವು ಹೀಗೆ ಬರುವವರಲ್ಲ, ಆದ್ರೆ ನಿಮ್ಮ ಮುಖದಲ್ಲಿ ಯಾವುದಾದೊಂದು ಜಯಿಸಿ ಬಂದವರ ಹಾಗೆ ಅಥವಾ ನಾವು ಮಾಡಿದ್ದು ತಪ್ಪು ಸರಿಯೋ ಎನ್ನುವ ಒಂದು ಸಣ್ಣ ಜಿಜ್ಞಾಸೆ ಮನದಲ್ಲಿ ಗೆರೆಯ ಮೂಲಕ ನನಗೆ ಮೂಡಿದ ಹಾಗಿದೆ. ಮಕ್ಕಳೇ, ಎತ್ತ ತಮ್ಮ ಗಮನ ಇತ್ತ ಕಡೆಗೆ ಬಂದ ಕಾರಣ ಅವಸರವಿದ್ದಿರಲ್ಲ. ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು ಹೋಗಿರೆ ನಾನು ಕೇಳು ತಂದೆ ಕೇಳು ಫಣಿಯುಳ್ ಲೇಖನವಿದ್ದ ತುರಗವೈ ತಂದಿತು ಫಣಿಯುಳ್ ಲೇಖನವಿದ್ದ ತುರಗವೈ ತುರಗವೈ ತಂದಿತು ತಂದೆ ಅರಮನೆಯನ್ನು ಬಂದು ಸೇರಿದ್ದೇವೆ. ಆದರೆ ಏನು ಅರಮನೆಗೆ ಬಂದಂತಹ ನಮ್ಮನ್ನು ಒಂದು ಕಡೆಯಲ್ಲಿ ನೀವು ಕೂತ್ಕೊಳ್ಳಿಕ್ಕೆ ಬಿಟ್ಟಿರಾ? ನಾವು ವಿವಹಾರ ಮಾಡ್ಲಿಕ್ಕೆ ಅಂತಲೇ ಬಿಟ್ಟಿದ್ದ ನಿಮ್ಮನ್ನು. ಅದಕ್ಕಾಗಿ ಏನು ಮಾಡಿದೆವು? ಏನು ಮಾಡಿದಿರಿ? ಮನಸ್ಸಿಗೆ ತುಂಬಾ ಬೇಸರ. ಅದಕ್ಕಾಗಿ ನಮ್ಮ ಉದ್ಯಾನವನವನ್ನು ಸುತ್ತಾಡಿಕೊಂಡು ಬರೋಣ ಅಂತ. ಉದ್ಯಾನವನಕ್ಕೆ ಹೋದಿರಿ? ಪುಣ್ಯಕ್ಕೆ ಕಾಂತಾರಕ್ಕೆ ಹೋಗ್ಲಿಲ್ಲ. ಸುತ್ತಾಡಿಕೊಂಡು ಬರುವಂತಹ ಸಂದರ್ಭದಲ್ಲೇ ಕಂಡಿತು ನಮಗೆ ತಮ್ಮ ಏನದು? ಅಪ್ಪ, ತುರಗ ಒಂದು ಕಂಡಿತು. ತುರಗ? ಹೌದು. ಈ ಜ್ಯೋತಿರ್ಮೇಧದಲ್ಲಿ? ಹೌದು. ನಮ್ಮ ತುರಗ ಬಿಚ್ಚಿ ಹೋಯ್ತೆ? ಇಲ್ಲ ಅಪ್ಪ. ಮತ್ ನಮ್ಮ ತುರಗ ಅಲ್ಲ? ನಮ್ಮ ತುರಗ ಅಲ್ಲ. ಮತ್ತೆ ರಾಮನ ಅಶ್ವಮೇಧದ ಯಾಗದ ಕುದುರೆ. ಯಾರು? ಅಶ್ವಮೇಧ ಯಾಗದ ಕುದುರೆ ಅಯೋಧ್ಯ ನಗರದ ಅರಸ ಶ್ರೀರಾಮಚಂದ್ರನದ್ದಂತೆ. ಆ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನು ಬಂದಿದ್ದಾರಂತೆ. ಅಪ್ಪ, ಅದರ ಆ ಲೇಖನದಲ್ಲಿ ಬರೆದಿತ್ತು, ಶೌರ್ಯ ಇದ್ದವರು ಕುದುರೆಯನ್ನು ಕಟ್ಟಿ ಹಾಕಿ ಹೋರಾಡುವುದು,
ಹಾಗೆ ಮಕ್ಕಳೇ, ಕುದುರೆಯನ್ನು ಅಶ್ವಮೇಧ ಯಾಗದ ಕುದುರೆಯ ಹಣೆಯಲ್ಲಿ ಬರೆಯುವ ಲಿಖಿತ ಹೇಗಂತ ಹೇಳಿದ್ರೆ, ಬಲು ಉಳ್ಳವರು ಕಟ್ಟುವುದು, ಇಲ್ಲದಿದ್ರೆ ಕಪ್ಪವನ್ನು ಕೊಡುವುದು. ನನ್ನ ಮಕ್ಕಳು ನೀವು ಏನು ಮಾಡಿದಿರಿ? ಮಕ್ಕಳೇ, ಭೇಷ್ ಮಕ್ಕಳೇ, ವೀರಮಣಿಯ ಮಕ್ಕಳು ನೀವು ಸಾಬೀತು ಮಾಡಿದ್ದೀರಿ. ವೀರರು ನೀವು. ನೀವು ಬೆನ್ನು ಕೊಡುವವರಲ್ಲ, ಎದೆ ಕೊಡುವವರು. ನೀವು ಬೆನ್ನು ಹಾಕುವವರಲ್ಲ. ಸತ್ತರೆ ನಿಮ್ಮ ಬಾಣ ಎಲ್ಲಿರ್ತದೆ? ಎದೆ ಮೇಲೆ ಇರ್ತದೆ ವಿನಃ ಬೆನ್ನಿನ ಮೇಲೆ ಇರೋದಿಲ್ಲ. ಅರ್ಥಾತ್ ವೀರ ಮಕ್ಕಳು ಹೋದರೆ ರಣದಲ್ಲಿ ಪ್ರಾಣ, ಹೇಡಿಯಾಗಿ 1000 ವರ್ಷ ಬದುಕುವುದಕ್ಕಿಂತ ಸಿಂಹದಾಗಿ 3 ದಿವಸ ಬದುಕುವುದು ಒಳಿತು ಮಕ್ಕಳೇ. ಸಹಪಾಸ್ ವೀರಮಣಿಯ ಮರ್ಯಾದೆಯನ್ನು ಉಳಿಸಿದ ಮಕ್ಕಳು ನಾಳೆಯ ದಿವಸ ವರದಿ ಮಾಡುತ್ತಾರೆ. ಅವರು ಸತ್ರು ಹೇಗೆ ಅಂತ ಹೇಳಿದ್ರೆ ಕುದುರೆಯನ್ನು ಕಟ್ಟಿ ಸತ್ತರು. ಸತ್ರು ಹೇಗೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಎಷ್ಟೊಂದು ಕಲಿಯುತ್ತಾರೆ ಮಕ್ಕಳೇ, ಏನೆಲ್ಲ ಕಲಿಯುತ್ತಾರೆ. ಜೀವನದಲ್ಲಿ ಏನೇನು ಮಾಡಲು ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆ ಆತ್ಮಹತ್ಯೆ ಮಾಡುವುದಕ್ಕಿಂತ ಶೂರತನದಿಂದ ಕಟ್ಟಿ ಈಗಲೇ ಪ್ರಾಣ ಹೇಳುವುದು ಎಷ್ಟೊಂದು ದಾಖಲೆಯಾಗಿ ಉಳಿಯುತ್ತದೆ. ನೀವು ಅಮರ ವೀರರು. ಹಾಗಾಗಿ ಮೆಚ್ಚಿದ್ದೇನೆ. ಇದು ಬರುವುದೆಲ್ಲ ಬರಲಿ. ಹೇಳಿದ್ರಲ್ಲ ಹಿಂಬಾಲಕನೊಬ್ಬ ಇದ್ದಾನಂತ, ಒಬ್ಬಲ್ಲ 1000 ಜನ ಬೇಕಾದ್ರೂ ಬರಲಿ. ನಮ್ಮ ಸೇನೆ ಸಿದ್ಧವಾಗಲಿ, ಸೇನೆ ಸಿದ್ಧವಾಗಿರಲಿ. ಏನಾಶ್ಚರ್ಯ! ಚಾರಕ ಬಂದು ಹೇಳಿದಂತಹ ವಿಚಾರ ಜ್ಯೋತಿರ್ಮೇಧದ ವೀರಮಣಿಯ ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ನಮ್ಮ ಹಯವನ್ನು ಕಟ್ಟಿದ್ದಾರಂತೆ. ಪರಮ ಶಿವಭಕ್ತನೆನಿಸಿದಂತಹ ವೀರಮಣಿ ಇದನ್ನು ವಿರೋಧಿಸ್ತಾನೆ ಅಂತ ಭಾವಿಸಿದ್ರೆ ಮಕ್ಕಳು ಮಾಡಿದ ಕಾರ್ಯವನ್ನಾತ ಪುರಸ್ಕರಿಸಿದ್ದಾನಂತೆ. ಹಾಗಿದ್ರೆ ಸಂಗ್ರಾಮವೇ ಆಗಬೇಕಲ್ಲ. ಯಾಕೆ ಈ ಶತ್ರುಘ್ನ ಚಿಂತಿಸುತ್ತಾ ಇದ್ದಾನೆ? ಯಾಕೆಂದರೆ ಇದು ವೀರಮಣಿಯ ರಾಜ್ಯ. ಪರಮ ಶಿವಭಕ್ತನೆನಿಸಿದಂತಹ ವೀರಮಣಿಯ ಭಕ್ತಿಗೆ ಒಲಿದಂತಹ ಪರಮೇಶ್ವರ ಆತನ ಮಗಳನ್ನು ಮದುವೆಯಾಗಿ ಈ ಪುರದ ಹರನಾಗಿ ನೆಲೆಸಿದ್ದಾನೆ. ಏಕಾಏಕಿ ನಾವು ಶಿವನ ಸಾನ್ನಿಧ್ಯವನ್ನು ವಿರೋಧಿಸುವ ಹಾಗಿಲ್ಲವಲ್ಲ. ಹಾಗಾಗಿ ಸಂಗ್ರಾಮವನ್ನು ಮಾಡದೆ ಸಂಧಾನದತ್ತ ಮನ ಮಾಡಿದವನಿದ್ದೇನೆ. ಹಾಗಿದ್ರೆ
ಸಂಧಾನಕ್ಕಾಗಿ ಯಾರನ್ನು ಕಳಿಸುವುದು? ಇದ್ದಾನಲ್ಲ, ರೂಪದಲ್ಲಿ ವಾನರನಾದರೂ ದೈವಾಂಶ ಸಂಭೂತನಿದ್ದಾನೆ. ಸಾವಿರಾರು ವರುಷಗಳ ಹಿಂದೆಯೇ ರಾಮ ಮಂತ್ರವನ್ನು ಜಪಿಸಿದವನು, ಶಾಸ್ತ್ರ ವೇದ ಪುರಾಣ ಪಾರಂಗತನವನು, ಎಲ್ಲದರಲ್ಲೂ ಚತುರನಿದ್ದಾನೆ. ಇದ್ದಾನಲ್ಲ ಹನುಮಂತ, ಅವನನ್ನೇ ಕರೆಯುತ್ತೇನಂತೆ. ಓ ಮರುಸುತ್ತ ತುರಗವ ಬಿಟ್ಟು ಕಪ್ಪವನಿಯದಿರಲವನು ತರುಬಿ ಸೇನೆಯ ಬಂಧು ಬಾಂಧವ ತರಳರೊಡೆಗೂಡುತ್ತ ಶೈಮೆನೆ ಪುರಕ್ಕೆ ಪೋಪರೆ ಪರಡು ಶೈಮೆನೆ ಪುರಕ್ಕೆ ಪೋಪರೆ ಪರಡು ತುರಗನೆನುದ ಪೇಳಿಂದ ಮರುತ ಸುತ ಮರುತ ಸುತ ಬಾ ಚತುರ ನೀನಹಿತೆರಳು ಸಂಧಾನಕ್ಕೆ ನೃಪನೊಡನರು ತುರಗವ ಬಿಟ್ಟು ಕಪ್ಪವನಿಯದಿರಲವನು ತರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿ ಪುರಕ್ಕೆ ಪೋಪರೆ ಪೊರಳು ತುರಕದೇನೋತ ಪೀಳಿಂದ ಓಡೋಡಿ ಬಂದಿದ್ದೇನೆ. ಆಂಜನೇಯ ಶತ್ರುಘ್ನದೇವ ಇಲ್ಲಿ ಬಾ ಎಂದ ಕ್ಷಣ ಓಡೋಡಿ ಬಂದೆಯಲ್ಲ. ನೀ ಬಂದಾಗ ತಂಗಾಳಿಯೊಂದು ಬೀಸಿ ಒಂದು ತಂಪಾದ ಅನುಭವ ನನ್ನ ಪಾಲಿಗಾಗುತ್ತೆ. ಹರಿತಾ ಇದೆ. ಹೌದಪ್ಪ, ಆದ್ರೆ ನಾನು ನಿನ್ನನ್ನು ಈ ಕ್ಷಣ ಕರೆದಕ್ಕೆ ಘನವಾದ ಕಾರಣವಿದೆ ಅಯ್ಯ. ಏನದು? ನಾವು ಬಂದು ಸೇರಿದ್ದು ಜ್ಯೋತಿರ್ಮೇಧಾಖ್ಯಪುರ. ಈ ಪುರದ ಅರಸನಾನ ಮಕ್ಕಳು ನಮ್ಮ ಹಯವನ್ನು ಕಟ್ಟಿದವರಿದ್ದಾರೆ. ಹಾಗಿದ್ರೆ ಸಂಗ್ರಾಮಕ್ಕೆ ನಾವು ಹೊರಡಲೇಬೇಕಲ್ಲ. ಬ್ರಹ್ಮಹತ್ಯಾ ದೋಷಕ್ಕಾಗಿ ಮಾಡುತ್ತಿರುವಂತಹ ಯಾಗ ಸ್ವರ್ಣ ಸೀತೆಯನ್ನು ನಿರ್ಮಿಸಿ ನಮ್ಮ ದೇವನಾದಂತಹ ಶ್ರೀರಾಮ ಯಾಗವನ್ನು ಮಾಡ್ತಾ ಇದ್ದಾನೆ. ಯಾಗದ ಕುದುರೆ ಓಡ್ತಾ ಇದೆ. ಅದರ ಹಿಂಬಾಲಕರಾಗಿ ಬಂದವರು ನಾವು. ಬರಬರುತ್ತಾ ನಮ್ಮ ಕುದುರೆ ಜ್ಯೋತಿರ್ಮೇಧದ ಪುರವನ್ನು ಸೇರಿದೆ ಎಂದಾದರೆ ಪುರದ ರಾಜನ ಮಕ್ಕಳು ಕುದುರೆಯನ್ನು ಕಟ್ಟಿದ್ದಾರೆ. ಆದರೆ ನಾವು ಏಕಾಏಕಿ ಸಂಗ್ರಾಮಕ್ಕೆ ತೊಡಗುವುದಾಗುವುದಿಲ್ಲವಯ್ಯ. ನಾವು ಬರೆದ ಬರವೇ ಹಾಗೆ ಹೌದು, ಉಳ್ಳವರು ಕಾದಿ ಕಟ್ಟುವುದು ಎಂಬುದಾಗಿ ಬರೆದಿದ್ದೇವೆ.
ಹಾಗಾದ್ರೆ ಕಾದುವುದು ನಮಗೆ ಅನಿವಾರ್ಯ ಅಲ್ವೇ? ಆಂಜನೇಯ ದೇವ, ನಾವು ಇನಕುಲದವರು, ನಮಗೆ ನಮ್ಮದೇ ಆದಂತಹ ಆದರ್ಶವಿದೆ. ಎಲ್ಲಾ ಕಡೆಯಲ್ಲಿ ಒಂದೇ ತೆರನಾಗಿ ವರ್ತಿಸುವುದಕ್ಕಾಗುವುದಿಲ್ಲವಯ್ಯ. ಯಾಕೆ ಈ ಪುರದಲ್ಲಿ ಹರನ ಸಾನ್ನಿಧ್ಯವಿದೆ. ವೀರಮಣಿಯ ಮಗಳಾದಂತಹ ಇಕ್ಷುಮತಿಯನ್ನು ಶಿವ ವರಿಸಿದವನಿದ್ದಾನೆ. ಈ ಪುರದ ಹರನಾಗಿ ನೆಲೆಸಿದ್ದಾನೆ. ಏಕಾಏಕಿ ಶಿವ ಸಾನ್ನಿಧ್ಯವನ್ನು ನಾವು ವಿರೋಧಿಸಿದರೆ ರಾಮನ ಆದರ್ಶವನ್ನೇ ವಿರೋಧಿಸಿದ ಹಾಗಲ್ವೇ? ಹಾಗಾಗಿ ನಾನು ಸಂಧಾನದತ್ತ ಮನ ಮಾಡಿದವನಿದ್ದೇನೆ. ಕುದುರೆ ಹಿಂಬಾಲಕನಾಗಿ ಬಂದವನು ನೀನು. ನಿನ್ನ ಮಾತಿನಂತೆ ನಡಿಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಿನ್ನ ಮಾತನ್ನು ಒಪ್ಪಿದ್ದೇನೆ. ಕೊಡು ಅನುಮತಿಯನ್ನು. ನೀನು ಚತುರನಿದ್ದೆ. ಚತುರ ನೀನಿಹೆ, ಚತುರ ನೀನಹೆ. ನೀನೇ ಈ ಕಾರ್ಯಕ್ಕೆ ಸರಿಯಾದ ವ್ಯಕ್ತಿ ಅನ್ನುವುದನ್ನು ನಾನು ಭಾವಿಸಿಕೊಂಡೇ ಹೇಳಿದ್ದೇನೆ. ವೀರವಣಿಯಲ್ಲಿಗೆ ನೀ ತೆರಳಬೇಕು. ರಾಮನ ಕಾರ್ಯದ ಬಗ್ಗೆ ನೀನವನಿಗೆ ಅರುಹಬೇಕು, ಮನವರಿಕೆ ಮಾಡಬೇಕು. ಒಂದು ವೇಳೆ ಆತ ಅದನ್ನು ಒಪ್ಪದೇ ಇದ್ರೆ ಮತ್ತೊಂದು ಎಚ್ಚರಿಕೆಯ ಮಾತನ್ನು ನೀ ಕೊಟ್ಟೇ ಬರಬೇಕು. ಏನದು? ಒಂದು ವೇಳೆ ನೀನು ಮುನ್ನಡೆದು ಬರುತ್ತಿ ಅಂತಾದ್ರೆ ಬಂದು ಮಕ್ಕಳ ಸಹಿತ ಯಮನಾಮಯಕ್ಕೆ ಹಾಕಬೇಕಾದೀತು. ರಾಮನ ಕೆಲಸ ಪುಣ್ಯದ ಕೆಲಸ. ಹಾಗಾಗಿ ಮಾತಿನಂತೆ ಜ್ಯೋತಿರ್ಮಯದ ಪುರದ ಕಡೆಗೆ ನಾನು ಸಾಗುತ್ತೇನೆ ದೇವ, ಸಾಗುತ್ತೇನೆ. ವೀರಮಣಿಯ ಸ್ಥಾನದಿ ಪಿಷ್ಟದ ಮನೆರಿ ಕುಳಿತಿರೆ ಮೋದದಿ ಮಾರುತಿಯು ಮರೆಗಾಣುತ್ತ ಬಂದನಿವನ್ಯಾರು ಬೆರಗಾಗುತ್ತ ಬಂದನಿವನ್ಯಾರು ಬರಬರುತ್ತಾ ವೀರಮನೆ ಆಸ್ಥಾನವನ್ನು ಸೇರಿದ್ದೇನೆ. ಕಲಾಪಗಳು ನಡೆಯುತ್ತಿವೆ. ಯಾವೊಂದು ಕಣ್ಣು ಈ ಕಡೆ ಸುಳಿಯುವುದಿಲ್ಲ. ಇದರ ಅರ್ಥ ಏನು? ನೋಡುವುದಕ್ಕೆ ನಾನು ಕೋತಿಯ ಹಾಗೆ ಕಾಣುತ್ತೇನೆ. ಮನದಿಂದ ಮನಕ್ಕೆ ಹಾರೋ ಕೋತಿ ಎಂಬ ಹಾಗೆ ಇವರು ನನ್ನ ಭಾವಿಸಿದ್ದಾರೆ. ಹಾಗಾಗಿ ಇವರು ನನ್ನನ್ನು ಗಮನಿಸಬೇಕು. ಗಮನಿಸೋದಕ್ಕೆ ಒಂದು ಆಸನವನ್ನು ಕೊಟ್ಟವರಲ್ಲ. ನನ್ನನ್ನು ನೋಡಿ ಏನು ಏಕೆ ಅಂತ ಕೇಳುವುದಲ್ಲ. ಹಾಗಾದ್ರೆ ನನ್ನ ಶಕ್ತಿಯ ಪ್ರದರ್ಶನ ಇಲ್ಲಿ ಆಗಬೇಕು. ನನಗೆ ನನ್ನದಾದಂತಹ ಒಂದು ಶಕ್ತಿ ಇದೆ. ದೇಹ ಮುಖದಿಂದ ಬಂದಂತಹ ಬಾಲವನ್ನು ಅದು ತನ್ನಿಂದ ತಾನೇ ಬೆಳೀತಾ ಹೋಗುತ್ತದೆ. ನನ್ನ ಬಾಲವನ್ನು ಉದ್ದಕ್ಕೆ ಬೆಳೆಸಿ ಅದನ್ನು ಸುರುಳಿ ಹಾಕಿ ವೀರಮಣಿಯ ಎತ್ತರದಲ್ಲಿ ಮುಖರು ನೀವೀಗಳು ಶ್ರೀರಾಮ 14 ಜಗತಿಗಳು
ಅಧಿಕದ ಶ್ವವ ಪಿಡಿದಿರಿ ಪರಿದೇಕೆ ಕದನ ಕಾರಣರಾದಿರಿ ಮದ ಮುಖರು ನೀವೇಳು ಏನಂದಿರಿ? ಮದಮುಖರು ನೀವು. ಮದಮುಖರು ನಾನಲ್ಲ, ನೀವು 14 ಲೋಕದ ಒಡೆಯ ಇಕ್ಷ್ವಾಕು ವಂಶದ ಅರಸ ಬ್ರಹ್ಮಹತ್ಯಾ ದೋಷಕ್ಕಾಗಿ ಮಾಡುತ್ತಿರುವಂತಹ ಯಜ್ಞದ ಕುದುರೆಯನ್ನು ಕಟ್ಟಿ ಮಂಗನಾಗಿ ವರ್ತಿಸಿದವರು ನೀವು. ಅದರಲ್ಲಿ ಬರೆದಿದ್ದ ಬರಹ ಏನು? ಬಳ್ಪುಳ್ಳವರು ಕಾದಿ ಕಟ್ಟುವುದು ಅಂತ. ಅದರ ವಾಕ್ಯದ ಅರ್ಥ ಆಗಲಿಲ್ಲ. ಮೇಲ್ನೋಟದ ಅರ್ಥವನ್ನು ಮಾತ್ರ ಊಹಿಸಿ. ಬಳ್ಪುಳ್ಳವರು ಅಂದ್ರೆ ದೇಹ ಬಲವುಳ್ಳವರು ಅಂತಲ್ಲ, ದೇಶ ಮಾನಸಿಕವಾದ ಬಲವುಳ್ಳವರು ಅಂತ ಅದನ್ನು ಅರ್ಥವಿಸಿಕೊಳ್ಳದೆ ರಾಮನ ಕುದುರೆಯನ್ನು ಕಟ್ಟಿದಿರಲ್ಲ ಮದಮುಖರು. ಬೆದರಿಗೆ ತೋರುವೆ ಕಲಿಯ ಹನಿ ಏನು ಮರ್ಕಟ ಮಂಗ ನಿನ್ನ ಕಣ್ಣಿಗೆ ಕಾಣುವುದಲ್ಲ ಅದೇ ಮರದಿಂದ ಮರಕ್ಕೆ ಹಾರುವ ವಾನರ ನನ್ನ ಆಸ್ಥಾನಕ್ಕೆ ಬಂದುದು ಮಾತ್ರವಲ್ಲ, ಓಹೋ ನನಗಿಂತ ಎತ್ತವಾದ ಪೀಠದಲ್ಲಿ ಕೂತದ್ದು ಮಾತ್ರವಲ್ಲ, ನನ್ನದ್ದಾದ ಬಾಲದಲ್ಲಿ ನನ್ನ ಆಸ್ಥಾನದಲ್ಲಿ ನಮ್ಮನ್ನೇ ಮೂರ್ಖರು ಅಂತ ಹೇಳುತ್ತೀಯಲ್ಲ. ಮದಮುಖರು ನೀವು. ಅಯ್ಯ ಏನು? ನಿಮ್ಮನ್ನು ಯಾರು ಇಲ್ಲಿಗೆ ಕರೆದಿಲ್ಲ, ನೀವಾಗೇ ಉತ್ತರದಿಂದ ಬಂದವರು. ಓಹೋ ಉತ್ತರದವರು ಹೇಳಿದ ಹಾಗೆ ದಕ್ಷಿಣದವರು ಕೇಳಬೇಕಂತಿಲ್ಲ, ನಮ್ಮದನ್ನು ಹೇಳಲೂ ಇಲ್ಲ. ನಿನ್ನ ಕುದುರೆ ನಮ್ಮ ವನವನ್ನು ಪ್ರವೇಶ ಮಾಡಿದೆ. ರಾಜಸೂಯ ಕುದುರೆ ಬಳುಪುಳ್ಳವರು ಕಟ್ಟುವುದು, ಬಳುಪುಳ್ಳವರು ಕಾದಿ ಕಟ್ಟುವುದು. ಮತ್ತೆ ನಿನಗೆ ಸಂಕಷ್ಟ ಈಗ ಏನು ಸಂಕಷ್ಟ? ಬಳುಪುಳ್ಳವರು ಕಟ್ಟುವುದು, ಓಹೋ ಕಟ್ಟಿ ಆಯ್ತಲ್ಲ, ಮತ್ತೆ ಏನು ಅಂತ? ಅಯ್ಯ ರಾಮನ ಬಲ ಏನು ಗೊತ್ತಾ ನಿನಗೆ? ಕಲಿಗ ಮಗಾಲಾಂತಕದ ಹನಪ್ರಿಗೆ ಬಲಿಯುತ ಸೇತುವೆಯ ಬಲಿಯುತ ಸೇತುವೆಯ ಹನಪ್ರಿಗೆ ಬಲಿಯುತ ಸೇತುವೆಯ ಬಲಿಯುತ ಸೇತುವೆಯ ಕಲಹದಿ ದಶಚಿರ ಕುಂಭಶ್ರವಣರ ಕಲಹದಿ ದಶಚಿರ ಕುಂಭಶ್ರವಣರ ಕುಲವನ್ನು ತೊರೆದಿಗೆದು ಕಲಿಗವ ಕಾಲಾಂತಕನ ಹನಪ್ರಿಗೆ ಬಲಿಯುತ ಸೇತುವೆಯ ತಿಳಿದವ ಅಂತ ಬಲ್ಲೆ, ಆದ್ರೆ ಬಳ್ಪುಳ್ಳವರು ಕಾದಿ ಕಟ್ಟುವುದು ಎಂಬ ವಾಕ್ಯವನ್ನಷ್ಟೇ ನೋಡು ಕುದುರೆಯನ್ನು ಕಟ್ಟಿದ್ದೀರಿ. ಕೆಲವರಿಗೆ ಗೊತ್ತುಂಟು ಅಂತ ಗೊತ್ತುಂಟು, ಓಹೋ ಕೆಲವರಿಗೆ ಗೊತ್ತಿಲ್ಲ ಎನ್ನುವುದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತುಂಟು ಎನ್ನುವುದು ಗೊತ್ತಿಲ್ಲ. ಅಪಾಯ ಮೂರನೇದ್ದೆ. ನಾವು ಗೊತ್ತುಂಟು ಎನ್ನುವುದು ಗೊತ್ತಿಲ್ಲ ಎನ್ನುವರು. ಯಾಕೆ? ನಿಮ್ಮ ಸಾಮರ್ಥ್ಯ ಗೊತ್ತುಂಟು ಅಂತಲ್ಲ, ಮತ್ತೆ ನಮ್ಮಲ್ಲಿ ಸಾಮರ್ಥ್ಯ ಉಂಟು. ಹಾಗಾಗಿ ಬಂದದ್ದು ಬರಲಿ ಎನ್ನುವುದು ಅದಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನೀನು ಉಪಮಯ ಕೊಡುವುದು ಬೇಡ. ಬಳುಪುಳ್ಳವರು ಕಟ್ಟುವುದು, ನಿನ್ನ ವಾಕ್ಯಕ್ಕೆ ನಾವು ಕಟ್ಟಿದ್ದೇವೆ. ಕಾದಿ ಕಟ್ಟುವುದು ಹೇಳಿಕೆ ಸರಿ, ಆದ್ರೆ ಕುದುರೆ ಯಾರು ಅಂತ ಯಾರದ್ದು ನೋಡಿದ್ಯಾ? ಯಾರ್ದಾದ್ರೂ ಏನಯ್ಯ, ರಾಮ ಪೂಜಿಸಲ್ಪಟ್ಟ ಕುದುರೆ ಲೇಖನದಲ್ಲಿ ಉಂಟಲ್ಲ, ಲೋಕಗಳಲ್ಲಿ ಉಲ್ಲೇಖಿತನಂತ ರಾಮ
ಇಕ್ಷ್ವಾಕು ವಂಶದ ಅಧಿಪತಿ. ಹಾಗಲಿ ಒಳ್ಳೆಯ ಕಥೆಯನ್ನು ಗತ ಗೊತ್ತು ನನಗೆ. ರಾವಣ ಸೀತೆಯನ್ನು ಅಪಹರಿಸಿದಾಗ ಆ ಸೀತೆಯನ್ನು ತರುವುದಕ್ಕಾಗಿ ಇಡೀ ಸ್ವರ್ಣ ಲಂಕೆಗೆ ಸೇತುವೆಯನ್ನು ಬಿಗಿದವ ರಾಮ. ಆ ಕಥೆ ನಿಮಗೆ ಗೊತ್ತಿದೆ. ರಾಮನ ಹೆಂಡತಿ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ಬಿಡಿಸಲಾಗದಂತಹ ರಾಮನ ಕಥೆ. ಹೌದು. ಆದ್ರೆ ಸೇತುವೆಯ ಕಥೆ ಎಂದು ಹೇಳ್ತೇನೆ. ಏನು? ಅಯ್ಯ, ಸೇತುವೆಯನ್ನು ಕಟ್ಟಿದಾಗ ವರುಣದೇವ ಅಡ್ಡ ಬಂದ. ಆವಾಗ ರಾಮ ಹೇಳಿದ್ದು, ಇಡೀ ಸಾಗರವನ್ನು ನಾನು ಶೋಷಿಸ್ತೇನೆ ಅಥವಾ ಜಂಗಿಸ್ತೇನೆ ಅಥವಾ ಅಪೋಷಣೆ ಮಾಡ್ತೇನೆ. ಆವಾಗ ವರುಣದೇವ ಓಡಿ ಬಂದ. ರಾವಣನ ಅವತಾರದಲ್ಲಿ ರಾವಣನ ಅಧೀನದಲ್ಲಿದ್ದಂತ ವರುಣದೇವ ರಾಮನ ಹತ್ತಿರಕ್ಕೆ ಬಂದು, ರಾಮ, ನನ್ನನ್ನು ಕ್ಷಮಿಸು, ನಮ್ಮ ಕೆಲಸ ತಪ್ಪಾಯಿತು. ಹಾಗಾಗಿ ಇದು ನೇರವಾಗಿ ವಿಷಯ ನಿನಗೆ ಸರಿಯಾಗಿ ಕೇಳು. ಆಗ ವೀರಮಣ್ಯಂತಹ ವೀರ ಅಲ್ಲಿ ಇರ್ಲಿಲ್ಲ. ಎಲ್ಲರೂ ರಾಮನೇ ಜೈ, ರಾಮ ಶ್ರೀರಾಮ ಜೈ ಅಂತ ಹೇಳ್ತಾ ಇದ್ರು. ನಾನು ರಾಮನ ಬಗ್ಗೆ ಉಲ್ಲೇಖ ಹೇಳುವುದಲ್ಲ. ನಿಮಗೆ ಸೂರ್ಯವಂಶದ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳುತ್ತವೆಯೋ ಅಲ್ಲೆಲ್ಲವೂ ಕೂಡ ಸೂರ್ಯವಂಶ ಅಂತ ಹೇಳ್ತಾ ಜ್ಯೋತಿರ್ಮಯದಲ್ಲಿ ಸ್ವತಂತ್ರವಾಗಿ ವಾಸ ಮಾಡುವಂತಹ ನಮ್ಮಲ್ಲಿ ಕುದುರೆ ಬಂದು ಪ್ರವೇಶ ಮಾಡುದು ನಮ್ಮಲ್ಲಿ ಕಟ್ಟಿದ್ದು ನಾವು. ರಾಮನ ಬಗ್ಗೆ ನಿಂದು ಯಾಕೆ ಹೇಳ್ಬೇಕು? ಅಯ್ಯ, ರಾಮನ ಇಚ್ಛೆ ಏನು? ಅಯ್ಯ, ಕುದುರೆಯನ್ನು ಕಟ್ಟಬೇಕಾದ್ದು ನಿಜ, ಅಥವಾ ಯಜ್ಞದ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಬೇಕಾದ್ದು ನಿಜ. ಆದ್ರೆ ರಾಮನ ಮನೋ ಆಶೆ ಏನು ಅಂತ ಹೇಳಿದ್ರೆ, ಇಲ್ಲಿ ರಕ್ತಪಾತಗಳಾಗಬಾರದು, ಸಾಮದಿಂದ ಒಪ್ಪಬೇಕು. ಸಾಮದಿಂದ ಒಪ್ಪಬೇಕು ಅಂತ ಆದ್ರೆ ಸಾಮವನ್ನ ಹೇಳಬೇಕು ಅವನಿಗೆ. ಲೇಖನದಲ್ಲಿ ಹಾಗೆ ಇದೆಯೋ? ಹೌದು. ಲೇಖನದಲ್ಲಿ ಸಾಮದಿಂದ ಸಂಘರ್ಷ ಆಗಬಾರದು, ಸ್ಪರ್ಧೆ ಮಾತ್ರ, ಅದು ಸಂಘರ್ಷಕ್ಕೆ ಹೋಗಬಾರದು ಅಂತ ಇದೆಯಾ? ಅಯ್ಯ, ಒಂದು ಅಧ್ವರದ ಕುದುರೆ ಅಥವಾ ಅಧ್ವರದ ಯಶ್ವ ಮುಂದೆ ಬಂದಾಗ ಅದರ ಹಣೆಯಲ್ಲಿ ಬರುವಂತ ಬರಹ ಅಷ್ಟೇ. ಅದರ ಅರ್ಥ ಏನು? ಕೇವಲ ಶಕ್ತಿ ಬಲ ಮಾತ್ರ ಅಲ್ಲ, ಮನೋಬಲ. ಹಾಗಾಗಿ ರಾಮನ ಮನೋಬಲ ಏನು, ರಾಮನ ಶಕ್ತಿ ಏನು ಎಂಬುದನ್ನು ಅರಿಯದ. ಅಯ್ಯ, ನಿನ್ನ ರಾಮನ ಬಲ ಮನೋಬಲದ ಬಗ್ಗೆ ನನ್ನ ಏನೋ ಆಕ್ಷೇಪ ಅಲ್ಲ. ನನ್ನ ಬಲ ಕ್ಷೀಣಿಸಿದೆ ಅಂತ ನಿನಗೆ ಯಾರು ಹೇಳಿದ್ದು? ನಿನ್ನ ಬಲ ಏನು? ನನ್ನ ಬಲ ಹೇಳ್ಬೇಕಾ? ಹರನೋ ಬ್ರಹ್ಮಾಂಡಗೆ ಒಡೆಗೆನ್ನು ಪರಮ ಮಹಿಮನಿವನ ಪೋಲು ಬರುಂತೆ. ಪರಮ ಮಹಿಮನಿವನ ಪೋಲು ಬರುಂಟೆ. ಕೀಶ ಮರುಳು ನಿನಗೆ ಮುಚ್ಚುವದನವಾ ಹರನು ಬ್ರಹ್ಮಾಂಡ ಹರನು ಒಡೆಯನು. ಹನುಮಂತ, ವೀರಮಣಿ, ರಾಮನ ಬಗ್ಗೆ ನೀನು ಹೇಳಿದ್ದಿ. ನನ್ನ ರಾಮನ ಬಗ್ಗೆ ನಾನು ಅವರ ಬಗ್ಗೆ ಆಕ್ಷೇಪವೇ ಎತ್ತಲಿಲ್ಲ. ಪೌರುಷದ ಬಗ್ಗೆ ಹೇಳಿದ್ದಿದ್ದಲ್ಲ, ನನ್ನ ರಾಮನ ಬಲ ಏನು ಅಂತ ಹೇಳಿದ್ದ. ಅಯ್ಯ, ಈ ವಿಶ್ವ ಕಂಡ ಅತ್ಯಂತ ಪರಾಕ್ರಮಿ ಅವನು ಯಾರು ಗೊತ್ತಾ? ಯಾರು? 3 ಲೋಕವನ್ನು ಸುಡಬಲ್ಲವ ಶಂಕರ ದೊಡ್ಡವನು. ಶಂಕರ ನನ್ನ ಮನೆಯ ದೇವರು. ನನ್ನ ಮನೆಯ ದೇವರ ಎದುರು ಯಾವ ದೇವರು ನನಗೆ ಗಣ್ಯವಲ್ಲ. ಹಾಗಾಗಿ ಶಂಕರನೇ ಮಾತ್ರ. ಅಷ್ಟು ಮಾತ್ರ ಅಲ್ಲ, ಶಕ್ತಿ ರೂಪಿ ಯಾರು ಗೊತ್ತೇ? ಪಾರ್ವತಿ. ಪಾರ್ವತಿ
ಪಾರ್ವತಿ ಮನಸ್ಸು ಮಾಡಿದರೆ ಈ ಜಗತ್ತನ್ನೇ ಸುಡಬಹುದು. ಹಾಗಾಗಿ ಶಕ್ತಿ ದೇವತೆ ಪಾರ್ವತಿ, ಈಶ್ವರ ಪಾರ್ವತಿಯರು ಜೊತೆಯಾಗಿ ಬಂದರೆ ಅವರನ್ನು ಎದುರಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ಈ ವಿಷಯವನ್ನು ನಿನಗೆ ಹೇಳಬೇಕಾಗಿದೆ. ಈ ವಿಷಯವನ್ನು ನೀನಿಂದ ಅವರಿಗೆ ಹೇಳು. ಹಾಗಾಗಿ ಕುದುರೆಯನ್ನು ಕಟ್ಟುವುದನ್ನು ಬಿಡುವುದನ್ನು ಬಿಡು. ನೀನು ಬದುಕು ಹೋಗಿ ಹೋದರೆ ಜತನ ಅಷ್ಟು ಮಾಡಿಯನ್ನು. ಆದ್ರೆ ಅಂತ ಸಂಸ್ಕಾರ ನನ್ನದಿಲ್ಲ. ಹನುಮಂತ ವಿರಮಣಿ ಬಂದ ಹಾಗೆ ಹಿಂದೆ ಹೋಗು. ಬಂದ ದಾರಿಗೆ ಸುಂಕ ಇಲ್ಲ. ಹೋಗುವುದಕ್ಕೆ ಬರುವುದಕ್ಕೆ ಎಲ್ಲ ಉಚಿತ. ಅಯ್ಯ ಆಗೊಂದು ಮಾತು ಹೇಳಿದ್ಯಲ್ಲ, ಸೀತೆ ತರುಣಿ ವಂಶ ಪ್ರದೀಪರ ಮನ ತುರಗವನು ಬಿಟ್ಟಿಗಲೇ ಗದಿ ಕರವನರ್ಪಿಸು ಶತ್ರು ಹಾಕ್ಯನಿಗೆ ದುರುಳತನವನುಗೆಯೇ ನಿನ್ನಯ ಶಿರವ ಕಂಡಾಡುತ್ತ ನಂದಕ ಪುರವ ಪೊಗಿಸುವೆಗೀಗ ಸಂದರದಲ್ಲಿ. ತುರಗವನು ಬಿಟ್ಟಿಗಲೇ ಗರಿ ನಿನ್ನ ದೇವನ ಇರವಿನ ಬಗ್ಗೆ ಬಹಳಷ್ಟು ಮಾತಾಡಿದ್ದಿ. ನನ್ನ ಕುಲದೇವರು ಸೀತೆಯ ಬಗ್ಗೆ ಕೆಟ್ಟದನ್ನು ಮಾತಾಡಿದ್ದಿ. ಮಹಾಲಿಂಗೇಶ್ವರ ಸೀತೆ ಇರುವುದೇ ಸೀತೆಯನ್ನು ಬಿಟ್ಟವ. ಅಯ್ಯ ಸೀತೆ ಕಾಡಿಗೆ ಹೋದ ಕಾರಣಕ್ಕಾಗಿ ಇಡೀ ರಕ್ಕಸರ ವಧೆಯಾಗಿದೆ ಅಂತ ರಾಮ ಇವತ್ತು ಬ್ರಹ್ಮಹತ್ಯಾ ದೋಷಕ್ಕಾಗಿ ಅದ್ವರವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಕುದುರೆಯನ್ನು ಬಿಟ್ಟು ನಿನ್ನ ಜೀವವನ್ನು ಏನು ಹೇಳು, ಎಷ್ಟು ಹೇಳು, ರಾಮನ ಕುದುರೆ ಇಲ್ಲಿ ಕಟ್ಟಿದ್ದನ್ನು ಬಿಡುವ ಸ್ಥಿತಿಯೇ ಒದಗಿ ಬರುವುದಿಲ್ಲ. ಇದು ಹರಣ ಕ್ಷೇತ್ರ. ಹಾಗಾಗಿ ಆಗುದೆಲ್ಲ ಆಗಲಿ. ನಿನ್ನ ಕುದುರೆಯನ್ನು ಬಿಟ್ಟು 100 ವರ್ಷ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಾಯುವುದಾದರೆ ಈಗಲೇ ಸಾಯುವುದು ನಮಗೆ ದೃಢವಾಗಿ ನಿಂತವರು ನಾವು. ಕೊನೆಯ ಮಾತು ಹೇಳುತ್ತೇನೆ, ಕುದುರೆಯನ್ನು ಕಟ್ಟುವುದನ್ನು ಬಿಡುವುದಿಲ್ಲ. ತಾರದಿ ಹೇಮವನ ನಿನ್ನ ತೆಗೆಗ ಬಿಟ್ಟಿ ಹೇಳು. ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ ಹಾಗೆ ಶಪಥ ಮಾಡಿದ್ದಾನೆ. ಹಾಗಾಗಿ ಇವನ ಸಾವನ್ನು ಇವನೇ ತಂದುಕೊಳ್ಳುತ್ತಾನಂತಾದ್ರೆ ನಾನು ಯಾಕೆ ಅಡ್ಡಿ ಮಾಡಬೇಕು? ಹಾಗಾಗಿ ಒಮ್ಮೆ ಎದ್ದಿದ್ದೇನೆ, ಎದ್ದವ ಎಲ್ಲ ಎದ್ದಿದ್ದಾರೆ. ಕೂತ್ಕೊಳ್ಳಿ, ನಾನು ನಿಮಗೇನು ಮಾಡುವುದಿಲ್ಲ. ಇವನ ಮರಣವನ್ನು ಇವನೇ ಆಹ್ವಾನಿಸಿದ್ದಾನೆ. ಹಾಗಾಗಿ ವಿಷಯವನ್ನು ಶತ್ರು ಹೇಳುವುದಕ್ಕೆ
ಖಾದಿ ಬಡವನೆಂದು ತರಗವ ಬಂಧಿಸಿ ಓಹೋ ತುರಗದ ಬೆಂಗಾವಲಿಗೆ ಬಂದವ ಶತ್ರುಘ್ನ ಕುದುರೆಯ ಹಣೆಯಲ್ಲಿರುವಂತಹ ಲೇಖನವನ್ನು ಓದಿಯೇ ಕುದುರೆಯನ್ನು ಕಟ್ಟಿ ಹಾಕಿದ್ದೇವೆ. ಬಂದಂತೆ ಹಿಂದೆ ಸರಿದರೆ ಸರಿ, ಇಲ್ಲವಾದರೆ ಪೆಟ್ಟು ತಿನ್ನಬೇಕಾದೀತು. ವಿರಚದ ಲಗ್ನವ ಎನ್ನುವ ಪಿತನಿಗೆ ನಾವು ಯಾರೆಂದು ನೀನು ತಿಳಿದುಕೊಂಡಿದ್ದೀಯಾ? ಜ್ಯೋತಿರ್ಮೇಧಪುರದ ಅರಸನಾದ ವೀರಮಣಿಯ ಮಕ್ಕಳು ನಾವು. ಕುದುರೆ ಹಣೆಯಲ್ಲಿರುವ ಪಟ್ಟಿಯನ್ನು ಓದಿ ಕುದುರೆಯನ್ನು ಕಟ್ಟಿ ಹಾಕಿದ್ದೇವೆ. ಬಂದ ದಾರಿಗೆ ಸುಂಕ ಎಲ್ಲ ಎಂಬುದಾಗಿ ಹಿಂದಿರುಗಿ ಹೋಗು, ಇಲ್ಲದಿದ್ದರೆ ಪೇಟದಿಂದ ಸಾಯ್ತೀಯ. ಬಿಟ್ಟು ನಿಂತಿರುಗವನ್ನು ಬಿಟ್ಟು ವೀರನಹುದು ನೊಳತ ನಿಮ್ಮ ವೀರವೇ ಏನು ಏನು ಅಂತ ಭಾವಿಸಿದ್ದೇನೆ. ನನ್ನ ಪುಷ್ಕಳನನ್ನು ಧರೆಯಲ್ಲಿ ಕೆಡವಿದ್ದೀರಲ್ಲ, ಇದು ರಾಮನ ಅನುಜ ಶತ್ರುಘ್ನ ಈ ಕಡೆಗೆ ಬಂದೆಯಲ್ಲ. ಹೌದು ಅಯ್ಯ, ಇದು ಇಲ್ಲಿ ನಡೆಯುವುದಿಲ್ಲ ಎಂಬ ಹಾಗೆ ನಿನ್ನ ಅನುಚರಣೆಗೆ ಹೇಳಿ ಆಗಿದೆ. ಮತ್ತೆ ನೀವು ಬಂದಿದ್ದೀರಿ. ಕುದುರೆಯನ್ನು ಕಟ್ಟಿದು ತಪ್ಪು ಎಂಬ ಹಾಗೆ. ಇದು ಯಾರು ಗೊತ್ತಾ ಮಾತಾಡುತ್ತಿರುವುದು? ವೀರಮಣಿ. ಸ್ವಲ್ಪ ಜಾಗರೂಕತೆ. ಅಯ್ಯ, ಏನು ಅಣ್ಣನಿಗೆ ಹೇಳಿ ಬಂದಿದ್ದೀಯಾ? ಇರಲು ಶ್ರೀರಾಮ ಕರುಣ ಎಲ್ಲವೋ ವೀರಮಣಿ, ಲೋಕಹಿತವನ್ನೇ ಪ್ರಧಾನ ಶ್ರದ್ಧೆಯಾಗಿರಿಸಿ
ಮಾಡಿದಂತಹ ಯಾಗ ಇದು. ಈ ಯಾಗಕ್ಕೆ ತೊಂದರೆಯಾದರೆ ರಾಮನಿಗೆ ಮಾತ್ರವಲ್ಲ ಸಮಸ್ತ ಲೋಕಕ್ಕೆ ಹಾನಿಯುಂಟು. ಅದನ್ನರಿತೆ ನಾ ಸಂಧಾನಕ್ಕೆ ಹನುಮನನ್ನು ನಿನ್ನಲ್ಲಿಗೆ ಕಳಿಸಿದೆ. ಏನು ಮಾಡಿದೆ ನೀನು? ಸಂಧಾನವನ್ನು ಮುರಿದೆ, ಸಂಗ್ರಾಮವನ್ನು ಬಯಸಿದೆ. ನಿನಗೆ ದೈವ ಬಲಗಾಳಿಯಲು ಗೆಲುವ ನಿನ್ನೆಲ್ಲ ಸೇನೆಯ ಕರೆಸಿ ಬರದೆ ಈ ಜ್ಯೋತಿರ್ಮೇಧದ ಅರಸನಾದಂತ ವೀರಮಣಿ ನನ್ನ ಪರಮ ಭಕ್ತನೂ ಹೌದು, ನನಗೆ ಹೆಣ್ಣು ಕೊಟ್ಟ ಮಾವನೂ ಹೌದು. ವೀರಮಣಿ ದಂಪತಿಗಳು ಅದೆಷ್ಟೋ ಕಾಲ ತಪಸ್ಸನ್ನು ಮಾಡಿ ವೀರಮಣಿ ಜೀವನ ಸಂಭೂತಿಯಾದಂತ ಇಕ್ಷುಮತಿ ಎನ್ನುವಂತ ಮಗಳನ್ನು ಪಡೆದಿದ್ದು, ಆಕೆಯು ಕೂಡ ನನ್ನನ್ನೇ ತಪಸ್ಸು ಮಾಡಿ ಈಗ ನನ್ನ ಸತಿಯಾಗಿದ್ದಾಳೆ. ಆ ಕಾರಣಕ್ಕಾಗಿಯೇ ಈ ಜ್ಯೋತಿರ್ಮೇಧದಲ್ಲಿ ಪುರಾಹರನಾಗಿ ನೆಲೆಗೊಂಡಿದ್ದೇನೆ. ಮೇಲ್ನೋಟಕ್ಕೆ ಇದೆಲ್ಲವೂ ಸತ್ಯವೂ ಹೌದಾದರೆ ನಿಜವಾದಂತ ಸತ್ಯ ಬೇರೆಯೇ ಇದೆ. ಇಲ್ಲಿರುವ ಪ್ರತಿಯೊಬ್ಬ ಭಕ್ತರು ಕೂಡ ನನ್ನ ಪರಮ ಭಕ್ತರೂ ಹೌದು. ಹಾಗಾಗಿ ನನ್ನ ಪ್ರಮಥಗಣಗಳು ಕೂಡ ನನ್ನೊಂದಿಗೆ ಇದೆ. ಅದಕ್ಕಾಗಿಯೇ ಅನುದಿನವೂ ಪೂಜೆ ಹವನ ಎಲ್ಲವೂ ನಡೆಯುತ್ತಾ ಇದೆ. ಆದರೆ ಇಂದೇಕೆ ಈ ರೀತಿಯಾದಂತಹ ವಿಶೇಷತೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಎಲ್ಲಿ ನೋಡಿದರೂ ಪ್ರಶಾಂತವಾದಂತಹ ವಾತಾವರಣ, ಯಾರ ಮುಖದಲ್ಲಿ ನೋಡಿದರು ಪ್ರಶ್ನಾರ್ಥಕವಾದಂತಹ ಚಿಹ್ನೆ. ಏನಿದು ಏನಿದು ಅರ್ಥವಾಗುತ್ತಾ ಇದೆ. ರಾಮಾಶ್ವಮೇಧದ ಕುದುರೆ ನಮ್ಮ ಈ ಜ್ಯೋತಿರ್ಮೇಧಪುರವನ್ನು ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ವೀರಮಣಿಯಾದಗಳೇ ಅದನ್ನು ಕಟ್ಟಿ ಹಾಕಿದ್ದು ಆಗಿದೆ. ಈ ತಂಡಗಳಲ್ಲಿ ಹೋರಾಟವು ನಡೆದು ದೆಸೆಗಳನ್ನು ಪರೀಕ್ಷಿಸುತ್ತಾ ನಾನು ಮುಂದುವರೆದೆ. ಏನದು ಏನದು ವೀರಮಣಿ ಆತನಾಗಿದ್ದಾನೆ. ಹಾಗಾಗಿ ನಾನು ಹೇಗೆ ಹೊರಡಬೇಕು? ಏರಿ ವೃಷಭವನ್ನು ಏರಿ ವೃಷಭನ ಧರಿಸಿ ಗಜ ಧರ್ಮ ವಸನಗಳು ಘೋರತೈ ತಂದನ ಅವಗೆ ಹೇಗೆ ಹೋಗಬೇಕು? ನಾನು ವೃಷಭವನ್ನು ಏರಿದ್ದೇನೆ. ಧರ್ಮದ ಪಥವನ್ನು ಮುಂದರಿಸಿ ಹೋಗುವಂತ ನಾನು ವೃಷಭವನ್ನೇ ಏರಿದ್ದೇನೆ. ಅಷ್ಟು ಮಾತ್ರವಲ್ಲ, ಗಜ ಚರ್ಮಾಂಬರಧಾರಿಯಾಗಿದ್ದೇನೆ. ಗಂಗೆ ತಲೆಯಲ್ಲಿ ಇದ್ದಾಳೆ. ನಾನು ಓರ್ವನೆ ಹೋಗುವುದಲ್ಲ. ಯಾರಲ್ಲಿ ನನ್ನ ಪ್ರಮಥ ಗಣಗಳೆಲ್ಲ ಇದ್ದವರಲ್ಲಿ
ಕಡೆಯಿಂದ ಪಡೆ ಪಾಲಿಸಿಂದರಗಳು ಜಾತರೋಡ್ ಬೆಂದ ನಾನು ಉದ್ಯಾನವನದಲ್ಲಿ ಶಿವಧ್ಯಾನ ಮಾಡ್ತಾ ಇರುವಂತಹ ನಿಜ ಮಗಳೆಲ್ಲ ಇತ್ತುಕೊಂಡು ಆಹ್ವಾನ ಕ್ಷಣ ಮಾತ್ರದಲ್ಲಿ ಬಂದಿದ್ದೇನೆ. ಸಪ್ತ ಸಾಗರಗಳ ನೀರನ್ನೇ ಬಯಲು ಮಾಡಲಿ ಅಥವಾ ಆಕಾಶವನ್ನೇ ತರಗಿಡಿಸಲಿ, ಶತ್ರುಗಳು ಯಾರಿರಲಿ ನಾಶ ಮಾಡಲಿ. ಏನು ಅಪ್ಪಣೆಯಪ್ಪ ಕೇಳಿದರೆ ಅಯ್ಯೋ ಮಾಡ್ಬೋದು ಅಲ್ಬಿಜ ಹೋದೆ ಮಗನೇ ವೀರಭದ್ರ ಎಂದು ಕರೆದಾಗ ಓಡಿ ಬಂದೆ ಎಲ್ಲೋ ಮಗನೇ. ಕರೆಸಿದಕ್ಕೆ ಬಹಳವಾದಂತಹ ಕಾರಣವುದು ರಾಮನ ಸೇನೆ ನಮ್ಮ ಈ ಜ್ಯೋತಿರ್ಮೇಳವನ್ನು ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ನನ್ನ ಮಾವನಾದಂತ ವೀರಮಣಿಯನ್ನು ಕೆಡಿಸಿದ್ದಾರೆ. ತಡ ಮಾಡುವುದು ಸರಿಯಲ್ಲ. ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಏನು ಅಭಿಪ್ರಾಯ? ಕೊಡಿ ಕೊಡಿ ರಣವೀಳ್ಯವ ಶಿವಭಕ್ತ ಅಷ್ಟೇ ಅಲ್ಲದೆ ನಿಮ್ಮ ಆಳಿಯನಾದಂತಹ ವೀರಮಣಿಗೆ ಸೋಲು ಸಹಿಸಲು ಸಾಧ್ಯವೇ? ಬರಿಗಿದು ವಿಕ್ರಮವ ಶತ್ರುಘ್ನ ಏನು ಏನು ನನ್ನನ್ನು ಕೆಡಕಲು ಬಂದೆಯಾ? ಏನು ಏನು ನನ್ನನ್ನು ಏನು ವಧೆ ಮಾಡ್ತಿ? ಹೌದು. ಬೀಡು ಬೀಡು. ಏನು ಬೀಡು? ಸಾಧ್ಯವಿಲ್ಲ. ಯಾಕೆ? ಆ ಶಿವನ ಭಕ್ತ ಅಷ್ಟೇ ಅಲ್ಲದೆ ಶಿವಪುತ್ರ. ಯಾರಾದ್ರೂ ಈ ಪ್ರಪಂಚದಲ್ಲಿ ಶಿವನನ್ನು ವಧಿಸಲಿಕ್ಕೆ ಸಾಧ್ಯ ಉಂಟು? ರಾಮನನ್ನು ಲಯಕರ್ತೃ ಶಿವ ಈ ಪ್ರಪಂಚವನ್ನೇ ನಿಯಂತ್ರಣದಲ್ಲಿಡುವವ. ಅಂತಹ ನಿಯಂತ್ರಣದಲ್ಲಿಡುವವನ ಸುಪುತ್ರ ಬೀಡು ಭಕ್ತರನ್ನಾಗ್ಲಿ ತೃಣ ಮಾತ್ರ ಉಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ ನಿನ್ನಿಂದ ಸಾಧ್ಯವೋ? ಖಂಡಿತ ಸಾಧ್ಯ. ಅಂದೇ ಆದ್ರೆ ನಿನ್ನ ಕರುಳನ್ನು ಬಿಗಿದು ಆ ಕರುಳನ್ನು ಮಾಲೆಯಾಗಿ ಧರಿಸ್ತೇನೆ. ಮಾಂಸಗಳನ್ನು ಯೋಚನೆ ಅಂತ ಬೆಳಗ್ಗಿನಿಂದ ಏನು ಕೊಡ್ಲಿಲ್ಲ ನನಗೆ. ಹಾಗಾಗಿ ನಿನ್ನ ಮಾಂಸ ಈಗ ಸಿಗ್ತದೆ. ಮಾಂಸಗಳನ್ನೆಲ್ಲ ತಿಂದು ಬಿಡ್ತೇನೆ. ಎಲುಬು ಜಗಿದು ಬಿಡ್ತೇನೆ. ಹಲ್ಲು ತೂರಿಸ್ತಾ ಉಂಟು. ಹಲ್ಲು ತಲೆ ಉಂಟಲ್ಲ ಅದನ್ನು ಸೀಳೆ ಮೆದುಳಿದೆಯಲ್ಲ ಅದನ್ನು ಪಾತ್ರೆಯ ರೂಪದಲ್ಲಿ ಮಾಡಿ ನಿನ್ನ ಶರೀರದಲ್ಲಿ ರಕ್ತವನ್ನು ಹಾಕಿ ಘಟಘಟನೆ ಕುಡಿತೇನೆ. ಇಷ್ಟೆಲ್ಲ ಹೇಳಿ ಸಾಧ್ಯ ಉಂಟಾ? ಇಲ್ಲಪ್ಪ. ಆ ಬಿಲ್ಲು ಬಾಣಗಳನ್ನು ಅಲ್ಲಿಡು. ಕಾಲಿಗೆ ಬುದ್ಧಿ ಹೇಳಿ ಓಡು ನಿನ್ನ ಅಯೋಧ್ಯೆಗೆ.
ರಾವಣನು ಮಡುಕಿದ ಬಲವತಿಗೆ ತೋರ ಏನು ಯುದ್ಧಕ್ಕಾಗಿ ಇಲ್ಲಿವರೆಗೆ ಬಂದು ನನ್ನ ಮಾವನಾದಂತ ವೀರಮಣಿಯನ್ನು ಕೆಡಹಿದೆಯಾ? ಯಾಕೆ ಕೆಡಹಿದೆ? ಏನು ತಪ್ಪು ಮಾಡಿದ್ದಾನೆ? ಯಾಕೆ ಕೆಡಹಿದೆ ಅಂತ ಹೇಳು. ನಿನ್ನ ಅರಿಯದವನು ಅಂತ ಭಾವಿಸಿದೆಯಾ? ಅರಿತ ಹೆಣ್ಣಿನ ನಡೆದ ರಘುರಾಮ ಅರಿತ ಪ್ರಭು ಪರಮೇಶ್ವರ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಿನ್ನ ಅರಿಯದವನು ಅಂತ ನಾನು ಭಾವಿಸಿದೆಯಾ? ಮತ್ತೆ ತೆರೆಯ ಮರೆಯಲ್ಲಿದ್ದುಕೊಂಡೆ ನೀನು ಈ ರಣಕ್ಷೇತ್ರಕ್ಕೆ ಬಂದೇ ಬರುತ್ತಿ ಅಂತ ಹೇಳಿ ಕಾಯುತ್ತಾ ಇದ್ದವನು ನಾನು. ಯಾಕೆ ಯಾಕೆ ನಿನ್ನ ಭಕ್ತನ ವೀರಮಣಿಯ ಪಕ್ಷದಿಂದ ಬಂದವನಲ್ವೇ ನೀನು? ಪ್ರಭು, ದೇವರಿಗೂ ಪಕ್ಷ ಭೇದಗಳಿವೆಯಾ ಅಂತ ಅದನ್ನು ಕಂಡೆಯ ಇಲ್ಲಿ ನೀನು? ಹೌದು, ನಿನ್ನ ಸಾನ್ನಿಧ್ಯ ಇಲ್ಲೇ ಇದೆ ಎಂದು ಭಾವಿಸಿ ನಾನು ಹನುಮನನ್ನು ಸಂಧಾನಕ್ಕಾಗಿ ಕಳುಹಿಸಿದ್ದು. ಆದರೆ ನಿನ್ನ ಮೂರ್ಖ ಭಕ್ತ ಏನು ಮಾಡಿದ? ಸಂಧಾನವನ್ನು ಮುರಿದ, ಸಂಗ್ರಾಮವನ್ನು ಬಯಸಿದ. ರಾಮನ ಯಾಗಕ್ಕೆ ಅಡ್ಡಿಯನ್ನುಂಟು ಮಾಡುವವ ಯಾವನೇ ಆಗಿದ್ದರು ಅವರನ್ನು ಬಿಡುವ ಪ್ರಶ್ನೆ ಇಲ್ಲ. ನಿನಗೂ ಅಂಜುವುದಿಲ್ಲ, ಶಿವನೇ ನಿನಗೂ ಅಂಜುವುದೇ ಇಲ್ಲ. ನಿನ್ನನ್ನು ಅರಿತೇ ಬಂದಿತ್ತು ಅಂತ ಹೇಳ್ತಾ ಇದ್ದೀಯಲ್ಲ, ನೀನು ಏನು ಮಾಡಬೇಕಿತ್ತು? ಮದ ಮುಖನಾದ ಏನ್ ಹೇಳ್ತಾ ಇದ್ದಿ ನೀನು? ಮೊದಲೇ ನೀನು ಬಂದು ಹೇಳಬೇಕು ಅನ್ನುವ ಮಾತನ್ನಿಲ್ಲಿ ಆಡ್ತಾ ಇದ್ದೀಯಲ್ಲ. ಒಂದು ಯಾವುದೇ ಒಂದು ಪುಣ್ಯ ಕೆಲಸವನ್ನು ಮಾಡುವುದಿದ್ದರೂ ಕೂಡ ಆ ಪುರದ ದೇವರ್ಯಾರಿದ್ದಾರೆ, ದೇವತೆಗಳು ಯಾರಿದ್ದಾರೆ ಅವರನ್ನು ಮೊದಲು ಪ್ರಾರ್ಥಿಸುತ್ತಾರೆ. ಅಷ್ಟಕ್ಕೂ ನಮ್ಮ ವೀರಮಣಿ ಅವರು ಮಾಡಿದ ತಪ್ಪಾದರೂ ಏನಂತ ಬಲ್ಲಿದೆ? ಏನು ಕುದುರೆಯ ಹಣೆಯಲ್ಲಿ ಏನಂತ ಲೇಖನ ಬರೆದಿದ್ದೀರಿ? ಪಲ್ಪುಳ್ಳವರು ಕಟ್ಟಿ ಕಾದುವುದು. ವೀರಮಣಿಯವರಿಗೆ ಬಲ ಉಂಟು, ಶಕ್ತಿವಂತರಾಗಿದ್ದಾರೆ, ವೀರರಾಗಿದ್ದಾರೆ, ಅದಕ್ಕಾಗಿ ಅವರು ಕಟ್ಟಿ ಕಾದಿದ್ದಾರೆ. ಆದರೆ ನೀನು ಏನು ಮಾಡಬೇಕಾಗಿತ್ತು? ಸಂಧಾನಕ್ಕಾಗಿ ಕಳುಹಿಸಿದ ಯಾರನ್ನ? ಹನುಮನನ್ನು. ನಿಮ್ಮ ಊರಲ್ಲಿ ಆದೀತು. ಒಂದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಒಂದು ಮಂಗ ಬಂದೀತು ಅಂತಾದ್ರೆ ನಮ್ಮಲ್ಲಿ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಮಂಗ ಚೇಷ್ಟ ಅಂತ ಹೇಳ್ತದೆ. ಬಂದಂತ ಹನುಮ ಇಲ್ಲಿ ಮಾಡಿದ್ದಾದರೂ ಏನು? ನಮ್ಮಲ್ಲಿಗೆ ಬಂದು ಈ ಶಿವನನ್ನೇ ನನ್ನನ್ನು ಪೂಜಿಸುತ್ತಿರುವಂತ ವೀರಮಣಿ ಎದುರಿಗೆ ಏನು ಮಾತಾಡಿದ್ದವನು? ರಾಮನನ್ನೇ ಪಠಿಸುತ್ತಾ, ರಾಮನನ್ನೇ ಯೋಚಿಸುತ್ತಾ, ರಾಮನನ್ನೇ ಧ್ಯಾನಿಸುತ್ತಾ ಇದ್ದಾನೆ. ಏನು ಯಾಕೆ ಅವನಿಗೆ ಹೇಳುವವರು ಕೇಳುವವರು ಏನಿಲ್ವಾ? ಸಂಧಾನಕ್ಕೆ ಬಂದವನು ಮಾಡಿದ್ದಾದ್ರೂ ಏನು? ಆ ರೀತಿ ವ್ಯವಹಾರ ಮಾಡಬಾರದಿತ್ತು. ಯಾಕೆ ಸಂಧಾನಕ್ಕೆ ಬಂದವರು ಸಂಧಾನವನ್ನು ಮಾಡಬೇಕೆ ಹೊರತು ರಾಮನನ್ನು ಭಜಿಸುವುದಕ್ಕೋ ರಾಮನನ್ನು ಪಠಿಸುವುದಕ್ಕೋ ನಮಗೆ ಕಲಿಸ್ಲಿಕ್ಕೆ ಉಪದೇಶ ಮಾಡಲಿಕ್ಕೆ ಬರುವುದಲ್ಲ. ಬಂದ ಕೆಲಸವನ್ನು ಮಾಡದೆ ಹಾಗಾಗಿ ಮಾಡ್ತಾ ಇದ್ದಾನೆ. ನಿನ್ನನ್ನು ಕೂಡ ಈಗ ಇದೆಲ್ಲ ವಿಚಾರಿಸಲಿಕ್ಕೆ ಬಂದಿದ್ದೀಯಲ್ಲ ನೀನು, ನಿನ್ನನ್ನು ಕೂಡ ನಾನು ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೇನೆ. ರಾಮ ತತ್ವವನ್ನೇ ನೀನು ಆಧರಿಸಿ ಮುಂದೆ ನಡೆಯುವುದಿದ್ರೆ ಒಳ್ಳೆಯ ಮಾತಿನಲ್ಲಿ ಹಿಂದಿರುಗಿ ಹೋಗಬೇಕು. ಇಲ್ಲದಿದ್ದ ಎತ್ತಿದ ಶೂಲವಲ್ಲಿ ಏನು ಪ್ರಭು ವೀರಮಣಿಯ ಪರಿಣಾಮ
ಅರಿಯದವನು ಏನೂ ಅಲ್ಲ. ಆತನನ್ನು ಸಾಮಾನ್ಯ ಮಂಗನೆಂದು ಜರಿದೆಯ ಪ್ರಭು. ನಿಮ್ಮಲ್ಲಿ ಮಂಗಕ್ಕೆ ಬೆಲೆ ಕೊಡಬಹುದು, ಮಂಗ ಚೇಷ್ಟೆ ಮಾಡಬಾರ್ದು, ಮಂಗನೇ ಮಂಗ ಅಂತಾನೆ ಹೇಳುವುದು. ಆದರೆ ಮತ್ತೊಂದು ಮಾತನ್ನಾಡಿದೆ, ನೀ ಮೊದಲೇ ಬಂದು ನನ್ನಲ್ಲಿ ಅರುಹಬೇಕಿತ್ತು. ಹೌದು, ನಿನ್ನ ಮಾತಿಗೆ ಮೌಲ್ಯ ಬರುತ್ತಾ ಇತ್ತು. ಯಾವಾಗ ನೀ ಮೊದಲೇ ಬರಬೇಕಿತ್ತು. ನಮ್ಮಲ್ಲಿ ಸಂಧಾನ ವ್ಯಾಜ್ಯಗಳು ನಡೆಯುವಾಗ ದಿವ್ಯ ಮೌನದಿಂದಿದ್ದು ಈಗ ರೋಷಾವೇಶದಿಂದ ಅಬ್ಬರಿಸಿ ಬಿಬ್ಬಿರಿದರೆ ಏನು ಪ್ರಯೋಜನ ಪ್ರಭು? ನೋಡು ಪ್ರಭು, ಮತ್ತು ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಮಾನವರಾದಂತಹ ನಾವೇ ಲೋಕಹಿತವಾದ ಕಾರ್ಯವನ್ನು ಮಾಡುತ್ತಾ ಇರುವಾಗ ದೇವನಾದವ ನೀನೇನು ಮಾಡಬೇಕಿತ್ತು? ಸಹಕರಿಸಬೇಕಿತ್ತು. ಮತ್ತೆ ನಿನ್ನ ಭಕ್ತ ಶಿವಭಕ್ತನಾದವನಲ್ಲಿ ಸಮರ್ಪಣಾ ಭಾವವಿರಬೇಕು. ಆದರೆ ಅವನಲ್ಲಿ ಅಹಂಕಾರ ಮುಕ್ತವಾದ ಭಕ್ತಿಯನ್ನು ನಾ ಕಾಣಲೇ ಇಲ್ಲ. ಮತ್ತೆ ದೇವ, ನಿನಗೊಂದು ಮಾತು ಹೇಳುತ್ತಾ ಇದ್ದೇನೆ. ದೇವನಾದವನು ದೇವನಾಗಿಯೇ ಇರಬೇಕು. ಮಾವನಾಗಿಯೋ ಭಾವನಾಗಿಯೋ ಅಳಿಯನಾಗಿಯೋ ಹೋದಲ್ಲೆಲ್ಲ ಮದುವೆಯಾಗಿ ನಮ್ಮೆದುರು ಬಂದು ನಿಂತಾದೆ ದೇವ ಇಲ್ಲಿ ತನಕ ತಲೆ ತಗ್ಗಿಸಿಯೇ ನಿನ್ನ ಎದುರು ಮಾತನಾಡಿದವನಿದ್ದೇನೆ. ಇದೋ ತಲೆ ಎತ್ತಿದ್ದೇನೆ, ಬಿಲ್ಲನ್ನು ಹಿಡಿದಿದ್ದೇನೆ. ನಾನು ಪರಿಕಿಸಲು ಧೂರ್ತಾನೆ. ಪರಮಶಿವ, ಏನು ಏನು ಶತ್ರುಘ್ನನ ಪಕ್ಷಪಾತಿಯಾಗಿ ಬಂದವ ನೀನು. ಇಲ್ಲಿ ಏನು ನಡೀತಾ ಇದೆ ಎಂದು ನಿನಗೆ ಗೊತ್ತಲ್ಲ? ಅಯ್ಯ, ಬಂದಂತೆ ಬಂದಿದ್ದೀಯಲ್ಲ, ಹೇಳುವುದಕ್ಕೆ ಏನು ಉಳಿದಿಲ್ಲ. ಹೇಳಬೇಕಾದವ ನೀನು. ಈಗ ನೀನು ಬಂದದ್ದು ಅದಕ್ಕೆ? ಹೌದು. ವೀರಮಣಿ ಶತ್ರುಘ್ನಲ್ಲಿ ಹೋರಾಟ ನಡೆದು ವೀರಮಣಿಯು ನನ್ನ ಮಳೆಯ ಮಾವನಾದಂತಹ ವೀರಮಣಿ ಸತ್ತು ಬಿದ್ದಿದ್ದಾನೆ. ಯಾಕೆ ಕೊಂದೆ? ಏನು ತಪ್ಪು ಮಾಡಿದ್ದಾನೆ ಹೇಳಬೇಕು. ಪರಮಶಿವ, ಒಂದರ್ಥದಲ್ಲಿ ನಿನ್ನ ಮೂಲವಾಗಿಯೇ ಬಂದವ ನಾನು. ಹನುಮಂತ ಅಂದ್ರೆ ಯಾರು ಅಂತ ಕೇಳಿದ್ರೆ ಅದು ಶಿವಮೂಲ ಅಂತ ಹೇಳ್ತಾರೆ. ಆದ್ರೆ ನಾನು ಸೇರಿದ್ದು ರಾಮನನ್ನು. ಅಯ್ಯ ಪರಮಶಿವ, ಕೇಳಿದ್ಯ ಕಥೆಯನ್ನು. ಆದಿಮಾಯಾದೇವಿಯಿಂದ ಸೃಷ್ಟಿಸಲ್ಪಟ್ಟಲ್ಪಟ್ಟ ಮೂರು ಲೋಕ. ಆ ಮೂರು ಲೋಕ ಸಂದರ್ಭದಲ್ಲಿ ಮೂರು ಮೂರ್ತಿಗಳ ಸೃಷ್ಟಿಯಾಯಿತು. ಅವರಿಗೊಂದೊಂದು ಕಾರ್ಯ, ಅವರಿಗೊಂದೊಂದು ಕೆಲಸ, ಅವರಿಗೊಂದೊಂದು ಊರು ಬಂತು. ಆವಾಗ ವಾಗ್ಯುದ್ಧದಲ್ಲಿ ನೀನು ಮಾಡಿದ್ದೇನು? ನಾನು ಅರಿಯ ಉಗ್ಗುಷ್ಟವನ್ನು
ಸೇರಿಕೊಳ್ತೇನೆ ಎಂಬ ಹಾಗೆ, ನನ್ನ ಉಂಗುಷ್ಟದಲ್ಲಿ ಬಂದಿ ಹಾಗೆ, ಮಾತ್ರವಲ್ಲ ಹರಿಹರದಲ್ಲಿ ಭೇದವಿಲ್ಲ ಎಂಬ ಹಾಗೆ ನೀನು ಹರಿಯಲ್ಲಿ ಸೇರಿ ಹೋದವ ನೀನು. ಇವತ್ತು ನಿನ್ನ ಪಕ್ಷಪಾತಿ ಅಂದ್ರೆ ನಿನ್ನ ಮಾವ ಅಯ್ಯ ಅವರನ್ನು ಎದುರಿಸಿ ಯಾಕೆ ಕೊಂದೆ ಅಂತ ಪ್ರಶ್ನೆ. ಇಲ್ಲಿ ಇರಬೇಕಾದ್ದು ರಾಮನಿಯಮವನ್ನು ಮೀರುವುದು ತಪ್ಪಾಗ್ತದೆ. ಅಯ್ಯ ಇಲ್ಲೊಂದು ಪ್ರಕೃತಿ ನಿಯಮ ಅಂತ ಇದೆ. ಪ್ರಕೃತಿಗೆ ಎಲ್ಲರೂ ಬದ್ಧರು. ಬ್ರಹ್ಮಹತ್ಯಾ ದೋಷಕ್ಕಾಗಿ ರಾಮ ಮಾಡುತ್ತಿರುವಂತಹ ಯಜ್ಞಕ್ಕೆ ಯಾರೇ ಅಡ್ಡಿ ಮಾಡಿದ್ರು ಕೂಡ ಅದನ್ನು ಕೊಲ್ಲುವುದು ಮತ್ತು ಅದಕ್ಕೆ ಒಳ್ಳೆಯದನ್ನು ಸ್ಥಾಪಿಸುವುದು ರಾಮನ ನಿಯಮ. ಅದು ಇಂದು ಹುಟ್ಟಿದ್ದಲ್ಲ, ಬಾಲ್ಯದಿಂದ ಹುಟ್ಟಿದ್ದು. ತಾಟಕಿ ವಧೆಯಿಂದ ತೊಡಗಿ ರಾವಣ ವಧೆಯವರೆಗೆ ನಡೆದಂತಹ ಕಥೆಗಳು ನಿನಗೆ ಗೊತ್ತಿದೆ. ಹಾಗಾಗಿ ನಿನ್ನ ವೀರಮಣಿಯು ಕೂಡ ಅದೇ ದಾರಿಯನ್ನು ತುಳಿದ. ಹಾಗಾಗಿ ವೀರಮಣಿ ಮಡಿದಾನೆ. ಮುಂದೇನು ನಾನು ಇಲ್ಲಿ ಅಧಿಕ ಪ್ರಸಂಗ ಮಾಡಿದೆ ಅಂತಾದ್ರೆ ನಿನ್ನನ್ನು ಭಸ್ಮ ಮಾಡ್ತೀಯಾ? ನಿನ್ನ ಮಾತುಗಳನ್ನು ಕೇಳ್ತಾ ಇರುವಾಗ ನೀನು ನನ್ನ ಮಾದಾರಿಗೆ ಬರುವುದಿಲ್ಲ ಅಂದ್ರೆ ತುರಗವನ್ನು ಕಟ್ಟಿದ್ದು ಸರಿ, ಮಾತ್ರವಲ್ಲ ತುರಗದ ಬೆನ್ನೇರಿ ಬಂದವರನ್ನು ಕಟ್ಟಿದ್ದೆಷ್ಟು ಸರಿಯೋ ಹಾಗಾಗಿ ವೀರಮಣಿಯನ್ನು ಕೊಂದದ್ದು ನಾವು ಅದೇ ಸರಿ. ಅಷ್ಟು ಅದ್ವರದ ನಿಯಮವೇ ಅದು. ಯಾರು ಎದುರು ಬರ್ತಾರೋ ಅವರನ್ನು ಮಾಡಿಸಿಯೇ ತೀರ್ಬೇಕು. ಅದಾದ್ರೂ ಕೂಡ ಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕು, ಇಲ್ಲದ್ರೆ ಅದ್ವಾರ ಅಪೂರ್ಣ ಆಗ್ತದೆ. ಹಾಗೆ ಅದ್ವಾರ ಪೂರ್ಣ ಮಾಡೋದಕ್ಕೆ ನೀನು ಅಡ್ಡಿಯುತ್ತಾ ಇದ್ರೆ ನೀನು ಪರಮಶಿವ ಅಂತ ನೋಡುವುದಿಲ್ಲ. ನಿನ್ನನ್ನು ಎದುರಿಸಿದಕ್ಕೆ ಇದೋ ಹನುಮ ಬಂದಿದ್ದಾನೆ. ಯಾಕೆ? ಅದೆಷ್ಟೋ ಕಾಲದಿಂದ ಇವನಲ್ಲಿ ನಾನು ಹೋರಾಡ್ತಾ ಇದ್ರು ಕೂಡ ಇವನಲ್ಲಿ ಜಯ ಸಾಧಿಸುವುದು ಕಾಣುತ್ತಿಲ್ಲ. ಅಯ್ಯ ನನ್ನನ್ನು ನಿನ್ನಲ್ಲಿ ಯುದ್ಧ ಮಾಡುವುದು ಬೇಡ ಅನ್ನುವ ಹಾಗೆ ನಾನು ತೀರ್ಮಾನಿಸಿ ಬಿಟ್ಟೆ. ಬಹಳ ಬಹಳ ಪರಾಕ್ರಮಿಯಾಗಿದ್ದೆ ನೀನು. ಹಾಗಾಗಿ ನಿನ್ನಲ್ಲಿ ಯುದ್ಧ ಬೇಡ. ಮತ್ತೆ ಒಂದು ಉದ್ದೇಶ ಉಂಟು. ಏನಾದ್ರೂ ನಮ್ಮಿಬ್ಬರಲ್ಲಿ ವೈರತ್ವ ಉಂಟ? ಇಲ್ಲಿ ಇಲ್ಲ. ಎಲ್ಲರೂ ಬಿದ್ದಿದ್ದಾರೆ. ಇಲ್ಲ, ರಾಮನ ಸೇವಕ ನಾನು ಅಷ್ಟೇ. ಹಾಗಾಗಿ ನಾವು ನಮ್ಮಿರುವರಿಗೂ ಏನು ಯುದ್ಧ ಮಾಡ್ಲಿಕ್ಕೆ ಆ ಒಂದು ಸಂಗತಿ ಇಲ್ಲಿ ನಡೆಯಲಿಲ್ಲ. ಅದಕ್ಕಾಗಿ ಯುದ್ಧವನ್ನು ನಿಲ್ಲಿಸಿ ಓ ವೀರ, ಏನು ಓ ಧೀರ ಅಂತ ನಾನು ಸಂಬೋಧಿಸ್ತಾ ಇದ್ದೇನೆ. ಹಾಗಾಗಿ ನಿನಗೆ ಇಷ್ಟೆಲ್ಲ ಮಾಡಿದ್ಯಲ್ಲ, ಏನಾದ್ರೂ ಕೊಡುವ ಮನಸ್ಸು ನನಗಾಗಿದೆ. ನಿನಗೆ ವರ ನನಗೆ ಯಾಕೆ ವರ ಸ್ವಾಮಿ? ವರವ್ಯಾತಗು ಎನಗೆ ರಾಮನ ಕರುಣಾ ರಸದೊಳಗೆ ರಾಮನ ಕರುಣಾ ರಸದೊಳಗೆ ಇರುತ್ತಿಹೆ ನಿನ್ನಯ ಹಂಗಿನ ಗೀತೆಗೆ, ಇರುತ್ತಿಹೆ ನಿನ್ನಯ ಹಂಗಿನ ಗೀತೆಗೆ ತೆರಳಲು ಮೋದಿನ ಪಥವನೆ ಬಿಡಿಯುತ್ತ ಮರವ್ಯಾತಕು ಎನಗೆ ರಾಮನ ಕರುಣಾ ರಸದೊಳಗೆ ವರವ್ಯಾತಗೆ
ಹನುಮ, ನಿನಗೆ ವರವೊಂದನ್ನು ಕೊಡ್ತೇನೆ. ಇದು ಲೋಕಪ್ರತೀತ. ಒಂದರ್ಥದಲ್ಲಿ ಗೆದ್ದವರು ಸೋತವರಿಗೆ ಕೊಡುವಂಥದ್ದು. ಆದ್ರೆ ಇಲ್ಲಿ ಸೋತವರು ಯಾರು ಅಂತ ನಿರ್ಣಯ ಆಗಲಿಲ್ಲ. ನಿರ್ಣಯ ಆಗುವುದಕ್ಕೆ ನೀನು ಬಿಡ್ಲಿಲ್ಲ. ಸ್ವಾಮಿ, ವರ ನನಗೆ ಬೇಕೆ. ರಾಮನ ಪಾದ ಪದ್ಮಗಳಿಂದ ಬೆಳೆದು ನಿಂತವ ಹನುಮ, ರಾಮನ ಸೇವಕನಾಗಿದ್ದವ ಹನುಮ, ರಾಮ ನನ್ನನ್ನೆಷ್ಟು ಗೌರವಿಸ್ತಾ ಇದ್ದ ಅನ್ನೋದು ನಿನಗೆ ಗೊತ್ತಿದೆ. ಹಾಗಾಗಿ ಆ ಸ್ವಾಮಿಯ ಕರುಣಾದಯದ ಮೇಲೆ ನಿನ್ನ ವರ ಯಾವ ಲೆಕ್ಕ ಸ್ವಾಮಿ? ಹಾಗಾಗಿ ನನಗೆ ನಿನ್ನ ವರ ಬೇಡ, ನನ್ನ ದಯಾನಿಧಿ ರಾಮನ ಕರುಣೆಯೇ ಸಾಕು ಸ್ವಾಮಿ, ಸಾಕು. ಏನು ನಿನ್ನಲ್ಲಿ ಏನೂ ಇಲ್ಲ ಅಂತ ನಾನು ಕೊಡ್ಲಿಕ್ಕೆ ಹೊರಟದ್ದಲ್ಲ. ಮತ್ತೆ ಈಗ ಬೇರೆ ಯಾರಲ್ಲಿ ಏನಾದ್ರೂ ಇಲ್ಲ ಅಂತ ಯೋಚಿಸಿ ನಾವೇನಾದ್ರೂ ಅವರಿಗೆ ಕೊಟ್ಟೆವು ಅಂತ ಹಾಗೆ ಕೊಟ್ಟೆವು ಅಂತಾದ್ರೆ ನಾವು ಯಾರಲ್ಲಿ ಇಲ್ಲೋ ಅವರಿಗೆ ದಾನ ಮಾಡ್ಬೇಕು. ಏನು ಕೊಟ್ಟರು ಕೂಡ ಅವರಿಗೆ ಅದು ವಿಶೇಷವಾಗಿ ಕಾಣ್ತದೆ. ಆದ್ರೆ ನೀನ್ ಹಾಗಲ್ಲ, ಎಲ್ಲವೂ ಇದ್ದವನು, ಎಲ್ಲ ಲೌಕಿಕ ಶಕ್ತಿಯಿಂದ ಬಿಡುಗಡೆ ಹೊಂದಿದವನು. ನನಗೊಂದೇ ಧ್ಯಾಯ, ಅದು ರಾಮಧ್ಯಾನ. ರಾಮಧ್ಯಾನವನ್ನು ನಾವು ಬೇರೇನೂ ಇಲ್ಲ, ಒಂದೇ ರಾಮ ಮಂದಿರವನ್ನು ನಿರ್ಮಿಸಬೇಕು. ರಾಮನನ್ನು ನನ್ನ ಹೃದಯ ಮಂದಿರದಲ್ಲಿ ನಿರ್ಮಿಸಿ ರಾಮುಖೇನವಾಗಿ ರಾಮಧ್ಯಾನದಲ್ಲಿ ಇದ್ದವ ನಾನು ಇಲ್ಲಿ ಯಾಕೆ ಬಂದೆ ಅನ್ನೋದು ಪ್ರಶ್ನೆ. ಅಯ್ಯ, ರಾಮನ ಯಜ್ಞಕ್ಕೆ ಅಡ್ಡಿಯಾಗ್ತದೆ ಅಂತ ಆದಾಗ ಅದನ್ನು ತಡೆಯುವುದು ನನ್ನ ಹನುಮನ ಕರ್ತವ್ಯ. ರಾಮ ಹೇಳಿದ್ದುಂಟು, ಶತ್ರುಘ್ನ ನಿನ್ನ ಜೊತೆ ಕಳಿಸ್ತಾ ಇದ್ದೇನೆ, ಶತ್ರುಘ್ನ ರಕ್ಷಣೆಗಾಗಿ ನೀನು ಹನುಮ ಎಂಬ ಹಾಗೆ. ಹಾಗಾಗಿ ನಾನು ಶತ್ರುಘ್ನ ರಕ್ಷಣೆಗೆ ಬಂದವ. ನನ್ನ ಸ್ವಾಮಿಯ ಕರುಣೆ ಇದೆ. ನಿನ್ನ ವರ ಇಲ್ಲ ಅಂತ ಕೊಡುವುದಲ್ಲ. ಹಾಗಾಗಿ ಒಂದು ಹಾಲಿನ ಪಾತ್ರೆಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಬೆರೆಸಿದ್ರೆ ಹಾಲಿನ ರುಚಿ ಹಾಳಾಗುವುದಿಲ್ಲ. ಹೌದು, ಮತ್ತಷ್ಟು ರುಚಿಭರಿತವಾಗಿ ಬೇಗನೆ ಹಾಳಾಗ್ತದೆ. ಹಾಗಾಗಿ ನಿನ್ನಲ್ಲಿ ಇಲ್ಲ ಅಂತ ಕೊಡುವುದಲ್ಲ ನಾನು. ಈಗ ನನ್ನನ್ನು ಕೂಡ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಪರಿಗಣಿಸ್ತೀಯ ಇಲ್ಲ? ಹೌದು, ಹೌದಲ್ವಾ? ಹಾಗಾಗಿ ನಿನ್ನ ಒಡೆಯನಿಗಾಗಿ ಆದ್ರೂ ನೀನು ವರವನ್ನು ಇಲ್ಲಿ ಕೇಳಲೇಬೇಕು. ನಿನ್ನ ಒಡೆಯನಿಗಾಗಿ ಆದ್ರೂ ನೀನು ಇಲ್ಲಿ ಕೇಳಬೇಕು ವರವನ್ನು. ಅಂದ್ರೆ ರಾಮನಿಗಾಗಿ ಆದ್ರೂ ವರವನ್ನು ನೀನು ಕೇಳಲೇಬೇಕಿಲ್ಲಿ. ನಿನ್ನ ಮನೋವಾಂಛೆ ನನಗೇನು ಅಂತ ಅರ್ಥ ಆಗ್ತಾ ಇಲ್ಲ. ನೀನು ಏನನ್ನು ಬಯಸ್ತೀನಿಂದಲೂ ಅರ್ಥ ಆಗ್ಲಿಲ್ಲ. ಬಿಡಿಸಿ ಹೇಳು ತಂದೆ. ಹನುಮಂತ, ಪರಮಶಿವ ಬಿದ್ದು ಸತ್ತು ಬಿದ್ದಿದ್ದಾರಲ್ಲ, ಹೌದು, ಅವರನ್ನು ನಾವು ಬದುಕಿಸಬೇಕು. ಹಾಗಾಗಿ ನೀನೊಂದು ವರವನ್ನು ಇಲ್ಲಿ ಕೇಳಲೇಬೇಕು. ಹಾಗಾಗಿ ನಿನಗೊಂದು ವರವನ್ನು ನಾನು ಕೊಡುತ್ತೇನೆ. ಏನದು? ನಿನ್ನ ಯೋಚನೆಯಂತೆ ನಿಮ್ಮವರು ನಮ್ಮವರೆಲ್ಲೂ ಅಳಿದು ಬಿದ್ದಿದ್ದಾರೆ. ಅವರನ್ನು ಬದುಕಿಸುವುದಕ್ಕಾಗಿ ನಿನಗೊಂದು ವರವನ್ನು ನಾನು ಕರುಣಿಸುತ್ತೇನೆ. ಏನು ಬಲ್ಲೆಯ? ನೇರವಾಗಿ ದ್ರೋಣಾಚಲಕ್ಕೆ ಹೋಗಬೇಕು. ಅಲ್ಲಿ ಮೃತ ಸಂಜೀವಿನಿಯನ್ನು ನೀನು ತೆಗೆದುಕೊಂಡು ಬರಬೇಕು. ಹಾಗಾಗಿ ಈ ವರವನ್ನಾದರೂ ಪಡೆದು ಈ ಕಥೆಯನ್ನು ಇಲ್ಲಿಗೆ ಮುಗಿಸಬೇಕು. ನಾನು ಮುಗಿಸ್ಲಿಕ್ಕೆ ಬಂದವನು ಇಲ್ಲಿಗೆ. ಅಯ್ಯ ಪರಮಶಿವ, ಹಿಂದೊಮ್ಮೆ ಒಂದು ಕಥೆಯನ್ನು ನೀನು ಉಲ್ಲೇಖಿಸ್ತಿ. ಇಂದ್ರಾರಿ ತನ್ನ ಮಾಯಾವಿದ್ಯೆಯಿಂದ ಎಲ್ಲರನ್ನು ಕೊಂದಾಗ ಆ ಸಂದರ್ಭದಲ್ಲಿ ಸತ್ತು ಬಿದ್ದವರನ್ನು ಹೇಗೆ ಬದುಕಿಸುವುದು ಎಂಬ ಹಾಗೆ ಪ್ರಯತ್ನ ನಡೆದುಂಟು. ಆಗ ನನ್ನ ಸ್ವಾಮಿ ಅಪ್ಪಣೆ ಆದ್ದುಂಟು, ಮೃತ ಸಂಜೀವಿನಿಯನ್ನ ಇಲ್ಲಿಗೆ ಅವಾಗ ಮೃತ ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು ಬಂದವ ನಾನು. ಆ ಮುಖೇನವಾಗಿ ನಮ್ಮದು ಈಗ ಯಾಕೆ ಬದುಕಿಸಬೇಕು ಇವರನ್ನು? ಅಲ್ಲ, ಬದುಕಿಸಬೇಕನ್ನುವುದು ಇಲ್ಲಿ ಒಂದು ವಿಷಯ ಉಂಟು. ನೀನು ಅದನ್ನು ತೆಗೆದುಕೊಂಡು ಬೇಗ ಹೋಗಿ ಬರಬೇಕು. ನಾನು ತೆಗೆದುಕೊಂಡು ಬರಬೇಕು ಅಂತಾದ್ರೆ ನನಗೆ ರಾಮನ ಅಪ್ಪಣೆ ಆಗ್ಬೇಕಲ್ಲ ಸ್ವಾಮಿ? ರಾಮನ ಅಪ್ಪಣೆ ಆಗ್ತದೆ. ಹೇಗೆ? ಅದನ್ನು ತೆಗೆದುಕೊಂಡು ಬಾ. ಈಗ ನಂತರದಲ್ಲಿ ರಾಮನನ್ನು ನಾನು ಇಲ್ಲಿಗೆ ನೀನು ಕರೆಸ್ತೇನೆ. ಅಂದ್ರೆ ರಾಮ ಇಲ್ಲಿ ಇಲ್ಲ, ರಾಮ ಅಲ್ಲಿ ನದಿಯಲ್ಲಿ ಇದ್ದಾನೆ. ಅದ್ವರಯಾತ್ಯಾಗಿ ಕೂತಿದ್ದಾನೆ. ಪಕ್ಕದಲ್ಲಿ ಸ್ವರ್ಣ ಸೀತೆಯ ಪಕ್ಕದಲ್ಲಿ ಕುಳಿತಿದ್ದಾನೆ. ಅವನು ಅಲ್ಲಿಂದ ಅದ್ವರದಿಂದ ಎದ್ದು ಬರುವ ಹಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದರ್ಥದಲ್ಲಿ ಇದು ನನ್ನ ಪರೀಕ್ಷೆಯೂ ಹೌದು. ನಿನ್ನ ಹೃದಯ ಮಂದಿರದಲ್ಲಿರುವಂತಹ ರಾಮನನ್ನು ಬೆಳಗಿಸು. ನೀನು ಕರೆದ ರಾಮ ಬರ್ತಾನೋ ಇಲ್ವೋ, ನಿನ್ನ ಒಳಗೇನಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ರಾಮನನ್ನು ಕರೆಯಬೇಕು. ಆ ರಾಮ ಇಲ್ಲಿ ಬರುವ ಹಾಗಿಲ್ಲ ಅಂತಾದ್ರೆ ನನ್ನ ಹೃದಯ ಮಂದಿರದಲ್ಲಿರುವಂತಹ ರಾಮನನ್ನು ಕರಿಬೇಕು ಅಂತ ನಿನ್ನ ಆಸೆ. ಕರೆಯಬೇಕಿದ್ರೆ ನೀನು ಮೊದಲಾಗಿ ನೀನು ಸಂಜೀವಿನಿಯನ್ನು ತೆಗೆದುಕೊಂಡು ಇಲ್ಲಿಗೆ ಬರಬೇಕು. ಆಗ ನಿನಗೆ ಹೇಳ್ತೇನೆ, ಹೋಗು ನೇರವಾಗಿ ಆ ಸಂಜೀವಿನಿಯನ್ನು ತೆಗೆದುಕೊಂಡು. ನಿನ್ನ ಮಾತಿನಂತೆ ಸಂಜೀವಿನಿ ಅಂತಂದದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಈಗ ರಾಮನನ್ನು ಇಲ್ಲಿ ಬರಿಸಬೇಕು. ಹಾಗಾಗಿ ನನಗಿರುವಂತಹ ಒಂದು ರಾಮನನ್ನ ಪ್ರಾರ್ಥನೆಗೆ ಒಲಿತಾನಂತ ಕ್ಷಣ ಮಾತ್ರದಲ್ಲಿ ಮೃತ ಸಂಜೀವಿನಿಯನ್ನು ಇಲ್ಲಿ ತಂದದ್ದಾಗಿದೆ. ಹೌದು, ತಂದಿಲ್ಲಿ ಒಂದು ಹಠವನ್ನು ಮಾಡುತ್ತಾ ಇದ್ದೀನಿ ನೀನು. ಏನದು? ನಮ್ಮ ಪಕ್ಷದವರನ್ನು ಮಾತ್ರ ನಾನು ಬದುಕಿಸುತ್ತೇನೆ, ಇನ್ನುಳಿದವರನ್ನು ನಾನು ಬದುಕಿಸುವುದಿಲ್ಲ ಎನ್ನುವ ಮಾತನ್ನಿಲ್ಲಿ ಆಡ್ತಾ ಇದ್ದೀಯಲ್ಲ. ಸತ್ತ ಮೇಲೆ
ಯಾರು ಕೂಡ ನಮ್ಮ ಪಕ್ಷ ನಿನ್ನ ಪಕ್ಷ ಅನ್ನುವ ಪರಿಗೆ ಭೇದ ನಾವು ಕಲ್ಪಿಸಬಾರದು. ಹಾಗಾಗಿ ನಿನಗೀಗ ರಾಮ ಬಂದ್ರೆ ಮಾತ್ರ ನಿನಗೆ ಹನುಮನ ಪಥ ಏನು ಅಂತ ನಿನಗೆ ಗೊತ್ತಿದೆ. ಹನುಮನ ಒಂದು ಕಡ್ಡಿ ಅಲ್ಲಾಡಬೇಕಾಗಿ ಕೂಡ ರಾಮನ ಅಪ್ಪಣೆ ಬೇಕು. ಹಾಗಾಗಿ ರಾಮ ಬರಬೇಕು. ರಾಮನಿಲ್ಲದೆ ನಿಮ್ಮನವರು ಪರೀಕ್ಷಿಸಲಿಕ್ಕೆ ಆಗುವುದಿಲ್ಲ. ರಾಮ ಇಲ್ಲಿ ಇಲ್ಲ, ಸರಿಯೋ ನದಿ ತಟದಲ್ಲಿ ಇದ್ದಾನೆ. ಅವನು ವೃತ್ತದಲ್ಲಿ ಇದ್ದಾನೆ ಕೊಂಡಿದ್ದೇನೆ. ಹಾಗಾಗಿ ಅಲ್ಲಿರುವ ರಾಮ ಇಲ್ಲಿಗೆ ಬರುವುದು ಬೇಡ. ನಿನ್ನ ಹೃದಯದಲ್ಲಿ ಕಾಣುತ್ತಾ ಇದ್ದಾನಲ್ಲ, ಹಾಗಾಗಿ ನಿನ್ನ ಮಾತಿನಂತೆ ರಾಮ ದಯಾನಿಧಿ ರಾಮ ರಾಮ ದಯಾನಿಧಿ ಬಾಹಿ ಜಯ ರಾಮ ನಿರಂಜನ ತ್ರಾಹಿ ಕಾಮಿತ ವರದಾಯಕ ಸೀತಾಪತಿ ರಾಮ ರಾಮ ಭರದಾಗ್ರಜ ಜಯ ಜಯ ರಾಮ ದಯಾನಿಧಿ ಬಾಹಿ ಜಯ ರಾಮ ನಿರಂಜನ ತ್ರಾಹಿ ರಾಮ ರಾಮ ಪರಮ ಶಿವ, ಇದೋ 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 ನನ್ನ ಹೃದಯದ ಅಪ್ಪಣೆಯಂತೆ ಪ್ರಭು ಶ್ರೀರಾಮಚಂದ್ರ ಪ್ರತ್ಯಕ್ಷನಾಗಿದ್ದ. ಕರುಡದಿ ಶರಣನು ಮನ್ನಿಸಿ ಸರಸಿರು ಹಾಂಬಗನು ಮನ್ನಿಸಿ ಸರಸಿರು ಹಾಂಬಗನು ಹರನನು ಪರಿ ಪರಿ ಪೊಗಳುತ್ತ ಸ್ನೇಹದಿ ವರದನು ಮರುತ ಜನೊಡನ ವಿನೋದದಿ ಕರುಣದಿ ಶರಣನು ವಂದಿಸಿಕೊಂಡಿದ್ದೇನೆ ಪ್ರಭು. ನನ್ನ ಮನರಂಗಿತವನ್ನು ಅರಿತು ಬಂದೆಯ ರಾಮ, ಮೈದೋರಿದೆಯ ರಾಮ. ಅಯೋಧ್ಯೆಯಲ್ಲಿ ನಾನು ಯಾಗದಲ್ಲಿ ತಲ್ಲೀನನಾಗಿದ್ದ ಸಮಯದಲ್ಲಿ ನನ್ನನ್ನು ಸ್ಮರಿಸಿದೆಯಲ್ಲ. ನನ್ನ ಪರಮ ಭಕ್ತ ನೀನು. ಯಾವ ಕಾಲದಲ್ಲಿಯೂ ಯಾವ ರೀತಿಯಲ್ಲಿಯೂ ನೀ ಹೇಗೆ ಕರೆದರೂ ನಿನಗೆ ದರ್ಶನವನ್ನು ಕೊಡುವುದು ನನ್ನ ಕರ್ತವ್ಯವೇ ಸರಿ. ಪರಮೇಶ್ವರ, ವಂದಿಸಿಕೊಂಡಿದ್ದೇನೆ ಶ್ರೀರಾಮಚಂದ್ರ. ಪ್ರಕರಣ ಏನಾಗಿದೆ, ಏನಾಗಬೇಕು ಹೇಳಯ್ಯ. ಶ್ರೀರಾಮಚಂದ್ರ, ಪ್ರಕರಣವನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ರಾಮ ಅಶ್ವಮೇಧದ ಕುದುರೆ ನಮ್ಮ ಈ ಪುರವನ್ನು ತಲುಪಿದೆ. ವೀರಮಣಿಯಾದಿಗಳು ಯುದ್ಧವನ್ನು ಮಾಡಿ ಪರಿಣಾಮವಾಗಿ ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಸತ್ತು ಬಿದ್ದವರನ್ನು ಹನುಮಂತ ದ್ರೋಣಾಚಲಕ್ಕೆ ಹೋಗಿ ಸಂಜೀವಿನಿಯನ್ನು ತಂದಿದ್ದಾನೆ. ಅದನ್ನು ಎಲ್ಲರಿಗೂ ಪ್ರೋಕ್ಷಿಸು, ಎಲ್ಲರೂ ಹೇಳುತ್ತಾರೆ ಎನ್ನುವ ಹಾಗೆ ಕೇಳಿದ್ರೆ ಅವನು ಹಠ ಹಿಡಿದಿದ್ದಾನೆ. ಹೌದೇ? ತಾಯಿಯ ಮಾತನ್ನಲ್ವೇ ಮಗು ಕೇಳುವುದು. ಅದೇ ರೀತಿಯಲ್ಲಿ ಅವರನ್ನು ಬದುಕಿಸಿದ್ರೆ ಏನು ಆಗ್ತದೆ ಅನ್ನುವುದು ಅವನ ಒಂದು ನ್ಯಾಯ. ಸತ್ತು ಬಿದ್ದಂತ ವೀರಮಣಿ ಮತ್ತೆ ಓಂಕರಿಸಿ ಬರ್ತಾನೆ ಎನ್ನುವಂತ ವಿಚಾರವನ್ನು ಇಲ್ಲಿ ಮಂಡಿಸ್ತಾ ಇದ್ದಾನೆ ಭಗವಂತ. ಹಾಗಾಗಿ ಅವನಿಗೆ ಬುದ್ಧಿಯನ್ನು ನೀನೇ ಹೇಳಬೇಕು. ಸತ್ತವರನ್ನು ಬದುಕಿಸುವಂತ ಕಾರ್ಯ ನೀನೇ ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ನಿನ್ನನ್ನೇ ನಾನಿಲ್ಲಿ ಕರೆಸಬಹುದಿತ್ತು. ಅದು ದೊಡ್ಡ ವಿಷಯ ನನಗಾಗುತ್ತಿರಲಿಲ್ಲ. ಅವನ ಮುಖೇನವೇ ಇಲ್ಲಿ ನೀನು ಕಾಣಿಸಿಕೊಳ್ಳಬೇಕೆನ್ನುವುದು ನಮ್ಮಿರುವರ ಸಂಕಲ್ಪ. ಹಾಗಾಗಿ ಶ್ರೀರಾಮಚಂದ್ರ, ಅವನಿಗೆ ನೀನೇ ಬುದ್ಧಿ ಹೇಳಿ ಈ ಪ್ರಸಂಗವನ್ನು ಇಲ್ಲಿಗೆ ಮುಗಿಸುವ ಹಾಗೆ ನೀನು ಮಾಡಬೇಕು. ಧುರದೊಳಗಳಿದರೇನು ಎಪ್ಪಿಸುವರ ಸಂಜೀವವನು ಕರಿದುರಗಾದಿಗಳು ಭಯ ಬಲಗೆ ನೀ ಪರೆಯೋಳು ಮುಟ್ಟಿದು ಎದಲ ಭೀವಂದಿಸಿಗೆ ಧುರದೊಳಗಳಿದರೇನು ಆ ಕಡೆಯವರು ಈ ಕಡೆಯವರು ಸತ್ತು ಬಿದ್ದಿದ್ದಾರೆ ಸ್ವಾಮಿ. ಹೌದು, ನಮ್ಮ ಸೇನೆಯನ್ನು ಮಾತ್ರ ಬದುಕಿಸಬೇಕೆಂದು ಹೇಳುತ್ತಿರುವೆ. ನಿನಗೆ ತಿಳಿದಿರುವ ಹಾಗೆ ವೀರಮಣಿಯ ಮೇಲೆ ಯೋಗಿನಿ ದತ್ತ ಶರದ ಪ್ರಯೋಗವಾಗಿದೆ. ಅಂದ ಮೇಲೆ ಅವನಲ್ಲಿಯೂ ಹರಿಭಕ್ತಿ ಮೂಡುತ್ತದೆ. ಹಾಗಾಗಿ ಯಾವುದೇ ಭೇದ ಮಾಡದೆ ಎಲ್ಲರನ್ನು ಬದುಕಿಸಯ್ಯ. ಪ್ರಭು ಶ್ರೀರಾಮಚಂದ್ರ, ಹನುಮನ ನಡೆ ಯಾವುದು ನುಡಿ ಯಾವುದು ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ರಾಮನ ಅಣತಿ ಇಲ್ಲದೆ ಹನುಮ ಏನನ್ನೂ ಮಾಡುವವನಲ್ಲ. ನಿನ್ನ ಅಣತಿಯಂತೆ ಅದೋ ಅದೋ
ಮತ್ತು ಸಂಜೀವಿನಿಯನ್ನ ಎಲ್ಲರಲ್ಲಿ ಪ್ರೋಕ್ಷಿಸಿದ್ದೇನೆ. ಎಲ್ಲರೂ ಬದುಕಿದ್ದಾರೆ. ಆ ಕಡೆ ವೀರಮಣಿಯ, ಈ ಕಡೆ ವೀರಮಣಿಯ ಮಕ್ಕಳು ರುಕ್ಮಾಂಗದ ಶಿವಾಂಗದರು ಎಲ್ಲರೂ ಬದುಕಿದ್ದಾರೆ. ದಮನ ಪುಷ್ಕದ ಬದುಕಿ ನಿಂತಿದ್ದಾರೆ. ಶತ್ರುಘ್ನನು ಎದ್ದು ನಿಂತಿದ್ದಾನೆ ಅಂತಾದ ಮೇಲೆ ಯಾಗಕ್ಕೆ ಅದೋ ಆ ವೀರಮಣಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಸಾರಥ್ಯವನ್ನು ವಹಿಸಿಕೊಂಡಿದ್ದಾನೆ. ನಿಮ್ಮ ಚಕ್ರಾಧಿಪತ್ಯವನ್ನು ಒಪ್ಪಿಕೊಂಡಿದ್ದೇನೆ. ನಿಮ್ಮ ಅಧ್ವರಕ್ಕೆ ಸಹಾಯವನ್ನು ಸೂಚಿಸಿದ್ದೇನೆ. ಹಾಗಾಗಿ ಎಲ್ಲರೂ ಶ್ರೀರಾಮನ ಪಾದಪದ್ಮಗಳಿಗೆ ವಂದಿಸಿದ್ದಾರೆ ಎಂಬಲ್ಲಿಗೆ ಈ ಕತೆ ಮುಕ್ತಾಯಗೊಳ್ಳುತ್ತದೆ. ರಾಮ, ಇಂತಹ ಈ ವೀರಮಣಿ ಕಾಳಗ ಎಂಬಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ, ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಕೇಳಿಸ್ತಾರೋ, ಇಂಥ ಪರಮ ಪವಿತ್ರವಾದಂತಹ ಸಾಹಿತ್ಯ ಹುಟ್ಟಿನ ಮಣ್ಣಿನಲ್ಲಿ ಕಾರಂತರ ಬಾಲವನದಲ್ಲಿ ಇಂಥ ಒಂದು ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸುವುದಕ್ಕೆ ಸಹಕಾರಿಗಳಂತ ಎಲ್ಲರಿಗೂ ಕೂಡ ಆ ಮಹಾಗಣಪತಿ, ಇಲ್ಲಿರುವಂತಹ ಮಹಾಲಿಂಗೇಶ್ವರ ದೇವರು, ಹಾಗೆ ಈ ಸ್ಥಳ ದೇವರಾದಂತಹ ಎಲ್ಲರೂ ಕೂಡ ಸನ್ಮಂಗಳವನ್ನು ಕರುಣಿಸಲಿ ಎಂಬಲ್ಲಿಗೆ ಕತೆಗೆ ಮಂಗಳವನ್ನು ಹಾಡೋಣವಂತೆ. ಕತೆಗೆ ಮಂಗಳವನ್ನು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಮಂಗಳದ ಮೊದಲು ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬರಬೇಕು. ಶಾಲಿನಿ ಮೇಡಮ್ ಬನ್ನಿ. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಶಾಲಿನಿ ಅರುಣ್ ಶೆಟ್ಟಿ ಇವರು. ನಮ್ಮ ಸಹಾಯಕ ಆಯುಕ್ತರು ಇಡೀ ಕಾರ್ಯಕ್ರಮವನ್ನು ಗಮನಿಸಿದ್ದಾರೆ. ತುಂಬ ಧನ್ಯವಾದ. ನಿಮ್ಮ ಅತ್ಯಂತ ಬಿಡುವಿನ ವೇಳೆಯಲ್ಲಿ ಕೂಡ ಇಡೀ ಕಾರ್ಯಕ್ರಮವನ್ನು ಗಮನಿಸ್ತೀವಿ. ಹರಿಕಿರಣ್ ಸರ್ ಬನ್ನಿ. ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಬನ್ನಿ ಬನ್ನಿ. ಎಲ್ಲರೂ ಸಹಾಯಕ ಆಯುಕ್ತರು ವೇದಿಕೆ ಬರಬೇಕು. ಸುಂದರಕ್ ಸರ್ ಬನ್ನಿ. ತಾರ್ನಾಥ್ ಸರ್ ಬನ್ನಿ. ಬನ್ನಿ ಸರ್, ದಯವಿಟ್ಟು ಬನ್ನಿ ಪ್ಲೀಸ್. ಎಲ್ಲರೂ ಬನ್ನಿ, ತೊಂದರೆ ಇಲ್ಲ. ಇಷ್ಟೇ ಜನ ಇರೋದು. ಬನ್ನಿ. ಯಶೋಧ ಮೇಡಮ್ ಬನ್ನಿ. ಎಲ್ಲರೂ ಬನ್ನಿ. ಪದ್ಮ ಮೇಡಮ್ ಬನ್ನಿ. ಯಶೋಧ ಮೇಡಮ್ ಬನ್ನಿ. ಸುನಿಲ್ ಮೇಡಮ್ ಬನ್ನಿ. ಸರ್, ಕಲಾವಿದರ ಪರಿಚಯವನ್ನು ದಯವಿಟ್ಟು ಮಾಡಿಕೊಳ್ಳಿ. ನಾನು ರಮೇಶ್ ಉಳಯ್ಯ, ಸಂಜಯನಗರ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅವರು ತಾರ್ನಾಥ್ ಸವಣೂರು ಅಂತ PM ಶ್ರೀ ಸರ್ಕಾರಿ ಹಿರಿಯ ವೀರಮಂಗಲದಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 2000 ಮಕ್ಕಳನ್ನು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದು. ಎಲ್ಲ ಸವಣೂರಲ್ಲಿ 2000 ಮಕ್ಕಳಿಗೆ ಅವರು ಯಕ್ಷಗಾನವನ್ನು ಕಲಿಸಿದವರು. ಅವರು ಪ್ರೇಮ ಕಿಶೋರ್ ಅಂತ ಪಕ್ಕದಲ್ಲಿ ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವರ ಸಾಯಿಕಲಾ ತಂಡದಿಂದ ಮಹಿಷಾಸುರ ವೇಷವನ್ನು ಇದು ಸಮರ್ಥವಾಗಿ, ಇವತ್ತು ಮಹಿಳೆಯರು ದಕ್ಷಿಣ ಕನ್ನಡದಲ್ಲಿ ಮಹಿಷಾಸುರ ವೇಷವನ್ನು ಕೂಡ ಭಾಳ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿಯುಳ್ಳವರು. ಮೇಡಮ್ ಹೇಳಿ. ಅವರು ಸಂಜಾನ ಮೂಡುಕೋಣು ಮೇಡಮ್, ಶ್ರುತಿ ವಿಸ್ಮಿತ್ ಬಲ್ನಾಡು, ಸಂದೀಪ್ ರೈ ಅವರು ಶಾಲಿನಿ ಅರುಣ್ ಶೆಟ್ಟಿ ಅಂತ ಪೇರಳ ತಡ್ಕ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮ ಸಂಯೋಜಿಸಿದರೆ ಬೇರೆ ಬೇರೆ ಪಾತ್ರಗಳನ್ನು ಇತ್ತೀಚೆಗೆ ಭಾಳಷ್ಟು ಬೇರೆ ಊರುಗಳಲ್ಲಿ ಇಲ್ಲಿಯ ತಂಡ ಯಕ್ಷಗಾನವನ್ನು ನಡೆಸ್ತಾ ಇದೆ. ಹಾಗೆ ಅವರು ಹರಿಕಿರಣ್ ಕೊಯ್ಲಾ ಅಂತ ಯಕ್ಷನಂದನ ಗೋಕುಲ ನಗರದ ಸದಸ್ಯರು, ಹಿರೇಬಂಡಾಡಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರವರು. ಅವರು ಬಣ್ಣದ ವೇಷ, ಶುಂಭ ಎಲ್ಲ ಬಹಳ ಚೆಂದ ಮಾಡ್ತಾರೆ. ಅವರ ತಂಡ ಇದೆ, ಒಂದು ಅತ್ಯಂತ ಒಳ್ಳೆಯ ತಂಡ. ಭಾಳಷ್ಟು ಸುಮಾರು 200-300ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟಂಥ ತಂಡ ಇದೆ. ಪದ್ಮ ಮೇಡಮ್ ಇವರ ಇಲ್ಲಿಯ ದಿಶಕ್ತಿ ತಂಡ ಸದಸ್ಯರು. ಎಲ್ಲರಿಗೂ ಕೂಡ ಮಾನ್ಯ ಸಹಾಯಕ ಆಯುಕ್ತರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾರೆ. ತಾರ್ನಾಥ್ ಶಾಲಿನಿ ಮೇಡಮ್ ವಿಚಾರ.
ನಮ್ಮ ಸಾಯಿಕಲಾ ಯಕ್ಷಬಳಗದ ಭಾಗವತರು ಕುಮಾರಿ ಸಿಂಚನ ಮೂಡುಗೋಡಿ, ಅದೇ ರೀತಿ ಚೆಂಡೆಮದ್ದಳೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು. ನಮ್ಮ ಗುರುಗಳು ಸಹ ಸಾಯಿಕಲಾ ಯಕ್ಷಬಳಗದ ಗುರುಗಳಿವರು. ಇದು ನಮ್ಮ ಮಾತೃ ವೇದಿಕೆ, ನಾವಿಲ್ಲೇ ಎಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು. ಲಕ್ಷ್ಮೀಶ ಶಗ್ರಿತಾಯ, ಎಲ್ಲ ಕಲಾವಿದರು ಕೂಡ ಮತ್ತು ಇಷ್ಟರವರೆಗೆ ಬಹಳ ಗಂಭೀರವಾಗಿ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮ ಸಹಾಯಕ ಆಯುಕ್ತರಿಗೂ ಕೂಡ ಪ್ರೀತಿಯ ನಮನಗಳು. ಕಾರಂತ ಜನ್ಮದಿನೋತ್ಸವ ಒಂದು ಅದ್ಧೂರಿಯಾಗಿ ಇಲ್ಲಿ ನಡೆಯುವುದಕ್ಕೆ ಪ್ರತಿ ಕೆಲಸದಲ್ಲಿ ಕೂಡ ಆಗಾಗ ನಮ್ಮ ಜೊತೆ ಕೆಲಸ ಮಾಡಿದವರು, ಪ್ರತಿ ಕ್ಷಣಕ್ಕೂ ದೂರವಾಣಿ ಕರೆಯ ಮೂಲಕ ಕೆಲಸ ಮಾಡಿದವರು AC ನಮ್ಮ ಸಹಾಯಕ ಆಯುಕ್ತರು ಪ್ರತಿ ಕ್ಷಣ ಕೂಡ ಬಹಳ ಒಳ್ಳೆಯದಾಗಿ ನಡೆಸಿದ್ದಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾರೆ. ಎಲ್ರಿಗೂ ಶುಭರಾತ್ರಿ. ಈಗ ಮಂಗಳ ಆಗ್ತದೆ. ಶ್ರೀ ಸರಸಿಜ ನೇತ್ರಿಯರು ತೋಷದಿ ನಡೆದರುತವರು ಭೂಸುರರೊಲಿದು ಮಂತ್ರಾಕ್ಷತೆಗಿರಿಸೇಸೆಯ ತಳೆದು ಕೀರ್ತಿಸೆ ಮೊದಲ ಪಾದದ ಕೀರ್ತಿಯ ಪಡೆಯಿರೆನುತ ಸರ್ವೇಶ ಗಾರತಿ ಬೆಳಗಿದರು ಶೋಭಾನಿ ಧರೆಯೋಳು ಪೆಸರಾದ ಬರ ಧರ್ಮ ತಳ್ಳನೋಳು ಧರೆಯೋಳು ಪೆಸರಾದ ಬರ ಧರ್ಮ ತಳ್ಳನೋಳು ಸ್ಥಿರವಾಗಿ ನೆಲ್ಲ ಸಿರ್ಪ ಶ್ರೀ ಮಂಜುನಾಥಗೆ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾರಿದ ಶ್ರೀ ಮಂಜುನಾಥ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಮಹಾಲಿಂಗೇಶ್ವರ ಸ್ವಾಮಿಗೆ ಮಂಗಳವೋ ದುರ್ಗಾ ಮಾತೆಗೆ ಮಂಗಳವೋ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.